दीपज्योति नमोऽस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोऽस्तुते आत्मज्योति प्रदीप्ताय ब्रह्मज्योति नमोऽस्तुते ब्रह्मज्योति प्रदीप्ताय गुरुज्योति नमोऽस्तुते। ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಅಚ್ಯುತ ಮೂಡಿತಾಯ ಇವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶಾಲಾ ಸಂಚಾಲಕರಾದ ಶ್ರೀ ಶಿವರಾಮಪ್ಪಿ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲಾ ಪ್ರಾಂಶುಪಾಲರಾದ ಶ್ರೀ ಶಾಮಣ್ಣಕ್ಕೆ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಜಯರಾಜ್ ರಾಯ್, ಶ್ರೀಮತಿ ರತಿ ರಮೇಶ್ ಪೂಜಾರಿ, ಶ್ರೀ ನಾಗಪ್ಪ ಬೊಮ್ಮೆಟ್ಟಿ ಇವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ಸೌಮ್ಯ ಎ ಹಾಗೂ ಶ್ರೀಮತಿ ಲತಾ ಡಿ ಕೆ ಇವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಶುಭ ನುಡಿಗಳನ್ನಾಡಬೇಕಾಗಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀನನ್ಯ ಅಚ್ಯುತ ಮೂಡಿತಾಯ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಗಜಾನನ ವಿದ್ಯಾಸಂಸ್ಥೆಗಳ 15ನೇ ವಾರ್ಷಿಕೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೇವೆ. ಊರಿಗೆ ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ವಾರ್ಷಿಕವಾಗಿ ಜಾತ್ರೆ ಉತ್ಸವ, ಊರಿನ ಹಬ್ಬ. ಅದೇ ರೀತಿಯಲ್ಲಿ ಊರಿಗೆ ಒಂದು ಶಾಲೆ, ಆ ಶಾಲೆಯ ವಾರ್ಷಿಕೋತ್ಸವ ಅಂತ ಹೇಳಿದರೆ ಆ ಶಾಲೆಗೆ ಮತ್ತು ಆ ಊರಿಗೆ ಒಂದು ಹಬ್ಬ. ಆ ರೀತಿಯಲ್ಲಿ ಇವತ್ತು ಗಜಾನನ ವಿದ್ಯಾಸಂಸ್ಥೆ 15ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ, ಜೊತೆಯಲ್ಲಿ ಸಂಜೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಪೋಷಕ ಬಂಧುಗಳನ್ನು, ಸಾರ್ವಜನಿಕರನ್ನು, ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾ ಎಲ್ಲರಿಗೆ ಶುಭವನ್ನು ಹಾರೈಸ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತೇವೆ. ಧನ್ಯವಾದಗಳು ಸರ್. ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ನನ್ಯ ಅಚ್ಯುತ ಮೂಡಿತಾಯ ಸರ್ ನಿಮಗೂ ಧನ್ಯವಾದಗಳು. ಅದೇ ರೀತಿ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀ ಶಿವರಾಮಪ್ಪಿ ಇವರಿಗೂ ಹಾರ್ದಿಕ ಧನ್ಯವಾದಗಳು. ಅದೇ ರೀತಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಹಾರ್ದಿಕ ಧನ್ಯವಾದಗಳು. ಹಾಗೂ ನಮ್ಮ ಶಾಲಾ ಪ್ರಾಂಶುಪಾಲರಾದ ಶ್ರೀ ಕೆ ಶಾಮಣ್ಣ ಇವರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ಸೌಮ್ಯ ಎ ಹಾಗೂ ಶ್ರೀಮತಿ ಲತಾ ಡಿ ಕೆ ಇವರಿಗೂ ಧನ್ಯವಾದಗಳನ್ನು ಬಯಸುತ್ತೇನೆ. ಇಂದು ಮುಂಜಾನೆಯಿಂದ ರಾತ್ರಿಯವರೆಗೂ ನಮ್ಮ ಕಾರ್ಯಕ್ರಮದ ಜೊತೆಗೆ ನಮ್ಮ ಪ್ರೀತಿಯ ಪೋಷಕರ ಸಹಕಾರವನ್ನು ಅಪೇಕ್ಷಿಸುತ್ತಾ ಮುಂದೆ ವೇದಿಕೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವಂದನೆಗಳು.
ಹಲ್ ಚೆಕ್ ಹಲ್ 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 ಹಲೋ ಚೆಕ್ ಹಲೋ Namaste and warm greetings to one and all. Today we have gathered here to celebrate the auspicious occasion of Annual Day. I am Ananya. Myself Kavya. We invite you to join us in welcoming the remover of obstacles, the Lord of Wisdom and the embodiment of good fortune, Lord Ganesha. Please put your hands together to our talented dancers as they perform mesmerizing welcome dance, invoking the blessings of Lord Ganesh. Let the rhythm and melody transport us to a world of joy, prosperity and harmony. Now, I welcome our seniors for the welcome dance. गणनायकाय गणदैवताय गणाध्यक्षाय धीमहि गुण
गुणशरीराय गुणमण्डिताय गुणेशानाय धीमहि गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजेऽहं Thank you for your wonderful performance. ನಾನೊಂದು ಒಗಟು ಹೇಳ್ತೀನಿ, ಅದನ್ನು ಕೇಳಲು ನೀವು ಸಿದ್ಧರೇ? ಹಾಗಾದ್ರೆ ಇಲ್ಲಿ ಕೇಳಿ. ಇದು ಹಕ್ಕಿ ಅಲ್ಲ, ಅದೇ ಹಾರುತ್ತೆ. ಇದು ಗೂಳಿ ಅಲ್ಲ, ಅದೇ ಕೊಂಬೈತೆ. ಇದು ಕೋತಿ ಅಲ್ಲ, ಅದೇ ಬಾಲ ಮಾತ್ರ ಇದೆ. ಗೊತ್ತಾಗ್ತಿಲ್ವೇ? ಸರಿ ಸರಿ, ಈ ಒಗ್ಗಟ್ಟನ್ನು ಬಿಡಿಸಿ ನಿಮ್ಮ ಮುಂದೆ ಉತ್ತರ ಹೇಳಲು ಬರುತ್ತಿದ್ದಾರೆ LKGಯ ಮಕ್ಕಳು.
ಹಲೋ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಂಜ ಹಾಕೋಣ ಬಾ, ಮಜಾ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು, ಒಮ್ಮೊಮ್ಮೆ ಬಾಗುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂನು ನೀನಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ.
Wow, what a beautiful dance. Thank you, cuties. ಹಾಯ್ ರಿಯಾ. Hi, Sanika. Your mind is a garden. Your thoughts are the seeds. You can grow flowers or you can grow weeds. Now our UKG student presenting an enchanting dance performance to the timeless Kannada song. ಬಂಗಾರ ತೆನೆದನ ಎಲ್ಲ ಬಂಗಾಡಿ ಮನೆ ಮನೆಗೆ. Wow, what a beautiful song, Riya. Let's welcome UKG children to the stage.
ನಮ್ಮೆಲ್ಲರ ಪೂಜ್ಯ ಮಾತೆ. ಒಂದೇ ಗೋಮಾತರಂ ಎಂದಾಗ ನಮಗೆಲ್ಲರಿಗೂ ಸಿಗುವ ನೆಮ್ಮದಿ ಆನಂದ ಹೇಳಲಾಗದು. ಅಂತಹ ಗೋವುಗಳನ್ನು ಘೋಷಿಸುವವನೇ ಗೋವಿಂದ. ಅದೇ ಗೋಪಾಲ, ಮುರಾರಿ, ವಾಸುದೇವ. ನಮ್ಮೆದುರಿಗೆ ನಿಂತಾಗ, ಕಣ್ಣಿನೆದುರು ಕಂಡಾಗ ಆಗುವ ಆನಂದವನ್ನು ನಿಮ್ಮೆದುರು ಪ್ರದರ್ಶನ ಮಾಡಿಕೊಳ್ಳಿಕ್ಕಿದ್ದಾರೆ 3ನೇ ತರಗತಿಯ ಪುಟಾಣಿ ಮಕ್ಕಳು. ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ, ಮನಸ್ಸುಗಳ ಅರಳಿಸುವವನ ಆಸೆಗಳ ಕೆರಳಿಸುವವನ. ಎಣ್ಣೆಯಾಗಲಿ ಬೆಣ್ಣೆಯಾಗಲಿ ಮೆಲ್ಲ ಕದ್ದು ಓಡುವವನ. ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ. ಮನಗೆದ್ದ ರಮಣನ 1000 ವರುಷಕ್ಕೂ ನಗುತ್ತಿರೋ ತರುಣನ. ಕಂಡೆ ಕಂಡೆ ಕಂಡೇನಾ ಕಂಡೇನಾ ಗೋವಿಂದನ. ಕಂಡೇನಾ ಗೋವಿಂದನ ಗೋವಿಂದನ ಗೋವಿಂದನ. ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ.
for your wonderful performance. Dance is a language that dancers are to move, think and respond. Dance is a symbol of communication which brings out the innermost feeling. ಪ್ರತಿತಿ ಇವರು ಕಲ್ಕುರ ಪ್ರತಿಷ್ಠಾನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2023ರಲ್ಲಿ ಪಡೆದುಕೊಂಡಿದ್ದಾರೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯವೇ ಸರಿ. ಇವಾಗ ನಿಮ್ಮ ಮುಂದೆ ಕುಮಾರಿ ಪ್ರತಿತಿ ಅವರಿಂದ ರಿಂಗ್ ಡ್ಯಾನ್ಸ್. संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय ये धिन तड़ाक आजा उड़ के सराट पैरों से बेड़ी जरा खोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय. रे खट खट हाँ खट खट बाज 10 तक वो न अब तक आया रे तब से हाँ कब से हाँ देखी राहें के अब तू खोल बाहें आजा मण घूमे रे मचले रे मोरा मन गूंजे रे बालम के बोल गाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय ये धिन तड़ाक आजा उड़ के सराट पैरों से बेड़ी तेरी आंखों का साहिल मैं तेरे दिल के ही काबिल तू मुसाफिर मैं तेरी मंजिल इश्क का दरिया है बहता डूब जा तुझसे है कहता आ मेरी बाहों में आके मिल शराबी क्या शराबी दिल में जिसके गम न हो लुट गया समझो शराबी पास जिसके हम न हो ओ साकी साकी रे साकी आवाज रह न जाए कोई ख्वाहिश बाकी ओ साकी साकी रे साकी आवाज रह न जाए कोई ख्वाहिश बाकी Thank you for your wonderful performance. Once upon a time, there was a hungry fox wandering in search of food. Are you people excited to know what happened next? I know you people are excited to see the little story of our little kids. Enjoy the performance of our LKG boys. Let us welcome our dashing boys with the greedy Kurukan.
പറങ്കിട്ടാളി സെറ്റുമ സെറ്റുമ സാ അച്ഛനും കൊച്ചനും കൊച്ചൻ എത്തിയും സെറ്റുമ സെറ്റുമ സാ അത്തിലി ഇത്തിലി പറങ്കിട്ടാളി സെറ്റുമ സെറ്റുമ സാ അച്ഛനും കൊച്ചനും കൊച്ചൻ എത്തിയും സെറ്റുമ സെറ്റുമ സാ Thank you for your wonderful performance. ಪರಿಸರ ರಕ್ಷಣೆ ಮಾಡಿದರೆ ಭೂಮಿ ತಾಯಿಯನ್ನು ರಕ್ಷಣೆ ಮಾಡಿದ ಹಾಗೆ ಎಂಬುದರ ಬಗ್ಗೆ ನೃತ್ಯದ ಮೂಲಕ ಮನೋರಂಜಿಸಲು ಬರುತ್ತಿದ್ದಾರೆ 1ನೇ ಮತ್ತು 2ನೇ ತರಗತಿಯ ಪುಟಾಣಿ ಮಕ್ಕಳು.
दिया बाती हजारों रोशनी, घुल घुल जाए हवा में चाशनी, है सेवा का जुनून, क्या छोटा क्या बड़ा, कुछ कर गुजरने का फितूर जब चढ़ा। तूने है सिखाया धूप में है छाया, एक सोच है जागी जागी धरती के लिए, एक जोत है जागी जागी प्रकृति के लिए। नदियाँ पर्वत सागर बादल चारों दिशाएं, बहती गाती मधुमाती ये अल्लड़ हवाएं। बल खाती आती तरंगे ये लहरें किनारे, चमके पेड़ पत्ते बूंदे झिलमिल सितारे। तूने जो बताया सेवा का जुनून, क्या छोटा क्या बड़ा, कुछ कर गुजरने का फितूर जब चढ़ा। एक सोच है जागी जागी धरती के लिए, एक जोत है जागी जागी प्रकृति के लिए। ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈಶಾ. ನನ್ನ ಹೆಸರು ಶ್ರೇಷ್ಠ. ನಾವು 1ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಹಾಯ್ ಶಾನ್. ಹಾಯ್. ನೀನು ಅಮ್ಮ ಡ್ಯಾನ್ಸ್ ಮಾಡಲಿಕ್ಕೆ ರೆಡಿಯಾಗಿದೆಯಾ? ಹೌದು ಶ್ರೇಷ್ಠ. ಅಮ್ಮಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ? ಹೌದು ಹೌದು, ನನಗಂದ್ರೆ ತುಂಬ ಇಷ್ಟ. ಹಾಗಾದ್ರೆ ನಾವೀಗ ಅಮ್ಮನ ಹಾಡಿಗೊಂದು ಡ್ಯಾನ್ಸ್ ಮಾಡೋಣವಾ? ಸರಿ ಸರಿ, ನಾವು ನಿಮ್ಮ ಡ್ಯಾನ್ಸ್ ನೋಡ್ಲಿಕ್ಕೆ ರೆಡಿ. ಉಲ್ಟಾ ಥ್ಯಾಂಕ್ ಯು. ಬಲೂನ್ ಕೊಡಿ, ಅವಳದೊಂದು ಬಲೂನ್.
ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಸೈನ್ಸು ಮ್ಯಾಥ್ಸು ಪಾಠ ಕಲಿತೆ ತಲೆಯನ್ನುಳಿದಿಲ್ಲ, ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ. ಜಗವೇನೆ ನಿನ್ನಯ ಮಳ್ಳಲ್ಲಿ, ಜನ್ಮವೆಲ್ಲ ಕಳೆಯುವೆ ನಾನಿಲ್ಲಿ. ಬಿಡಿಸದ ಗೆಳೆತನ ಓ ಲವ್ಲಿ ಮಮ್ಮಿ ಡಿಯರ್. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ, ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ. ಇದು ಯಾತರ ಸಂಬಂಧ, ಜಗ ಕಂಡು ಕೇಳದ ಈ ಬಂಧ. ಹೊಸತನ ಗೆಳೆತನ ಇವಳೇ ಮೈ ಗ್ರೇಟೆಸ್ಟ್ ಮದರ್. ಕಂದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿ. ನನ್ನ ಹೆಸರು ಕ್ಷಿತಿ. ಹಾಯ್ ಪೂರ್ವಿ, ಹೇಗಿದ್ದೀಯಾ? ಹಾಯ್ ಕ್ಷಿತಿ, ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ? ನಾನು ಕೂಡ ಚೆನ್ನಾಗಿದ್ದೇನೆ. ಪೂರ್ವಿ, ನಿನಗೆ ಮಳೆಯಲ್ಲಿ ಆಟ ಆಡುವುದೆಂದರೆ ಇಷ್ಟನಾ?
ಹೌದು, ನನಗೆ ಮಳೆಯಲ್ಲಿ ಆಟ ಆಡುವುದೆಂದರೆ ತುಂಬ ಇಷ್ಟ. ಹೌದಾ? ಹಾಗಿದ್ದರೆ ನಾವು ನಿಸರ್ಗದ ಹಾಡು ಮಾಯದಂತ ಮಳೆ ಬಂತಣ್ಣ ಈ ಹಾಡಿಗೆ ನೃತ್ಯ ಮಾಡೋಣವೇ? ಆಯಿತು. ಈ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 2ನೇ ತರಗತಿಯ ನನ್ನ ಗೆಳೆಯರು. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಎಲ್ಲ ಪೋಷಕರ ಗಮನಕ್ಕೆ ಹಾಗೂ ಸೇರುವಂತಹ ಈ ಕ್ರೀಡಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಆಗಮಿಸಿದಂಥ ಎಲ್ಲ ಜನರ ಗಮನಕ್ಕೆ ನಮ್ಮ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಸುದ್ದಿ ಲೈವ್ ಚಾನಲ್ನಲ್ಲಿ ಬಿತ್ತರಿಸಲಾಗುತ್ತಿದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ಸಹಕರಿಸಿ ಅಂತೇಳಿ ಕೇಳಿಕೊಳ್ತಿದ್ದೇವೆ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಬೋ ಮಧುಗಾದ 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ. ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯೇ. ಗುದ್ದಲಿ ತರಿಸಿ 3,000 ಒಡ್ಡರ ತರಿಸಿ. ಸಾಲು ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲ್ಲುವಳ್ಳಲ್ಲ. ತರಿಸಿ 3,000 ಕುಡುಗೋಲು ತರಿಸಿ. ಕಲ್ಲು ಕಲ್ಲಿಗೂ ಹಾರ ಕೊಡ್ಸಯ್ಯೋ ನಾನಿಲ್ಲುವಳ್ಳಲ್ಲ.
ಸೊಲ್ಲಿಗೆ ಪೂಜೆ ಮಾಡ್ಸಯ್ಯೋ ನಾನಿಲ್ಲುವಳ್ಳಲ್ಲ. ಸೊಲ್ಲಿಗೆ ಪೂಜೆ ಮಾಡ್ಸಯ್ಯೋ ನಾನಿಲ್ಲುವಳ್ಳಲ್ಲ. ಮಾಯದತ್ತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಮಾಯದತ್ತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಓಡಾದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕತ್ತಯ್ಯ ಕುಣಿಯೂತ ಕೊಳೆಯಾನು ತೊಳೆಯೂತ ಬರುತ್ತಾಳೆ ತಾಯೇ ಬರುತ್ತಾಳೆ. ಗಂಗವ್ವ ತಾಯೇ ಬರುತ್ತಾಳೆ ಧರೆಗೆ ಬರುತ್ತಾಳೆ ಇಳಿದು ಬರುತ್ತಾಳೆ. Thank you, dears, for your wonderful performance. Ganesha is known as the remover of obstacles and symbolize wisdom and understanding. ಶಿವ ಎಂಬ ಹೆಸರಿನ ಅರ್ಥವು ಮುಕ್ತಿ ಅಥವಾ ಅಂತಿಮ ವಿಮೋಚನೆ ಮತ್ತು ಶುಭದಾಯಕ ಎಂದು ಸಹ ಹೇಳಲಾಗುತ್ತದೆ. ಅಪೂರ್ವ ರೈ ಅವರಿಗೆ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರೋತ್ಸಾಹಕರ ಪ್ರಶಸ್ತಿ 2024ರಂದು ಪಡೆದುಕೊಂಡಿರುತ್ತಾರೆ. Now I request Apurva Rai going to express their devotion towards God Ganesha and Shiva. गजाननं भूत गणादि सेवितम् कपित्तजम्बू फलसार भक्षितम् उमासुतं शोक विनाशकारणं नमामि विघ्नेश्वर पाद पंकजम्
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಪುರಳಲಿ ವಸಿಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತನದಾನಂ ತದಾನಂ ತದಾನಂ ದಾನಂ ತನಂ ದಾನಂ ತನದಾನಂ ತದಾನಂ ದಾನಂ 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 ತದಾನಂ ತದಾನಂ ದಾನಂ ದಾನಂ ತದಾನಂ ತದಾನಂ. ಮಧ್ಯಮಂ ಅಮರಮಂ ಏಕವೇ ಪೂರ್ಣಮಂ ಶೂನ್ಯಮಂ ಏಕವೇ ಕೃಷ್ಣನು ರುದ್ರನು ಏಕವೇ. Thank you, Apuva, for your excellent performance. This life is like a swimming pool. You dive into the water, but you cannot see how deep it is. Get ready to witness an adorable and interactive performance by our talented UKG children. Join your hands and welcome our little stars.
ನಕ್ಕಂತ ನಗುವಲ್ಲಿ ಪ್ರೇಮ, ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಲು, ಪರಿಮಳವೇ ಹೊನಲಾಗಿ ಪ್ರೇಮ. ದಿನ ಬೆಳಗಿನ ನೀ ಸವಿಗನಸುಗಳು, ಚೀಕಾಡೋ ಒಲವಿದು ಪ್ರೇಮ. ಹೊಸ ಲೋಕದಲ್ಲಿ ಸವಿಭಾವಗಳು, ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ. ಎಲ್ಲೋ ಜಿನುಗಿರುವ ನೀರು, ಎಲ್ಲೋ ಝರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂವರಳೋ ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು. ಹೇಳು. ಎಂತ ಪರ್ಫಾರ್ಮೆನ್ಸ್ ಅಲ್ವಾ ರಿಯಾ? ವಾವ್, ಎಂತ ಪರ್ಫಾರ್ಮೆನ್ಸ್ ಅಲ್ವಾ ರಿಯಾ? ಅದು ನಮ್ಮ ಜೂನಿಯರ್ಸ್. ನಮಸ್ಕಾರ, ನಾನು ಪೃಥ್ವಿಕಾ. ನಾನು ಮಾನ್ವಿಕ್. ಆಹಾ, ಎಷ್ಟೊಂದು ಸುಂದರವಾದ ಪರಿಸರ. ನಾವು ಜೀವಿಸುವುದಕ್ಕೆ ಬೇಕಾದ ನೀರು, ಗಾಳಿ, ಬೆಳಕು ಎಲ್ಲವೂ ಈ ನಮ್ಮ ಪರಿಸರದಿಂದಲೇ ದೊರೆಯುವಂಥದ್ದು. ಹೌದು, ಆದರೆ ನಾವು ನಮ್ಮ ಅನುಕೂಲಕ್ಕಾಗಿ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ. ಇದರಿಂದ ನಾವು ತೊಂದರೆಗೊಳಗಾಗುತ್ತೇವೆ. ಹೌದು, ಇದರ ಕುರಿತು ಒಂದು ಮೆಮೊವನ್ನು ನೋಡೋಣವಾ? ಹಾ, ನೋಡೋಣ.
Thank you for your wonderful performance. ತಣ್ಣನೆ ಗಾಳಿ, ಹಕ್ಕಿಗಳ ಕಲರವ, ಮಳೆಯ ಚಿಟಿಪಿಟಿ ಸದ್ದು, ಕಿಟಕಿಯ ಪಕ್ಕ ಕುಳಿತು ಹೊರಗಿನ ಪ್ರಪಂಚವನ್ನು ಸವಿಯುತ್ತಿದ್ದರೆ ಆಹಾ, ಮನಸ್ಸಿಗೆ ಅದೇನೋ ಖುಷಿ. ಈ ಖುಷಿಯನ್ನು ನಿಮ್ಮ ಮುಖದಲ್ಲಿ ಮೂಡಿಸಲು ನಮ್ಮ ಪುಟ್ಟ ಪುಟಾಣಿಗಳಿಗೆ ಅದೇನೋ ಖುಷಿ. ಹನಿಗಳ ಜೊತೆ ಆಡುತ್ತಾ ಗುಬ್ಬಿಗಳ ಭಾಷೆಯನ್ನು ಕಲಿಯಲು ಕಾತುರದಿಂದ ಕಾಯುತ್ತಿರುವ ನಮ್ಮ ಪುಟಾಣಿಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಇದೀಗ ನಿಮ್ಮ ಮುಂದೆ ಕಣ್ಣಿಗೆ ಹಬ್ಬ ನೀಡಲು ಬರುತ್ತಿದ್ದಾರೆ LKGಯ ಪುಟ್ಟ ಪುಟಾಣಿಗಳು. ಬಾಚಿ ಕುಡಿಯೋ ಆಸೆ, ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ, ಮುಗಿಲ ಕಂಪಲಿ ಒಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ ಹನಿ ಹನಿ ಬನ್ನಿ ನಿನ್ನ ಬಾಚಿ ಕುಡಿಯೋ ಆಸೆ, ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಯೋ ಆಸೆ. ಬಗೆ ಬಗೆ ಬಣ್ಣ ಬಳಿಯೋಕೆ ಆಸೆಯು, ಗಗನವು ಭೂಮಿಯ ಚುಂಬಿಸು ಕಾಣ ನೋಡೋಕೆ ಆಸೆಯು, ಎಲೆ ತಂಗಾಳಿ ನಿನ್ನ ಜೋಕಾಲಿ ಹಣಿದು ನಾಡಲಿ, ಹನಿ ಹನಿ ಬನ್ನಿ ನಿನ್ನ ಬಾಚಿ ಕುಡಿಯೋ ಆಸೆ, ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಸೋ ಆಸೆ.
ಬಾಚಿ ಕುಡಿಯೋ ಆಸೆ. ಚಿಲಿಪಿಲಿ ಹಕ್ಕಿಯೇ ನಿನ್ನ ಭಾಷೆ ಕಲಿಯೋ ಆಸೆ. ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ. ಹನಿ ಹನಿ ಬನ್ನಿ ನಿನ್ನ ಬಾಚಿ ಕುಡಿಯೋ ಆಸೆ. ಥ್ಯಾಂಕ್ ಯು. ನಮ್ಮ ದೇಶದ ಬೆನ್ನೆಲುಬು ರೈತ. ಈ ರೈತ ಮಣ್ಣಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತಾನೆ. ನಮ್ಮ ನಾಡನ್ನು ಹಚ್ಚ ಹಸಿರಾಗಿಸಿ ಎಲ್ಲರ ಹಸಿವನ್ನು ನೀಗಿಸುವುದೇ ಇವನ ಕನಸು. ಎಲೆಗಳಲ್ಲೂ ನೆಲೆಸಿರುವ ಹಸಿರು, ಎದೆಯಲ್ಲೂ ಕಳಿತಿರುವ ಉಸಿರು. ಬದುಕಿನ ಬಣ್ಣವಾಗಿ ಕಣ್ತುಂಬಿಸಲು ವೇದಿಕೆ ಮೇಲೆ ಬರುತ್ತಿದ್ದಾರೆ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು. ಶ್ರೀ ಗಜಾನನ ವಿದ್ಯಾಸಂಸ್ಥೆಗಳು ಹನುಮಗಿರೀಶ್ವರ ಮಂಗಿಲ ಬಂದಿರುವಂತಹ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾಭಿಮಾನಿಗಳಿಗೂ ಸ್ವಾಗತ ಬಯಸ್ತಾ ನಮ್ಮ ಈ ವಾರ್ಷಿಕೋತ್ಸವ ಸಮಾರಂಭದ ಲೈವ್ ಪ್ರೋಗ್ರಾಮನ್ನು ಸುದ್ದಿ ನ್ಯೂಸ್ ಚಾನೆಲ್ನಲ್ಲಿ ಈಗ ಬಿತ್ತರಿಸಲಾಗುತ್ತಿದೆ. ಈಗಾಗಲೇ ಪೋಷಕರಿಗೆ ಅದರ ಲಿಂಕ್ಗಳನ್ನು ಕಳಿಸಲಾಗಿದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಲಿಂಕ್ಗಳನ್ನು ಫಾರ್ವರ್ಡ್ ಮಾಡಿ ನಮ್ಮ ಈ ಮಕ್ಕಳ ಪ್ರೋತ್ಸಾಹದೊಂದಿಗೆ ವಿದ್ಯಾಸಂಸ್ಥೆಗೆ ಕೂಡ ಒಂದು ನಿಮ್ಮ ಕೊಡುಗೆ ಇರಲಿ ಅಂತ ಹೇಳಿಕೊಂಡು ಹೊಂದಿಸ್ತಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ, ಎಲ್ಲರ ಹೃದಯದಲ್ಲಿ ಹರಳುತ್ತ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು, ಎದೆ ಎದೆಯಲ್ಲೂ ಕಲೆತಿರೋ ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳೆಲ್ಲುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವಿನೆಲ್ಲುಂಟು.
ನೀರರುಸಿರಾಗಿ ಈ ನಮ್ಮ ಭೂಮಿ ಮೇಲೆ ಬೀಸೋ ಕಾರಣ ಪ್ರೀತಿನೇ. ನೀರು ಜೀವ ಜಲವಾಗಿ ಈ ಎಲ್ಲ ಜೀವ ಜಾಲ ಕಾಯೋ ಕಾರಣ ಪ್ರೀತಿನೇ. ಬಾಳೊಂದು ಹುಡುಕಾಟ ಅಂದಾಗ ನಾವೆಲ್ಲ ನಿತ್ಯಾನು ಹುಡುಕೋದು ಪ್ರೀತಿನೇ. ಪ್ರತಿ ಹೃದಯದ ಹೊಲದಿ ಬೆಳೆಯುವ ಪೈರು, ಹರಿಯುವ ನದಿಯ ತವಕದ ಜೋರು, ಅಡವಿಯ ನಡುವಿನ ಕಲರವ ಈ ಪ್ರೀತಿ. ಆರು ಋತುಗಳು ಪ್ರೀತಿಯ ಬೇರೆ ಬೇರೆ ಮಜಲುಗಳು. ಪ್ರೀತಿನೇ ಇಲ್ಲದೆ ಹೋದರೆ ಪ್ರಕೃತಿ ಇನ್ನಿಲ್ಲಿ. ಆ ಏಳು ಸ್ವರಗಳು ಪ್ರೀತಿಯ ತುಡಿತ ಮಿಡಿತ ತವಕಗಳು. ಪ್ರೀತಿನೇ ಇಲ್ಲದೆ ಹೋದರೆ ಸಂಗೀತ ಎಲ್ಲಿ. ಸಾಗರದ ಅಲೆಗೂದಣಿವು ಪರ್ವತಕ್ಕೂ ಬೀಳೋ ಭಯವು. ಮಳೆಯ ಹಂಗು ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿಯಂಗಳವುದಂಗಾಗಿ ಬೆವರಿರೋ ಸೂಚನೆ. ಸಾಗರದ ಅಲೆಗೂದನ್ನು ಬೆಂಕಿ ಮಳೆಗೆ ಬಂದ ಮೇಲೆ ಹೇಗೆ ತಾನೆ ಕಾಣಬೇಕು ನಗು. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ. ಎಲ್ಲರ ಹೃದಯದಲ್ಲಿ ಮರಳುತ್ತ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು, ಎದೆ ಎದೆಯಲ್ಲೂ ಕಲಿತಿರೋ ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೃಷ್ಟಿಕರ್ತ, ಪುನರುತ್ಪಾದಕ ಮತ್ತು ದುಷ್ಟ ವಿನಾಶ ಎಂಬ ಹೆಸರಿನಿಂದ ಕರೆಯಲ್ಪಡುವ ಶಿವನನ್ನು ಹುಡುಕಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪುಟಾಣಿಗಳು. ನಮ್ಮ ಪದ್ಯ ಯಾವುದು ಪುಟ್ಟ? ಕಾಣದಂತೆ ಮಾಯವಾದನು. ಓ, ಅದುವಾ ನಿಮ್ಮ ಪದ್ಯ?
ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ಹೈ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಅಗಸ್ತ್ಯ ಕೃಷ್ಣ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಳಸುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವಿಚಿಗಳ ಮುನ್ನ ಕಟ್ಟುವೆವು ನಾವು ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು ಎಂಬ ಕವಿ ಗೋಪಾಲಕೃಷ್ಣ ಅಡಿಗರ ಮಾತಿನಂತೆ ಈ ಭೂಮಿಯ ಮೇಲೆ ಅದ್ಭುತ ನಾಡನ್ನು ಕಟ್ಟಿರೋ ನಮ್ಮ ಹಿರಿಯರು ಹಾಗೂ ಕಟ್ಟಲು ಮೂಲ ಪ್ರೇರಣೆಯಾದ ನವರಾತ್ರಿಯ ಹಬ್ಬದ ಸಂಭ್ರಮವನ್ನು ತಮ್ಮೆದುರು ಪ್ರದರ್ಶನ ಮಾಡಲು ಬರುತ್ತಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು. ಈಗ ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೇ ಕೋಟೆ, ಈ ಕೋಟೆಗೆ ನೀನೆ ಕಾಯಿನ್. ಈ ಪರ್ಫಾರ್ಮೆನ್ಸ್ ತಮ್ಮೆದುರು.
ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಭೂಮಿ, ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ದುರ್ಗ, ಈ ದುರ್ಗಕ್ಕೆ ನೀನೆ ತಾಯಿ. ಅಕ್ಕರೆಯ ಹಾಡ ತಂದಳು ದುರ್ಗೆ, ದಿಕ್ 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 ತೈ, ದಿಕ್ 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 ತೈ ಉಚ್ಚಂಗವ್ವ, ದಿಕ್ ದಿಕ್ ತೈ, ದಿಕ್ 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 ತೈ, ದಿಕ್ 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 ತೈ ಏಕನಾಥಿ, ದಿಕ್ ದಿಕ್ ತೈ. ಅಮ್ಮನ ಕರೆಯಿಂದ ನಾಡು, ಈ ನಾಡಿನ ಕರೆಯಿಂದ ನುಡಿಯು, ಈ ನುಡಿಯ ಕರೆಯಿಂದ ಅರಿವು, ಈ ಅರಿವಿನ ಕರೆಯಿಂದ ಶಿವನು, ಆ ಶಿವನು ತಂದ ಅಕ್ಕರೆಯ ಬಲವೆ ಕಂಡ್ಯ ಗೆಳೆತನ, ಈ ಗೆಳೆಯರಿದ್ದ ಅಕ್ಕರೆಯ ಬಲವೆ ಕಂಡ್ಯ ಜೀವನ, ಈ ಜೀವನಕ್ಕೆ ನಲ್ಮೆಯ ಸಂಗಾತಿ, ದಿಕ್ ಥೈ ಥೈ ಈ ಸಂಗಾತಿಗೆ ಸಂಪಿಗೆ ಹೂವಂತೆ, ದಿಕ್ 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 ಥೈ ಭೂಮಿ, ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಚಂಗವ್ವ ದಿಕ್ ದಿಕ್ ಥೈ, ದಿಕ್ 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 ಥೈ, ದಿಕ್ 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 ಥೈ ಏಕನಾಥಿ, ದಿಕ್ ದಿಕ್ ಥೈ. ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಭೂಮಿ, ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ನವರಾತ್ರಿ ಅಕ್ಕರೆಯ ಹಾಡ ತಂದಳು ದುರ್ಗೆ, ಉಚ್ಚಂಗವ್ವ ದಿಕ್ ದಿಕ್ ಥೈ, ದಿಕ್ 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 ಥೈ, ದಿಕ್ 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 ಥೈ ಏಕನಾಥಿ. Wow, what a beautiful performance. A patriotic song is an emotion and you must not embarrass an audition with it or they will hate your guts. ನಮ್ಮೆಲ್ಲರಿಗೂ ವಿವಿಧ ಹಾಡುಗಳ ಮೂಲಕ ದೇಶಭಕ್ತಿಯನ್ನು ಮೂಡಿಸಲು ಬರುತ್ತಿದ್ದಾರೆ ಬಿಂದ್ಯಾ ಆ್ಯಂಡ್ ಟೀಮ್. Dear parents and my dear students, today afternoon our students are going to perform Tulu Samajika Kiru Nataka Aale Namma Kutumbadaale. Please stay on and enjoy.
अफसोस नहीं जो तेरे लिए सौ दर्द सहे, महफूज रहे तेरी आन सदा, चाहे जान मेरी ये रहे न रहे। ये मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा, जिस्मों से निकल के खून कहे। तेरी मिट्टी मैं मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। ओ ओ ओ भारत हमको जान से प्यारा है, सबसे न्यारा गुलिस्ता हमारा है। सदियों से भारत भूमि दुनिया की शान है, भारत माँ की रक्षा में जीवन कुर्बान है। भारत हमको जान से प्यारा है, सबसे न्यारा गुलिस्ता हमारा है। दिल दिया है जान भी देंगे, है वतन तेरे लिए। हर करम अपना करेंगे, हर करम अपना करेंगे, है वतन तेरे लिए। रम पवम पवम रम पवम पवम रम पवम पवम रम पवम पवम, आजा आजा जिंद शामी आने की तले, आजा जरे वाले नीले आसमान की तले। जय हो जय हो। चक दे हो चक दे इंडिया, चक दे हो चक दे इंडिया। वंदे मातरम वंदे मातरम वंदे मातरम वंदे मातरम, सुजलम सुफलम मलयज शीतलम सस्य श्यामलम, मातरम वंदे मातरम वंदे मातरम वंदे मातरम वंदे मातरम वंदे मातरम। सारे जहान से अच्छा हिंदुस्ता हमारा हमारा, सारे जहान से अच्छा, सारे जहान से अच्छा। Hey Sanika, what's your favorite fruit? My favorite fruit is watermelon. My favorite fruit is mango. Fruits make you strong. Enjoy the fruity side of life. Let's welcome our Jump Fruit Stars. I'm an apple. I'm an apple. I'm an apple. I'm an apple.
I'm a mango. I'm ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಕೃತಿಯ ಬೆಚ್ಚನೆಯ ಮಡಿಲಲ್ಲಿ ತಣ್ಣನೆ ಬೀಸುವ ತಂಗಾಳಿ, ಮೋಡಗಳ ನರ್ತನ ಓಟ, ಆಗಸದಲ್ಲಿ ರಾರಾಜಿಸುವ ಚಂದಿರ, ತಾರೆಗಳ ಮಿನುಗುವಿಕೆ ಇವೆಲ್ಲವೂ ಸೃಷ್ಟಿಕರ್ತನ ಕೊಡುಗೆಯೇ ಸರಿ. ಪುಟಾಣಿಗಳ ಮನಸ್ಸಿಗೆ ಮುದ ನೀಡುವ ಬೆಳ್ಳಿ ಚುಕ್ಕಿಗಳು ನಕ್ಷತ್ರದ ಪುಂಜದ ಜೊತೆ ಅದೃಷ್ಟವನ್ನು ಹುಡುಕುವ ತವಕ. ಕೈಗೆಟಕದ ಹಿಮಾಲಯದ ಶಿಖರವನ್ನು ಮುಟ್ಟುವ ಹಂಬಲ. ಯಾವುದೇ ಅಂಜಿಕೆ ಆತಂಕಗಳಿಲ್ಲದೆ ಭದ್ರ ಬುನಾದಿಯನ್ನು ಹಿಡಿದು ತೊಟ್ಟ ರೆಕ್ಕೆಗಳನ್ನು ತೊಟ್ಟ ಹಕ್ಕಿಗಳಂತೆ ಈ ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಿ ರಂಜಿಸಲಿದ್ದಾರೆ ನಮ್ಮ 1ನೇ ತರಗತಿಯ ಪುಟಾಣಿಗಳು. ಧನ್ಯವಾದಗಳು. ಬೆಳ್ಳಿ ಚುಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಿಂದ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಿಂದ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ.
ಕಡಲಿನಿಂದ ಮುತ್ತ ತೆಗೆಯೋಣ, ಹಿಮಾಲಯದ ತುದಿಗಿರಿಸೋಣ. ಭೂಮಿ ತಾಯಿಗೆ ಸೀರೆಯುಡಿಸುವ, ಬಾನಿನ ನೆತ್ತಿಗೆ ತಿಲಕವ ಇರಿಸುವ, ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನ್ನು ಕೊಡುವ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೆರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಸೂರ್ಯವಂಶದ ಕೀರ್ತಿಯು ನೀ, ಯುವಕರೆಲ್ಲರಿಗೂ ಸ್ಫೂರ್ತಿಯು ನೀ. ಕೈ ಕೆಸರಾಗದೆ ಬಾಯ್ ಮೊಸರಾಗದೆ, ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ, ಸಿರಿ ಸುಖ ನಗು ಇದೆ ಬಾಳ ಪಯಣದಲ್ಲಿ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಯುಷ್. ನನ್ನ ಹೆಸರು ಅವ್ಯುಕ್ತ್. ಹಾಯ್ ಅವ್ಯುಕ್ತ್, ಹೇಗಿದ್ಯಾ? ಹೆಲೋ, ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಕೂಡ ಚೆನ್ನಾಗಿದ್ದೇನೆ. ಏ ಅವ್ಯುಕ್ತ್, ನೀನ್ ಕಿನ್ನರಿಯ ಬಗ್ಗೆ ಹಾಡು ಕೇಳಿದ್ದೀಯಾ? ಇಲ್ಲ, ನಾನು ಕೇಳಲಿಲ್ಲ. ಹೌದಾ? ಹಾಗಾದರೆ ಜನಪದ ಪ್ರೇಮ ಗೀತೆಗಳಲ್ಲಿ ಲೋಲು ಕಿನ್ನರಿ ನುಡಿಸುವ ಕಿನ್ನರಿ ಜೋಗ್ಯ ಚೆಲುವು ಮತ್ತು ಕಿನ್ನರಿ ರಚನೆಯ ಚಿತ್ರಣವನ್ನು ವರ್ಣಿಸುವ ಚೆಲುವಯ್ಯ ಚೆಲುವ ಎಂಬ ಹಾಡಿಗೆ ನೃತ್ಯ ಮಾಡೋಣವೇ? ಮಾಡೋಣ ಮಾಡೋಣ, ನಾನು ರೆಡಿ. ಹೌದಾ? ಈ ನೃತ್ಯವನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದಾರೆ 2ನೇ ತರಗತಿಯ ನನ್ನ ಗೆಳೆಯ ಗೆಳತಿಯರು. ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ.
ಮ್ಯಾಗಲ್ ಜಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ನಮ್ಮ ಕೇರಿ ಬಂದರೀಗ ಕರಿಯ ಕಂಬ್ಳಿ ಗದ್ಗೆ ನೋಡಿ ತಂದು ಕೊಡುವೆನ್ ಗಂಧದಿಳಿಯವ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಗಂಧನಾದ್ರೂ ಪೂಸಿಕೊಳ್ಳಿ ವೀಳ್ಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದಮ್ಮಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಆಗದೋನೆ ಭೋಗದೋನೆ ನಾಗರ ನಡು ಕಟ್ಟಿದೋನೆ ಕೋಗಿಲಂಗೆ ಕೂಗುತ್ತೀಯಲ್ಲೋ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ನನ್ನ ನಿನ್ನ ಮನೆಯ ಮುಂದೆ ಸಣ್ಣದೊಂದು ಬೇವಿನ ಮರ ಸಂಜೆ ಮುಂಜಾನೆ ಬಂದು ಹೋಗಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಎತ್ತಿಗಂತ ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಊರಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. Thank you for your wonderful performance. Yato hasta tato drishti, yato drishti tato manaha, yato mana tato bhava, yato bhava tato rasa. Where the hands are, the eyes follows. Where the eyes are, the mind follows. Where the mind goes, the expression follows. Where there is expression, Navarasa is evoked. ಇದೀಗ ನಿಮ್ಮ ಮುಂದೆ ಕುಮಾರಿ ಸನ್ನಿಧಿ ಅವರಿಂದ ಭರತನಾಟ್ಯ.
ಎಲ್ಲರಿಗೂ ನಮಸ್ಕಾರ. ನಾನು ಮಾನ್ಯ. ಮರಗಿಡಗಳು ನಮಗೆ ಏನೆಲ್ಲ ಕೊಡುತ್ತವೆ? ಮರಗಿಡಗಳು ನಮಗೆ ಹಣ್ಣು, ಹೂ, ಗಾಳಿ ಎಲ್ಲವನ್ನೂ ಕೊಡುತ್ತದೆ. ಮರಗಿಡಗಳು ನಮಗೆ ಎಲ್ಲವನ್ನೂ ಕೊಡುತ್ತವೆ, ಆದರೆ ನಾವು ಅದನ್ನು ಅನುಕೂಲಕ್ಕಾಗಿ ನಾಶಪಡಿಸುತ್ತಿದ್ದೇವೆ. ಇದರಿಂದ ನಾವು ವಿನಾಶಕ್ಕೆ ಕಾರಣವಾಗುತ್ತಿದ್ದೇವೆ. ಹೌದು, ಇವರ ಕುರಿತಾಗಿ ಒಂದು ಪರಿಸರ ಗೀತೆಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 4ನೇ ತರಗತಿಯ ಪುಟಾಣಿಗಳು. ಎಲ್ಲರೂ ನೋಡಿ ಸಂತೋಷ ಪಡಿರಿ. ಕೊಡಲಿ ಹಿಡಿದು ನಿಷ್ಕರುಣಿಯಂತೆ ಕೆಂದಳಿರನ್ನು ತೊಟ್ಟ ರೆಂಬೆ ಕೊಂಬೆಗಳನ್ನು ಕಡಿದು ಬರೀ ಬಡ್ಡೆಯಾಗಿಸಬೇಡ. ನಿನಗೆ ಹೂ, ಹಣ್ಣು, ನೆರಳು, ಗಾಳಿಯನ್ನಿತ್ತು ಸಂರಕ್ಷಿಸಿದ್ದಕ್ಕಾಗಿ ನೀನು ಕೊಡುತ್ತಿರುವ ಉಡುಗೊರೆ ಇದೇ ಏನು? ಈ ಹಸಿರು ಸಿರಿಯನ್ನು ಕಟುಕನಂತೆ ಒಂದೇ ಹೊಡೆತದಲ್ಲಿ ನೆಲಕ್ಕೆ ಉರುಳಿಸಬೇಡ. ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆದು ಭವ್ಯ ಸೌಂದರ್ಯವನ್ನು ಹಾಳುಗೆಡುವಲು ಹೊರಟರೆ ನಿನಗೆ ವಿನಾಶ ಕಟ್ಟಿಟ್ಟ ಬುತ್ತಿ. ಎಳೆಯ ಮಕ್ಕಳಂತಿರುವ ಆ ಮರಗಳ ಕೈಕಾಲುಗಳನ್ನು ಕತ್ತರಿಸಬೇಡ. ನಿನ್ನ ಉದ್ಧಾರಕ್ಕೆ ಬಂದ ವರ ಈ ಮರ, ಇದನ್ನು ಮರೆಯದಿರು.
ಸೊಗಸು ನೀ ಪಡೆದು ಹಸಿರಿನಿಂದ ತೆನೆ ಅನ್ನದ ದವಸ ಧಾನ್ಯ ನೀ ಮರೆಯಲೇನೋ ಚಂದ ಕೊಡಲಿಗೇನೋ ಮನವೇ ಇಲ್ಲ ಕೊಡಲಿಗೇನೋ ಮನವೇ ಇಲ್ಲ ನೀನು ಮನುಷ್ಯನಹುದೇ ಅರಿವು ಇದ್ದು ಅವಿವೇಕವೇ ಇದ ದೇವ ಮೆಚ್ಚಬಹುದೇ ಇದ ದೇವ ಮೆಚ್ಚಬಹುದೇ ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಉಪಕಾರಕ್ಕೆ ನೀ ದ್ರೋಹವೆಸಗಿ ಸಾಧಿಸುವೆ ಏನು ಉಪಕಾರಕ್ಕೆ ನೀ ದ್ರೋಹವೆಸಗಿ ಸಾಧಿಸುವೆ ಏನು ಸ್ವಾರ್ಥ ಪಥದ ದುರಾಸೆಯು ಬಿಡಬಹುದೇ ನಿನ್ನನು ಬಿಡಬಹುದೇ ನಿನ್ನನು ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಕಣ್ತಣಿಸುವ ಕಂಗೊಳಿಸುವ ಹೂ ಹಸಿರಿನ ದೈವವ ಕಣ್ತಣಿಸುವ ಕಂಗೊಳಿಸುವ ಹೂ ಹಸಿರಿನ ದೈವವ ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಹಾಯ್ ಸನಿಹಾ. ಹಾಯ್ ಆದ್ಯ. ಅಲ್ಲಿ ನೋಡು ಮಳೆ ಬರೋ ತರ ಇದೆ. ಹೌದಲ್ವಾ? ನಿಂಗೆ ಮಳೆ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಮಳೆಯಲ್ಲಿ 2 ಸ್ಟೆಪ್ ಹಾಕೋಣ. ಹೋಗೋಣ. जुल्फों से बांध लिए बादल सीने पे से उड़ने लगा
का बोसा है, मीठा है कोसा है, बारिश का बोसा है, कोसा है कोसा है, बारिश का बोसा है। जल 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 बहता चल। Thank you for your wonderful performance. As we have gathered here today, we are reminded of the countless sacrifices, sleepless nights, and endless prayers that have shaped us into who we are today. Now, it's our turn to celebrate the people who have made it all possible. Please join us in welcoming our parents as they perform beautiful heartfelt song straight from their hearts to ours. ವಂದಿಪೆ ಶ್ರೀ ಗಣನಾಥನೇ ಮಂದರತೆರ ಮಂದಹಾಸವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ
महागणपते परमदयाघन महागणपते परमदयाघन शंभो नंदन करेवेनु ना शंभो नंदन ಕರೆವೆನು ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಗಜಮುಖದವನೇ ಗಣಗಳಿಗೊಡೆಯ ಮೊದಲ ಪೂಜೆಯನು ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಶಾಲಾ ಚಟುವಟಿಕೆಗಳಲ್ಲಿ ಒಂದಾಗಿದೆ ಸಂಗೀತ ತರಗತಿ. ಇದೀಗ ಗುರುಗಳಾದ ಕೆ ರಾಮಕೃಷ್ಣ ಇವರ ಶಿಷ್ಯವೃಂದದವರಿಂದ ಸಂಗೀತ ಕಾರ್ಯಕ್ರಮ. ಶಿವನಂದನ ಬಾಲಗಜಾನನ ಹೇ ಶಿವನಂದನ ಬಾಲಗಜಾನನ ಸಿಂಧುರವದನ ಗಜಾನನ ಸಿದ್ಧಿವಿನಾಯಕ ಬಾಲಗಜಾನನ ಸಿಂಧುರವದನ ಗಜಾನನ 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 ರಕ್ಕ ಬಿಂದಿಗೆ ನಾನಿರಿಗೋಗುತ್ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆ
ಗೋವಿಂದ ಎಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದ ಎಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಆ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ. ಆವವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ. ಆವವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ. ತಾರಕ್ಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ಕೊಳಲನುದುತ ಬಂದ ಗೋಪಿಯ ಕಂದ. ಕೊಳಲನುದುದು ಬಲು ಚಂದ. ಕೊಳಲನುದುತ ಬಂದ ಗೋಪಿಯ ಕಂದ. ಕೊಳಲನುದುದು ಬಲು ಚಂದ. ಕೊಳಲನುದುತ ಬಂದ. ಆ ವಸುದೇವನ ಕಂದ ದೇವಕಿ ಬಸಿರೊಳು ಬಂದ. ಆ ವಸುದೇವನ ಕಂದ ದೇವಕಿ ಬಸಿರೊಳು ಬಂದ. ಮಾವ ಕಂಸನ ಕೊಂದ ಭಾವಜನಯ್ಯ ಮುಕುಂದ. ಮಾವ ಕಂಸನ ಕೊಂದ ಭಾವಜನಯ್ಯ ಮುಕುಂದ. ಕೊಳ್ಳಲನುದುತ ಬಂದ ಗೋಪಿಯ ಕಂದ. ಕೊಳ್ಳಲನುದುದು ಬಲು ಚಂದ. ಕೊಳ್ಳಲನುದುತ ಬಂದ. ಮುಂದೆ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು. ಮುಂದೆ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು. ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ. ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ. ಕೊಳ್ಳಲನುದುತ ಬಂದ ಗೋಪಿಯ ಕಂದ. ಕೊಳ್ಳಲನುದುದು ಬಲು ಚಂದ. ಕೊಳ್ಳಲನುದುತ ಬಂದ. ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ. ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ. ಧರಳೆಯರೊಳಗೂಡಿ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ. ಧರಳೆಯರೊಳಗೂಡಿ ಹರಿ ಕುಣಿದ. ಅರಳೆಲೆ ಬಿಂದುಳಿ ಬಾಪುರಿ ಅಂದುಗೆ. ಅರಳೆಲೆ ಬಿಂದುಳಿ ಬಾಪುರಿ ಚಂದದಿ ನಲಿಯುತ ಹರಿ ಕುಣಿದ. ಹರಿ ಕುಣಿದ ನಮ್ಮ
ಹರಿ ಕುಣಿದ. ಪುಟ್ಟ ಬಟ್ಟೆಯ ಗಟ್ಟಿ ದೀಟ ಕಾಂಚಿಯ ಧಾಮ ದೀಟ ಮಲ್ಲರ ಗಂಡ ಹರಿ ಕುಣಿದ. ಪುಟ್ಟ ಬಟ್ಟೆಯ ಗಟ್ಟಿ ದೀಟ ಕಾಂಚಿಯ ಧಾಮ ದೀಟ ಮಲ್ಲರ ಗಂಡ ಹರಿ ಕುಣಿದ. ಪರಮ ಭಾಗವತರ ಕೇಳಿಯೋಳಾಡುತ್ತ ಪರಮ ಭಾಗವತರ ಕೇಳಿಯೋಳಾಡುತ್ತ ಪುರಂದರ ವಿಠಲ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ಹರಿ ಕುಣಿದ. ಎಲ್ಲರಿಗೂ ನಮಸ್ಕಾರ. ನಾನು ಮಾನ್ಯ. ನಾನು ಆಯಿಷಾ. ನಾನೊಂದು ಹಾಯ್ ಆಯಿಷಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ಯಾ? ನಾನು ಕೂಡ ಚೆನ್ನಾಗಿದ್ದೇನೆ. ನಾನೊಂದು ಹಾಡು ಹೇಳ್ತೇನೆ, ಗುರುತಿಸ್ಬೋದಾ? ಗುರುತಿಸ್ತೇನೆ. ಇವನೇ ನೋಡು ಅನ್ನದಾತ, ಹೊಲದಿ ದುಡಿವನೋ, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವರು. ಆಯಿಷಾ, ನೀನು ಹಾಡನ್ನು ಕೇಳಿದ್ಯಾ? ಕೇಳಿದ್ದೇನೆ. ಹಾಗಾದರೆ ನಮ್ಮ ಅನ್ನದಾತ ಯಾರು ಗೊತ್ತಾ? ನಮ್ಮ ಅನ್ನದಾತ ರೈತ. ಹೌದು, ನಮ್ಮ ಅನ್ನದಾತ ರೈತ. ಆತನ ಇಂದಿನ ನೈಜ ಜೀವನದ ಕುರಿತು ಒಂದು ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು. ಎಲ್ಲರೂ ನೋಡಿ ಆನಂದಿಸಿರಿ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು. ನಮ್ಮ ಸಂತೋಷ, ನಮ್ಮ ನಂದ, ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರಮೆಯ ಜನುಮದಿನ.
ಹನಿಗಳ ಪ್ರತಿಫಲವೇ ಧವಸದ ರಾಶಿಯು. ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು. ತೆನೆ ತೆನೆ ಹಿಡಿ ಹಿಡಿ, ಕೊನೆ ಕೊನೆ ಕಡಿ ಕಡಿ, ತಮಟೆಯ ಹೊಡಿ ಹೊಡಿ, ಚಿಂತೆ ಎಲ್ಲ ಸುಡಿ ಸುಡಿ, ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಅಪ್ಪ ಅಪ್ಪ, ಎಷ್ಟೊಂದು ಮಳೆ ಬರ್ತಿದೆ, ಮನೆ ಎಲ್ಲಾ ಕಡೆ ಸೋರ್ತಿದೆ. ಸುಮ್ನಿರು ಮಗಳೇ, ಈ ವರ್ಷ ತುಂಬಾ ಚೆನ್ನಾಗಿ ಫಸಲು ಬಂದಿದೆ. ನಾವು ಕೂಡ ಒಂದು ಹೊಸ ಮನೆ ಕಟ್ಟೋಣ. ಧೋಣಿ ನದಿಯ ಅವಾಂತರಕ್ಕೆ ದೇವರ ಹಿಪ್ಪರಿಗೆ ತತ್ತರ ಪ್ರವಾಹಕ್ಕೆ ಕೊಚ್ಚಿ ಹೋಯಿತು ಅಪಾರ ಬೆಳೆ. ಲಕ್ಷಾಂತರ ಮೌಲ್ಯದ ಫಸಲು ನೀರ್ಪಾಲು. ಉತ್ತು ಬಿತ್ತು ರೈತ ನೀನು, ದೇಶ ಸಲಹು ತಂದೆ ನೀನು. ಉತ್ತು ಬಿತ್ತು ರೈತ ನೀನು, ದೇಶ ಸಲಹು ತಂದೆ ನೀನು. ಹೇ ಅನ್ನದಾತನೇ, ಬೆವರ ಸುರಿಸಿ ದುಡಿವೆ ನೀನು, ರಕ್ತ ಬಸಿದು ಮಡಿವೆ ನೀನು. ಓ ದೇಶ ಶಕ್ತನೇ, ನಿನಗೋಳ ಕೇಳೋರ್ಯಾರು, ನಿನನುವ ನೀಗೋರ್ಯಾರು. ಓ ಶಿವನೇ ಧನಿ ಕೇಳದೆ, ಓ ಹರಿಯೇ ದಯಬಾರದೆ. ಬೇಡ ಮರು ಜನ್ಮ ರೈತನಾಗೋ ಕರ್ಮ, ಸಾಕಿ ಮಣ್ಣಿನ ಋಣ. ಸಾಕಿ ಮಣ್ಣಿನ ಋಣ. ನನ್ನ ಹೆಸರು ಸ್ವಸ್ತಿಕಾ. ನನ್ನ ಹೆಸರು ಹಿತೈಷಿ. ನಾವಿಬ್ಬರು 1ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವಿವತ್ತು ಬಾಕ್ಯಾರ್ಡ್ ಕನ್ನಡ ಡ್ಯಾನ್ಸ್ ಮಾಡುತ್ತಿದ್ದೇವೆ. ನೀವು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ.
ಬಿದಿ ಗುಮಿಸೊಂದು ಕಮ್ಮೆನ ಪಸಿರಂದು ಊರೊರ್ಮೆ ಜನನ ಗುಮಿಸೊಂದು ಕಮ್ಮೆನ ಪಸಿರಂದು ಊರೊರ್ಮೆ ಜನನ Thank you. Music has the power to uplift, inspire, and bring us closer together. Today, our parents will treat us by a Shishinala Sharifa song that will touch our hearts and lift our spirits. Please welcome them as they share their talent. ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಒಳ್ಳು ವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳು ವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ 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 ಗೋವಿಂದ ಗುರುವಿನ ಪಾದ ಗುರುವಿನ ಪಾದ ಗೋವಿಂದ 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 ಗುರುವಿನ ಪಾದ ನನೆ ನುಂಗಿತ್ತ ತಂಗಿ ಕೊಡಗನ 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 ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ
ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಥ್ಯಾಂಕ್ ಯು. ಹಾಯ್ ಅಜ್ಜ. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಜಾನಪದ ಹಾಡುಗಳು ನಮ್ಮ ರಾಗ ತಾಳ ಭಾವಗಳಿಂದ ನಮ್ಮ ಮನವನ್ನು ಸುರೆಗೊಳ್ಳುತ್ತದೆ. ಸಮುದ್ರದ ಆಳವನ್ನು ನೋಡಲು ಹೋಗುವುದು, ಜಾನಪದ ಸಾಹಿತ್ಯದ ಅಂತರಾಳವನ್ನು ತಿಳಿಯಲು ಯತ್ನಿಸುವುದು ಎರಡಕ್ಕೂ ಶ್ರಮ ಸಾಧ್ಯ ಕೆಲಸವೇ. ಜಾನಪದ ಗೀತೆಗಳನ್ನು ಸೃಷ್ಟಿಸಿದ್ದು ಯಾರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಿರಿನುಡಿಗಳು. ಸಿಂಧೂರ, ನೀನು ಜನಪದ ಶೈಲಿಯಲ್ಲಿ ಮಗ್ಗಿ ಹಾಡು ಹೇಳುತ್ತೀಯಂತೆ? ಹೇಳುತ್ತೇನೆ. ಹಾಗಾದರೆ ನಾನು ಒಂದು ಸಾಂಗ್ ಹೇಳುತ್ತೇನೆ. ಅದನ್ನು ನೀನು ಮಗ್ಗಿ ಸಾಂಗ್ನಲ್ಲಿ ಹೇಳುತ್ತೀಯಾ? ಹೇಳುತ್ತೇನೆ. ಚೆನ್ನಪ್ಪ ಚೆನ್ನೇಗೌಡ ಕುಂಬಾರ ಮಾಡಿದೆ ಕೊಡನವ್ವ, ಎರಡೊಂದ್ಲಿ ಎರಡಾಯ್ತಾ ನೋಡು, ಎರಡೆರಡ್ಲಿ ನಾಲ್ಕ, ಎರಡ್ ಮೂರ್ಲಿ ಆರ ನೋಡು, ಎರಡ್ ನಾಲ್ಕ್ಲಿ ಎಂಟ, ಎರಡೈದ್ಲಿ ಹತ್ತಾಯ್ತಾ ನೋಡು, ಎರಡಾರ್ಲನ್ನೆರಡ, ಎರಡೇಳ ಹದ್ನಾಕ ನೋಡು, ಎರಡೆಂಟ್ಲ ಹದ್ನಾರ, ಎರಡಂಬೋತ್ಲಿ ಹದಿನೆಂಟ ನೋಡು, ಎರಡತ್ಲಿ 20, ಎರಡೊಂದ್ಲಿ ಎರಡ ನೋಡು, ಎರಡೆರಡ್ಲಿ 4. ಬಹಳ ಚೆನ್ನಾಗಿ ಹಾಡಿದ್ದೀಯ. ವೀಕ್ಷಕರೇ, ಇದೀಗ ಈ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಗೆಳತಿಯರು.
ಹರಿ ಓಂ. ರಾಣಿ ಹಬ್ಬಕ್ಕ ಕೋಟಿ ಚೆನ್ನಯೇ ಅಗೊಳಿ ಮಂಜನ್ನೆ ಪುಟ್ಟಿನ ತುಳುನಾಡು ಪಾಪನು ಕರ್ದದು ಪುಣ್ಯನು ಕೊರ್ಪುನ ತೋಡುದ ತುದಿಕುಲು ಪರಿಪುನ ಪುಣ್ಯದ ನಾಡು ಪಡ್ಡಾಯಿ ಕಡಲು ಮೂಡಾಯಿ ಗಡಿಮುಟ್ಟದ ನಾಡು ನಮ್ಮ ತುಳುನಾಡು. ಬಡಕಾಯಿ ಬಾರುಕೂರುದ ಆ ಕಡೆರ್ದು ತೆನ್ಕಾಯಿ ಚಂದ್ರಗಿರಿ ಪುಡೆಮುಟ್ಟ ಮೂಡಾಯಿ ಗಟ್ಟದ ಕಡೆರ್ದು ಪಡ್ಡಾಯಿ ಕಡಲ ಬರಿಮುಟ್ಟ ಪಸರ್ದುಂಡು ತುಳು ಅಪ್ಪೆನ ಜಾಗೆ. ಪಚ್ಚೆ ತುತ್ತೈದದ ಸಿರಿ ಸಿಂಗಾರುಡು ಜನಪದ ಸಂಸ್ಕೃತಿದ ಕೊಂಡಿ ಬೆನ್ನಿ ಸಾಗೊಲಿದ ಪೊರ್ಲ ಪೊದಿಕೆಡು ಕಲೆದಿಂಜಿದು ಪೇರು ಉರ್ಕರುಂಡು ಕಡಲಪ್ಪೆನ ಬಂಜಿದಡಿಗು ಒಂಜಿ ಪುಂಡಿ ಮಣ್ಣು ತುಳು ಅಪ್ಪೆಗು ಸೇರಿಗೆ ಆಂಡು ಕುಡುವರಿ ಬಿತ್ತದು ಮೈಬೆಗರು ಬಚ್ಚೆಲೆದಂತೆ ಬೆಂದಿನ ಬೆನ್ನಿತಾಯನ ಒಟ್ಟುಗು ತುಳು ಸಂಸ್ಕೃತಿ ತೆಗುಲೊಂದು ಬತ್ತುಂಡು. ಈ ತುಳುನಾಡು ಇಲ್ಲ ಬಾಕಿಲಿಗು ಬತ್ತಿನ ಬಿನ್ನೆರೆಗು ದೇವೇರ್ನ ಲೆಕ್ಕ ತೂವೊಂದು ಕಾರುಗು ಚೆಂಬುಡು ನೀರು ಕೊರ್ದು ಹಸರು ತಗ್ಗಾಯರೆ ಬೆಲ್ಲ ನೀರು ಬಚ್ಚಿರೆ ಬಜ್ಜೆ ಕೊರ್ದು ಎದುಕೊನ್ನವು ನಮ್ಮ ತುಳುವನಾಡದ ಸಂಸ್ಕೃತಿ. ಈ ತುಳುವನಾಡದ ಸಂಸ್ಕೃತಿ ಲೋಕ ಮಾನಾದಿಗೆನು ಪುಗರ್ತೆನುದೆ ತೊಂದಿನವು ಸಂಪುಲ್ಲ ಜಾಗೆ ಒಯ್ಪುಲ್ಲ ಸೀಮೆ ನಾಗ ನಡೆತ ಸರ್ಪಜಿಡೆದ ಪಂಚವರ್ಣದ ಪುಂಚದ ಮಣ್ಣುಡು ದೈವ ದೇವರನ ಕಲೆ ಕಾರಣಿಕದ ಶಕ್ತಿದ ಕಲ ಉಂಡು ಭಕ್ತಿದ ನೆಲೆ ಉಂಡು. ನಂಗ್ ಕಲ್ಪಾಂಡ ಪಾಟೊನು ತೆರಿಲೇ ಬೊಲ್ಪಾಂಡ ಬಾನೊಡು ತೂಲೇ ನಂಗ್ ಕಲ್ಪಾಂಡ ಪಾಟೊನು ತೆರಿಲೇ ಉಡಲದ ಜಾಲಡು ಜ್ಞಾನ ಬೊಲ್ಪು ಮೂಡುಂಡು ಉಡಲದ ಜಾಲಡು ಜ್ಞಾನ ಬೊಲ್ಪು ಮೂಡುಂಡು ಕತ್ತಾಲೆ ಬಿರಪಾರಡು ಬಾನು ಕೆಂಪೇರಿಡು ಭೂಮಿ ರಂಗಾತಡು ಬಾನು ಕೆಂಪೇರಿಡು ಭೂಮಿ ರಂಗಾತಡು. ಒಂದು ತುಳುವ ಮಣ್ಣಡು ಪುಟ್ಟಿ ಬಾಲೆದ ಮಲ್ಮೆದ ಪೊಲಬು ಪೊರ್ಲು ಏ ಪೊರ್ಲು ಈ ನಮ್ಮ ತುಳುವ ನಾಡದ ಕಮ್ಮೆನ ಪೊರ್ಲು ಪಂಡಿಲೆಕ್ಕ ನಮ್ಮ ತುಳುವ ನಾಡದ ಜೋಕುಲೆನ ಪೊರ್ಲು ಬದುಕದ ತಿರ್ಲಿ ಏರುಗು ತಿಕ್ಕು ಪಲ್ಲೆ ಪುಟ್ಟಿ ಬಾಲೆನು ತನ್ನ ಕಾಡು ಜೆಪ್ಪಾದು ಮಾನಾಯಿನ ಅಜ್ಜಿ ಮೋಕಿಡು ಜೋಕಿಡು ತಾಂಕಿನ ಅಪ್ಪೆ ಲೋಕದಗೇನು ತೇರಿಪಾಯರ ಪುಗ್ಗೆಲೆಡುದು ಕುಲ್ಲಾದು ಊರು ತೋಜಾಯಿ ಅಮ್ಮೇರು ಪೊರ್ಲ ತಿರಿಪಾರ ಮರ್ಗಿಲೇನ ನಿಕ್ಕುಲೇನ ದುಂಬುದಿ ಒಂದುಲ್ಲ ಏತೊಂಜಿ ಪೊರ್ಲು ನಮ್ಮ ತುಳುನಾಡು. ಥ್ಯಾಂಕ್ ಯು. ಬಾಲೆ ನಿನ್ನ ಮೊನೆ ತೋದೆ ಚಂದ ಮಾಮೆ ಪಕ್ಕೆಯಾದ ಪಾರೊಂದೊಲ್ಲೆ ಮುದ್ದು ನಿನ್ನ ಸೆಲೆ ತೋದೆ ಸಂಪು ಗಾಳಿಯಾದ ಯಾನ ತೇಳೊಂದೊಲ್ಲೆ ಕಿನ್ಯ ಪಚ್ಚನದಿ ಒಂದು ಕಿನ್ನಿ ಮೆಲ್ಲನೆ ಮಾಲೊಂದು
ಹೆಜ್ಜೆದೀಲಿ ಬರವೋ ಸರವೋ ಕಲ್ತೊಂದು ಕುದುರೆ ಮಲ್ಪೊಡಿ ಪುಟ್ಟಿನ ಊರದ ಸುತ್ತನಗ ಪೆರ್ಮೆಯ ಒಡಿ ತುಳುವ ನಾಡದ ಬೋಡುಗೆನೆ ತುಳುವ ನಾಡದ ಬೋಡುಗೆನೆ ಇರಾಲೆ ಬಾಲೆ ನಂದಲನೆ ಬಾಲೆ ನಿನ್ನ ಮೋನೆ ತೋರೆ ಚಂದ ಮಾಮೆ ಪಕ್ಕೆಯಾದ ಪಾರೊಂದುಲೆ ಮುದ್ದು ನಿನ್ನ ಸೆಲೆ ತೋರೆ ಸಂಪು ಗಾಳಿಯಾದ ಯಾನ ತೇಲೊಂದುಲ್ಲೆ ಕಿನ್ಯ ಪಜ್ಜಿನ ಜೀಯೊಂದು ಕಿನ್ನಿ ಮೆಲ್ಲನೆ ಮಾಲೊಂದು ಕಿನ್ಯ ಪಜ್ಜಿನ ಜೀಯೊಂದು ಕಿನ್ನಿ ಮೆಲ್ಲನೆ ಮಾಲೊಂದು ತಿಳ್ತೊಂದು ಬೆಪ್ಪಿನ ದೇವರೆ ಕಿನ್ನಿಗೆ ದಿಟ್ಟಿ ಊರಂದ ಲೋಟಿದ ದೊಪ್ಪನ ದೋಪಿನ ಅಚ್ಚಿನ ತಾಟಿಗಾರಂದ ಬಾಲೆ ನಿನ್ನ ಮೋನೆ ತೋರೆ ಚಂದ ಮಾಮೆ ಪಕ್ಕೆಯಾದ ಪಾರೊಂದುಲ್ಲೆ ಓ ಮುತ್ತು ನಿನ್ನ ಸೆಲೆ ತೋರೆ ಸಂಪು ಗಾಳಿಯಾದ ಯಾನ ತೇಲೊಂದು ಬಿಸು ಬತ್ತುಂಡು ಪಂಡ ತುಳುವೆರ್ನ ಹೊಸ ವರ್ಷ ಶುರುವಾಯಿಲೆಕ್ಕನೆ ತುಳುನಾಡು ಕಣಿದೀಪುನ ಪೊರ್ಲುನು ತೂಕ ಬಲೆ ಶುದ್ಧಾಚಾರ ಮಲ್ತಿ ಬೊಕ್ಕ ನಂದ ದೀಪಾದಿ ಓಡಕ್ಕ ಶುದ್ಧಾಚಾರ ಮಲ್ತಿ ಬೊಕ್ಕ ನಂದ ದೀಪಾದಿ ಓಡಕ್ಕ ತುಳುನಾಡ ಬುಲೆ ಪರ್ಬನೆ ಹೊಸ ವರುಷ ಸಿರಿ ಗಣಪತಿ ಬಿಸು ಪರ್ಬನೆ ತುಳುನಾಡ ಬುಲೆ ಪರ್ಬನೆ ಹೊಸ ವರುಷ ಸಿರಿ ಗಣಪತಿ ಬಿಸು ಪರ್ಬನೆ ಭೂಮಿ ದೇವಿ ಕೊರ್ತಿ ಫಲನು ಕಂತ ದಿಲೆ ಸ್ವಾಮಿ ಸುತ್ತ ಭೂಮಿ ದೇವಿ ಕೊರ್ತಿ ಫಲನು ಕಂತ ದಿಲೆ ಸ್ವಾಮಿ ಸುತ್ತ ತುಳುನಾಡ ಬುಲೆ ಪರ್ಬನೆ ಹೊಸ ವರುಷ ಸಿರಿ ಗಣಪತಿ ಬಿಸು ಪರ್ಬನೆ ತುಳುನಾಡ ಬುಲೆ ಪರ್ಬನೆ ಹೊಸ ವರುಷ ಸಿರಿ ಗಣಪತಿ ಬಿಸು ಪರ್ಬನೆ ಪಗ್ಗು ಕರಿತು ಬರ್ಪುಣವೇ ಬೇಸ ತಿಂಗೊಳ್ಟು ಬರ್ಪುಣೆ ತುಳುವೆರೆನ ಪತ್ತನಾಜೆ ತಂಬಿಲ ಈ ಪತ್ತನಾಜೆ ತಂಬಿಲತ ಪೊರ್ಲುತ ಪರಿತಿರಿನು ನಿಕ್ಲೆ ಎದುರು ದೀವೊಂದುಲ್ಲ
ಆಟಿ ಪನ್ನಗ ನೆನಪಾಪುನ ಒಂಜಿ ಪಾತರ ಆಟಿದ ದೊಂಬುಗು ಆನೆದ ಬೆರಿಲಾ ಪುಡವುಗೆ ಆಟಿದ ಬರ್ಸಗ ಪುಚ್ಚದ ಪುನಲಪಿದ ದಿಯರ ಬಲ್ಲಿ ಪನ್ಪಿನ ಪಾತರದೊಟ್ಟುಗು ನೆನಪಾಪುನವು ಆಟಿ ಕಳಂಜೆ ಆಟು ತಿಂಗಳೋಡು ಸೀಕ ಸಂಕಟ ಬರಿಯರ ಬಲ್ಲಿ ಪಂದು ಮಾರಿ ಕಳೆಯರ ಬೋಡಾದ ಭೂಮಿಗೆ ಜತ್ತದು ಬತ್ತು ಮಾರಿ ಕಳಪುನವು ತುಳುವೆರ್ನ ನಂಬಿಕೆ. ಆಡೊಂದು ಬತ್ತುಂಡು ಆಟಿ ನಾಡೊಂದು ಮಲ್ತುಂಡು ಲೂಟಿ ಮಾರಿ ಬೀರಿ ದಿಂಜಿ ಅಸುರ ದಿಗಿಲು ಬೆರ್ಮೆರೆ ಕಾಪುಲೆ ತುಳುವೆರೆ ಉಸುಲು ಕಳ್ಳಂಜೆ ಬತ್ತೇನಾ ಬೆರ್ಮೆ ಕುಮಾರೇ ವೈದಿ ಮಾರಿನು ತಟ್ಟಂದು ಪಾರಾವೇರೆ ಅಮ್ಮೇರು ಬೆರ್ಮೇರು ಮಗಳಿಯಪ್ಪೆ ಮಾಯಾಂತರ ಸುಮಗೆಂದು ಮದಿಬು ಬಣ್ಪೆ ಮಾಯಾಂತರ ಸುಮಗೆಂದು ಮದಿಬು ಬಣ್ಪೆ ಓ ಆಟಿ ಕಳ್ಳಂಜೆ ಬತ್ತೇನಾ ಬೆರ್ಮೆ ಕುಮಾರೇ ವೈದಿ ಮಾರಿನು ತಟ್ಟಂದು ಪಾರಾವೇರೆ ಪಟ್ಟೋ ಸೊಂಟೋಡು ತಾರೆ ಸಿರಿತ ತುತ್ತೈತೋ ಕೈಟು ಪಣೆ ತತ್ರ ಕೆಕ್ಕಿಲುಡು ಕೆಪುಲ ಮುಂಡೋಡು ನಾಮ ಮೋನೆಡು ಅರ್ಧಾಲ ಕಳ್ಳಂಜೆ ಬತ್ತೇನಾ ಬೆರ್ಮೆ ಕುಮಾರೇ ವೈದಿ ಮಾರಿನು ತಟ್ಟಂದು ಪಾರಾವೇರೆ ಅಮ್ಮೇರು ಬೆರ್ಮೇರು ಮಗಳಿಯಪ್ಪೆ ಮಾಯಾಂತರ ಸುಮಗೆಂದು ಮದಿಬು ಪನ್ಪೆ ಮಾಯಾಂತರ ಸುಮಗೆಂದು ಮದಿಬು ಪನ್ಪೆ ಬತ್ತಿನ ಆಟಿ ಕಳಂಜನೆ ಬಜ್ಜಿ ಕೈಟಿ ಕಡುಪುಡ ಒಂದೇ ಅರಿ ತಾರಾಯಿ ಕುರ್ದು ಕಡಪುಣ್ಣ ನಮ್ಮ ಸಂಸ್ಕೃತಿ. ಸೋನೆಡ್ದು ಬೊಕ್ಕ ತುಳುವೆರೆಗು ಎಡ್ಡೆ ದಿನಕೊಲು ಐಟು ತುಳುವೆರನ ಮದಿಮೆದ ದೊಂಪದ ಅಡಿಟ್ಟೆ ನಡಪಿನ ಒಂಜಾತು ಕ್ರಮಕೊಲು ನಿಶ್ಚಯಡ್ದು ಪೊನ್ನು ಬೊಚ್ಚಿದ ಕೊರಪಿನ ಮುಟ್ಟ ನಡಪಿ ಮನ್ನದ ಕಮ್ಮೆನದ ಸೂತ್ರಳು ಮದರಂಗಿ ಮತ್ಮೆ ತಮ್ಮನಂದು ನಡಪಿ ಲೇಸದ ಗೌಜಿಲು ಇನಿಕಿಲ ಆಯತಪ್ಪ ಅಂದೆ ಪಾಡಿ ಪಾಯೋಡೆ ನಡತೊಂದು ಬರಂದುಂಡು ಈ ಪೊರ್ಲ ಲೇಸದ ಐಸಿರಿ ನಿಕುಲನ ದೊಂಬು. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕಡಲದ ಕರೆ ಬರಿಟು ಮಡಲದ ದೊಂಪ
పదడిటు మది మీద అయిత సింగారో పాడలే సేసే నికులు పడ్డాయి గంగేడు పేరో కులి ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಮಂಜಾನ ಮದ್ರಂಗಿ ಐತೋಡು ಬತ್ತಾಲ ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಡೆ ಕವಿತೆನ ಪನ್ಪಾಲೆ ಮಂಜಾನ ಮದ್ರಂಗಿ ಐತೋಡು ಬತ್ತಾಲ ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಡೆ ಕವಿತೆನ ಪನ್ಪಾಲೆ ಮುಡಿಟು ನಿಲಿಕೆ ಪೂಜಲ್ಲಿ ಸಿಂಗಾರೋ ದುಡಿಟು ತೆಲಿಕೆ ಸಂಪಿಗೆ ಐಸಿರೋ ಬ್ಯಾಂಡ್ ವಾದ್ಯ ಕೊಂಬು ಕಲಸ ಪೂರ ಭಾರಿ ಜೋರುಯೇ ಜನಜಾತ್ರೆ ಒರ್ಮೆ ಸೇರಿದಾಂಡು ಜಾಲು ನಿಲಿಕೆಯೇ ಕಣ್ಣರತ್ತೆ ತಕ್ಕ 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 ಪಂಡು ನಾಡುಂದುಂಡು ಮದಿಮಾಯ ಉಂಡು ಇಂದು ಆರೇ ನಿನ್ನ ಗುರಿಕಾರೇ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಅಪ್ಪಿನ ರೂಪೋಡು ಮಾಮಿನ ತೂವೋಡು ಪಾಡಾಡ ಕಣ್ಣೀರು ಓ பொண்ணால வச்சிது ஆனாக ஒப்பாலே தற்கொலை பன்னீரு ಬಿನ್ನೆರು ಬನ್ನಗ ಪನ್ನೀರು ತಳಿಪುಲೆ ದಾರೆದ ಪೊರ್ತುಗು ಬೆಡಿ ಮರ್ದು ಪುಡಪುಲೆ ಪುರದೊಂಪೊಡಿತ್ತಿ ಪೊದ್ವೆರೆಗ್ ಕಲಸ ಮುಟ್ಟಾಲೆ ನನ್ನ ಘಳಿಗೆ ಆಂಡು ಆಂಡು ಪೊಣ್ಣೆ ಮಾಲೆ ಪಗಪುಲೆ ಮದ್ಮೆ ಪಂಡಿ ಕೂಡ್ಲೆ ಬೊಚ್ಚಿ ಪಂಡಿ ಬಾಲೆ ಮೆನ್ಕೊಂದುಂಡು ನಾಚಿಗೇಡು ದಾನೆ ಮೋನೆ ಪಾಡುಲೆ ಸೇಸೆ ನಿಕುಲು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಬಂಜಿಗೆ ಪಾರ್ತು ಮಾಪು ಮಾಂತದು ತಿದ್ದುದು ತೀರ್ತು ಕೈಪತ್ತು ನಡೆಪಾಲೆ ಇಡೆಮುಟ್ಟ ಅಪ್ಪೆ ಇಲ್ಲದ ನಂದಾದೀಪ ಬೆಲಗಾಯಿನ ಈ ಪೊಣ್ಣು ಬಾಲೆ ನನ್ನ ಕಂಡನಿ ಇಲ್ಲಲ್ಲ ನಂದಾದೀಪ ಬೆಲಗಾಡು ಆ ಇಲ್ಲಗ್ಲ ಅದೃಷ್ಟ ಲಕ್ಷ್ಮಿ ಆವಡು ಪಂಡದು ಎಂಕ್ಲ ನಮ್ಮಿನ ಸತ್ಯಲಡು ಸುಗಿತೊಂದು ಈ ಪೊಣ್ಣು ಬಾಲೆನು ನಿಕ್ಲೆನ ಮಟ್ಟೆಲುಗು ಪಾಡೊಂದುಲ್ಲ. ಸೋನಡ್ದು ಬುಕ್ಕ ಬರ್ಪುನ ತಿಂಗೊಲು ನಿರ್ನಾಲ ಕಾಡ ನೀರಿದ ಕಲೆಂಕಡು ಬತ್ತಿನ ಬೊಲ್ಲದ ಮಲಂಪುಡು ಕಡಲ ಪನಿದಿಂಜಿ ನೀರಿಗು ಅಲಂಕೊಂದು ಬಾನ ಭೂಮಿದ ನಡುಟು ಆದಿ ಮೂಲದ ಅಪ್ಪೆ ಏಳುಗುಡಿ ಮಹಾಮಾಯಿನ ಅಲ್ಮದ ಗಾಳಿ ಬೀಜಿನ ನಮ್ಮ ತುಳುನಾಡು ಕನ್ಯಾ ತಿಂಗೊಳು ಮಾಲಾ ಪಕ್ಷ ಕರಿದು ಬರ್ಪಿನ ಅಮಾಸೆಗು ಮಾರ್ನಮಿ ಪರ್ಬದ ಗಮ್ಮತ್ತು ಮಾರ್ನವಿದ ಆದಿನೊಟ್ಟು ಮಂಗಳಾದೇವಿನ ನಡೆಟ್ಟು ಆನಿದೋ ಕಾಲುಡು ಒಂಜಿ ಬಾಲೆಗ್ ಕಾರು ಪಜ್ಜೆ ಬರಂದೆ ನಡಪ್ಯರಾವಂದೆ ಆ ಪೊರ್ತುಡು ಅಪ್ಪೆ ಪನ್ಪಲು ಎನ್ನ ಬಾಲೆಗ್ ಕಾರು ಸರಿ ಅಂಡ ಕರತ್ತಡಿದ ಕರಿ ಪೂಜಿದು ಮಣ್ಣ ಬಣ್ಣ ಚಿಟ್ಟೆ ಪಾಡ್ದು ತಾಸು ಬೊಟ್ಟುದು ಪಜ್ಜೆ ದೀದು ನಲಿಪಾವೆ ಪನ್ನಗ ಕಲ್ಲಗುಂಡಿದ ಉಲಾಯಿ ತೆಲಿತೊಂದು ಬೇಜರದ ಕಣನೀರು ಮಾಜಾವುನ ಪೊರ್ತು ಇತ್ತುಂಡು
ಅಂಚ ಮಾರ್ನೆ ಮಿಡು ಪಿಲಿತ್ತ ವೇಷಗು ಬಾರಿ ಮರ್ಯಾದಿ ಗ್ಯಾಸ್ ಲೈಟ್ದ ಬೊಲ್ಪುಗು ಪಿಲಿ ರಂಗು ಒಯ್ತದು ಮನದಾನಿ ತಾಸೆ ಡೋಲುದ ಒಟ್ಟಿಗೆ 4 ಪಜ್ಜದೀತು ಕಪ್ಪು ಪಿಲಿಲ ಇಲ್ಲ ಇಲ್ಲಗ ಪಿಲಿಗೊಬ್ಬೊಂದು ಪೋವಂದಿತ್ತೆರು ಇಂದು ನಮ್ಮ ತುಳುವೇರು ಕೊಂಡಾಡನ ಲೋಕ ಪೆರ್ಮೆದ ಮಾರ್ನೆಮಿ.
ತಿಂಗೋಲ್ದ ರಾಜ್ಯದ ಪೊರ್ತುಡು ಚೆನ್ನು ಮನ್ಪಿನ ಪೊಂಜೋನ ವೇಷ ಪಡೆದು ಇಲ್ಲ ಇಲ್ಲಗು ಪೋಪುನವೇ ಚೆನ್ನು ನಲಿಕೆ ಚೆನ್ನುಗು ಅರಂಬುಲು ಇರುಂಬುಲು ಪನ್ಪಿನ ಮಗಲು ಆಲೆನ ತಾಂಕ್ಯರ ಬೋಡಾದು ಸುಗ್ಗಿದ ತಿಂಗೋಲಡು ಮಾಯಾದು ಮಾಯ್ದ ತಿಂಗೋಲ್ದ ಮುಟ್ಟ ಪದ್ರಾಡ ದಿನ ನಲಿಪ್ಯರ ಪೋಪುನವೇ ಈ ಚೆನ್ನು ನಲಿಕೆದ ವಿಶೇಷ. ತುಳುವ ಮಣ್ಣದ ಕೆಸರದ ಕಮ್ಮೆನನ್ನು ಲೋಕೋರ್ಮೆ ಪಸರಾದು ಉಂತಾಯಿ ಕಂಬುಲ ಅವೊಂಜಿ ಕಾಲ ಗಿರ್ದೊಲೆನ ಪಂತೊಲು ಮಾಂತ್ರ ಅತ್ತಂತೆ ಜನಪದ ಪುದೆತ ಪರಿತಿರಿನಿ ಒರಿಪಾಯಿ ಜನಪದ ಕೊಂಡಿಯಾತ್ ಕಂಬುಲ ನನ ದುಂಬುಲ ಪಂಡಿತು ಮುಂದುವರೆಯೊಂದುಂಡು.
ಅದು ನಮ್ಮ ಸಂಸ್ಕೃತಿ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡದ ಎರ್ಕುಲು ಅಂಚನೆ ಮಾಳ ಆನಂದ್ ನೀಲಾಶೇಖರ್ ಶೆಟ್ಟರ್ನ ರಡ್ಡನ್ನ ಮಡದ ಎರ್ಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಪುಣ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಲ್ಪ ಒಂಚೂರು ಬಿಡಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯಾರೋ ರೈತರ ಬೆವರಲಿ ಜೋಡಿಕೋಣ ಓಟದ್ದೇ ಕಾರುವಾರು ಇಲ್ಲಿ ಗೆದ್ದೋನೆ ಸರ್ದಾರ ಹೌದು ಗುರು. ನಮ್ಮ ಊರುದ ನಮ್ಮ ಮಣ್ಣಿನ ನಮ್ಮ ಕಂಬುಲ ನನ್ನ ತುಂಬುಲ ನಮ್ಮ ಓಕೆದ ನಮ್ಮ ಬೆನ್ನೆದ ನಮ್ಮ ಕಂಬುಲ ನನ್ನ ತುಂಬುಲ. ಈ ಕಂಬುಲಡ್ ಗೆಲ್ತನ ಗೋಣೆ ದಶಕ್ ಉಂಬೆರೆಣ. ದ್ವಿತೀಯ ಸ್ಥಾನ ಪಡೆಯಿನ ಗೋಣೆ ಅಶ್ವಿತ್ ಉಂಬೆರೆಣ. ಧನ್ಯವಾದಗಳು. ಪರಶುರಾಮನ ಸೃಷ್ಟಿದ ಧರ್ಮ ಭೂಮಿಡು ಧರ್ಮ ಜಾರಿದು ಅಧರ್ಮ ಜಿಂಜಿನಂಚಿನ ಪೊರ್ತುಡು ಅಪ್ಪೆ ಆದಿ ಮಾಯೆ ಪ್ರತಿಯೊಂಜಿ ಊರುಗ್ಲ ಮಾರಿ ಮೈಲಿಗೆ ಕೋರ ಕೋಟಲೆ ಮಬ್ಬು ಬಿಳಂಗಾರ ಗೋನರ ಸಾವು ಪಂಪಿನಂಚಿನ ರೋಗದ ಬೀಜಲೆಯನ್ನು ಬಿತ್ತುವೆರು. ಆ ಪೊರ್ತುಡು ಶ್ರೀಕೃಷ್ಣ ಪರಮಾತ್ಮೆಯ ಕೊರ ಗಜ್ಜನ ವೇಷಡು ಬತ್ತದು ಊರುದ ಕಟ್ಟಿಯೊಂಜಿ ಜತ್ತಿ ಇಲ್ಲು ಬಾಕಿಲಿಗೆ ಪೋದು ಅಲ್ಪ ಕೊರ್ಪಿನ ದಾನನ್ನು ಸ್ವೀಕಾರ ಮಲ್ತದು ಊರುಗು ಬತ್ತಿನ ಮಾರಿನ ದೂರ ಮಲ್ಪೇರು. ಒಂದು ನಮ್ಮ ಉಡುಪಿ ಜಿಲ್ಲೆ ಉಪ್ಪುನಂಚಿನ ಮೂಲ ಸಂಪ್ರದಾಯದ ಕುಣಿತ ಕಂಗಿಲು ಕುಣಿತ ಉನ್ನೇನು ಮಾಯಿದ ಪುಣ್ಯಮೆದ ಸಂದರ್ಭಡು ಇತ್ತೆಗ್ಲ ಸಂಪ್ರದಾಯಬದ್ಧವಾದ ಆಚರಣೆ ಮಲ್ಪುನಂಚಿನ ಮೂಲ ಸಂಪ್ರದಾಯದ ಕುಣಿತ ಕಂಗಿಲು ಕುಣಿತ.
ಮಾಯಿಡೆ ಪತ್ತುಂಡವು ಮಾಯಿದ ಪುನ್ನಾಮ ಮಾಯಿದ ಪುನ್ನವೆಂದಿ ತಂಗಿಲೋ ಬತ್ತುಂಡಿ ಕಂಗೂಲೂದ ಇನ ಇಂದು ಪಡದೆ ನುದಡ ಓಡೆತ್ತು ಇನಿ ಮುಟ್ಟ ಇಡನಾಡುದ ಎಡ್ಡೆಟ್ಟ ಗಿಡತಿನ ಅವು ದೇವೇರು ಕೋನುತ್ತೇರಿ ಪಾರಾನ ಪಾರಿಪಾಗಿಡ ಯಾನೋರಿ ಕೋನೋದನ ಕಂಗೀಲೋ 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 ಬತ್ತುಂಡೆ ಮಾಯಿದ ಪುನ್ನವೆಂದು ಕಂಗೀಲೋ ಬತ್ತುಂಡೆ ಹೋ 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 ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂಕಲ್ಲ ತುಳುನಾಡು ಮೊಗದ ತುಳುನಾಡು ಜಿಂಗುಲು ಹೋಗಿ ಮಲ್ಪುನ ಜಾಡ ಸಾರ ಜನ್ಮಗಳ ಒಂದು ಜಾಡ ದುರ್ಗದೇವಿಯ ನೆಲೆಯಿದೆ ಉಡುಪಿ ಕೃಷ್ಣನ ನಗುವಿದೆ ವಿವಿಧ ಕಲೆಗಳ ಕಳೆಯಿದೆ ಶುದ್ಧ ಸಂಸ್ಕೃತಿ ಒಲವಿದೆ ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ ತುಳುನಾಡು ನಮ್ಮ ತುಳುನಾಡು ಎಂಕಲ್ಲ ತುಳುನಾಡು ಸದರಿ ಮಗರಿ ಸಗಿರಿ ಸನಿಪಾ ಸದರಿ
கடலுக்கு பரசுராமி குடரிதக்கெரோ துளுநாடின் சிருஷ்டி மல்தேர்ந்து பண்பெரோ ಕಡಲಿಗೆ ಪರಶುರಾಮೆ ಕುಡರಿದಕ್ಕೆರೋ ತುಳುನಾಡನು ಸೃಷ್ಟಿ ಮಲ್ತೆರುಂದು ಪಂಪೆರೋ ಈ ಮಣ್ಣ ಗುರ್ಕಾರೆ ನಾಗಬೆರ್ಮೆರೋ ಈ ಮಣ್ಣ ಗುರ್ಕಾರೆ ನಾಗಬೆರ್ಮೆರೋ ಬೆರಿಸಾಯಗು ಸಾರಾಸಕ್ತಿಲ್ ಜತ್ ಬತ್ತೆರೋ ಬೆರಿಸಾಯಗು ಸಾರಾಸಕ್ತಿಲ್ ಜತ್ ಬತ್ತೆರೋ கடலுக்கு பரசுராமி குடரிதக்கெரோ துளுநாடின் சிருஷ்டி மல்தேர்ந்து பண்பெரோ ನಾಗನಿಲಕ್ ನ್ಯಾಯಾಲಯ ಧರ್ಮಸ್ಥಳ ದೇವಾಲಯ ಅತ್ತೂರು ಸುಬ್ರಹ್ಮಣ್ಯ ಉಳ್ಳಾಲ ಪುಣ್ಯ ಮಣ್ಣು ತುಳುನಾಡ ಕೂಡು ಕಟ್ಟು ದೈವ ದೇವರೇ ಬಲ ತೊಟ್ಟು ತುಳುನಾಡ ಕೂಡು ಕಟ್ಟು ದೈವ ದೇವರೇ ಬಲ ತೊಟ್ಟು ಭೂತಾಳ ಪಾಂಡ್ಯವೀರೆ ಅಳಿಯ ಕಟ್ಟು ಸೂತ್ರಧಾರೆ ಭೂತಾಳ ಪಾಂಡ್ಯವೀರೆ ಅಳಿಯ ಕಟ್ಟು ಸೂತ್ರಧಾರೆ ಪಂಚವರ್ಣ ಮಣ್ಣ ದೈವ ಕೋಲ ತಂಬಿಲ ಈ ಮಣ್ಣ ಗುರುಕಾರಗ್ ನಾಗಮಂಡಲ ಅರಮನೆ ಮಠಬೂಡು ಗುತ್ತು ಬರ್ಕೆಲು ದೈವ ದೇವರ ಕೊಡಿ ಅಡಿಟು ಮಾತ ಸರ್ಕೆಲು ದೈವ ದೇವರ ಕೊಡಿ ಅಡಿಟು ಮಾತ ಸರ್ಕೆಲು ಮಾಯಂದಾಲ್ ಮಾಲ್ದಿ ಅಪ್ಪೆ ಸಿರಿದೇವಿ ಭೈದರಿ ಕಾನದ ಕಾಟದೇರು ಅಗೋಳಿದ ಮಂಜಣ್ಣೇರು ಜೀವನೊಡು ವೈರಾಗ್ಯ ತ್ಯಾಗ ಮತ್ತು ಸುಖ ಭೋಗ್ಯ ಜೀವನೊಡು ವೈರಾಗ್ಯ ತ್ಯಾಗ ಮತ್ತು ಸುಖ ಭೋಗ್ಯ ದೇವರೆ ನುರಿತೊಂಡ್ರೆ ಬೋದು ಕಾವು ಬಲಿಯ ದೇವರಾದು ಕಾಂತ ಬಾರೆ ಬೂದ ಬಾರೆ ಕೋಟಿ ಚೆನೆಯರೋ ದೇವ ಪೂಂಜ ತುಳುವ ಕೃಷ್ಣ ದೇವರಾಯರು ಕುಮಾರಧಾರ ನೇತ್ರಾವತಿ ಮುಲ್ಪ ಸಂಗಮ ತುಳುನಾಡ ಗೋಕರ್ಣ ಉಪಾರಿ ಸರಿಸಮ ತುಳುನಾಡ ಗೋಕರ್ಣ ಉಪಾರಿ ಸರಿಸಮ ಕೊಟ್ಟು ದೆಮ್ಮೆರೆ ದುನಿಪು ದೊಟ್ಟು ಕೇನಿಲಾತಲ ಕೇನೋಡಪ್ಪ ಅಂಗ ಆಸದ ನುಪ್ಪು ಕೊರ್ಪಿನ ಪೊರ್ಲ ಗಂಟದ ದೆಂಕಿ ದಾಟದ ಈ ತುಳುವ ನಾಡದ ಮಣ್ಣಡು ಎರ್ಮೆ ದೆತ್ತು ಪತ್ತಿನ ತುಳುವ ಪಾರ್ದನ ನಿಕ್ಕಾನಗ ನಿಕ್ಲು ಮರತ್ತಾರ ನೆನಪುಡನ್ನ ನೆನಪೊಡಕ್ಕ ಈ ತುಳುವ ನಾಡು ಪೊರ್ಲು ಬೆರೆತಿನೇನು ನಿಕ್ಲು ಮರತ್ತಾರ ಪೊರ್ತು ನಂದೆಡು ಮೋನೆಗು ಉರಿಯುವರ್ದಲ ಪಾಡ್ನಾಗ ಆ ಗಲಿಗೆಡು ದೈವ ಉಟ್ಟು ಬಲಕೆ ನೀತಿ ರೀತಿ ಕಲತೇನೇನು ಸಣ್ಣ ತಾಂಗು ತರ್ಕದ ಕಂಠ ಸಿರಿಡು ಪಿದಡುನ ವೀರ ಸಂದಿನ ಇನಿಕ್ಕಾನಗ ನಿಕ್ಲು ಮರತ್ತಾರ ಬಲೆತ್ತಿನೇನು ನಿಕ್ಲು ಮರತ್ತಾರ ತೂಂಗು ತೊಟ್ಟಿಲು ಜತ್ತು ಬಲ್ಪನಗ ಅಪ್ಪೆ ಒಯ್ತೊಂದು ಪೋಯಿನ ಸತ್ಯದ ಸಿರಿನಾಗನ ನಿದ್ರೆ ಬರಂದೆ ಬೊಲ್ಪಾನಗ ಅಮ್ಮೇರ್ನ ಜಕ್ಕೆಲ್ ಕೇನ ಬ್ರಹ್ಮ ಬೈದೇರ್ನ ರಾಗ ಇನಿಕ್ಕಾನಗ ಮರತ್ತಾರ ನೆನಪೊಡನ್ನ ನೆನಪೊಡಕ್ಕ ಈ ತುಳುವ ನಾಡದ ಪುಟ್ಟು ಬರೆತಿನೇನು ಮರತ್ತಾರ ಕರೆತ್ತ ಕಂಡಡು ಪೊರಿ ಕಟ್ಟನಾಗ ಬೊಟ್ಟುದು ದೇರ್ನಗ ಕಂಡ ಒರ್ಪಾಡಿ ಬೊಲ್ಪುಡ್ದು ಇರ್ಲಾನ ಕಲಂಕ ನೀರು ಮಲಂಕ ತಲಂಕ ಆವಂದಿಪ್ಪುನಗ ಬೆನ್ನಿದಾಯನ ಬಾಯಿಡು ಬತ್ತಿನ ಉಡಲ್ದ ಸಂದಿನ ಇನಿಕ್ಕಾನಗ ನಿಕ್ಲು ಮರತ್ತಾರ ನೆನಪೊಡನ್ನ ನೆನಪೊಡಕ್ಕ ಈ ತುಳುವ ನಾಡದ ಪೊರ್ಲುನು ನೆನಪೊಡು ತುಳು ನಿನ್ನ ನಾಡಿ ತುಳು ಪೊರ್ಲ ಬಾಡಿ ಈ ಕುಂತಿದ ನಾಡಿ ಅವು ಎಡದಾಂತಿನ ಗರೋಡಿ ಇಂಗ್ಲೀಷ್ ಹಿಂದಿ ಉರ್ದು ಮಲಯಾಳ ತಮಿಳು ತೆಲುಗು ಒವ್ವಾ ಭಾಷೆಯನ್ನು ಕಲ್ತದು ಒಡೇ ಪೋಪಿನ ಮರಪಡ ನಿನ್ನ ಅಪ್ಪೆ ಜಾವ ಎಂದಿಗೂ ಮರಪಡ ತುಳು ವರಿಪು ಬಾಲೆ ತುಳು ಕಲ್ಪು ಬಾಲೆ ಮಾತೆರ್ಲ ಪಲ್ಲೆ ಜೈ ತುಳುನಾಡು ಜೈ ತುಳುನಾಡು. ನೆರೆದಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಶಾಲಾ ವರ್ಧಂತಿಯ ಸಂದರ್ಭ ಈ ದಿನ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ವಿದ್ಯಾಪ್ರೇಮಿಗಳಾದ ಶ್ರೀ ಬೀರಮುಲೆ ರಾಮ್ ಭಟ್ ಇವರು ನಡೆಸಿರುತ್ತಾರೆ.
ಅವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕೇವಲ 2 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿದೆ. ತದನಂತರ ಊಟದ ವಿರಾಮವಿರುತ್ತದೆ. ಊಟ ಮುಗಿಸದೇ ಇರುವಂತಹ ಎಲ್ಲರೂ ಕೂಡ ಕೆಳಗೆ ಕನ್ನಡ ಮಾಧ್ಯಮ ಶಾಲೆಯ ಆವರಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ನಂತರ 2 ಗಂಟೆಗೆ ಸರಿಯಾಗಿ ಮಧ್ಯಾಹ್ನ ನಂತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮುಂದುವರಿಯಲಿದೆ. ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ರಿಯಾ, ಯಕ್ಷಗಾನ ಪಂಡ ದಾದನ್ ಗೊತ್ತುಂಡ? ದಾದಯ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷ ಭೂಷಣಗಳನ್ನು ಒಳಗೊಂಡ ಒಂದು ಸ್ವತಂತ್ರವಾದ ಕಲೆ. ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಕಲೆಯೊಂದಿಗೆ ತುಳುನಾಡಿನ ಸಂಸ್ಕೃತಿಯನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ಮನ್ವಿತಾ ಮತ್ತು ಬಳಗ. ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ
ಎಂಚಿನ ಪೊರ್ಲುದ ಪರ್ಫಾರ್ಮೆನ್ಸ್ ಅತರಿಯಾ ಅಂದ್ಯ ಜೀವನವು ಒಂದು ಸಂಗೀತ, ಅಲ್ಲೂ ಇದೆ ಭಾವನೆಗಳ ಏರಿಳಿತ. ಹೃದಯ ಬಡಿತದ ತಾಳಕ್ಕೆ ಉಸಿರ ಮೇಳ, ಮನದ ಮಾತಿನ ಸಾಹಿತ್ಯಕ್ಕೆ ಸಮರಸವೇ ಗಾಯನ. ನಿಮ್ಮ ಮುಂದೆ 7ನೇ ತರಗತಿಯ ಜೀವಜ್, ಇಶಾನ್, ಸಮಯ್, ಹರ್ಷ, ಭವಿತ್, ಅಕ್ಷಯ್ ಚೆಂಡೆಯ ಮೂಲಕ ನಿಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ.
ಇಲ್ಲಿಗೆ ಬೆಳಗಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ಇನ್ನು 10 ನಿಮಿಷಗಳ ಕಾಲ ಊಟದ ವಿರಾಮವಿರುತ್ತದೆ. ಊಟ ಮುಗಿಸದೇ ಇರುವಂತಹ ಎಲ್ಲರೂ ಕೂಡ ಕೆಳಗೆ ಕನ್ನಡ ಮಾಧ್ಯಮಕ್ಕೆ ತೆರಳಿ ಅಲ್ಲಿ ಊಟ ಮುಗಿಸಿಕೊಂಡು ಮತ್ತೆ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. 2 ಗಂಟೆಗೆ ಇದೇ ವೇದಿಕೆಯಲ್ಲಿ ಇನ್ನಷ್ಟು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಂತರ 5:30 ಗಂಟೆಯಿಂದ We will be your anchor for this session. Oh, did you have forget about me? Oh, sorry, we looked for you, but we didn't find you. It's okay. My name is Aisha Tamna and I will be also the part of the anchoring session. We have an exciting lineup of performances and events. So let's get started. Get ready to groove. Our friends are about to dazzle you with their wonderful performance. ಗೆಜ್ಜೆ ಕಟ್ಟಿದ ಕಾಲಿನ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿಬಿಚ್ಚಿದ ನಲಿವಿಗೆ ಜಗತ್ತೇ ಮೂಕ ವಿಸ್ಮಿತವಾಗಿದೆ. ಇದೀಗ ನಮ್ಮ ಮುಂದೆ ಸಾನ್ವಿ. ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ಸನನನರೇ ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ಸೂರ್ಯಂಗು ನೋಡೋ ಆಸೆ ಮೈಯನ್ನು ಮುಟ್ಟೋ ಆಸೆ ಎಲ್ಲಾದ್ರೂ ಅಲ್ಲಿ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನು ಮಾಡೋ ಆಸೆ ಆಗಾಗ ಸವರಿ ಹೋಗ್ತಾನೆ ಸನನನರೇ ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ತುಳುಕಿ ತುಳುಕಿ ಬಾರಲಿ ಬಾರೆ ಧುಮುಕಿ ಧುಮುಕಿ ನನ್ನನ್ನು ಸೇರಿ ಎಳೆಗರಿಕೆ ವಯಸ್ಸಿಗೆ ಬಂತು ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ ತೆನೆ ತೆನೆಗೂ ಮೀಸೆ ಬಂತು ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನಂತ ಎಲ್ಲರಿಗೂ ಧಾವಂತ ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಳೆನ ನಾನು ಮಾತ್ರನ ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು ಹೇ ಮಳೆ ಹನಿಯೇ ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು
ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲಗಳನ್ನು ಹುಡುಕುವುದಕ್ಕೆ ಹೋಗಬಾರದು ಅಂತ ಹೇಳುತ್ತಾರೆ. ಆದರೆ ಹುಡುಕಾಟ ಎಂಬುದು ಮನುಷ್ಯನ ಪ್ರವೃತ್ತಿ. ಆದ್ದರಿಂದ ಗಂಗಾ ಮೂಲ, ತುಂಗಾ ಮೂಲ, ಕಾವೇರಿ ಮೂಲ ಎಲ್ಲವನ್ನೂ ಹುಡುಕಾಡಿದ್ದಾನೆ ಮಾನವ. ಭಾರತೀಯರ ಪಾಲಿಗೆ ಅದ್ವಿತೀಯವಾಗಿರುವ ಗಂಗೆಯು ಕೋಟಿ ಕೋಟಿ ಹಿಂದೂ ಭಕ್ತರಿಗೆ ಮೋಕ್ಷವನ್ನು ಕೊಡುವ ವಿಶ್ವದ ಸರ್ವಶ್ರೇಷ್ಠ ತೀರ್ಥ ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಪುಣ್ಯ ತೀರ್ಥವಾದ ಗಂಗೆಯ ಉಗಮದಿಂದ ಹಿಡಿದು ಪ್ರಸ್ತುತವಾಗಿ ಈಗ ನಮ್ಮ ರಾಷ್ಟ್ರದಲ್ಲಿ ಹರಿಯುತ್ತಿರುವ ಇತಿಹಾಸವನ್ನು ನಿಮಗೆಲ್ಲರಿಗೂ ಅದ್ಭುತ ಪ್ರದರ್ಶನದ ಮೂಲಕ ತಲುಪಿಸುವ ಪ್ರಯತ್ನವನ್ನು 7ನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ಮಾಡಲಿದ್ದೇವೆ. ಪ್ರದರ್ಶನ ಮದಕ್ಕೂ ತಮ್ಮೆಲ್ಲರ ಕರತಾಡನದ ಪ್ರೋತ್ಸಾಹ ನಿರೀಕ್ಷಿಸುತ್ತೇವೆ. ಪ್ರಥಮವಾಗಿ ಸ್ವಾಗತ ನೃತ್ಯ ನಿಮ್ಮ ಮುಂದೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. विलसिता नवनाट्य देवता नटनाङ्कित अभिनय व्रत चारुधीर चरिता स्वागताञ्जलि स्वागताञ्जलि जनन जनन नो पुराणि स्वागताञ्जलि ओ चन्द्रमुखी नीकिदे स्वागताञ्जलि పదము పదముగా హృదయలయలుగా ప్రకృతి పురుషులే పరవశించగా ప్రణవము వినుతించిన నాట్యం నయన మధురమై నటన సదనమై నరనరాలలో నాదభరితమై నవజీవన రసమయ లాస్యం పదము పదముగా హృదయలయలుగా ప్రకృతి పురుషులే పరవశి The Ganga flows in man's heart, yet man is unable to bathe in it and remains unaffected. Let's now invite Papanashini. नामों में तेरा नाम बड़ा, हर युग में तेरा काम बड़ा। नामों में तेरा नाम बड़ा, हर युग में तेरा काम बड़ा। हो कोई धाम कोई तीर्थ, तीर्थों में तेरा धाम बड़ा।
से जन्म तेरा, गंगा जय जय गंगा, ब्रह्मा का मंडल भवन है तेरा, गंगा गंगा जय जय गंगा, शिव की जटा पे उतारी गई, गंगा गंगा जय जय गंगा, भागीरथी तू पुकारी गई, भागीरथी भागीरथी भागीरथी। ಪಾಪನಾಶಿನಿಯಾದ ಗಂಗೆಯ ಉಗಮವನ್ನು ನೃತ್ಯದ ಮೂಲಕ ನೋಡಿದ್ದೀರಿ. ಹಾಗಾದರೆ ಗಂಗೆ ಹಾಗೂ ಭಗೀರಥರ ಕಥೆ ಏನಾಯಿತು ಎಂಬ ಕುತೂಹಲ ನಿಮ್ಮಲ್ಲಿ ಉಂಟಾಗಿರಬಹುದಲ್ಲವೇ? ಭಗೀರಥನ ಕಥೆಯ ಜೊತೆ ಶಿವತಾಂಡವವನ್ನು ಕೂಡ ನೋಡುವಿರಿ. ಶಿವತಾಂಡವ ಎಂಬುದು ಹಿಂದೂ ಧರ್ಮದಲ್ಲಿ ಶಿವನ ಅನುಷ್ಠಾನ ಮಾಡುವ ಒಂದು ವಿಶಿಷ್ಟವಾದ ಮತ್ತು ಅತಿ ಪ್ರಸಿದ್ಧವಾದ ನೃತ್ಯ. ಇದನ್ನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕ್ರಿಯೆಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಶಿವನ ತಾಂಡವವು ಕೇವಲ ಒಂದು ನೃತ್ಯವಲ್ಲ, ಅದು ವಿಶ್ವದ ಸಂಪೂರ್ಣ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಹಾಗಿದ್ದರೆ ತಡ ಯಾಕೆ? ಭಗೀರಥನ ಒಂದು ಕಿರುನಾಟಕವನ್ನು ನೋಡಿ ಬರೋಣ ಬನ್ನಿ. ಸ್ಕಂದ ಪುರಾಣದ ಒಂದು ಉಲ್ಲೇಖದ ಪ್ರಕಾರ ಜೀವಗಂಗೆಯನ್ನು ಭೂಮಿಗೆ ತಂದವನು ರಾಜ ಭಗೀರಥ. ಸಹಸ್ರಾರು ವರ್ಷಗಳ ಹಿಂದೆ ಇಕ್ಷ್ವಾಕು ವಂಶದ ಚಕ್ರವರ್ತಿ ಅಯೋಧ್ಯ ನಗರವನ್ನು ಪಾಲಿಸುತ್ತಿದ್ದ. ರಾಜನಿಗೆ 2 ಪತ್ನಿಯರು. ಮೊದಲ ಪತ್ನಿ ಕೇಶಿನಿ, ಎರಡನೇ ಪತ್ನಿ ಸುಮತಿ. ಮೊದಲ ಪತ್ನಿಗೆ ಅಸಮಂಜಸ ಎನ್ನುವ ಒಬ್ಬ ಮಗನು, ಎರಡನೇ ಪತ್ನಿಗೆ ಬಲಿಷ್ಠರಾದ 60,000 ಮಕ್ಕಳು ಇರುತ್ತಾರೆ. ಹಲವಾರು ವರ್ಷ ಕಳೆದ ನಂತರ 99 ಯಾಗ ಮಾಡಿದ್ದ ಚಕ್ರವರ್ತಿ 100ನೇ ಅಶ್ವಮೇಧ ಯಾಗ ಪೂರ್ಣಗೊಳಿಸಲು ಹೊರಡುತ್ತಾನೆ. ಆದರೆ ಈ ಯಾಗವನ್ನು ಮಾಡಿದರೆ ಇಂದ್ರ ಪದವಿಗೆ ಆಯ್ಕೆ ಆಗುತ್ತಾನೆ ಎಂದು ಅರಿತಿದ್ದ ದೇವೇಂದ್ರ ಆ ಯಾಗದ ಕುದುರೆಯನ್ನು ಕಪಿಲ ಮುನಿ ಆಶ್ರಮದಲ್ಲಿ ಅಡಗಿಸುತ್ತಾನೆ. ಧ್ಯಾನಸ್ಥರಾದ ಮುನಿಗಳಿಗೆ ಇದು ತಿಳಿಯುವುದಿರುವುದಿಲ್ಲ. ಕುದುರೆಯನ್ನು ಹುಡುಕುತ್ತಾ ಬಂದ 60,000 ಸಗರ ಪುತ್ರರಿಗೆ ಆಶ್ರಮದಲ್ಲಿ ಕುದುರೆ ಇರುವುದು ತಿಳಿದು ಕಪಿಲ ಮಹರ್ಷಿಗಳೇ ಅಡಗಿಸಿ ಇಟ್ಟಿದ್ದಾರೆಂದು ಅವರನ್ನು ಅವಹೇಳನ ಮಾಡುತ್ತಾ ಅವರ ತಪಸ್ಸಿಗೆ ಭಂಗ ತರುತ್ತಾರೆ. ಕೋಪಗೊಂಡ ಋಷಿ 60,000 ಸಗರ ಪುತ್ರರನ್ನು ಅಲ್ಲೇ ಭಸ್ಮ ಮಾಡುತ್ತಾರೆ. ಋಷಿಯ ಶಾಪಕ್ಕೆ ಒಳಗಾಗಿದ್ದ ಅವರ ಆತ್ಮಗಳಿಗೆ ಮೋಕ್ಷ ಸಿಗುವುದಿಲ್ಲ. ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಿದ್ದರೆ ದೇವಲೋಕದ ಗಂಗೆಯನ್ನು ಚಿತಾಭಸ್ಮದ ಮೇಲೆ ಹರಿಸಬೇಕೆಂದು ಮಹರ್ಷಿ ಹೇಳುತ್ತಾರೆ. ಸಗರನ ಹಿರಿಯ ಮಗ ಅಸಮಂಜಸನ ವಂಶವೆಲ್ಲ ದೇವಗಂಗೆಯನ್ನು ಭೂಮಿಗೆ ತರುವ ಪ್ರಯತ್ನದಲ್ಲಿ ತೊಡಗುತ್ತಾರೆ. ಅದರಲ್ಲಿ ಯಶಸ್ವಿಯಾದವನು ರಾಜ ಭಗೀರಥ. ಈಗ ಗಂಗೆ ಭೂಲೋಕ ಇಳಿಸುವಲ್ಲಿ ಭಗೀರಥನ ಪ್ರಯತ್ನ. ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ.
जल प्रवाह पावितस्थले कलेवलम्ब्यलम्बितां भुजङ्गतुङ्गमालिकान्तवड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् जटाकटाह सम्भ्रम भ्रमन्निलिम्ब निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रति प्रतिक्षणं मम धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचित् दिगम्बरे मनो विनोद मे तु वस्तुनि जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्ध सिन्धुर स्फुरत्वगुत्तरीय मेदुरे मनो विनोदमद्भुतं बिभर्तु भूत भर्तरि ॐ नमः शिवाय। ನಿಮ್ಮ ಚಪ್ಪಾಳೆ ಪ್ರೋತ್ಸಾಹ ಹೀಗೆಯೇ ಇರಲಿ. ಗಂಗೆಯ ಪಾವನತೆ ಮತ್ತು ಭೂಮಿಯ ಮೇಲಿನ ಅವಳ ಪ್ರಭಾವವೇ ಗಂಗಾವತಾರ. ಗಂಗೆ ಭೂಮಿಗೆ ಅವತರಿಸಿದ ಬಗೆಯನ್ನು ನೃತ್ಯಗಳ ಮೂಲಕ ನೋಡುವ ಬನ್ನಿ. ಮುಂದಕ್ಕೆ ನಮಾಮಿ ಗಂಗೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 7ನೇ ತರಗತಿಯ ಡ್ಯಾನ್ಸರ್ಸ್.
स्वर्ग की परछाई दिखती तेरे आंचल तले, माँ तेरी हर बूंद में बहती हुई ममता मिले, तो तेरी मन को भी निर्मल करे, जिस तरह को तू छुए जीवन से मुझको सींच दे, लेके आया है कोई बस पाप तुझको सौंपने, तेरी धूमें की चले सबको लगा करके गले, स्वागत का तुझे ही झूम कर जाना, बसीरा 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 The environmental and the economic are really two both sides of the same coins. ಹಸಿರಲ್ಲಿ ಅಡಗಿದೆ ನಮ್ಮ ಉಸಿರು, ಹಸಿವಲಿ ನೀಡುತ್ತಿಹುದು ಅನ್ನ ನೀರು, ಚಿಲಿಪಿಲಿ ಹಕ್ಕಿಗಳಿಗೆ ಸುಂದರ ತೇರು, ಸುರಿಸುವುದು ಆಗಾಗ ಮಳೆಯ ನೀರು, ಬಿಸಿಲಿನಲ್ಲಿ ನೆರಳ ನೀಡಿ ತನೆಸೋ ದೇವರು. Let's now invite our dancing birds, the Prakriti team. Earth is the only known planet having life in this universe. We should respect and maintain everything we get from our Mother Earth.
ಚೆನ್ನಾಗಿತ್ತಲ್ಲವೇ ಧರೆಗಿಳಿದ ಗಂಗೆಯ ನೃತ್ಯಗಳು. ನಮ್ಮಲ್ಲಿ ಗಂಗಾ ನದಿಯನ್ನು ಪವಿತ್ರವೆಂದು ಪೂಜಿಸಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಗಾ ನದಿ ತೀವ್ರ ಮಾಲಿನ್ಯಕ್ಕೆ ಒಳಗಾಗಿದೆ. ಈ ಮಾಲಿನ್ಯವು ನದಿಯ ಪರಿಸರ ವ್ಯವಸ್ಥೆ, ಜೀವವೈವಿಧ್ಯ ಮತ್ತು ಸುತ್ತಲಿನ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಗಂಗೆಯ ಮಾಲಿನ್ಯದ ಭೀಕರತೆಯನ್ನು ಬಿಂಬಿಸುವ ಆಣಕ ರೂಪಕ ಪ್ರದರ್ಶಿಸಲು ನನ್ನ ಮಿತ್ರ ವೃಂದ ಸಜ್ಜಾಗಿದೆ. ಮೈಮ್ ಶೋ ಇದೀಗ ನಿಮ್ಮ ಮುಂದೆ. ಕೋಪಗೊಂಡ ತಾಯಿಯ ಉಗ್ರತೆಯನ್ನು ಕಂಡಿರಲ್ಲವೇ? ಈ ಗಂಗಾ ನದಿ ಶುಚೀಕರಣಕ್ಕಾಗಿ ಹಲವು ಯೋಜನೆಗಳನ್ನು ತರಲಾಯಿತು. 1985ರಲ್ಲಿ ಗಂಗಾ ಆಕ್ಷನ್ ಪ್ಲಾನ್,
1995ರಲ್ಲಿ ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಪ್ಲಾನ್, 2010ರಲ್ಲಿ ಕ್ಲೀನಪ್ ಕಂಪೇನ್ ಹಾಗೂ 2014ರಲ್ಲಿ ನಮಾಮಿ ಗಂಗೆ ಪ್ರೋಗ್ರಾಮ್ ಅನ್ನು ಜಾರಿಗೆ ತರಲಾಯಿತು. ಗಂಗಾವತರ ಎಂಬ ನೃತ್ಯ ರೂಪಕದಲ್ಲಿ ನಾವೆಲ್ಲರೂ ಪುಣ್ಯ ನದಿ ಗಂಗೆಯ ಉಗಮ, ಪ್ರಾಮುಖ್ಯತೆ, ಮಲಿನತೆಯನ್ನು ವೀಕ್ಷಿಸಿದೆವು. ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಲ್ಲವೇ? ಥ್ಯಾಂಕ್ ಯು 7th ಸ್ಟ್ಯಾಂಡರ್ಡ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಫಾರ್ ಯುವರ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಬೆಟ್ಟ ದೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣ. ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣಕ ಜಕ್ಕ ಜಕ್ಕಣ ಕಣ್ಣ.
ಮಾದೈ ಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ. ಮುತ್ತಿನ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ. ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಕಣೀರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ದೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ್ಣ. ತುಳುನಾಡು ಬೆಣ್ಣಿಗೆ ಮಸ್ತ್ ಬಿಲದೀತೆರೆ ಬೆಣ್ಣಿದ ಬಗ್ಗೆ ಪುನಃ ಭಾಗ್ಯಾರ ಕಂಡಡು ಪಂಪಿನ ಪದಕ್ಕೆ ನೆಲಿಪೆರಿ ಉಳ್ಳರು ಮೂಜಿ ಬುಕ್ಕರ್ ನಾಲಿನ ಗ್ಲಾಸ್ ಜೋಕುಲು ಬುಕ್ಲಿನ ಕೈ ತಾಡಿ ಬೊಟ್ಟದು ಇದಕ್ಕೂ ನೋಡು ಪಂದು ಕೇನುವ. ಪಲ್ಲಬಿದೆ ಗುಮೆಸೊಂದು ಕಮ್ಮೆನ
Good afternoon, everyone. The Panchabhuta, earth, water, fire, air, and space forms the foundation of existence. Today we celebrate sacred elements, their energy and their profound impact on our lives through the language of dance by 5th standard students. Thank you. വിവാഹ സമയത്ത് വധുവിൻ്റെ സുഹൃത്തുക്കളും ബന്ധുക്കളും വധുവിന് ചുറ്റും നൃത്യം ചെയ്യുന്നു. പാരമ്പരാഗത മുസ്ലിം നാടോടി ഗാനരാഗങ്ങൾക്ക് താളാത്മകമായി കൈകൊട്ടി വരനെ രസിപ്പിക്കാൻ സ്ത്രീകളാണ് ഈ നൃത്യം ചെയ്യുന്നത്. ഇത് ഏത് നൃത്യമാണ്? ഇത് വധുവിൻ്റെ കൂട്ടുകാർ ഒട്ടുകൂടി ചെയ്യുന്ന നൃത്യം ഒപ്പനയാണ്.
ഇത് ആരാണ് ചെയ്യുന്നത്? ഇത് ഞങ്ങളുടെ കന്നഡ മീഡിയത്തിലെ 7ാം ക്ലാസ്സിലെ വിദ്യാർത്ഥികളാണ് ചെയ്യുന്നത്. അപ്പം നമുക്ക് തുടങ്ങിയാലോ? തുടങ്ങാം. രാവോളാണേ രാവോനാണേ ഇൻസന്നൂരിൽ നിന്നോരാണേ ഓരോരുത്തരും ഓരോരുത്തരും ആലങ്ങളിൽ നാനാത്തരം തഞ്ചത്തിൽ താളത്തിൽ കാനൂത്തിന് പാടുന്നൊരു ഓളത്തിൽ കൂട്ടായിട്ടാടാനായാളുണ്ടോ ഓളിഞ്ഞോ നിന്നൊരു വ്യത്യാസവുമില്ലെന്നത് ഇനിയുള്ളൊരു കാലത്ത് കാണാലോ ബാക്കിയുള്ളത്. പെണ്ണും ടെൻഷൻ അടിച്ചു ചങ്കു പറിച്ചു ചേർന്നൊരു കല്യാണം. ചങ്കു കൊടുക്കും ചൻസുകളെല്ലാം മാർപ്പ് വിളിച്ച് കൂടണ കല്യാണം. തകിലടിയോ നിറപൊലിയോ മതിയുടെ വിളിയലിയോ ടെൻഷനടിച്ച് ചങ്കു പറിച്ച് ചേർന്നൊരു കല്യാണം.
പച്ചക്കിളിക്കൊരു കൂട് പച്ചക്കറി മഴയുള്ള കൂട് ആ പച്ചക്കിളിക്കൊരു കൂട് പച്ചക്കറി മഴയുള്ള കൂട് കണ്ണാളൻ കെട്ടുന്നുണ്ടല്ലോ ഓ അത് നിന്നെ പൂട്ടാനാണല്ലോ തുടക്കം മാംഗല്യം തന്തുനാനേന പിന്നെ ജീവിതം തുന്തനാനേന തുടക്കം മാംഗല്യം തന്തുനാനേന പിന്നെ ജീവിതം തുന്തനാനേന തുടക്കം മാംഗല്യം തന്തുനാനേന പിന്നെ ജീവിതം തുന്തനാനേന. ಹಾಯ್ ಹಂಸಿನಿ. ಹಾಯ್ ಅದ್ವಿತಾ. ಇವತ್ತು ನಾವು ಒಂದು ಅದ್ಭುತ ಕತೆ ಹೇಳೋಣ. ಹೀಗೆ ಯಾಕೆ ಮಾತು ಶುರು ಮಾಡ್ತಾ ಇದ್ದೀಯಾ? ಏನಪ್ಪ ಇದು ಕತೆ? ನಿನಗೆ ಕೋಟಿ ಚೆನ್ನೈಯರ ಕತೆ ಗೊತ್ತಿಲ್ವಾ? ಹೌದು ಗೊತ್ತು, ತುಳುನಾಡಿನ ವೀರಶೂರರು ಅಲ್ವಾ? ಹೌದು, ತುಳುನಾಡಿನ ಪ್ರಖ್ಯಾತಿ ಹೊಂದಿದ ವೀರರಲ್ಲಿ ಕೋಟಿ ಚೆನ್ನೈಯರ ಹೆಸರು ಪ್ರಸಿದ್ಧವಾಗಿದೆ. ನಮ್ಮದೇ ಪುತ್ತೂರಿನ ಪಡುಮಲೆಯಲ್ಲಿ ಜನಿಸಿದ ಇವರು ತುಳುನಾಡಿನ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ. ಇವರು ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆ. ಕೋಟಿ ಮತ್ತು ಚೆನ್ನೈಯರು ಬಿಲ್ಲವರ ಜನಾಂಗಕ್ಕೆ ಸೇರಿದ ದೇಯಿ ಪೈದ್ಯತಿ ಇವರಿಗೆ ಜನಿಸಿದರು. ತಮ್ಮ ವೀರ ಕೃತ್ಯಗಳಿಂದ ಈ ಸಹೋದರರು ತುಳುನಾಡಿನ ಜನರ ರಕ್ಷಣೆಗಾಗಿ ಪೂಜಿಸಲ್ಪಡುತ್ತಾರೆ. ತುಳುನಾಡಿನ ಜನರ ಮನದಲ್ಲಿ ದೈವವಾಗಿ ಇಂದಿಗೂ ಆರಾಧಿಸಲ್ಪಡುತ್ತಿರುವ ಕೋಟಿ ಚೆನ್ನೈಯರ ಜೀವನದ ಕಥೆಯನ್ನು ನೃತ್ಯ ರೂಪಕವಾಗಿ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳು. ಒಂದಾನೊಂದು ಕಾಲದಲ್ಲಿ 7 ಕಡಲಾಚೆ ಆಹಾರ ಹುಡುಕುತ್ತಾ ಹೋದ ಗಂಡು ಕೆಂಜವ ಹಕ್ಕಿ ಬಾರದೇ ಇರುವುದನ್ನು ಕಂಡ ಹೆಣ್ಣು ಹಕ್ಕಿಯ ಹರಕೆಯಂತೆ ಸೂರ್ಯನಾರಾಯಣ ದೇವರಿಗೆ ಅರ್ಪಿಸಿದ ತಮ್ಮ ಮೊದಲ ಮೊಟ್ಟೆ ಮುಂಜಾನೆ ಸ್ನಾನಕ್ಕೆಂದು ಹೋದ ಬ್ರಾಹ್ಮಣ ಪೆಜನಾರ್ ಅವರಿಗೆ ಸಿಕ್ಕಿತು. 16 ದಿನದ ನಂತರ ಮಗು ಕೂಗುವ ಸದ್ದು ಮೊಟ್ಟೆ ಎತ್ತಿಟ್ಟ ಅಕ್ಕಿಯ ಕಲೆಂಬಿಯಿಂದ ಕೇಳಿಸುತ್ತದೆ. ಮದುವೆಗೆ ಮೊದಲೇ ಋತುಮತಿಯಾದ ಬಾಲಕಿ ಸ್ವರ್ಣ ಕೇದಗೆಯನ್ನ ಸಂಪ್ರದಾಯದಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುತ್ತಾರೆ. ಸಂಕಮಲೆ ಕಾಡಿನಲ್ಲಿ ಅಳುತ್ತಿದ್ದ ಈ ಮಗುವನ್ನು ತೀರಿ ಹೋದ ತನ್ನ ತಂಗಿ ದೇಯಿ ಎಂದು ಸಾಯನ ವೈದ್ಯ ಮನೆಗೆ ತಂದು ಸಾಕಿ ಮುಂದೆ ಕಾಂತಣ ವೈದ್ಯನೊಂದಿಗೆ ಮದುವೆ ಮಾಡಿಸುತ್ತಾನೆ. ನಿನ್ನ
ಕಚಗುಳಿನ ಇಡುವೆ. ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ. ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ. ಅರಸು ಪಡುಮಲೆಯ ಪೆರುಮಳ ಬಲ್ಲಾಳನಿಗೆ ಚಿಕಿತ್ಸೆ ನೀಡಿದ ದೇಯಿ ಅರಮನೆಯಲ್ಲಿಯೇ ಅವಳಿ ಮಕ್ಕಳಾದ ಕೋಟಿ ಚೆನ್ನಯ್ಯರಿಗೆ ಜನುಮ ನೀಡಿ ಮಂತ್ರಿ ಬುದ್ಧಿವಂತನ ಕುತಂತ್ರಕ್ಕೆ ಬಲಿಯಾಗಿ ಕೆರೆದಡದಲ್ಲಿಯೇ ದೇಹ ತ್ಯಜಿಸುತ್ತಾಳೆ. ಎಲ್ಲ
ಬಾಲ್ಯದ ಚೆಂಡಾಟಗಳಿಂದಲೇ ಅವಮಾನಕ್ಕೆ ಒಳಗಾಗುತ್ತಿರುವ ಕೋಟಿ ಚೆನ್ನೈಯರು ಗರಡಿ ಕಾಳಗ ವಿದ್ಯೆಯಲ್ಲಿ ಅಪಾರ ಪರಿಣತಿ ಪಡೆಯುತ್ತಾರೆ. ಜಾಸ್ತಿ ತುಳಿಬೇಡಿ, ಒಂದು ದಿವಸ ಎದ್ದು ನಿಲ್ತೇವೆ. ತಮ್ಮ ತಾಯಿಯನ್ನು ಕೊಂದ ಕುತಂತ್ರಿ ಬುದ್ಧಿವಂತನನ್ನು ಎದೆ ಬಗೆದು ಕೊಂದು ಹಾಕುತ್ತಾರೆ. ಮಂತ್ರಿಯ ಕೊಲೆಗೆ ರಾಜನ ಶಿಕ್ಷೆಯನ್ನ ಅನುಭವಿಸಿ ಗಡಿಪಾರಾದ ಕೋಟಿ ಚೆನ್ನೈಯರು ಊರು ಬಿಟ್ಟು ಹೋಗುತ್ತಾರೆ. ಪಂಜದ ಊರಿನಲ್ಲಿ ಅಕ್ಕ ಕಿನ್ನಿದಾರು ತಮ್ಮಂದಿರಾದ ಕೋಟಿ ಚೆನ್ನೈಯರನ್ನ ಪ್ರೀತಿಯಿಂದ ಸಲಹುತ್ತಾಳೆ. ಪಂಜದ ಅರಸ ಕೇಮರಬಲ್ಲಾಲನ ಅರಮನೆ ಸೇರಿದ ಕೋಟಿ ಚೆನ್ನೈಯರ ಪರಾಕ್ರಮದ ಮತ್ಸರ ತಡೆಯಲಾರದೆ ಮಂತ್ರಿ ಚಂದುಗಿಡಿ ಅವರನ್ನು ಮೋಸದಿಂದ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ, ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ, ಕಪ್ಪು ಕಳೆದು ಬಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ, ಓ ಕುಲದೈವೋ ಬ್ರಹ್ಮ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ.
అప్పె పండిన పరకే ఎంక్లు పొర్లుడ సందాదా అప్పె పండిన పరకే ఎంక్లు పొర్లుడ సందాదా తప్పు మల్తిన బాలెలెను మాపు మల్పొడు కుల దైవ ದರ್ಶನ ಕೊರ್ಲಾವೋ ದೈವ ಕೆಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನಾಗಬ್ರಹ್ಮದೇವರ ಅನುಗ್ರಹದಿಂದ ಕೋಟಿ ಚೆನ್ನೆಯರು ಸೆರೆಮನೆ ಭೇದಿಸಿ ಮುಂದೆ ಎಣ್ಮೂರಿನ ದೇವುಬಲ್ಲಾಳನ ಅರಮನೆಯಲ್ಲಿ ಸೇನಾಧಿಪತಿಯಾಗುತ್ತಾರೆ. ಎಣ್ಮೂರು ಮತ್ತು ಪಂಜದ ಘೋರ ಯುದ್ಧದಲ್ಲಿ ಕೋಟಿ ತನ್ನ ಸುರ್ಯದಿಂದ ತಾನೆ. ಯುದ್ಧದ ಕೊನೆಯಲ್ಲಿ ಪಡುಮಲೆ ಬಲ್ಲಾಳ ಮೋಸದಲ್ಲಿ ಕೋಟಿಯನ್ನ ಮರೆಯಲ್ಲಿ ನಿಂತು ಕೊಲ್ಲುತ್ತಾನೆ. ಪಿತೃ ಸಮಾನರಾದ ಬಲ್ಲಾಳರಿಂದಲೇ ಕೊಲೆಯಾದ ಅಣ್ಣ ಕೋಟಿಯ ಮರಣಕ್ಕೆ ದುಃಖಿಸಿದ ಚೆನ್ನಯ್ಯ ದೊಡ್ಡ ಬಂಡೆಕಲ್ಲಿಗೆ ತಲೆ ಬಡಿದು ಸಾಯುತ್ತಾನೆ. ವೀರ ಮರಣ ಹೊಂದಿ ದೈವತ್ವ ಪಡೆದ ಈ ವೀರ ಪುರುಷರನ್ನ ಇಂದಿಗೂ ತುಳುನಾಡಿನಲ್ಲಿ ಭಕ್ತಿಯಿಂದ ಆರಾಧಿಸುತ್ತಾರೆ. ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
नमस्कार। प्रकृति संरक्षण करना हमारा कर्तव्य है। इसी प्रकृति के बारे में नाचने आने वाले हैं हमारा 5वीं कक्षा के छात्र। खुद जी लो सबको जीने दो, खुद जी लो सबको जीने दो, मेरे लिए जरूरी सब। ओ धरती का दिल क्या बोले, धक 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 धक। चींटी हो या हाथी हो, सब मेरे जीवन साथी हो। अंबर चिड़िया पानी मछली बातें यही दोहराती हो। घास फूस या फूल और तितली, जंगल नदिया और पर्वत बोल रहे हैं मिलकर सारे, बोल रहे हैं मिलकर सारे, ये और वो और सब। धरती का दिल क्या बोले, धक 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 धक। शेर है राजा पर नन्हे कीड़ों से जंगल बनते। एक मधुमक्खी गुनगुन करती, मौसम के चक्कर चलते। कुछ कॉरल्स की जंजीरों से महासागर रहे काबू में। बर्फ कहीं जो पिघले जरा सी, नदियाँ और झरने बहते। इनसे हम हैं और जहाँ है, हो इनसे हम हैं और जहाँ है, समझेंगे हम कब। धरती का दिल क्या बोले, धक 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 धक। ओ खुद जी लो सबको जीने दो, मेरे लिए जरूरी सब। धक 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 धक
ಹೇಳ್ಬೇಕು. ಆಹಾನ, ನಿಂಗೆ ಹಾಡಂದ್ರೆ ಇಷ್ಟವಾ? ಇಷ್ಟ. ನಿನಗಿಷ್ಟನಾ? ನಂಗಂತೂ ತುಂಬಾ ಇಷ್ಟ. ನಾವೀಗೊಂದು ಹಾಡು ಹೇಳುವನಾ? ಹೇಳುವ. ಯಾವ ಹಾಡು? ನಿಂಗೆ ಜೇನು ಗುರುಬರನ್ನು ಗೊತ್ತುಂಟಾ? ಇಲ್ಲ, ಅದ್ಯಾರು? ಅವರು ಕಾಡಿನಲ್ಲಿ ಜೇನನ್ನು ಸಂಗ್ರಹಿಸ್ತಾರೆ. ನಾವೀಗ ಅವರ ಬಗ್ಗೆ ಹಾಡು ಹೇಳುವ ಒಂದು ಸಣ್ಣ ಪ್ರಯತ್ನ ಮಾಡುವ. ಆಯ್ತು. So 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 Sodotimi Sodane Baba Sodotimi Sodane Baba Sodotimi Sodane Baba Balle Basakka Bandavule Balle Basakka Bandavule Sitto Sitto Sodugade Sitto Sitto Sodugade Sitteki Mama Sitteki Mama Tairige 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 Pudu Mandige Tairige Kemmanna Mandige Tairige Pudu Mandige Tairige Barale Karamansi Barale Mallige Baralava Karamansi Barale Mallige Barale Karamansi Barale Mallige Baralava Karamansi Barale Mallige Mallige Kukene Tale Mele Otodu Mallige Kukene Tale Mele Otodu Sodotimi Sodane Baba Sodotimi Sodane Baba Sodotimi Sodane Baba Balle Basakka Bandavule Balle Basakka Bandavule Sitto Sitto Sodugade Sitto Sitto Sodugade Sitteki Mama Sitteki Mama Hotinami Vagabadammi Hotinami Vagabadammi Hirekai Tandu Kodako Kadalakai Tandu Kodako Hirekai Tandu Kodako Kadalakai Tandu Kodako Ali Nodana Ili Nodana Kudu Nodana Bagi Nodana Idina 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 Esa la 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 Esa la 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 ಗೌಜಲ ಕಮಲ ಕಮಲಕ್ಕೆ ಬಾರಗಿಜಿಗಳೇ ಗೌಜಲ ಕಮಲ ಕಮಲಕ್ಕೆ ಬಾರಗಿಜಿಗಳೇ ಎದ್ದೇಳು ನೋಡೆ ತತ್ತ ಬಾರಗಿಜಿಗಳೇ ಎದ್ದೇಳು ನೋಡೆ ತತ್ತ ಬಾರಗಿಜಿಗಳೇ ಅದು ಪುಯ್ಯಂತ ಹಾರುತ್ತವೆ ಬಾರಗಿಜಿಗಳೇ ಅದರ ಪುಕ್ಕನ ಕೀಳಲಕ್ಕ ಬಾರಗಿಜಿಗಳೇ ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ ಮಕ್ಕಳ ತೇರ ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ ಮಕ್ಕಳ ತೇರ ಪೋರನಿಗೆ ಬಾರ ಪೋರನಿಗೆ ಪೋರಣಿಗೆ ಬಾರ ಪೋರಣಿಗೆ ಕಾಡಲಿರೋ ಮಂಗ ನಿನ್ ಕಾಲು ಎಕಳ ಸಣ್ಣ ಕಾಡಲಿರೋ ಮಂಗ ನಿನ್ ಕಾಲು ಎಕಳ ಸಣ್ಣ ಕೆರೆಲಿರೋ ಕಪ್ಪೆ ನಿನ್ ಮೂಗು ಎಕಳ ಅಪ್ಪೆ ಕೆರೆಲಿರೋ ಕಪ್ಪೆ ನಿನ್ ಮೂಗು ಎಕಳ ಅಪ್ಪೆ ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ ಮಕ್ಕಳ ತೇರ ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ ಮಕ್ಕಳ ತೇರ ಪೋರನಿಗೆ ಬಾರ ಪೋರನಿಗೆ
ಮತ್ತೊಮ್ಮೆ ಲೇಲಂಬ ಲೇಲ ಏ ಸಾ ಲಾ 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 ಏ ಸಾ ಲಾ 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 ಲಾ. ನಂಗ ಕಾಡು ಕುರುಬ ಮಕ್ಕಳು ದೋರಿ ದೋರಿ ನಂಗ ಕಾಡಿಗೆ ಅರಸಾರು ದೋರಿ ದೋರಿ ನಂಗ ಕಾಡು ಕುರುಬ ಮಕ್ಕಳು ದೋರಿ ದೋರಿ ನಂಗ ಕಾಡಿಗೆ ಅರಸಾರು ದೋರಿ ದೋರಿ ನಂಗ ಜೇನುಕಿಯ ಮಕ್ಕಳು ದೋರಿ ದೋರಿ ನಂಗ ಜೇನಂತ ಮಕ್ಕಳು ದೋರಿ ದೋರಿ ನಂಗ ಆನೆ ಜೊತೆ ಐಲಾಟ ದೋರಿ ದೋರಿ ನಂಗ ಹುಲಿ ಜೊತೆ ಹುಡುಕಾಟ ದೋರಿ ದೋರಿ ನಂಗ ಕಡವ ಜೊತೆ ಕಾದಾಟ ದೋರಿ ದೋರಿ ನಂಗ ನವಿಲ ಜೊತೆ ನಲಿದಾಟ ದೂರಿ ದೂರಿ ಗೋರಿಲ ಗೊರವಂಕ ಗೋರ್ಯೋ ಗೋರಿಲ ಗೊರವಂಕ ಗೋರ್ಯೋ ಗೋರಿಲ ಗೊರವಂಕ ಪುರ 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 ಪುರ. ನಂಗ ಜಿಂಕೆ ಜೊತೆ ಜಿಗಿದಾಟ ದೂರಿ ದೂರಿ ನಂಗ ಊರ ಜೊತೆ ಕೂಗಾಟ ದೂರಿ ದೂರಿ ನಂಗ ಜುಳು ಜುಳು ನೀರಾಟ ದೂರಿ ದೂರಿ ನಂಗ ಜುಳು ಜುಳು ಈಜಾಟ ದೂರಿ ದೂರಿ ನಂಗ ಜೊತೆ ನಿನ್ನಾಟ ದೂರಿ ದೂರಿ ನಿಂಗ ಜೊತೆ ನಿನ್ನಾಟ ದೂರಿ ದೂರಿ ನಂಗ ಜೊತೆ ನಿನ್ನಾಟ ದೂರಿ ದೂರಿ ನಿಂಗ ಜೊತೆ ನಿನ್ನಾಟ ದೂರಿ ದೂರಿ ಗೋರಿಲ ಗೊರವಂಕ ಗೋರ್ಯೋ ಗೋರಿಲ ಗೊರವಂಕ ಗೋರ್ಯೋ ಗೋರಿಲ ಗೊರವಂಕ ಪುರ 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 ಪುರ. ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ ಚಟ್ಪಟ್ನೆ ರಾಗಿ ಬಿಸಿ ಖಾರ ಹಾಕಿ ಬಜ್ಜಿ ಮಾಡಿ ಚಟ್ಪಟ್ನೆ ರಾಗಿ ಬಿಸಿ ಖಾರ ಹಾಕಿ ಬಜ್ಜಿ ಮಾಡಿ ದರ್ದರ್ನೆ ಉಂಟವಳೆ ದರ್ದಳ್ಯವ ದರ್ದರ್ನೆ ಉಂಟವಳೆ ದರ್ದಳ್ಯವ ಅಲ್ಲದ ಮರಕೊಂದು ಸೇರಿ ತಂದರ ಗಿಣಿಯೋ ಆಲದ ಮರಗೊಂದು ಸೇರಿ ತಂದರ ಗಿಣಿಯು ಸೇರಿದರೇನಂತೆ ನರಗೋಳು ಅವಳಲ್ಲದ ಮೊಗಲೇಸು ಸೇರಿದರೇನಂತೆ ನರಗೋಳು ಅವಳಲ್ಲದ ಮೊಗಳೇಸು ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ. ಮೂಲಂಗಿ ಅನ್ನ ಮಾಡಿ ಮೂಲಂಗಿ ಸಾರು ಮಾಡಿ ಮೂಲಂಗಿ ಅನ್ನ ಮಾಡಿ ಮೂಲಂಗಿ ಸಾರು ಮಾಡಿ ಮೂಲೆಲ್ ಗೊತ್ತ ಉಂಟವಳೆ ಮೂಳೂರವ ಮೂಲೆಲ್ ಗೊತ್ತ ಉಂಟವಳೆ ಮೂಳೂರವ ಹತ್ತಿಯ ಹೂ ಚಂದ ಹತ್ತಿಯ ಕಾಯಿ ಚಂದ ಹತ್ತಿಯ ಹೂ ಚಂದ ಹತ್ತಿಯ ಕಾಯಿ ಚಂದ ನಮ್ಮತ್ತಿಯ ಮಗಳ ನಗು ಚಂದ ಅವಳಲ್ಲದ ಮೊಗಲೇಸು ನಮ್ಮತ್ತಿಯ ಮಗಳ ನಗು ಚಂದ ಅವಳಲ್ಲದ ಮೊಗಲೇಸು ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ ಕೋಲು ಕೊಲನ್ನೇ ಮ್ಯಾಲ ಮುತ್ತಿನ ಏನೇಳಲೆ ಹುಡುಗಿ ಜಾನಪದವ. ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ ಮಕ್ಕಳ ತೇರ ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ ಮಕ್ಕಳ ತೇರ ಪೋರನಿಗೆ ಬರ ಪೋರನಿಗೆ ಪೋರನಿಗೆ ಬರ ಪೋರನಿಗೆ ಕೊಯ್ಯಂ ಕೊಯ್ಯಂ ಪೋರಾಟೆ ಕೊರಬ
ಮಕ್ಕಳ ತೇರ ಕೊಯ್ಯಂ ಕೊಯ್ಯಂ ಪುರಾಟೆ ಗೊರಬ ಮಕ್ಕಳ ತೇರ ಪೋರನಿಗೆ ಬಾರ ಪೋರನಿಗೆ ಪೋರನಿಗೆ ಬಾರ ಪೋರನಿಗೆ ಏ ಸಾಲ ಲಾ 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 Thank you. Thank you for your marvelous performance. Ladies and gentlemen, who says parents can't be cool? Parents, it's your turn to Purnima Jayaraj. கனகச்சிலம்பும் ஒலிக்கும் காடும் மேடும் கூட்டிருக்கு கனக தோழரும் வந்தார் கனகச்சிலம்பும் ஒலிக்கும் ஆளிலை கண்ணா வேகமாக நீ கூட நாடாயும் பாடாயும் ஓடி வாராய் ஆளிலை கண்ணா வேகமாக நீ கூட நாடாயும் பாடாயும் ஓடி வாராய் மிருதங்கம் தாளம் முடங்க தரிக்கிட தரிக்கிட திமிக்கிட மேளம் தானும் முடங்கும் நாதம் வழங்கிடுமே கண்ணா சூட்டிலையும் பெருகிடுமே ஆளிலை கண்ணா வேகமாக நீ உடன் நாடாயும் பாடாயும் ஓடி வாராய் ஆளிலை கண்ணா வேகமாக நீ உடன் நாடாயும் பாடாயும் ஓடி வாராய்
ಜನ ಈಯನಲೆತ್ತೀನಿ ಇಜ್ಜಿಂಡಲ್ಲೆ ಪೂಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗ ರಟ್ಟು ಮನೆ ಒಂದೊಂದು ಆಜಿಕಾರೆ ಚೋಜೊಂದೊಂದು ಲೆತ್ತರ ಈರನ ಲೆತ್ತೇನಿ ಇಜ್ಜಿಂಡಲ್ಲೆ ಪೂಲೆಗೆ ಕೆಲಸದ ಪರ್ತುಗು ಬತ್ತುಂಡ ಒಂದು ಮಾತೆಲ್ಲ ತೂತಿರುಗೆ ಒಂದಿಪ್ಪಿ ಜವಂದಿ பொண்ணே கேன்ல என்ன பாத்தேரோனு நின்னனே பொருளுது மைப்பூர மர்லாண்டு கேண்டின கொர்ದು புடு அமசர உண்டாது ஐகாதே காப்புவே இத்தேನೆ பந்து புடு ಬಂಗಾಳಿದ ರಾಜ್ಕುಮಾರ ಕೇಳ್ಲೆ ಎಲ್ಲ ಪಾತೆರೋನು ಹುಲ್ಲೇನೆ ಲೆಕ್ಕದು ಬರ್ಪಿನ ಪರ್ತುಗು ಕಾತದು ತೂಯರತ್ತ ಬೆತ್ತ ಕಂಜಿ ದೊಟ್ಟು ಎಲ್ಲೆಲ್ಲ ಸೇರ್ಸೋದು ಒಟ್ಟಿಗೆ ಲೆತ್ತಿನತ್ತ ವಯ್ಯಾರದ ಸಿಂಗಾರಿಯೇ ಮನಸ್ಸು ಎನ್ನ ತೆರಿದು ಬುಡ್ಲ ಕುದುರೆಡು ಕುಳ್ಳುದು ರಾಜನ ಭಾಷಣ ಲೆಕ್ಕಿನ ತಪ್ಪಾಂಡ ಸುನ್ನೋನೆ ಬೋಡೆಂಕು ಏಪೋನೆ ಬರೋಡು ಇತ್ತೇನೆ ತೆರಿ ಪರಹ ಕುದುರೆ ಏಳು ಕತ್ತಿ ಶೂರ ಪಂಡಿನೇಳು ನಡ್ಪದು ಕೊರ್ಲೆ ಮಾತಿರ್ಲ ಜೆಪ್ಪಿನ ಬಗ ಸೈತಿನ ಕ್ಲೋಲಕ್ನಾಗ ಮರ್ಮರ ಜೊಡ್ಡಾಗ ಸೈತಿನ ಏರುತ್ತ ಮಿತ್ತುಡು ಬತ್ತುಂಡ ಕೊರ್ವೆ ஐயோ ஐயோ கொச்சி பொண்ணே ஆத்து பொறுத்து ஆவந்தக்கு ஆப்பின போப்பின பாತೆರ ಪಲ್ಲ ಆಸೆನು ಪುಟ್ಟವಳ ಎನ್ನನೆ ಭಾಷೆನು ಮೀರುದು ಬುಡಿಯ ಬುಡ್ಪಾದ ಬಂದು ಬುಡ್ಲ ಕೇಳೆ ಕೇಳೆ ಪಾತೆರ ಕೇಳೆ ಮಾತೆರ ಚೆಟ್ಟಿ ಮಧ್ಯರಾತ್ರಿಡು ಕಾಕಿಲು ಪಾಡ್ನಾಗ ಚರ್ಮದ ಜೋಡುನು ಪಾಡೊಂದು ಬರುಡಿ ಐಕನ ಶಬ್ದನು ಕೇಂದೇನು ಬತ್ತೆ ಸುಣ್ಣನ ಪಟ್ಟುಂದಿ ಸೋತೆ ಪೊಣ್ಣೆ ನಿಕ್ಕಿಯಾನು ಪ್ರಾಣ ಕೊರ್ತೆ ಈಯೇ ರಾಣಿ ಪಾತೆರ ನಡಪಾಯ ತಂಕೋದ ಪೊಣ್ಣೆ ಆಪೆಪ ಮದಿಮೆ ನಾನು ಚರಚರ ಶಬ್ದೋಡ್ದು ಪೊರ್ಲುದ ನಿನ್ನ ಪಾತೆರ ಖುಷಿ ಕೋರುಂಡು ಮೀಸೆ ತಿರ್ಗಾದ ಕುದುರೆದ ಮಿತ್ತು ಬತ್ತಿನ ರಾಜಗ ಬೋಡು ಗತ್ತು ತಿರಬೋಡು ಕೊಲ್ಲಾಡು ಕೈನ ಪತ್ತೊಂದು ಧೈರ್ಯೋಡು ಪೋಗೋಡಿ ಎಲ್ಲನೆ ಮನಸ್ಸಿನ ಜಂಜಾರ ಸುಲಬೋಡು ಉಡಲಿಗೆ ತೆರ್ನೆ ಆಂಡು ಉಡಲಿಗೆ ತೆರ್ನೆ ಆಂಡು Thank you so much, parents. We are inspired by your talented performance. ಯಕ್ಷಗಾನ ಎಂಬುದು ನಮ್ಮ ಪರಂಪರೆಯ ತುಳುನಾಡಿನ ಜನರು ಯಕ್ಷಗಾನ ಕಲೆಯನ್ನು ಆರಾಧಿಸುತ್ತಾರೆ. ಅಂತಹ ಪರಂಪರೆಯ ಒಂದು ನೃತ್ಯವನ್ನು ಈ ವೇದಿಕೆಯಲ್ಲಿ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಂದ ಕೇಳೆ ಚಲುವೆ ಹಾಡಿನ ನೃತ್ಯ ಮಾಡಲು ಬರುತ್ತಿದ್ದಾರೆ. ನೋಡೋಣವಲ್ಲವೇ? ಕೇಳೆ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿ
ಹೇಳು ಚೆಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಟುತ್ತಿದೆ ಎಡೆ ಚೆಲುವೆ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವಗಿಲ್ಲಿ ನೋಟದಲ್ಲಿ ಕೊಡುವಾಗ ತಲ್ಲಣವಾಗುತ್ತಿದೆ ಹೇಳೆ ಚಲ್ಲೇ ಕೋಮಲಾಂಗಿಯೇ ನನ್ನ ಮನದೊಳು ಇಣುಕಿದೆ ಕೆಣಕಿದೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ ಬೆಳಕಿದೆ ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೋಗಲಿಕ್ಕೆ ನೀ ಸುರಿವಾಗ ನಂಬಲು ಆಗುವುದೇ ಹೇಳೆ ಚಲುವೆ Thank you for your wonderful performance. Let's take a recap of what we have learned today about the dangers of drugs. Take a moment to reflect on how this information can impact your life and the lives of those around you. Get ready for a show that speaks volumes without saying a word. So, not to drugs. Let's welcome them.
Preview. 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 ತುಂಬ ದುಃಖವಾಗಿರುವ ಸುದ್ದಿ ಈಗ ಹೊರಬಂದಿದೆ. ಕಲಬುರಗಿಯಲ್ಲಿ ಒಬ್ಬ ವೈದ್ಯನನ್ನು ಸಾಯಿಸಲಾಗಿದೆ. ಇದು ಸಂಕಟವಾದ ಸುದ್ದಿ ಆಸ್ಪತ್ರೆಯಿಂದ ಹೊರಬಂದಿರುತ್ತದೆ. ಕೋಟ ಸುರೇಶ್ ಎಂಬ 22 ವರ್ಷದ ಹೌಸ್ ಸರ್ಜನ್ ಇಹಲೋಕ ತ್ಯಜಿಸಿದ್ದಾರೆ. Say no to drug. Good afternoon, everyone. Tribes are the oldest people of earth. Every tribe has unique dance form. Tribal dance are not only forms of entertainment but also means of celebration, storytelling and spiritual expressions. And also bonding between community and environment. Today we delve into fascinating the world of tribal dance by our 5th standard students. Thank you. ವಿರಾಜಪೇಟೆ ದುಂಡಿಗಯ ಮಾನಿನಂಗರೆ ಎಳ್ಳುಳ್ಳೇರಿ ಮಾನಿನಂಗರೆ ವಿರಾಜಪೇಟೆ ದುಂಡಿಗಯ ಮಾನಿನಂಗರೆ
മാണിനങ്കര തങ്കട്ടി മതുമ്മളാതുണ്ട് മാണിനങ്കര തങ്കട്ടി മതുമ്മളാതുണ്ട് മാണിനങ്കര തങ്കട്ടി മതുമ്മളാതുണ്ട് മാണിനങ്കര തങ്കട്ടി മതുമ്മളാതുണ്ട് என்ன கொண்டு மஞ்சள் கொண்டு மானின் அங்க இருக்கு என்ன கொண்டு மஞ்சள் கொண்டு சுக்கட்டின் அங்க இருக்கு என்ன கொண்டு மஞ்சள் கொண்டு மானின் அங்க இருக்கு என்ன கொண்டு மஞ்சள் கொண்டு சுக்கட்டின் அங்க இருக்கு ಇಗಳ ಬಂದ ನಾಬುಜಿ ಇಗಳ ಬಂದ ನಾಬುಜಿ ಎನ್ನ ಪಾವೆ ಪಂದಾಡು ಎನ್ನಲ್ಲಿ ಪಾಡು ಅಗಳ ಬಂದ ನಾಬುಜಿ ಇಗಳ ಬಂದ ನಾಬುಜಿ ಎನ್ನ ಪಾವೆ ಪಂದಾಡು ಎನ್ನಲ್ಲಿ ಪಾಡು ഉള്ളത്തിന്നലി പാടും എഴുന്നള്ളി പാടും ഉള്ളത്തിന്നലി പാടും എഴുന്നള്ളി പാടും ഉള്ളത്തിന്നലി പാടും എഴുന്നള്ളി പാടും ഉള്ളത്തിന്നലി പാടും എഴുന്നള്ളി പാടും വിരാജപ്പെട്ടൈറ്റുണ്ടികയ മാനിനങ്കരെ എള്ളുള്ളേരി എള്ളുള്ളേരി മാനിനങ്കരെ വിരാജപ്പെട്ടൈറ്റുണ്ടികയ മാനിനങ്കരെ Your dance was stunning. We are so grateful to witness it. Thank you. Please put your hand together for Ritvika, who will mesmerize you with her beautiful voice and captivating stage performance. It's an honor to introduce Ritvika. Let's welcome her with your big applause.
ಥ್ಯಾಂಕ್ ಯು ಋತ್ವಿಕಾ. ಪರಶುರಾಮ ಸೃಷ್ಟಿ ಮಲ್ತನ ನಾಡು ನಮ್ಮ ತುಳುನಾಡು. ಮೂಲು ಪುಟ್ಟಡು ಅಂಟ ನಮ್ಮ ಪುಣ್ಯ ಮಲ್ತು ತಿಪ್ಪಡು. ಕಡಲ ಜನಕುಳ್ಳನ ಸಂಸ್ಕೃತಿನೇ ತೂಯರ ರೆಡ್ಡು ಕಣ್ಣೆಯ ಉಜ್ಜಿ. ನೇಮ, ಕೋಲ, ಕಂಬಳ, ಕೋರಿದ ಕಟ್ಟ, ಪಿಲಿಗೊಬ್ಬು, ಯಕ್ಷಗಾನನ ತೂಯರ ಬೇತೆ ಬೇತೆ ಕರೆಡ್ತು ಬರ್ಪೇರು. ಇಂಚಿನ ತುಳುನಾಡ ವೈಭವವನ್ನು ಇಂಕ್ಲೆಗ್ ಪೂರ ಪರಿಚಯ ಮಲ್ಪೇರ ಬರೋಂತುಳರು ನಮ್ಮ ದೋಸ್ತಿಲು. ಧನ್ಯವಾದಗಳು. ಜನಪದ ಸಾಹಿತ್ಯ, ಸಂಗೀತ, ನೃತ್ಯ, ಆಟ ಈ ಎಲ್ಲವನ್ನು ಒಳಗೊಂಡಿದ್ದು ಜನಪದವೆಂದು ಹೇಳಬಹುದು. ಇದೀಗ ಜನಪದ ನೃತ್ಯದ ಮೂಲಕ ನಮ್ಮ ಮುಂದೆ ನಮ್ಮ ಸಂಸ್ಥೆಯ ಪೋಷಕರು ರಮ್ಯಾ ಆಂಟಿ.
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲು ಸಾಜೆನುತಾ, ಗೆಜ್ಜೆ ಘಲ್ಲು ಸಾಜೆನುತಾ. ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ, ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲು ಸಾಜೆನುತಾ, ಗೆಜ್ಜೆ ಘಲ್ಲು ಸಾಜೆನುತಾ. ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ, ನಂಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲು ಸಾಜೆನುತಾ, ಗೆಜ್ಜೆ ಘಲ್ಲು ಸಾಜೆನುತಾ. ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ.
പാട്ടിന്റെ താളത്തിൽ തുള്ളടിയാലോ അല്ലെങ്കിൽ തില്ലാന ഞാറ്റുപാട്ടിന്റെ താളത്തിലാടടി കുഞ്ഞോ അല്ലെങ്കിൽ തില്ലാന തോറ്റം പാട്ടിന്റെ താളത്തിലാടടി പൂവാല്ലെങ്കിൽ തില്ലാന തോണിപ്പാട്ടിന്റെ താളത്തിൽ പാടടി കാവാലെങ്കിൽ തില്ലാന തോറ്റം പാട്ടിന്റെ താളത്തിലാടടി പൂവാല്ലെങ്കിൽ തില്ലാന തോണിപ്പാട്ടിന്റെ താളത്തിൽ പാടടി കാവാലെങ്കിൽ തില്ലാന പാട്ടിന്റെ പാട്ടിന്റെ താളത്തിൽ തുള്ളടിയാലോ അല്ലെങ്കിൽ തില്ലാന താളത്തിലാടടി തൂവാനെങ്കിൽ തില്ലാന തുള്ളൽ പാട്ടിന്റെ താളത്തിൽ തുള്ളടി താലോല്ലെങ്കിൽ തില്ലാന പാട്ടിന്റെ താളത്തിലാടടി തൂവാനെങ്കിൽ തില്ലാന തുള്ളൽ പാട്ടിന്റെ താളത്തിൽ തുള്ളടി താലോല്ലെങ്കിൽ തില്ലാന പാണർ പാട്ടിന്റെ താളത്തിൽ പാടടി പഴത്ത പൈകിൽ തില്ലാന ഉള്ളോർ പാട്ടിന്റെ താളത്തിലാടടി പുണ്ണാരെങ്കിൽ തില്ലാന പാണർ പാട്ടിന്റെ താളത്തിൽ പാടടി പഴത്ത പൈകിൽ തില്ലാന ഉള്ളോർ പാട്ടിന്റെ താളത്തിലാടടി പുണ്ണാരെങ്കിൽ തില്ലാന പാട്ടിന്റെ ನೂರಾರು ಬಣ್ಣಗಳು ಒಂದು ಗೂಡಲಿ ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ
ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಹನುಮಗಿರಿ ಇದರ ವಾರ್ಷಿಕೋತ್ಸವದ ಪ್ರಯುಕ್ತ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡದ ಮನುಷ್ಯ ಸಂಬಂಧಗಳು ದುಶ್ಚಟ ಕೋಮಲ ಹೃದಯಗಳಿಗೆ ಕರಾಳ ಕದಂಬ ಬಾಹುಗಳಲ್ಲಿ ಜನಸಾಮಾನ್ಯರು ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಹನುಮಗಿರಿ ಇದರ ವಾರ್ಷಿಕೋತ್ಸವದ ಪ್ರಯುಕ್ತ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡದ ಮನುಷ್ಯ ಸಂಬಂಧಗಳು ದುಶ್ಚಟ ಕೋಮಲ ಹೃದಯಗಳಿಗೆ ಹಿಂಸೆಯ ವಿಚಾರಗಳನ್ನು ಬಿತ್ತುವ ಅತ್ಯಾಚಾರ ಅನಾಚಾರ ಕೊಲೆ ಕಗ್ಗೊಲೆಗಳ ಕರಾಳ ಕದಂಬ ಬಾಹುಗಳಲ್ಲಿ ಜನಸಾಮಾನ್ಯರು ಸಿಕ್ಕಿ ತತ್ತರಿಸಿ ಹೋಗಿದ್ದಾರೆ. ಮುಂದೆ ಆ ರೀತಿಯಾಗದಂತೆ ಈ ಎಲ್ಲವನ್ನೂ ಅಳಿಸಿ ಹಾಕುವ ಮೂಲಕ ಉತ್ತಮ ಸಮಾಜ ಕಟ್ಟೋಣವೆಂಬ ಸಂದೇಶ ಸಾರುವ ಡ್ರಾಯಿಂಗ್ ಮಾಸ್ಟರ್ ವಿಪಿನ್ ಕುಮಾರ್ ಅವರು ರಚಿಸಿ ದೈಹಿಕ ಅಧ್ಯಾಪಕ ಪ್ರಶಾಂತ್ ಮಾಸ್ಟರ್ ಅವರ ಸಹಕಾರದಲ್ಲಿ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ಅಭಿನಯಿಸಲಿರುವ ತುಳು ಸಾಮಾಜಿಕ ಕಿರು ನಾಟಕ ಆಳೆ ನಮ್ಮ ಕುಟುಂಬದಾಳೆ. ನನ್ನೊಲುಮೆ ಬಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿರುದು ನಮ್ಮೂರ ಮಂದಾರ ಹೂವೇ. ನನ್ನೊಲುಮೆ ಬಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿರುದು ನಮ್ಮೂರ ಮಂದಾರ ಹೂವೇ. ಓ ಜೋಕುಲೆ ದಾಯ ಬೊಬ್ಬೆ ಪಾಡುವರು ಮೀದು ಪುರ ಆಂಡ ಮಗ ಆಂಡ ದೊಡ್ಡ ಮೀದು ಯಾನು ದೀಪ ದೀದು ಬರ್ಪೆ ಲಡೈ ಮಂಪೊಚ್ಚಿ ಮಗ ಅಪ್ಪು ಚಿನ್ನು ಇಂದ ಐಸ್ ಕ್ರೀಮ್ ಕಾಣುತ್ತೆ. ದಾಯ ಮಗ ಜೋಕ್ಲೆಗ್ ಐಸ್ ಕ್ರೀಮ್ ಕೊರ್ಪ ಓ ಜೋಕುಲೆ ಅಂಚಿ ಕತ್ತಲೆಗ್ ಪೋರ್ಚಿ ಈ ಜೋಕುಲೆಗ್ ಏತು ಪಂಡಲಾರ್ತ ಪೂಜಿ ಓ ದೇವರೇ ಈರೇ ಕಾಪುಲೆ. ಓ ಸುಶೀಲಾ ಜೋಕುಲ್ ಬೊಬ್ಬೆ ಪಾಡ್ವೇರು ಒರ ಬಲ. ಓ ಸುಶೀಲಾ ಎಂಕ್ ಬಲಿಪೆರ್ ಆಪುಜಿ ದಾಯಿ ಬುಲಿಪುನ ಮಗ ದಾಯಿ ಬುಲಿಪುನ ಪನ್ಲೆ ಪೋಡಿಯೊರ್ಚಿ. ಅವು ದೊಡ್ಡ ಅವಳು ಅವಳು ದಾಯ್ತು ನಿಖಿಲ ಬೊಬ್ಬೆ ಉಲಾಯ್ ಪೋಲೆ ಉಂಚುದಿ ಅಕಲ್ ಪನಡು ಈ ಪನು ಮಗ ದೊಡ್ಡ ದೊಡ್ಡ ಆ ಮೂಲೆಡು ಈರು ದೀಪ ತೀಡುವ ಇಲ್ಲಡು ದಾತನ ಶಬ್ದ ಕೇಂದು ಐಕ್ ಪೋಡಿ ಉಡ್ಚಿ ಆಳು ನಮ್ಮ ಕುಟುಂಬದ ಆಲೆ
ಅವು ಏರು ದೊಡ್ಡ ಅವಳು ದಾದ ಉಂಡು. ಅವು ಒಂಜಿ ಮಲ್ಲ ಕತೆ, ಅವು ಮಾತೆರೆಗ್ಲಾ ಗೊತ್ತಿಪ್ಪಡು. ದೊಡ್ಡ ಆ ಕತೆನು ಪನ್ನುವಾರ ಓವು ಬಾಲೆ ಈ ರೆಕಟ್ ಪಂಡರತ್ತ ಅವು ಕತೆ ಅವ್ವ ಅವು 40 ವರ್ಷದ ದುಂಬುದ ಕತೆ. 40 ವರ್ಷ ದುಂಬುದ ಕತೆನಾ? ಅಂದು ಮಗ 40 ವರ್ಷದ ದುಂಬು ಆ ಇಲ್ಲಡ್ ಪೊಪ್ಪ ಅಮ್ಮಗ ರಡ್ ಜೋಕುಲು ಪುಟ್ಟಿಯರು. ಪುರ್ತು ಕಂತಂಡು ಬಾಲೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡಿ ಮುತ್ತು ಬರುವೆ ಗುಮ್ಮೆ. ಪುರ್ತು ಕಂತಂಡು ಬಾಲೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡಿ ಮುತ್ತು ಬರುವೆ ಗುಮ್ಮೆ. ಪೊಪ್ಪ ಬರುವೆರು ತೋಲೆ ಬೆತ್ತ ಕನವೆರು ಬಾಲೆ ಸಬ್ದು ಮಲ್ಪಡೆ ಚಿನ್ನಿ ದೇವೆರು ಕಿನ್ನಿ. ಜೋ 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 ಜೋ. ಅಂಚನೆ ಜೋಕುಲು ಮಲ್ಲಾಯರು ಮಲ್ಲಾಯನ ಪುದರು ರಮೇಶ ಬೊಕ್ಕ ಆಯನ ಮೆಗ್ದಿ ರಮ್ಯಾ. ಅಮ್ಮ ಯಾನ ದನಿನ ತೋಟದ ಬೇಲೆಗೆ ಪೋದು ಬರ್ಪೆ. ಕುಸುಮ ಓ ಕುಸುಮ, ಈ ಒಳ್ಳದಿ ಬಾಕಿಲು ದೆಪ್ಪಿಗೆ ತುಕ ಕುಸುಮ ಓ ಕುಸುಮ. ಓ ದೇವರಿ ಉಂಬೇರಿ ನೀಲಾ ಬರ್ದು ಬರ್ತೀರಾ? ಓ ಈ ಮೂಳೆ ಉಳ್ಳಣ ಪರಡೆ ಸ್ವಾಮಿ ಎನ್ನ ಕೆರಡೆ ಜೀವ ಎನ್ನ ಪ್ರಾಣ ಇಟ್ಟು ಒರಿವಾ. ಪರಡೆ ಸ್ವಾಮಿ ಎನ್ನ ಕೆರಡೆ ಜೀವ ಎನ್ನ ಪ್ರಾಣ ಇಟ್ಟು ಒರಿವಾ. ಜೋಕುಲು ಬಾಲೆಲು ಬಡವು ಕಟ್ಟೊಂದೆರು ಉಂದು ಇರೆಗು ತೆರಿವಾ. ಉಂದು ಇರೆಗು ತೆರಿವಾ. ಎನ್ನ ದುಡ್ಡು ಯಾನ ಪರ್ಪುನಿ ಏರ್ಕೇನು ನಾಲ್. ಎನ್ನ ದುಡ್ಡು ಯಾನ ಪರ್ಪುನಿ ಏರ್ಕೇನು ನಾಲ್. ನಿನ್ನಮ್ಮನ ಆಸಿಡ್ದಾನೇಂಡಲ ಕಂತು ಕೊರ್ತಿನಾಲ ಈ ಕಂತು ಕೊರ್ತಿನಾಲ. ಪರಡೆ ಸ್ವಾಮಿ ಎನ್ನ ಕೆರಡೆ ಜೀವ ಇರ್ನ ಪ್ರಾಣ ಇಟ್ಟು ಒರಿವಾ. ಕುಸುಮ
ಓ ಏಮ ಎಂಕ್ ಕಾಸು ಕೋರ್ಲೆ ಈ ಚಾಪರ್ ಮಗ ಈರಣ ಚಾ ಏರೆಗೆ ಬೋಡಿಯೇ ಎಂಕ್ ಕಾಸು ಕೋರ್ಲೆ ಸೊರುಕು ದಾದ ಮಗ ನಮಕ್ ನೀರನೇ ಗತಿ ಇಜ್ಜಿ ನಿನ್ನ ಪೊಪ್ಪನು ತುಲ ಅಲ್ಪ ಬೂರ್ದುಲ್ಲೇರು ನಾನ ಈಲ ಅಂಚನೆ ಆವರ್ಚಿ ನಿನ್ನ ಮೆಗ್ದಿಗ್ ಮದಿಮೆ ಮನ್ಪರಲ ಕಾಸಿಜ್ಜಿ ಮದಿಮೆ ಏನ್ ಮನ್ಪವೆ ಒಂದು ಏರ್ ಮರೆ ನಮ್ಮ ಪಬ್ಬಡು ಹೊಸ ಜನ ಗೊತ್ತೊಜ್ಜಿದನಿ ಓಹೋ ಅಂಚನಾ ದಬ್ಬಲು ಪಡತೆ ರಾಜ ದಬ್ಬಲು ಪಡತೆ ರೋ ದಬ ದಬ ದಬ್ಬಲು ಪಡತೆ ರೋ ದಬ್ಬಲು ಪಡತೆ ರಾಜ ದಬ್ಬಲು ಪಡತೆ ರೋ ದಬ ದಬ ದಬ್ಬಲು ಪಡತೆ ರೋ श्रीलक्ष्मी श्रीमहालक्ष्मी क्षीरसागर कन्यका उत्तिष्ठ हरिसम्प्रीते भक्तानां भाग्यदायिनी उत्तिष्ठोत्तिष्ठ श्रीलक्ष्मी विष्णुवक्षस्थलालये उत्तिष्ठ करुणापूर्णे लोकानां शुभदायिनी श्रीपद्ममध्यवसिते वरपद्मनेत्रे श्रीपद्महस्तचिरपूजितपद्मपादे श्रीपद्मजातजननी शुभपद्मवक्त्रे श्रीलक्ष्मी भक्तवरदे तव सुप्रभातम् ಏರಪ್ಪ ಒಂದು ಹೊಸ ಜನ ಏರು ಬೋಡಿರೆಗ್ ರಮೇಶೇ ಇಜ್ಜನ ಯಾನು ಆಯ್ನ ಫ್ರೆಂಡ್ ಓಹೋ ರಮೇಶಗ್ ಉರ್ತಿ ಮೆಗ್ದಿ ಉಳ್ಳಳತ
ಕುಸುಮ ಕುಸುಮ ಓ ಕುಸುಮ என்ன பாலே இந்தியே என்ன பாலே நம்மன பாலே ಓ ಎನ್ನ ಬಾಲೆ ರಮ್ಯಾ ನಿಕ್ ದಾದಾಡು ಮಗ ಅಯ್ಯೋ ರಮ್ಯಾ ಓ ಬಾಲೆ ಎನ್ನ ಮಗಳೇ ಎಂದಂಬೆ ನಿನ್ನ ಮೆಗ್ದಿನು ತೂಲ ಒರ ತೂಲೆ ಎಲ್ಲ ತಪ್ಪಾಂಡು ಅಮ್ಮ ಯಾನ್ ಇಂಚ ಪೂರ ಮಾನ್ಪೇರ ಬಳ್ಳಿತ್ತುಂಡು ಎನ್ನ ಮೆಗ್ದಿನ ಅವಸ್ಥೆ ತೂಲೆ ಯಾ ನನ್ನ ಪಬ್ಬಗ್ ಮಾತ ಪೋವಯ್ಯ ಅಮ್ಮ ರಮ್ಯಾ ರಮ್ಯಾ ರಮ್ಯ ತೀರಿ ಬೊಕ್ಕ ಅಲೆನ ನೆನಪುಗಾಜು ದೀಪದೀಡೊಂದು ಬರೊಂದುಲ್ಲೆ ಆಳು ನಮ್ಮ ಕುಟುಂಬದ ಅಲೆ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿರುವು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಬಿರುವು Thank you for your wonderful performance. Who is ready to perform? Our parents are about to take the stage and show off their dancing skill. Let's give them very big applause. ಬಾನುಡು ಸೂರ್ಯನ ರಂಗ ಡೆನ್ನ 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 ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ 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 ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆ ಪಚ್ಚೆದ ತುತ್ತೈ ತೊಡು ಏತೈ ಸಿರ ತುಜು ಬಲ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲು ಮುಲೈಲೆತ್ತದ ಮಟ್ಟೆಲು ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ಡೆನ್ನ ಕಡಲ್ದ ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು
ನಿನ್ನ ನೆನಪು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಭೈರ ದೇವರಿನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವರು ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆತಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪರ್ಲನು ಸುಗರ್ಯರಪ್ಪ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ Thanks for the entertainment, parents. The stage is set. The music is ready. Curtain up. Our hearts are eager to hear the rhythm of your passion. Please welcome the star of the show, ma'am, the singer teacher who shines bright with her talent and teaching. ಮಾಂತೆರೆ ಗ್ಲಾಸ್ ಮೇಲು ಡೆನ್ನಾನ ಡೆನ್ನಾನ
ಥ್ಯಾಂಕ್ ಯು ಮ್ಯಾಮ್. ತುಳುನಾಡು ಜನಪದ ಪನ್ಪಿನವು ಒಂಜಿ ಪುದರ್ ಪಡೆಯಿನ ಕಲೆ. ತುಳುನಾಡದ ಬಾರಿ ಪೊರ್ಲುದ ಬುಕ್ಕ ಜನಪ್ರಿಯ ಆಯ್ನ ಗೊಬ್ಬು.
Me. Sun. Shit. Hakodach. Self-defense. Take number 1. Ready. Hakodach. Second take. Ready. Hakodach. Ready. Hakodach. Fourth. Ready. Kamato. Hi. It's the ladies' favorite. DJ Next. Ready. Ready. Ready.
ಹಲೋ. ವೇದಿಕೆಯಲ್ಲಿರುವಂತಹ ಸ್ವಯಂ ಸೇವಕರು, ನಮ್ಮ ವಿದ್ಯಾರ್ಥಿ ಸ್ವಯಂ ಸೇವಕರು ತಕ್ಷಣ ಬಂದು ವೇದಿಕೆಯನ್ನು ಸ್ವಚ್ಛಗೊಳಿಸಬೇಕು. ಮುಂದೆ ಭರತನಾಟ್ಯ ನಡೆಯಲಿಕ್ಕಿದೆ. ಹಾಗೆಯೇ ಸೇರುವಂಥ ಸಭಾಂಗಣದಲ್ಲಿರುವಂತಹ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ನಮ್ಮ ವಿದ್ಯಾಸಂಸ್ಥೆ ಅಭಿಮಾನಿಗಳಲ್ಲಿ ವಿನಂತಿ, ನಿಮ್ಮೆದುರುಗಡೆ ಈಗ ನಮ್ಮ ಸ್ವಯಂ ಸೇವಕರು ವಿದ್ಯಾರ್ಥಿಗಳು ಗೋಣಿಚೀಲವನ್ನು ತರ್ತಿದ್ದಾರೆ. ದಯಮಾಡಿ ತಮ್ಮ ಕಾಲುಬುಡದಲ್ಲಿರುವಂತಹ ಕಸಗಳನ್ನು ದಯಮಾಡಿ ಅವರು ತಂದಿರುವಂತಹ ಗೋಣಿಚೀಲಗಳಲ್ಲಿ ಹಾಕಿ ನಮ್ಮೊಂದಿಗೆ ಸಹಕರಿಸಬೇಕು. ಮುಂದೆ ಸಭಾ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಸಭಾಂಗಣವನ್ನು ಸ್ವಚ್ಛತೆ ಮಾಡಿಸೋದು ನಮ್ಮ ಕರ್ತವ್ಯ. ಅದೇ ರೀತಿ ವೇದಿಕೆಯ ಜವಾಬ್ದಾರಿ ಇರುವಂತಹ ಸ್ವಯಂ ಸೇವಕರು ದಯಮಾಡಿ ವಿದ್ಯಾರ್ಥಿಗಳು ತಕ್ಷಣ ಬಂದು ವೇದಿಕೆಯನ್ನು ಸ್ವಚ್ಛಗೊಳಿಸಬೇಕು. ಮುಂದೆ ಭರತನಾಟ್ಯ ಇದೆ. ವೇದಿಕೆಯ ಜವಾಬ್ದಾರಿ ಇರುವಂತಹ ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ತಕ್ಷಣ, ಸಮಯದ ಕೊರತೆ ಇದೆ. ಇಲ್ಲಿ ಎದುರುಗಡೆ ಹಂಚಿನ ತುಂಡುಗಳಿವೆ, ಆದಷ್ಟು ಬೇಗ. ಸಭಾಂಗಣದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಕ್ರೀಡಾ ಪೋಷಕರಲ್ಲಿ ವಿನಂತಿ, ತಮ್ಮ ಕಾಲುಬುಡದಲ್ಲಿರುವಂತಹ ಚಿಕ್ಕ ಚಿಕ್ಕ ಕಸಗಳನ್ನು ತಂದಿರುವಂತಹ ಗೋಣಿ ಚೀಲಗಳಿಗೆ ಹಾಕಿ ನಮ್ಮೊಂದಿಗೆ ಸಹಕರಿಸಿ. ಮುಂದೆ ಸಭಾ ಕಾರ್ಯಕ್ರಮ ಇದೆ. ಈ ಒಂದು ಸ್ವಚ್ಛತೆ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಸಭಾ ವೇದಿಕೆಯ ಸ್ವಯಂ ಸೇವಕರು ತಕ್ಷಣ ಅದನ್ನು ಸ್ವಚ್ಛಗೊಳಿಸಬೇಕು. ಯಾವುದೇ ಸಣ್ಣ ಪುಟ್ಟ ತುಂಡುಗಳಿರಬಹುದು. ಭರತನಾಟ್ಯ ಇರೋ ಕಾರಣ ದಯಮಾಡಿ ಸ್ವಚ್ಛಗೊಳಿಸಬೇಕು, ಗುಡಿಸಿ ಸ್ವಚ್ಛಗೊಳಿಸಬೇಕು. ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಂದ ಇದೀಗ ಭರತನಾಟ್ಯ ಕಾರ್ಯಕ್ರಮ.
ಬೃಂದಾವನದೊಳಗೆ ವೇಣುಗಾನವನ್ನು ನುಡಿಸುತ್ತಿರುವ ಕೃಷ್ಣನ ಕೊಳಲಿನ ನಾದಕ್ಕೆ ಮನಸೋಲದವರು ಯಾರಿದ್ದಾರೆ? ಹರಿಹರ ಬ್ರಹ್ಮರು, ನಾರದ ಮುನಿಯಾದಿಯಾಗಿ ರಾಧೆ ಮುಂತಾದ ಗೋಪಸ್ತ್ರೀಯರು ಕೃಷ್ಣನ ಕೊಳಲಿನ ನಾದದಲ್ಲಿ ತಲ್ಲೀನರಾದ ಚಿತ್ರಣವನ್ನು ಹೊಂದಿರುವಂತಹ ಕನಕದಾಸರ ಒಂದು ಪ್ರಸಿದ್ಧ ದೇವರ ನಾಮ ಯಾದವರಾಯ ಬೃಂದಾವನದೋಳು. ಈ ಒಂದು ದೇವರ ನಾಮದ ಮೂಲಕ ಇದೀಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ರಾಗಮಾಲಿಕೆ ಆದಿತಾಳ. ಯಾದವರಾಯ ಬೃಂದಾವನಗಳು ವೇಣುನಾದವ ಮಾಡುತ್ತಿರೇ ನಮ್ಮ 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 ಯಾದವರಾಯ
ಕೃಷ್ಣ ಕರುಗಳ ಸಹಿತ ಗೋಗಳ ನಿಲ್ಲ ಕರುಗಳ ಸಹಿತ ಗೋಗಳ ನಿಲ್ಲ ಸಿರಿಕಾಗಿ ನೆಲೆಯಾದಿ ಕೇಶವರಾಯ ಸಿರಿಕಾಗಿ ನೆಲೆಯಾದಿ ಕೇಶವರಾಯ ತಿರುಗಿದ ಮೆಲ್ಲನೆ ವರಗೋಪಾಲ ತಿರುಗಿದ ಮೆಲ್ಲನೆ ವರಗೋಪಾಲ 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 ನಮ್ಮ ಯಾದವರಾಯ ಬೃಂದಾವನದೊಳು ವೇಣುನಾದವ ಮಾಡುತ್ತಿರೇ ನಮ್ಮ ಯಾದವರಾಯ ಬೃಂದಾವನದೊಳು ವೇಣುನಾದವ ಮಾಡುತ್ತಿರೇ ನಮ್ಮ ಯಾದವರಾಯ ಬೃಂದಾವನದೊಳು ವೇಣುನಾದವ ಮಾಡುತ್ತಿರೇ. ನರ್ತಿಸಿದ ವಿದ್ಯಾರ್ಥಿನಿಯರು ಹಂಸಿನಿ, ಅದ್ವಿತ, ಸಾನ್ನಿಧ್ಯ, ಅನುಷ್ಕಾ, ಶಾಶ್ವತಿ, ಆದ್ಯರೈ ಹಾಗೂ ಪೂರ್ವಿ ಭಟ್. ಮುಂದಿನ ಪ್ರಸ್ತುತಿ ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ ಅನ್ನುವ ಒಂದು ಅಭಿನಯ ಗೀತೆ. ನರ್ತಿಸುವವರು ಶಾಶ್ವತಿ, ದ್ಯುತಿ ಎಸ್, ಶ್ರೇಷ್ಠ ಎಸ್ ರೈ, ಅದ್ವಿಕೆ, ಯದ್ವಿಕಾ ಕೆ ಶೆಟ್ಟಿ, ಆರ್ದ್ರ, ರಿಧಿ ಭಂಡಾರಿ, ಶ್ರೀನಿಕಾ, ಆದ್ಯ ವಿಪಿ, ರಿಶ್ವಿಕಾ, ನಿವಿದ್ಯಾ ಹಾಗೂ ಪ್ರಶ್ವಿ. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ ಸುಂದರವಾದ ಮಂದಿರದಲ್ಲಿ ನಂದನ ಗಂಧನ ಕುಣಿಯುತ್ತಿದ್ದ ನಂದಿಯು ಮಗಳ ಬಡಿಯುತ್ತಿದ್ದ ಇಂದಿರೆ ಕೊಳಲನು ನುಡಿಸುತ್ತಿಗಳು ನಂದಿಯು ಮಗಳ ಬಡಿಯುತ್ತಿದ್ದ ಇಂದಿರೆ ಕೊಳಲನು ನುಡಿಸುತ್ತಿಗಳು ಬಂಧುರವಾದ ಗೀತವ ಪಾಡಲು ಗಂಧರ್ವರು ತಾವು ಮೆರೆದಿರಲು ಕ್ರೀಡ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು ರಾಸ ಕ್ರೀಡ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು ಕಾಶಿ ಪಿತಾಂಬರ ಧರಿಸಿ ಕಪಾಲನು ಶೇಷನ ಬಣಿಯೊಳು ನರ್ತಿಸಲು ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ ಈ ವರ್ಷವಷ್ಟೇ ನೃತ್ಯ ತರಗತಿಗೆ ಸೇರಿದಂತಹ ವಿದ್ಯಾರ್ಥಿಗಳು 1ನೇ ತರಗತಿಯ ವಿದ್ಯಾರ್ಥಿನಿಯರು. ಮುಂದಿನ ಪ್ರಸ್ತುತಿ ಉದುರು ಉದುರು ಮಲ್ಲಿಗೆ. ಒಂದು ಜೀವ ಸಾರ್ಥಕ್ಯವನ್ನು ಪಡೆಯುವುದು ಅದು
ಪರಮಾತ್ಮನನ್ನು ಸೇರಿದಾಗ, ಅಂದರೆ ಮೋಕ್ಷವನ್ನು ಪಡೆದಾಗ. ಅಂತೆಯೇ ಒಂದು ಮಲ್ಲಿಗೆ ಹೂವು ಕೂಡ ಶಿವನ ಪಾದವನ್ನು ಸೇರಿದಾಗ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತದೆ ಅನ್ನುವ ತಾತ್ಪರ್ಯವನ್ನು ಹೊಂದಿರುವಂತಹ ಒಂದು ಜನಪದ ಶೈಲಿಯ ನೃತ್ಯ. ಉದುರು ಉದುರು ಮಲ್ಲಿಗೆ, ಉದುರು ನಮ್ಮ ಕೇರಿಗೆ, ಚದುರಿದರೆ ನಮ್ಮ ಶಿವನ ಪಾದ ಸೇರು ಮಲ್ಲಿಗೆ. ಇದೀಗ ಉದುರು ಉದುರು ಮಲ್ಲಿಗೆ. ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ತೋಟದೊಳಗಿನ ಮಲ್ಲಿಗೆ ನೀನು ದಾಟದಿರು ಮಲ್ಲಿಗೆ, ತೋಟದೊಳಗಿನ ಮಲ್ಲಿಗೆ ನೀನು ದಾಟದಿರು ಮಲ್ಲಿಗೆ. ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಹಳ್ಳದೊಳಗಿನ ಮಲ್ಲಿಗೆ ನೀನು ಅರಳದಿರು ಮಲ್ಲಿಗೆ, ಹಳ್ಳದೊಳಗಿನ ಮಲ್ಲಿಗೆ ನೀನು ಅರಳದಿರು ಮಲ್ಲಿಗೆ. ಅರಳಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಅರಳಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ದಿಬ್ಬದೊಳಗಿನ ಮಲ್ಲಿಗೆ ನೀನು ಹಬ್ಬದಿರು ಮಲ್ಲಿಗೆ, ದಿಬ್ಬದೊಳಗಿನ ಮಲ್ಲಿಗೆ ನೀನು ಹಬ್ಬದಿರು ಮಲ್ಲಿಗೆ. ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಬೆಟ್ಟದ ಮೇಲಿನ ಮಲ್ಲಿಗೆ ನೀನು ಬೆಳೆಯದಿರು ಮಲ್ಲಿಗೆ, ಬೆಟ್ಟದ ಮೇಲಿನ ಮಲ್ಲಿಗೆ ನೀನು ಬೆಳೆಯದಿರು ಮಲ್ಲಿಗೆ. ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಬಾಗಿಲೊಳಗಿನ ಮಲ್ಲಿಗೆ ನೀನು ಬಳಕದಿರು ಮಲ್ಲಿಗೆ, ಬಾಗಿಲೊಳಗಿನ ಮಲ್ಲಿಗೆ ನೀನು ಬಳಕದಿರು ಮಲ್ಲಿಗೆ. ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ, ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀನು ಪಾದ ಸೇರು ಮಲ್ಲಿಗೆ. ಪಾದ ಸೇರು ಮಲ್ಲಿಗೆ ಶಿವನ ಪಾದ ಸೇರು ಮಲ್ಲಿಗೆ, ಪಾದ ಸೇರು ಮಲ್ಲಿಗೆ ಶಿವನ ಪಾದ ಸೇರು ಮಲ್ಲಿಗೆ, ಪಾದ ಸೇರು ಮಲ್ಲಿಗೆ ಶಿವನ ಪಾದ ಸೇರು ಮಲ್ಲಿಗೆ. ನರ್ತಿಸುವ
ನರ್ತಿಸಿದ ವಿದ್ಯಾರ್ಥಿನಿಯರು ಧೃತಿ ಎಸಿ, ಅವನಿ ಎಂ, ಧನ್ವಿ ಎಂ, ಕೃಷ್ಣೇಂದು, ವೈಶವಿ, ವಿಸ್ಮಿತಾ, ಶಹಾನ್ಯ, ಚಿನ್ಮಯಿ, ಶ್ರೀಶಾ, ಆದ್ಯ ರೈ, ಪ್ರಾವ್ಯ, ಪ್ರಣಮ್ಯ ಹಾಗೂ ವಂಶಿ. ಮುಂದಿನ ಪ್ರಸ್ತುತಿ ವಾದಿರಾಜ ವಿರಚಿತ ದೇವರನಾಮ ಬಾರೋ ಮುರಾರಿ ಬಾಲಕ ಶೌರಿ. ನರ್ತಿಸುವ ವಿದ್ಯಾರ್ಥಿನಿಯರು ಮನ್ವಿತಾ ವಿಕೆ, ಪಿ ಆದ್ಯ, ಅಸ್ಮಿಕಾ, ನಿರ್ವಿತಾ, ಭಾನ್ವಿ, ಗ್ರೀಷ್ಮಾ ಪಿಪಿ, ಅವನಿ ಡಿ, ಆದ್ಯ ಎಂ, ಶಶ್ಮಿತಾ ಎಂ, ತಸ್ಮಿತಾ ಹಾಗೂ ಯಶ್ಮಿ ಯುರಾವ್. ಬಾರೋ ಮುರಾರಿ ಬಾ, ಬಾರೋ ಮುರಾರಿ ಬಾ, ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾರೋ ಕೃಷ್ಣ ಬಾ, ಬಾರೋ ಕೃಷ್ಣ ಬಾ. ಆಟ ಸಾಕೇಳು, ಆಟ ಸಾಕೇಳು ಮೈಯೆಲ್ಲ ಧೂಳು, ಆಟ ಸಾಕೇಳು ಮೈಯೆಲ್ಲ ಧೂಳು. ಊಟ ಮಾಡೇಳು ಕೃಷ್ಣ ಕೃಪಾಳು, ಊಟ ಮಾಡೇಳು ಕೃಷ್ಣ ಕೃಪಾಳು. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ, ಬಾರೋ ಮುರಾರಿ ಬಾ, ಬಾರೋ ಮುರಾರಿ ಬಾ. ಅರುಣಾಬ್ಜ ಚರಣ ಮಂಜುಳಾಭರಣ, ಪರಮಾವಿತರಣ ಪನ್ನಗ ಶಯನ. ಅರುಣಾಬ್ಜ ಚರಣ ಮಂಜುಳಾಭರಣ, ಪರಮಾವಿತರಣ ಪನ್ನಗ ಶಯನ. ಅರವಿಂದನಯನ ಶರದೇಂದು ವದನ, ಅರವಿಂದನಯನ ಶರದೇಂದು ವದನ. ವರವಧು ಸದನ ಸಿರಿಹಯವದನ, ವರವಧು ಸದನ ಸಿರಿಹಯವದನ. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾಲಕ ಶೌರಿ, ಸಾರ ವಿಚಾರಿ ಸಂತೋಷಕಾರಿ. ಬಾರೋ ಮುರಾರಿ ಬಾರೋ ಮುರಾರಿ ಬಾ. ಇಡೀ ಭೂಲೋಕಕ್ಕೆ ಪಾಂಡುರಂಗ ವಿಠಲನೇ ಶ್ರೇಷ್ಠನಾದ ದೇವರು ಎಂದು ಡಂಗುರವನ್ನು ಸಾರಿರಯ್ಯ ಎಂದು ಪುರಂದರದಾಸರು ಭಕ್ತ ಜನರಲ್ಲಿ ಹೇಳುವಂತಹ ಸಾರಾಂಶವನ್ನು ಹೊಂದಿರುವಂತಹ ಪುರಂದರದಾಸ ವಿರಚಿತ ದೇವರನಾಮ ಡಂಗುರವ ಸಾರಿರಯ್ಯ. ನರ್ತಿಸುವವರು ಕಶ್ವಿ ಎಸ್ಎಚ್, ಆರಾಧ್ಯ ಎನ್, ಸಿಂಧೂರ, ವಿಶಿಷ್ಟ, ಹಂಸಿಕಾ ಕೆಎಸ್, ತನ್ವಿ ರೈ, ಧನ್ಯಶ್ರೀ, ಪ್ರತೀಕ್ಷಾ ಹಾಗೂ ಶ್ರುತಿ. ಡಂಗುರವ ಸಾರಿರಯ್ಯ, ಡಂಗುರವ ಸಾರಿರಯ್ಯ, ಡುಂಗರಿಗ
ಸಾರಿರಯ್ಯ ಹೇ ಡಂಗುರವ ಸಾರಿರಯ್ಯ ಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಹರಿಯು ಮುಡಿದ ಹೂವನು ಹರಿವಾಣದೊಳಿಟ್ಟುಕೊಂಡು ಹರಿಯು ಮುಡಿದ ಹೂವನು ಹರಿವಾಣದೊಳಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಳಿಕ್ಕುತ್ತ ಹರಿಯು ಮುಡಿದ ಹೂವನು ಹರಿವಾಣದೊಳಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಳಿಕ್ಕುತ್ತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಹೇ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಬಿಡಿ ಉಡವ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಬಿಡಿ ಬಿಡದೆ ಠಣ ಠಣರೆಂದು ಹೊಡೆದು ಚಪ್ಪಳಿಕ್ಕುತ್ತ ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಬಿಡಿ ಬಿಡದೆ ಠಣ ಠಣರೆಂದು ಹೊಡೆದು ಚಪ್ಪಳಿಕ್ಕುತ್ತ ಡಂಗುರವ ಸಾರಿರಯ್ಯ ಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಇಂತು ಸಕಲ ಜಗಕ್ಕೆ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಇಂತು ಸಕಲ ಜಗಕ್ಕೆ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಕಂತು ಪಿತಾ ಪುರಂದರ ವಿಠಲ ಪರ ದೈವವೇ ಇಂತು ಸಕಲ ಜಗಕ್ಕೆ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಕಂತು ಪಿತಾ ಪುರಂದರ ವಿಠಲ ಪರ ದೈವವೆಂದು ಡಂಗುರವ ಸಾರಿರಯ್ಯ ಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಂಗುರವ ಸಾರಿರಯ್ಯ ಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಂಗುರವ ಸಾರಿರಯ್ಯ ಡಂಗುರವ ಸಾರಿರಯ್ಯ. ಕೇರಳದ ಒಂದು ಪ್ರಸಿದ್ಧ ದೈವ ವಿಷ್ಣುಮಾಯ ದೇವರು ದೈವ ಶಿವ ಮತ್ತು ಕೂಲಿವಾಕರ ಸುಪುತ್ರನಾದಂತಹ ವಿಷ್ಣುಮಾಯ ದೇವರು ಶಿವ ಹಾಗೂ ವಿಷ್ಣುವಿನ ಅಂಶ. ಅಂತಹ ವಿಷ್ಣುಮಾಯ ದೇವರ ವಿಷ್ಣುಮಾಯ ತಾಂಡವ ನೃತ್ಯ ಇದೀಗ ನಿಮ್ಮ ಮುಂದೆ. ನರ್ತಿಸುವವರು ವರ್ಷ PM, ಸಾನ್ನಿಧ್ಯ ಎಸ್, ಮಾನ್ಯ, ನಾದ್ಯ, ಹನಿ RN ರೈ, ಹಂಸಿನಿ, ಅದ್ವಿತ, ಸಾನ್ನಿಧ್ಯ, ಅನುಷ್ಕಾ, ಶಾಶ್ವತಿ, ಆದ್ಯ ರೈ ಹಾಗೂ ಪೂರ್ವಿ ಭಟ್. ಇದೀಗ ನಿಮ್ಮ ಮುಂದೆ ವಿಷ್ಣುಮಾಯ ತಾಂಡವ. ప్రఘోషం ధిమి ధిమి ధ ధిమి ధిమి ధ తుడి తాళమేళం ధం 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 ధ మహిష ప్రఘోషం ధిమి ధిమి ధ ధిమి ధిమి ధ తుడి తాళమేళం. జీవ ప్రపంచాధినాథం చిరంతన శ్రీ విష్ణుమాయదన్ పరధీర తాండవం. സർക്കം വിടർന്നു കുടുവർണം തെളിഞ്ഞു വരരൂപം ശുഭം മേഷവാഹം അന്താംഗകാരമ്യ
ನಡೆಯುನರೆ ತುಡಿಯುನರೆ ತಗಿಯುನರೆ ಮದಿಯುನರೆ ಮನಮುನರೆ ಮಿಡಿಯುನರೆ ಮೋದಂ ಧಂ 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 ಧ ಮಹಿಷ ಪ್ರಘೋಷಂ ಧಿಮಿ ಧಿಮಿದ ಧಿಮಿ ಧಿಮಿದ ತುಡಿತಾಳ ಮೇಳಂ സത്യം പുലർന്നു ഋഷി തത്വം വിടർന്നു യുഗധർമ്മം പരം ബ്രഹ്മരൂപം സാമാതി വേദാംഗസാരം കൃപാർദ്രം നാമാമൃതാമോദ വേദ പ്രപഞ്ചം മുകിലുണര് തളിരുണര് തടമുണര് കതിരുണര് തുകിലുണര് ജതിയുണര് മൊഴിയുണര് മോദം മുകിലുണര് തളിരുണര് തടമുണര് കതിരുണര് തുകിലുണര് ജതിയുണര് മൊഴിയുണര് മോദം ധം 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 ധ മഹിഷ പ്രഘോഷം ധിമി ധിമി ധ ധിമി ധിമി ധ തുടിതാളമേളം ജീവപ്രപഞ്ചാധിനാഥൻ ചിരന്തനം ശ്രീവിഷ്ണുമായതൻ പരധീരതാണ്ഡവം ശ്രീവിഷ്ണുമായേ നമഃ ശ്രീവിഷ്ണുമായേ നമഃ ശ്രീവിഷ്ണുമായേ നമഃ ശ്രീവിഷ്ണുമായേ നമഃ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಯ ತನಕ ಈ ಭರತನಾಟ್ಯದ ಮಕ್ಕಳಿಗೆ ಗುರುಗಳಾಗಿರುವವರು ಉಳ್ಳಾಲ ಮೋಹನ್ ಕುಮಾರ್ ಅವರ ಶಿಷ್ಯೆ, ಪುತ್ತೂರಿನಲ್ಲಿ ನೃತ್ಯ ಉಪಾಸನಾ ಕಲಾ ಅಕಾಡೆಮಿ ಹೊಂದಿರುವಂತಹ ವಿದುಷಿ ಶ್ರೀಮತಿ ಶಾಲಿನಿ ಆತ್ಮಭೂಷಣ್ ಇವರು ಪುತ್ತೂರು ಅಲ್ಲದೆ ಸುಬ್ರಹ್ಮಣ್ಯ, ಸುಳ್ಯ, ವಿಟ್ಲ, ಮಂಗಳೂರಿನಲ್ಲಿ ಕೂಡ ತನ್ನ ವಿದ್ಯಾರ್ಥಿಗಳಿಗೆ ಭರತನಾಟ್ಯವನ್ನು ನೀಡುತ್ತಿರುವಂತಹ ಅವರ ಗುರುಗಳು. ಇವರಿಗೆ ನಮ್ಮ ಶ್ರೀ ಗಜಾನನ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಹಾಗೂ ಪೋಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಅರ್ಪಿಸುತ್ತಿದ್ದೇವೆ. ನಿಮ್ಮ ಮುಖಾಂತರ ಮುಂದೆಷ್ಟು ನಮ್ಮ ವಿದ್ಯಾರ್ಥಿಗಳು ಭರತನಾಟ್ಯದಲ್ಲಿ ವಿಶಿಷ್ಟ ಶ್ರೇಣಿಗಳಲ್ಲಿ ಮುಂದುವರಿಲಿ, ನಿಮ್ಮ ಆಶೀರ್ವಾದ ಅಥವಾ ನಿಮ್ಮ ಅನುಗ್ರಹ ಸದಾ ಇರಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಎಲ್ಲರ ಕೈಚಪಾಲೆ ಮೂಲಕ ಅಭಿನಂದನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಯಾವನ ವೈರ್ ಯಾವನ
ಆತ್ಮೀಯ ಪೋಷಕರಲ್ಲಿ ಹಾಗೂ ವಿದ್ಯಾರ್ಥಿಗಳೊಂದು ಸೂಚನೆ. 3ನೇ ಕ್ಲಾಸಿನ ಹುಡುಗ ಶ್ರೀಹಾನ್ ಎಲ್ಲೋ ಮಿಸ್ ಆಗಿದ್ದಾರೆ. ದಯಮಾಡಿ ಅವರ ವಿದ್ಯಾರ್ಥಿ ಸಹಪಾಠಿಗಳು ಅಥವಾ ಶಿಕ್ಷಕರು ಗಮನಿಸಿ, ಅಥವಾ ಬೇರೆ ಪೋಷಕರು ಗಮನಿಸಿ, ಎಲ್ಲೆಲ್ಲೋ ಆಚೆ ಈಚೆ ಮಿಸ್ ಆಗಿರಬೇಕು. ದಯಮಾಡಿ ಹುಡುಗ ಎಲ್ಲಿದ್ರು ಕೂಡ ಗ್ರೀನ್ ರೂಮ್ನ ಹತ್ರ ಕರ್ಕೊಂಡು ಬನ್ನಿ. ಆತ್ಮೀಯ ಪೋಷಕರಲ್ಲಿ ಒಂದು ವಿನಂತಿ, ರಾತ್ರಿ ಕೂಡ ಭೋಜನದ ವ್ಯವಸ್ಥೆ ಇರುತ್ತದೆ. ಎಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ವಾಹನದ ವ್ಯವಸ್ಥೆ ಕೂಡ ಇರುತ್ತದೆ, ಸ್ಕೂಲ್ ವಾಹನ. ದಯವಿಟ್ಟು ಗಮನಿಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು. ರಾತ್ರಿಯ ಭೋಜನದ ವ್ಯವಸ್ಥೆ ಕೂಡ ಇರುತ್ತದೆ. ಹಾಗೆ ಎಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ಯಾವಾಗಲಂತೆ ಶಾಲಾ ವಾಹನಗಳು ರೆಡಿಯಾಗಿರುತ್ತವೆ. ಮೂರನೇ ಕ್ಲಾಸಿನ ಹುಡುಗ ಶ್ರೀಹಾನ್, ದಯಮಾಡಿ ಅವರ ಸಹಪಾಠಿಗಳು ಅಥವಾ ಶಿಕ್ಷಕಿಯರ ಗಮನಕ್ಕೆ, ಅಥವಾ ಇನ್ನಿತರ ಪೋಷಕರು, ಸಂಬಂಧಿಕ ಪೋಷಕರಿರ್ಬೋದು, ಎಲ್ಲಿಯಾದರೂ ಕರ್ಕೊಂಡು ಹೋಗಿದ್ದಲ್ಲಿ ತಕ್ಷಣ ಗ್ರೀನ್ ರೂಮ್ನತ್ತ ತನ್ನಿ. ಅವರ ಪೋಷಕರು ಇಲ್ಲಿ ಕಾಯ್ತಿದ್ದಾರೆ. ಎಲ್ಲೋ ಮಿಸ್ ಆಗಿದ್ದೀನಿ ಹುಡುಗ. ಬಂದಿರುವಂತಹ ಎಲ್ಲ ಪೋಷಕರಿಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ಇಂದಿನ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳು ಸುದ್ದಿ ಚಾನಲ್ನಲ್ಲಿ ಬಿತ್ತರಿಸ್ತೀವಿ. ದಯಮಾಡಿ ಆ ಲಿಂಕ್ಗಳನ್ನು ಉಪಯೋಗಿಸಿಕೊಂಡು ತಮ್ಮ ಸಂಬಂಧಿಕರಿಗೆ ಹಾಗೂ ಸಂಸ್ಥೆಯ ಅಭಿಮಾನಿಗಳಿಗೆ ಅದನ್ನು ಫಾರ್ವರ್ಡ್ ಮಾಡುವ ಮೂಲಕ ನಮ್ಮ ಈ ಸಂಸ್ಥೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. Good evening to all. Celebrating the past, embracing the present, and creating the future. An auspicious evening to ladies and gentlemen, dignitaries, invited guests, friends, well-wishers, and all the special ones gathered here. The annual day is not just any other day. It's the day we witness the end of another action-packed year. The essence of our celebration lies not just acknowledging academic achievements, but also in honoring the resilience, dedication, and passion that fuel the learning process. Gajanana English Medium School believes that every individual from each strand of society needs affordable, relevant, quality, moral, and cultured education to fulfill the personal aspiration. Now it's time to begin the program. Our honored guests today have contributed immensely to this occasion and embody the spirit of excellence and inspiration. It is a time to escort the dignitaries to the dais. I request our principal sir to escort the dignitaries on the dais. The dignitaries of the day are Avinash Kodankeri, the president of Sri Saraswati Vidya Mandira, Narimagaru. Mrs. Ashrita Rai A, village administrative officer, Putturu Taluku office, the proud alumni of this institution.
Nanya Achta Mudtaya, the President of Gajanana Institutions, Shivaram P., the Correspondent of Gajanana Institutions, Lokesh Perlampadi, PTA President of Gajanana English Medium School, Soumya A., In charge Headmistress of Gajanana English Medium School, High School Section, Lata DK, In charge Headmistress of Gajanana English Medium School, Primary Section, Narendra Bhatt, Headmaster of Sri Gajanana Higher Primary School. Light symbolizes knowledge and wisdom. To make this event divineful, let us move towards traditional auspicious lamp lighting ceremony as a tribute to Mother Saraswati, the goddess of knowledge. I request Shri Nanya Chittamuditaya sir, the President of Gajanana English Medium School, to light the lamp, and I request all the dignitaries to join with them. Divinity dwells when devotion blooms. Prayer, the world's greatest wireless connection. So, let us seek the blessings of Almighty. Now, I request our school choir to lead us with the prayer Saraswati Vandana.
ಅಂಬ ವಿಮಲ ಮತಿದೆ ಅಂಬ ವಿಮಲ ಮತಿದೆ. ಬ್ರಹ್ಮನಾದ It is part of our culture to greet the dignitaries and guests, and we all must stand alongside it. Dignitaries, guests, and our esteemed audience, we commence this evening proceedings with a heartfelt welcome from our correspondent Shivaram P. Sir. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಅದೇ ರೀತಿ ಕೋದಂಡರಾಮ ದೇವರನ್ನು ಶಿರಸ ಸ್ಮರಿಸಿಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಆಗಮಿಸುವಂಥ ಎಲ್ಲ ಬಂಧುಗಳೇ, ಶ್ರೀ ಗಜಾನನ ವಿದ್ಯಾಸಂಸ್ಥೆ ಆಂಗ್ಲ ಮಾಧ್ಯಮ ಆರಂಭ ಆಗಿ 15 ವರ್ಷ ಪೂರ್ಣಗೊಳ್ತಾ ಇದೆ. ಈ 15 ವರ್ಷದಲ್ಲಿ 15 ವರ್ಷದ ವಾರ್ಷಿಕೋತ್ಸವವನ್ನು ನಾವು ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೇವೆ. ಗಜಾನನ ವಿದ್ಯಾಸಂಸ್ಥೆಗೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. ಅದರೊಟ್ಟಿಗೆ 15 ವರ್ಷಗಳ ಹಿಂದೆ ನಮ್ಮ ಕುಣೆತೋಟ ಜಿ ಕೆ ಮಾರುವೇಶ ಭಟ್ ಮತ್ತು ಮನೆಯವರು ಈ ಭಾಗದ ಶಿಕ್ಷಣ ವಂಚಿತರಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದೊಂದಿಗೆ ನಮ್ಮ ಗಜಾನನ ವಿದ್ಯಾಸಂಸ್ಥೆಯನ್ನು ವಿಲೀನಗೊಳಿಸಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನದ ಮೂಲಕ ಈ ಸಂಸ್ಥೆ ಇದೀಗ ನಡೀತಾ ಇದೆ. 15 ವರ್ಷ ಈ ಆಂಗ್ಲ ಮಾಧ್ಯಮ ಶಾಲೆಗೆ 15 ವರ್ಷ ಪೂರ್ಣಗೊಂಡಿದೆ. ಈ ಸಂದರ್ಭದಲ್ಲಿ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲರ ಸೇರುವಿಕೆಯ ಮೂಲಕ ನಾವು ಆಚರಿಸಬೇಕು ಅಂತೇಳಿ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡಿದ್ದೇವೆ. ಎಲ್ಲ ಆಗಮಿಸುವಂಥ ಬಂಧುಗಳನ್ನು ಸ್ವಾಗತಿಸುವಂಥ ನನ್ನ ಆದ್ಯ ಕರ್ತವ್ಯ. ಇವತ್ತು ನಮ್ಮ ಬೆಳಗಿಂದ 9:30 ಗಂಟೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥ ಕೆಲಸವನ್ನು ನಮ್ಮ ಗೌರವಾನ್ವಿತ ಅಧ್ಯಕ್ಷರು ದೀಪ ಬೆಳಗಿಸಿ ಶುಭ ಹಾರೈಕೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ.
ನಿರಂತರ ಕಾರ್ಯಕ್ರಮ ಒಟ್ಟಿಗೆ ಈ ಸಭಾ ಕಾರ್ಯಕ್ರಮವನ್ನು ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಯಾರನ್ನು ಕರೆಯುವುದೇಂತ ಹೇಳುವಂಥ ವಿಮರ್ಶೆ ಆದಾಗ ಶಿಕ್ಷಣದ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದರ ಎಲ್ಲ ಒಳಿತು ಕೆಡುಕು ಸುಖ ಸಂತೋಷ ಎಲ್ಲವನ್ನು ಅನುಭವಿಸಿದಂತಹ ಒಬ್ಬ ಧೀಮಂತ ಶಿಕ್ಷಣ ಪ್ರೇಮಿ ಸನ್ಮಾನ್ಯ ಅವಿನಾಶ್ ಕೊಳೆಂಕಿರಿಯವರನ್ನು ಕರೆಯುವ ಇವರು ನೆರಿಮಗೂರಿನಲ್ಲಿ ಸ್ವತಃ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಅದರೊಟ್ಟಿಗೆ ತನ್ನನ್ನು ತಾನು ವಿಲೀನಗೊಳಿಸಿಕೊಂಡಂತಹ ವ್ಯಕ್ತಿ. ಆ ಭಾಗದ ಜನರಿಗೆ ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕಾಗಿ ಆ ಸಂಸ್ಥೆಯನ್ನು ಕಟ್ಟಿಕೊಂಡು ಅತ್ಯಂತ ಉತ್ತಮ ಸಂಸ್ಥೆಯಾಗಿ ಬೆಳೆಸಿದಂತಹ ವ್ಯಕ್ತಿಯನ್ನು ಇವತ್ತು ಈ ವೇದಿಕೆಗೆ ಬಂದು ತಮ್ಮ ಅನುಭವದ 2 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಅವರು ಇವತ್ತು ನಮ್ಮ ವೇದಿಕೆಗೆ ಸಮಯಕ್ಕೆ ಮುಂಚಿತವಾಗಿ ಬಂದಿದ್ದಾರೆ. ನಾವು ಕೇಳಿಕೊಂಡದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗೇ ಬಂದಿದ್ದಾರೆ. ನಾವು ಅವರನ್ನು ಮತ್ತಷ್ಟು ಕಾಯಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಕ್ಷಮೆ ಕೋರುತ್ತಾ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಗೌರವಾನ್ವಿತ ಅಧ್ಯಕ್ಷರು ನನ್ನ ಅಚ್ಯುತಮೂರ್ತಿಯವರು ವಹಿಸಿಕೊಂಡು ಕಾರ್ಯಕ್ರಮ ನಡೆಸಬೇಕು ಅಂತ ಕೇಳಿಕೊಂಡ ಮೇರೆಗೆ ಅವರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಸಂಸ್ಥೆಯ ಎಲ್ಲ ಬೆಳವಣಿಗೆಯಲ್ಲಿ ತನ್ನ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಮಾರ್ಗದರ್ಶನ ನೀಡ್ತಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಇನ್ನೊಬ್ಬರು ಅತಿಥಿ ಆಗಿ ನಾವು ಕರೆದಂಥವರು ನಮ್ಮ ಈ ಶಾಲೆಯ ಪೂರ್ವ ವಿದ್ಯಾರ್ಥಿ, ನಮ್ಮ ನೆರೆಯ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇರುವಂತಹ ಹತ್ತಿರದ ಮನೆಯ ವಿದ್ಯಾರ್ಥಿನಿ ಆಶ್ರಿತಾ ರೈ ಅವರ ಮನೆಯವರೆಲ್ಲ ನಮಗೆ ಸಂಪೂರ್ಣ ಸಹಕಾರ ನೀಡ್ತಾ ತಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಕಳಿಸಿಕೊಡ್ತಾ ನಮ್ಮೆಲ್ಲ ಬೇಕು ಬೇಡಗಳಿಗೆ ಎಲ್ಲದಕ್ಕೂ ಸಹಕಾರ ನೀಡ್ತಾ ಇರುವಂತಹ ಸನ್ಮಾನ್ಯ ಅವರ ತಂದೆಯವರಿಗೆ ಅವರ ಎಲ್ಲ ಇವರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತಾ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರ ಸನ್ಮಾನ್ಯ ಅವಿನಾಶ್ ಕೊಳೆಂಕಿಯವರ ಧರ್ಮಪತ್ನಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಕೋರಿಸ್ತೇನೆ. ಅದೇ ರೀತಿ ಆಶ್ರಿತಾ ರೈಯವರ ಪತಿ ದೇವರು ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಅದರೊಟ್ಟಿಗೆ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯನ್ನು ನಿರಂತರ 15 ವರ್ಷದಿಂದ ಈ ಸ್ಥಿತಿಗೆ ಇಲ್ಲಿವರೆಗೆ ಉತ್ತಮ ಸ್ಥಿತಿಗೆ ತಂದಂತಹ ಸಂಪೂರ್ಣ ತಮ್ಮ ಪರಿಶ್ರಮವನ್ನು ಈ ಸಂಸ್ಥೆಗೆ ಹಾಕ್ತಾ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂತಹ ಸನ್ಮಾನ್ಯ ಶಾಮಣ್ಣ ಸರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ PTA ಅಧ್ಯಕ್ಷರು ಲೋಕೇಶ್ ಬೆರ್ಲಂಪಾಡಿಯವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಿರಂತರ ನಮ್ಮೊಟ್ಟಿಗೆ ಈ ವರ್ಷದ ಎಲ್ಲ ಹಿಂದಿನ ವರ್ಷದಿಂದಲೂ ನಮ್ಮೊಟ್ಟಿಗಿದ್ದಾರೆ. ಈ ವರ್ಷ ಅಂತೂ ತಮ್ಮ ಪೂರ್ಣ ಶ್ರಮವನ್ನು ನಮ್ಮ ಶಾಲೆಗೆ ಹಾಕ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ನರೇಂದ್ರ ಭಟ್ ಸರ್ ಅವರು ಕೂಡ ತನ್ನ ಎಲ್ಲ ಏನು ಪರಿಶ್ರಮ ಇದೆ ಅದನ್ನೆಲ್ಲವೂ ಮಕ್ಕಳಿಗೆ ಮತ್ತು ಈ ಸಂಸ್ಥೆಗೆ ದಾರಿಯಿರುತ್ತಾ ಈ ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆಸಲಿಕ್ಕೆ ತನ್ನ ಎಲ್ಲ ಶ್ರಮವನ್ನು ಹಾಕ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಇಬ್ಬರು ಮುಖ್ಯೋಪಾಧ್ಯಾಯರಿದ್ದಾರೆ. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಶ್ರೀಮತಿ ಸೌಮ್ಯ ಅವರು ಮತ್ತು ಪ್ರಾಥಮಿಕ ವಿಭಾಗಕ್ಕೆ ಲತಾ ಅವರನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. ಅವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ವೇದಿಕೆಯಲ್ಲಿ ಉಪಸ್ಥಿತ ಇರುವಂಥ ಅವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಬಂಧುಗಳು ನಿರಂತರ ಈ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಈ ಕಾರ್ಯಕ್ರಮ ಅಂತಲ್ಲ ಎಲ್ಲ ಈ ಸಂಸ್ಥೆಯ ಬೆಳವಣಿಗೆ ತನ್ನನ್ನು ತಾನು ಎಷ್ಟು ಪರಿಶ್ರಮ ಹಾಕಲಿಕ್ಕೆ ಆಗ್ತದೆ ಅದನ್ನು ನಾನು ಹಾಕಿ ಈ ಸಂಸ್ಥೆಯ ಬೆಳವಣಿಗೆ ಅವರು ಪೂರ ಶ್ರಮಿಸ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ PTA ಸದಸ್ಯರು, ಪತ್ರಕರ್ತ ಬಂಧುಗಳು ನಮ್ಮ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಕಳಿಸಿಕೊಟ್ಟು ಈ ಸಂಸ್ಥೆಯ ಬೆಳವಣಿಗೆ
ಎಲ್ಲ ಸಹಕಾರ ನೀಡ್ತಾ ಇರುವಂತಹ ಪೋಷಕ ಬಂಧುಗಳಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ನಾನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಇವತ್ತು ನಮ್ಮ ಏನು ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಭರತನಾಟ್ಯ, ಕರಾಟೆ, ಯಕ್ಷಗಾನ, ಸಂಗೀತ ಇದೆಲ್ಲ ನಮ್ಮ ಪಠ್ಯ ಚಟುವಟಿಕೆಯಿಂದ ಹೊರತುಪಡಿಸಿದಂಥ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಯಾರು ಗುರುಗಳಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ವಹಿಸ್ತಾ, ಎಲ್ರಿಗೂ ಇವತ್ತು ನಮಗೆ ಸಂಸ್ಥೆಯ ಬೆಳವಣಿಗೆಯ ಸಹಕಾರ ನೀಡುವಂತಹ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಈ ಸಂದರ್ಭಕ್ಕೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. A heartily welcome to you, sir. I request our President to welcome today's chief guest, Avinash Kodankeri, sir. I request our correspondent, sir, to welcome today's guest, Mrs. Ashrita Rai. The one who acts as a pillar of support and strength, with a clear vision and passion, entwined with novelty in all the activities of our school. It is none other than our beloved Principal K. Shamarna, sir. Now I request to deliver introductory speech. ಎಲ್ಲರಿಗೂ ಶುಭ ಅಪರಾಹ್ನ. ಸಂತೋಷಕ್ಕೆ ಒಂದು ಬೇರೆ ಹೆಸರು ಬೇಕೇ ಅಂತ ಕೇಳಿದ್ರೆ ಬೇಡ ಅಂತ ಹೇಳಬೇಕು ನಾವು. ಸಂತೋಷಕ್ಕೆ ಒಂದು ದಿನ ಬೇಕೇ ಅಂತ ಕೇಳಿದ್ರೆ ಅದು ಕೂಡ ಬೇಕಾಗಿಲ್ಲ ಅಂತ ಹೇಳಬೇಕು. ಇಂದಿನ ಈ ಸಮಾರಂಭ ಶಾಲೆಯ ವರ್ಧಂತಿ ಉತ್ಸವದಲ್ಲಿ ಭಾಗಿಗಳಾಗುವಂಥ ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ಕೊಡೋದು ಅಂದರೆ ಇವತ್ತು ಭಾನುವಾರ ನಾವು ಇಟ್ಕೊಂಡಿದ್ದೇವೆ. ಬೆಳಗಿನಿಂದ ಈ ತನಕ ನಾವು ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಒಂದು ಸಭಾ ರೂಪವನ್ನು ಕೊಟ್ಟು ಮಾನ್ಯ ಅತಿಥಿಗಳನ್ನ ಬರುವಂತೆ ಮಾಡಿ ನಮ್ಮ ವಿದ್ಯಾ ಪ್ರೇಮಿ ರಕ್ಷಕರಿಗೆ ಎರಡು ಹಿತವಚನಗಳನ್ನು ಮಾತಾಡಬೇಕು ಅಂತ ಅಂದ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸುತ್ತಾ ಈ ಒಂದೆರಡು ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಭೆಯ ಸನ್ಮಾನ್ಯ ಅಧ್ಯಕ್ಷರು ಶ್ರೀ ನನ್ಯ ಜೊತೆಮೂಳತ್ತ ಅವರು, ಆದರಣೀಯ ಸಂಚಾಲಕರು ಶ್ರೀ ಪಿ ಶಿವರಾಮ್ ಸರ್ ಅವರು, ಸರಸ್ವತಿ ಮಂದಿರದ ಸರಸ್ವತಿ ಪುತ್ರರು ಶ್ರೀಮತಿ ಮತ್ತು ಶ್ರೀ ಅವಿನಾಶ್ ಸರ್ ಅವರು, ನಮ್ಮ ಆಡಳಿತ ಮಂಡಳಿ ಸರ್ವ ಸದಸ್ಯರು, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಶ್ರೀ ನರೇಂದ್ರ ಸರ್ ಅವರು, ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ನೀಡಿಕೊಂಡು ಕೆಲಸಗಳ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಡುವಂಥ ನನ್ನ ಎಡ ಮತ್ತು ಬಲ ಕೈಗಳಂತಿರುವಂಥ ಸೌಮ್ಯ ಲತಾ ರವರೇ, ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಶ್ರೀ ಯಾವಾಗಲೂ ಕೂಡ ಹೇಳಿದ್ರೆ ಲೋಕೇಶ್ ಅವರನ್ನು ನೆನೆಸ್ಕೊಳ್ಬೇಕು. ಕಾರಣ ಅಂದರೆ ಅತ್ಯಂತ ಪ್ರಭಾವಿ ವ್ಯಕ್ತಿ ಅಂತಲ್ಲ, ವೆರಿ ಡೈನಾಮಿಕ್ ಪರ್ಸನ್ ಈಸ್ ಲೋಕೇಶ್ ಅವರು. ಅವ್ರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೇನೆ. ವ್ಯಕ್ತಿಯ ಬಗ್ಗೆ ಹೇಳೋದಾದರೆ, ಹುಟ್ಟಿದವನಿಗೆ ಒಂದಲ್ಲ ಒಂದು ದಿವಸ ಸಾವು ಎನ್ನುವುದು ಇದ್ದೇ ಇದೆ. ಆದರೆ ಸಂಸ್ಥೆಯ ಬಗ್ಗೆ ಹೇಳೋದಿದ್ದರೆ ಖಂಡಿತ ಹುಟ್ಟು ಇದೆ, ಆದರೆ ಅಂತ್ಯ ಎನ್ನುವುದು ಇಲ್ಲ. ಎಲ್ಲಿಯ ತನಕ ಈ ಸಂಸ್ಥೆ ಇಲ್ಲಿನ ಈ ಊರ ಮಹನೀಯರ ಆದರವನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು ಉಳಿಸಿಕೊಳ್ಳುತ್ತದೆ, ಅಲ್ಲಿಯ ತನಕ ಈ ಸಂಸ್ಥೆ
ಉಳಿಯುವುದು ಮಾತ್ರವಲ್ಲದೆ ಬೆಳೆಯುತ್ತದೆ ಎನ್ನುವುದು ನಂಬಿಕೆ ನಮ್ಮದಿದೆ. ಅದಕ್ಕಾಗಿ ನಾವು 25 ವಿದ್ಯಾರ್ಥಿಗಳಿಂದ ಆರಂಭಗೊಂಡಂಥ ಈ ಸಂಸ್ಥೆ ಇಂದು ಹೆಚ್ಚು ವಿದ್ಯಾರ್ಥಿಗಳನ್ನು ಪಡೆದುಕೊಂಡು ತನ್ನ ಸಾರ್ಥಕತೆಯನ್ನು ಸಾಧಿಸ್ತಾ ಇದೆ. ಹಾಗೆ ಈ ಶಾಲಾ ವರ್ಧಂತಿ ಎಂಬುದನ್ನು ನಾನು ಯಾವ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥ ದಿವಸ. ಅದಕ್ಕಾಗಿ ಬೆಳಗ್ಗೆ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು, ಅಂದರೆ ಊರಿಗೊಂದು ದೇವಾಲಯಕ್ಕೆ ಒಂದು ಜಾತ್ರೆ ಇದ್ದ ಹಾಗೇನೆ ಊರಿಗೊಂದು ಶಾಲೆಗೊಂದು ವರ್ಧಂತಿ ಇರಬೇಕು ಅಂತ. ಅಲ್ಲಿ ನಾವು ಎಲ್ಲರನ್ನೂ ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ರಕ್ಷಕರನ್ನು ಕಾಣ್ತೇವೆ, ವಿದ್ಯಾಪ್ರೇಮಿಗಳನ್ನು ಕಾಣ್ತೇವೆ, ಮತ್ತು ಮಾತ್ರವಲ್ಲದೆ ಪುಟ್ಟ ಪುಟಾಣಿಗಳನ್ನು ಕಾಣ್ತೇವೆ. ಇಲ್ಲಿ ಕಲಿತು ಹೋಗುವಂಥ ವಿದ್ಯಾರ್ಥಿಗಳು ನಮ್ಮ ರಾಯಭಾರಿಗಳಾಗಿದ್ದಾರೆ, ಅವರನ್ನೂ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಎಲ್ಲ ಅಪೂರ್ವ ಸಂಗಮ ಇರುವಂಥ ಈ ಸಂದರ್ಭ ಅಂದರೆ ಶಾಲಾ ವರ್ಧಂತಿ. ಆ ನೆಲೆಯಿಂದ ನಾನು ಹೇಳ್ತಾ ಇದ್ದೇನೆ, ಇದೊಂದು ಅತ್ಯಂತ ಸಂತೋಷದ ದಿನ ಎಂಬುದಾಗಿ. ಉದಾಹರಣೆಗೆ ಇಲ್ಲಿ ನಮ್ಮ ಇಂದು ಮುಖ್ಯ ಅತಿಥಿಗಳು ಒಬ್ಬರು ಆಗಿರುವ ನಾವಿಲ್ಲಿ ಇರುವಾಗ ಆಶ್ರಿತರವರು ನಮ್ಮ ವಿದ್ಯಾಸಂಸ್ಥೆಯಲ್ಲೇ ಕಲಿತು SSLC ತನಕ ಓದಿ ಆ ಮೂಲಕ ಓದಿನಲ್ಲಿ ಹಿಂದೆ ಇಲ್ಲದಂಥ ಆಶ್ರಿತರವರು ಅವರಿಂದ ಜೀವನದಲ್ಲಿ ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ. ಅವರಿಂದು ಅತಿಥಿಗಳಾಗಿ ಎಂದು ಬಂದು ನಮ್ಮ ಉದ್ದೇಶ 2 ಮಾತುಗಳನ್ನು ಆಡಲಿಕ್ಕೆ ಇದ್ದಾರೆ. ಇದೊಂದು ಪರಂಪರೆಯನ್ನು ನಾವು ಶುರು ಮಾಡಿದ್ದೇವೆ. ಕಳೆದ ವರ್ಷ ಶಂಕರ್ ಕೃಷ್ಣ ಎಂಬ ಮೊದಲ ಬ್ಯಾಚಿನ ವಿದ್ಯಾರ್ಥಿ ಈಗ ಅವನು MDS ಮಾಡಿಕೊಂಡು ತನ್ನ ಉತ್ತಮ ಸ್ಥಾನದಲ್ಲಿ ಹೊಂದಿದ್ದಾನೆ. ಅವರು ಒಬ್ಬ ನಮ್ಮ ಅತಿಥಿಗಳಾಗಿದ್ದವರು. ಅದೇ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಆಶ್ರಿತವರು ಈ ವರ್ಷ ನಮ್ಮನ್ನು ಜೊತೆಗೆ ಇದ್ಕೊಂಡು ನಮ್ಮ ಜೊತೆಗೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಹೇಳಿದರೆ ಅವರು ತಾವು ಕಲಿತದ್ದು ಏನು ಅಂತಲ್ಲ, ಬದಲಾಗಿ ಅಭಿನಯದಲ್ಲಿ ಹೇಗೆ ತಮ್ಮ ಪ್ರೌಢಿಮೆಯನ್ನು ತೋರಿಸ್ಕೊಳ್ಬೋದು, ಹಾಡಿನಲ್ಲಿ ಹೇಗೆ ತೋರಿಸ್ಕೊಳ್ಬೋದು, ಜಾನಪದ ಗೀತೆಗಳಲ್ಲಿ ಹೇಗೆ ಅವರು ತಮ್ಮ ಪ್ರೌಢಿಮೆಯನ್ನು ತೋರಿಸ್ಬೋದು, ಯಕ್ಷಗಾನದಲ್ಲಿ ಹೇಗೆ ತಾವು ತಮ್ಮ ಅಭಿನಯವನ್ನು ತೋರಿಸ್ಬೋದು. ಅದೇ ರೀತಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳು ಈ ತಾನೇ ಪ್ರದರ್ಶಿಸಿದಂಥ ಭರತನಾಟ್ಯದಲ್ಲಿ ವಿದ್ಯಾರ್ಥಿಗಳು ಎಲ್ಲರನ್ನು ರಂಜಿಸಿದ್ದಾರೆ. ಮಾತ್ರಲ್ಲದೆ ಇನ್ನೊಂದು ಬಹಳಷ್ಟು ಖುಷಿ ವಿಷಯ ಅಂದರೆ ನಮಗಂದರು, ನಾವೊಂದು ಕರೆಯನ್ನು ಕೊಟ್ಟಾಗ ನಮ್ಮ ಪೇರೆಂಟ್ಸ್ ಕೂಡ ರಕ್ಷಕರು ಕೂಡ ಇವತ್ತು ವೇದಿಕೆಯಲ್ಲಿ ಹೇಳೋದಿಲ್ಲ, ಬದಲಾಗಿ ತಮ್ಮ ಕಲೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಇದಕ್ಕಾಗಿ ಈ ದಿವಸ ಎನ್ನುವುದು ಅತ್ಯಂತ ನಮಗೆ ಪ್ರಿಯವಾದ್ದು, ನಮಗೊಂದು ಮೆಮೊರೇಬಲ್ ಅಂತ ಹೇಳ್ತೇವೆ, ನಮಗೆ ಸದಾ ನೆನಪಿಗಿಟ್ಟುಕೊಳ್ಳುವಂಥ ದಿನ ಆಗ್ತದೆ. ಅದು ನಿಮ್ಮೆಲ್ಲರ ಕೊಡುಗೆಯಿಂದ ಈ ಸಂಸ್ಥೆ ಬೆಳೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your words of experience. Collective work is a secret behind the progress, which is indeed a mantra of working together that has brought up where we are today. It is time for narrative of growth, innovation and the collective effort, the annual report. It would be an honor to request Narendra Bhatt, Headmaster of Sri Gajanana Higher Primary School. ವೇದಿಕೆ ಮೇಲೆ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಗಜಾನನ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ನನ್ಯ ಅಚ್ಯುತ ಮುಡಿತಾಯಿ ಅವರೇ, ಹಾಗೂ ಗಜಾನನ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಶಿವರಂಪಿ ಅವರೇ, ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಅತಿಥಿಯಾಗಿ ಆಗಮಿಸಿ ನಮಗೆ 2 ಹಿತನುಡಿಗಳನ್ನು ಹೇಳುತ್ತಿರುವಂತಹ ಅವಿನಾಶ್ ಸರ್ ಅವರೇ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಸರ್ ಅವರೇ, ನಮಗೆ ಸದಾಕಾಲ ಮಾರ್ಗದರ್ಶಕರು ಆಗಿರುವಂತಹ ಶಾಮಣ್ಣ ಸರ್ ಅವರೇ, 2 ಸಂಸ್ಥೆಗಳ ಹಳೆ ವಿದ್ಯಾರ್ಥಿಯಾಗಿರುವಂತಹ ಹರ್ಷಿತರಯ್ಯ ಅವರೇ, ಗಜಾನನ ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಮಾತಾಜಿಯಾಗಿರುವಂತಹ ಲತಾ ಡಿ ಅವರೇ, ಹಾಗೂ ಗಜಾನನ ಆಂಗ್ಲ ಮಾಧ್ಯಮ ಮುಖ್ಯ ಮಾತಾಜಿಯಾಗಿರುವಂತಹ ಸೌಮ್ಯ ಅವರೇ, ಹಾಗೂ
ವೇದಿಕೆಯ ಮುಂದುಗಡೆಯಲ್ಲಿರುವಂತಹ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ, ನಮ್ಮ ಸಮಾರಂಭಕ್ಕೆ ಕೊಟ್ಟು ಆಗಮಿಸಿದಂತಹ ನಮ್ಮ ಎಲ್ಲ ಪ್ರೀತಿಯ ಎರಡೂ ಸಂಸ್ಥೆಗಳ ಸಮಾರಂಭ ನೋಡಲು ಬಂದಂತಹ ಪೋಷಕರೇ, ಹೆತ್ತವರೇ ಹಾಗೂ ಮಾಧ್ಯಮದವರೇ ಎಲ್ಲರಿಗೂ ಮತ್ತು ಮುದ್ದು ಮಕ್ಕಳಿಗೆ ವಂದಿಸುತ್ತಾ 24-25ನೇ ಸಾಲಿನ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ ಶಾಲೆಯ ಸಾಧನೆಗಳ ಬಗ್ಗೆ ವರದಿಯನ್ನು ಓದುವುದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಹರಿ ಓಂ. ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಪಾಳ್ಯತಡ್ಕ, ಅಂಚೆ ಈಶ್ವರಮಂಗಲ, ಪುತ್ತೂರು, ದಕ್ಷಿಣ ಕನ್ನಡ. ಗ್ರಾಮಾಂತರ ಪ್ರದೇಶವಾದ ಈಶ್ವರಮಂಗಲದಲ್ಲಿ ಕೊನೆತೋಟ ದಿವಂಗತ ರಾಮಯ್ಯ ಭಟ್ಟವರ ಮುಂದಾಳುತನದಲ್ಲಿ ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಪಾಳ್ಯತಡ್ಕ ಎಂಬ ಹೆಸರಿನಲ್ಲಿ 1935ರಲ್ಲಿ ವಿದ್ಯಾಸಂಸ್ಥೆ ಸ್ಥಾಪನೆಯಾಯಿತು. ಈ ವಿದ್ಯಾಸಂಸ್ಥೆಯನ್ನು ತದನಂತರ ಶ್ರೀ GK ಮಹಾಬಲೇಶ್ವರ ಭಟ್ಟವರ ಮುಂದಾಳುತನದಲ್ಲಿ ಬೆಳೆದು ಬಂದು 2009ರ ನಂತರ ಪುತ್ತೂರಿನ ಪ್ರತಿಷ್ಠಿತ ಮಾತೃ ಸಂಸ್ಥೆಯಾದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ರಿಜಿಸ್ಟ್ರೇಷನ್ ಇದರೊಂದಿಗೆ ಸಂಯೋಜಿಸಲ್ಪಟ್ಟಿತು. ಶಾಲೆ ಸ್ಥಾಪನೆಯಾಗಿ 89 ವರ್ಷಗಳು ಕಳೆದವು. ಗಜಾನನ ವಿದ್ಯಾಸಂಸ್ಥೆಗಳ ಪ್ರಸ್ತುತವಾಗಿ ಆಡಳಿತ ಮಂಡಳಿ ಇದ್ದವರ ಹೆಸರುಗಳು ಈ ರೀತಿ ಇವೆ. ಶ್ರೀಮಾನ್ GK ಮಹಾಬಲೇಶ್ವರ ಭಟ್ ನಮ್ಮ ಸಂಸ್ಥೆ ಗೌರವ ಅಧ್ಯಕ್ಷರಾಗಿದ್ದಾರೆ. ಶ್ರೀಮಾನ್ ನನ್ಯ ಅಚ್ಯುತ ಮುಡಿತಾಯ ಇವರು ಅಧ್ಯಕ್ಷರಾಗಿದ್ದಾರೆ. ಶ್ರೀ ಶಿವರಾಮ P ಅವರು ಸಂಚಾಲಕರಾಗಿದ್ದಾರೆ. ಸೂರ್ಯನಾರಾಯಣ ಭಟ್ ಇವರು ಕೋಶಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಆಡಳಿತ ನಿರ್ದೇಶಕರ ಹೆಸರುಗಳು ಈ ಥರ ಇದೆ. ಶ್ರೀಮಾನ್ B ನಾಗಪ್ಪಗೌಡ ಇವರು ಸದಸ್ಯರು. ಶ್ರೀ ಶಿವರಾಮ ಶರ್ಮಾ ಸದಸ್ಯರು. ನಹುಶ್ PV ಇವರು ಸದಸ್ಯರು. ಪದ್ಮನಾಭ್ ದೇಲಂಪಾಡಿ ಇವರು ಸದಸ್ಯರು. ಶ್ರೀಮಾನ್ ಪ್ರವೀಣ್ ರೈ ಇವರು ಸದಸ್ಯರು. ಜಯರಾಜ್ ರೈ ಇವರು ಸದಸ್ಯರು. ಶ್ರೀಮತಿ ಡಾಕ್ಟರ್ ಸೌಮ್ಯ ಇವರು ಸದಸ್ಯರು. ಶ್ರೀಮತಿ ರತಿ ರಮೇಶ್ ಪೂಜಾರಿ ಇವರು ಸದಸ್ಯರು. ಶಿವ S ಪೂಜಾರಿ. ಹೀಗೆ ಅದೇ ಥರ CK ಶಾಮಣ್ಣ ಎರಡೂ ಸಂಸ್ಥೆಯ ಪ್ರಾಂಶುಪಾಲರಾಗಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಶ್ರೀಮತಿ ಸೌಮ್ಯ ಮುಖ್ಯ ಶಿಕ್ಷಕಿ ಆಂಗ್ಲ ಪ್ರೌಢಶಾಲೆ. ಹಾಗೆ ಶ್ರೀಮತಿ ಲತಾ ಮುಖ್ಯ ಶಿಕ್ಷಕಿ ಆಂಗ್ಲ ಕನ್ನಡ ಮಾಧ್ಯಮ ಮುಖ್ಯ ಶಿಕ್ಷಕಿ. ಹಾಗೂ ನಾನು N ನರೇಂದ್ರ ಭಟ್ ಇವರು ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕರಾಗಿ ನಾವು ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಪ್ರತಿನಿಧಿಯಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ಆಗಾಗ ನಮಗೆ ಮಾರ್ಗದರ್ಶಕ ಕೊಡ್ತಾ ಇರುವವರು ಶ್ರೀ ಶಿವಪ್ರಸಾದ್ ಸರ್. ಗಜಾನನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರ ಹೆಸರುಗಳು ಈ ಥರ ಇದೆ. N ನರೇಂದ್ರ ಭಟ್ ಮುಖ್ಯ ಗುರುಗಳು ಇವರು 2007ರಲ್ಲಿ ಕುಂದಾಪುರ ತಾಲೂಕಿನ ಗೊಂಗೊಳ್ಳಿಯ ಅಲ್ಲಿ 21 ವರ್ಷಗಳ ಸೇವೆ ಸಲ್ಲಿಸಿ ಆಕಸ್ಮಿಕವಾಗಿ ಸರಕಾರದ ಧೋರಣೆಯಂತೆ ನಮ್ಮ ಅನುದಾನಿತ ಶಾಲೆಯವರಿಗೆ ಕೌನ್ಸಿಲಿಂಗ್ ಪ್ರಕಾರ ಮಾಡಿ ನನ್ನನ್ನು 2007ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಒಂದು ಪ್ರತಿಷ್ಠಿತ ಶಾಲೆಯಾದಂತಹ ಗಜಾನನ ಶಾಲೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತು. ಆ ಪ್ರಕಾರ ಇಲ್ಲಿಯ ಆಡಳಿತ ಮಂಡಳಿಯವರು, ಇಲ್ಲಿಯ ಅಧ್ಯಕ್ಷರು, ಸಂಚಾಲಕರು, ಮುಖ್ಯ ಗುರುಗಳು ನನ್ನನ್ನು ಇಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ಇಲ್ಲಿಗೆ ಕೆಲಸಕ್ಕೆ ಅವಕಾಶ ಮಾಡಿಕೊಟ್ಟರು. ಹಾಗೆ ಸರ್ಕಾರದಿಂದ ಈಗ ನಾನೊಬ್ಬನೇ ನೇಮಕಗೊಂಡು ಕೆಲಸ ಮಾಡ್ತಾ ಇದ್ದೇನೆ. ಉಳಿದ 7 ಜನ ನಮ್ಮ ಆಡಳಿತ ಮಂಡಳಿಯಿಂದ ನೇಮಗೊಂಡಂತಹ ಮಾತಾಜಿಗಳು. ಅವರ ಹೆಸರುಗಳು ಈ ಥರ: ಉಷಾ ಕಿರಣ್ S, ರತ್ನಾವತಿ B, ಆಶಾ M, ಮಮತಾ H, ಪ್ರೇಮಾ B,
ವಿದ್ಯಾಲಕ್ಷ್ಮಿಜಿ, ಸ್ವರ್ಣಲಕ್ಷ್ಮಿಯು ಇವರಿಗೆ ತಿಂಗಳಿಗೆ ನಮ್ಮ ಅನುದಾನ ಶಾಲೆಯಲ್ಲಿ ಯಾವುದೇ ಅನುದಾನ ಇಲ್ಲದೆ ಈ 7 ಜನರಿಗೆ ತಿಂಗಳಿಗೆ ಸಾಧಾರಣ 60,000 ಸಂಬಳದ ಪ್ರತಿ ತಿಂಗಳು 60,000 ನಮ್ಮ ಆಡಳಿತ ಮಂಡಳಿಯವರಿಗೆ ಬರೆಸಿ ಅವರಿಗೆ ವೇತನವಾಗಿ ಕೊಡ್ತಾ ಇದ್ದಾರೆ. ವರ್ಷಕ್ಕೆ 7 ಲಕ್ಷದಷ್ಟು ಹಣ ನಮ್ಮ ಶಿಕ್ಷಕರಿಗಾಗಿ ನಮ್ಮ ಆಡಳಿತ ಮಂಡಳಿ ವಿನಿಯೋಗ ಮಾಡ್ತಾ ಇದ್ದಾರೆ. ಇದರಲ್ಲಿಯೇ ಗೊತ್ತಾಗ್ತದೆ, ಒಂದು ನಮ್ಮ ಶಾಲೆಯ ಮೇಲೆ ನಮ್ಮ ಅಧ್ಯಕ್ಷರಿಗೆ, ಸಂಚಾಲಕರಿಗೆ, ನಿರ್ದೇಶಕರಿಗೆ ಶಾಲೆಯ ಮೇಲೆ ಅಷ್ಟು ಅಭಿಮಾನವಿದೆ ಅಂತ ಹೇಳುವಂಥದ್ದು ಇದೇ ನಮಗೆ ಒಂದು ಉದಾಹರಣೆಯಾಗಿದೆ. 24-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಮಕ್ಕಳ ಸಂಖ್ಯೆಗಳು 2 ಕಿಲೋಮೀಟರಿನ ಒಳಗೆ 12 ಶಾಲೆಗಳ ಪೈಪೋಟಿಯಿಂದ ನಾವಿವತ್ತು ನಮ್ಮ ಆಡಳಿತ ಮಂಡಳಿಯವರ ಪ್ರೋತ್ಸಾಹದಿಂದ, ಪೋಷಕರ ಪ್ರೋತ್ಸಾಹದಿಂದ ನಮ್ಮ ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆಯಾಗದೆ ಪ್ರತಿಯೊಂದು ತರಗತಿಯಲ್ಲಿ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಆಗಿ 1ನೇ ತರಗತಿಗೆ ಸಾಧಾರಣ 9 ಮಕ್ಕಳು ಮಾತ್ರ ನಮಗೆ ದಾಖಲಾತಿ ಆಗಿದ್ದಾರೆ. ಉಳಿದ ತರಗತಿಗಳ ದಾಖಲಾತಿಗಳು ಹೀಗಿವೆ. 2ನೇ ತರಗತಿಗೆ ಗಂಡು ಮಕ್ಕಳು 14, ಹೆಣ್ಣು ಮಕ್ಕಳು 21, 35 ಜನ. 3ನೇ ತರಗತಿಗೆ 18, 14, 32 ಜನ. 4ನೇ ತರಗತಿಗೆ 21, 15, 36. 5ನೇ ತರಗತಿಗೆ 17, 11, 28. 6ನೇ ತರಗತಿಗೆ 30, 18, 48. 7ನೇ ತರಗತಿಗೆ 34, 25, 59. ಹೀಗೆ ಗಂಡು ಮಕ್ಕಳ ಸಂಖ್ಯೆ 137, ಹೆಣ್ಣು ಮಕ್ಕಳ ಸಂಖ್ಯೆ 110, ಒಟ್ಟು 247 ಮಕ್ಕಳು. ಇಷ್ಟು ಪೈಪೋಟಿಯ ನಡುವೆ ನಮಗೆ ಆಂಜನೇಯ ಕೃಪೆಯಿಂದ, ಪಂಚಲಿಂಗೇಶ್ವರ ಕೃಪೆಯಿಂದ ಈ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಿ ಅದು ಶ್ಲಾಘನೀಯ ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ. ಶಿಕ್ಷಣ ಸೌಲಭ್ಯ ಸರ್ಕಾರದ ಮಾನ್ಯತೆಯೊಂದಿಗೆ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಯು ವಿದ್ಯಾಭಾರತಿಯ ಕಲ್ಪನೆಯಂತೆ ಅದಕ್ಕೆ ಪೂರಕವಾಗಿ ಆಡಳಿತ ಮಂಡಳಿಯವರ ಸದಾಕಾಲ ಸಹಕಾರ ಹಾಗೂ ಶಾಲೆಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಒದಗಿಸುವುದರಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೆ ಸಾಧ್ಯವಾಯಿತೆಂದು ಹೇಳುವುದಕ್ಕೆ ತುಂಬ ಖುಷಿಯಾಗುತ್ತದೆ. 24-25ನೇ ಸಾಲಿನಲ್ಲಿ ಶಾಲೆಯಲ್ಲಿ ಹಮ್ಮಿಕೊಂಡ ಚಟುವಟಿಕೆಗಳು ಈ ಕೆಳಗಿನಂತಿವೆ. ಮಕ್ಕಳಿಗೆ ಕಲಿಕೆಯ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅವರ ಪ್ರತಿಭೆಯನ್ನು ಹೊರತರುವುದಕ್ಕೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಮೇ 30 ಶಾಲಾ ಆರಂಭ ಉತ್ಸವ, ಮಂತ್ರಿಮಂಡಲ ರಚನೆ, ವಿಶ್ವ ಪರಿಸರ ದಿನ, ವಿಶ್ವ ಆಹಾರ ಸುರಕ್ಷಾ ದಿನ, ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ, ಹಾಗೆ ವಿಶ್ವ ರಕ್ತದಾನಿಗಳ ದಿನ, ಅಂತಾರಾಷ್ಟ್ರೀಯ ಯೋಗ, ಗುರುಪೂರ್ಣಿಮೆ, ಕಾರ್ಗಿಲ್ ವಿಜಯ್ ದಿವಸ್, ಸ್ವಾತಂತ್ರ್ಯ ದಿನಾಚರಣೆ, ಚಂದ್ರಯಾನದ ಮಹತ್ವ, ಓಣಂ, ಸ್ವಚ್ಛತಾ ಆಂದೋಲನ, ಕೃಷ್ಣಾಷ್ಟಮಿ, ಶಿಕ್ಷಕರ ದಿನಾಚರಣೆ, ಸಂವಿಧಾನ ಪೀಠಿಕೆ ಓದುವುದು, ಗಾಂಧಿ ಜಯಂತಿ, ನವರಾತ್ರಿ ಸಮಯದಲ್ಲಿ ಮೂಲ ನಕ್ಷತ್ರದಿಂದ ಹಿಡಿದು ವಿಜಯದಶಮಿಯವರೆಗೆ 4 ದಿನಗಳ ಬೆಳಿಗ್ಗೆ ಶಾಲೆಯಲ್ಲಿ ಭಜನೆ, ಹಾಗೆ ವಾಲ್ಮೀಕಿ ಜಯಂತಿ, ಕರ್ನಾಟಕ ರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಗಾಳಿಪಟ ಉತ್ಸವ, ಮಕ್ಕಳ ಪ್ರತಿಭೆ ಹೊರತರುವುದಕ್ಕೆ ಪ್ರತಿ ತಿಂಗಳ 3ನೇ ಶನಿವಾರ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ನಡೆಸುವುದು. ಕರಾಟೆ, ಭಜನೆ ತರಬೇತಿ, ಸಂಗೀತ ತರಬೇತಿ, ಯಕ್ಷಗಾನ ತರಬೇತಿ, ಭರತನಾಟ್ಯ ತರಬೇತಿ, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಕ್ಕಳಿಗೆ ತರಬೇತಿ ಕೊಡುವುದು ಹಾಗೂ ವಿದ್ಯಾಭಾರತಿಯವರು ಹಾಕಿಕೊಟ್ಟ ಪಂಚಮುಖಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳು: ಇಲಾಖಾ ವತಿಯಿಂದ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳ ವಿತರಣೆ, ಬಿಸಿ ಊಟದ ಯೋಜನೆ, ಕೆನೆಭರಿತ ಹಾಲಿನ ಪುಡಿಯಿಂದ ಮಕ್ಕಳಿಗೆ ಹಾಲು ನೀಡುವುದು, ವಿಟಮಿನ್ ಮಾತ್ರೆಗಳ ವಿತರಣೆ, ಆರೋಗ್ಯ ಇಲಾಖೆಯಿಂದ ಮಕ್ಕಳ ಆರೋಗ್ಯ ತಪಾಸಣೆ, ಎಲ್ಲ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದು. ಇದಲ್ಲದೆ 24-25ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾಡಿದಂತಹ ಸಾಧನೆಗಳು: ಯೋಗಾಸನದಲ್ಲಿ ನಮ್ಮ ಮಕ್ಕಳು ತಾಲೂಕು ಮಟ್ಟದಲ್ಲಿ
ಸಮಾಧಾನಕರವಾದ ಸಾಧನೆ ಮಾಡಿ ನಮ್ಮ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತದೆ. ಕರಾಟೆಯಲ್ಲಿ ಮಕ್ಕಳು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಂದು ಒಂದು ಸಾಧನೆಯಾಗಿದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಹೋಗಿ ಕೊನೆಯ ಸುತ್ತಿನಲ್ಲಿ ಅವಳು ವಿಫಲರಾಗಿದ್ದಾಳೆ. ಇದು ಒಂದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಪ್ರತಿಭಾ ಕಾರಂಜಿಯಲ್ಲಿ ಕಸ್ಟರ್ ಮಟ್ಟದಲ್ಲಿ 12ಕ್ಕಿಂತ ಹೆಚ್ಚು ಬಹುಮಾನಗಳನ್ನು ತಂದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಹಾಗೂ ತಾಲೂಕು ಮಟ್ಟದಲ್ಲಿ ಕಸ್ಟರ್ ಮಟ್ಟದಲ್ಲಿ ಪ್ರಥಮ ಬಂದಂಥ ಮಕ್ಕಳು ತಾಲೂಕು ಮಟ್ಟದಲ್ಲಿ 2 ಬಹುಮಾನವನ್ನು ನಮ್ಮ ಶಾಲೆಗೆ ಪ್ರಥಮ ದ್ವಿತೀಯವಾಗಿ ತಂದು ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಹುಡುಗರು ಹುಡುಗಿಯರು ಪ್ರಶಾಂತ್ ಹಾಗೂ ಸೌಮ್ಯ ಮೇಡಮ್ ಅವರ ಮುಂದಾಳುತನದಲ್ಲಿ ವಲಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಒಳ್ಳೆಯ ಉತ್ತಮವಾದಂತಹ ಆಟವನ್ನು ಪ್ರದರ್ಶಿಸಿ ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಕ್ರೀಡಾಕೂಟದಲ್ಲಿ ನಮ್ಮ ಕೆಲವು ಬಹುಮಾನಗಳನ್ನು ನಮ್ಮ ಮಕ್ಕಳು ಗಳಿಸಿದ್ದಾರೆ. GK ಅಶ್ವಿತ್ ಆತ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ನಮ್ಮ ಶಾಲೆಗೆ ಹೆಸರನ್ನು ತಂದುಕೊಟ್ಟಿದ್ದಾನೆ. ಹಾಗೆ ಮಕ್ಕಳಿಗೆ 4 ರೂಪಣಾತ್ಮಕ ಮೌಲ್ಯಾಂಕನ ಹಾಗೂ 2 ಸಂಕಲಾತ್ಮಕ ಮೌಲ್ಯಾಂಕನ ನಡೆಸುತ್ತೇವೆ. ಪ್ರಶ್ನಾಪತ್ರಿಕೆಯನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದವರು ತಾಲೂಕು ಮಟ್ಟದಲ್ಲಿ ತಯಾರಿಸಿ ಮೌಲ್ಯಾಂಕನವನ್ನು ಮಾಡುತ್ತಾರೆ. ಪ್ರತಿ ತಿಂಗಳಿಗೆ ಪೋಷಕರ ಸಭೆ ನಡೆಯುತ್ತದೆ. ಅದಲ್ಲದೆ ವರ್ಷಕ್ಕೆ 3 ಸಲ ನಮ್ಮ ಮಾತಾಜಿಯವರಿಗೂ ವಿವೇಕಾನಂದ ವಿದ್ಯಾವರ್ಧಕದಿಂದ 2 ದಿನ ಪ್ರತಿ ವಿಷಯವಾರು ಕಾರ್ಯಾಗಾರ ನಡೆಯುತ್ತದೆ. ಅದಲ್ಲದೆ ಸ್ವತಃ ನಮ್ಮ ಮಕ್ಕಳು ಇಂಗ್ಲೀಷಿನಲ್ಲಿ ಇಂಪ್ರೂವ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕಂತ ಹೇಳಿ ಸ್ವತಃ ನಮ್ಮ 80 ಶಾಲೆಗಳು ವಿದ್ಯಾವರ್ಧಕ ಸಂಘಕ್ಕೆ ಒಳಪಟ್ಟದ್ದು. ಅಲ್ಲಿಯ ಕೆಲವು ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತಯಾರಿಸಿ ಅದರಲ್ಲಿ ಮೊನ್ನೆ ನಮ್ಮ ಮಾತಾಜಿಗಳಿಗೆ ತರಬೇತಿ ಕೊಟ್ಟಿದ್ದಾರೆ. ಆಗ ನಮ್ಮ ಆಡಳಿತ ಮಂಡಳಿಯವರಿಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘದವರಿಗೂ ಒಂದು ನಮ್ಮ ಶಾಲೆಯ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಹೇಳುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಹಾಗೆ ಧನ್ಯವಾದಗಳು. ಶಾಲೆಯ ಏಳಿಗೆಗೆ ಸೂಕ್ತ ಮಾರ್ಗದರ್ಶನ ಕೊಡುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಅಧಿಕಾರಿಗಳು, ಅಕ್ಷರ ದಾಸೋಹ ಕಚೇರಿ ಅಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಎಲ್ಲ ಅಧಿಕಾರಿಗಳಿಗೂ, ಸಮೂಹ ಸಂಪನ್ಮೂಲ ಅಧಿಕಾರಿ ಜಯಂತಿ ಮೇಡಮ್ ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ ಹಾಗೂ ನಮ್ಮ ಪ್ರೀತಿಯ ಆಡಳಿತ ಮಂಡಳಿಯವರಿಗೂ ಹಾಗೂ ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ತಮ್ಮ ಮಕ್ಕಳನ್ನು ಕಳಿಸುತ್ತಿರುವಂತಹ ಪೋಷಕರಿಗೂ ಹಾಗೂ ನಮ್ಮಲ್ಲಿ ಕಲಿತು ಈಗ ಹಳೆಯ ವಿದ್ಯಾರ್ಥಿಗಳಾಗಿ ಹೋಗ್ತಿರುವಂತಹ ಈ 2 ಸಂಸ್ಥೆಗಳ ಎಲ್ಲ ಶ್ರೀಮಾನ್ಗಳಿಗೂ, ಮಾತಾಜಿಗಳಿಗೂ ಹಾಗೂ ಸ್ಕೂಲ್ ಬಸ್ಸಿನ ಚಾಲಕರಿಗೂ, ಬಿಸಿ ಊಟದ ಸಿಬ್ಬಂದಿಗಳಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ಹೊತ್ತು ನನಗೆ ನಮ್ಮ ಗಜಾನನ ಕನ್ನಡ ಮಾಧ್ಯಮ ಶಾಲೆಯ ವರದಿಯನ್ನು ಓದುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಆಡಳಿತ ಮಂಡಳಿಯವರಿಗೆ ಸದಾಕಾಲ ಚಿರಋಣಿಯಾಗುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಜೈ ಹಿಂದ್. Thank you, sir. Now I request Soumya ma'am to read out the annual report of Gajanana English Medium School. Hari Om. Good evening. I stand before you on the festival of our annual day to present the annual report of our institution. Respected President on the dais, Shri Nanya Achutamudataya, Honorable guest of the day, Shri Avinash sir, and member of the Governing Council, adorable parents, well-wishers, members of the staff and students. I feel extremely proud to place the annual report of our school before you. The path of our school journey started in 2009 and spent 15 years of useful service. Our institution is one among 78 other educational concerns under the Vivekananda Vidyavardhaka Sangha, Puttur. The governing council is under the keen guidance and encouragement of the following members: Shri G.K. Mahabaleshwar Bhatt, Honorary President; Shri Nanya Achutamudataya, President; Shri P. Shivarama, Secretary;
Shri B. Suryanarayana Bhatt, Treasurer, Shri B. Nagappa Gowda, Member, Shri K. Shivarama Sharma, Member, Shri P. Nahusha, Member, Shri P. Praveen Rai Meenala, Member, Shri E. G. Jairaj Rai, Member, Shri Shiva Pujari, Member, Shri G. Padmanabha, Member, Dr. Soumya Venkatesh Joshi, Member, Srimati Rati Ramesh Pujari, Member, Shri E. Shiva Prasad, Special Invitee, Vivekananda Vidyavardhaka Sangha, Puttur. During this year, we have 698 students studying from LKG classes to 10th standard. There are 32 teachers besides 2 office assistants and 3 scavengers as well as 8 vehicle drivers. To have a good rapport between the parents and the school, we have a dynamic Parent Teachers Association under the able presidency of Shri Lokesh Perlampadi. In order to provide able responsibilities, our school has extended activities like school parliament, vocal music, Bharatanatyam, karate, yakshagana, drawing and yoga under the proficient teachers. We have also celebrated nationally important functions like World Yoga Day, Independence Day, Rajyotsava and school activities like Parents Meet, Talents Day and Sports Day for students and parents, children mass birthdays. Noteworthy feats. In the field of physical education, our students have not only participated in several games competitions, but secured places in the cluster level, taluk level, district level and state level in karate, kabaddi, volleyball and kho-kho. Their achievements have earned spirit of glory in sports. It is noteworthy in mention the names following the students for their remarkable achievements. Anagha of 8th standard has competed in state level chess competition and bagged first place and was eligible for South Indian zonal level competition. Srishri of 9th standard has been selected for district level athletics competition. Anagha of 6th standard has bagged first place in state level karate competition. In the athletics, our student Anagha P of 9th has been accorded individual championship in 200 meter race, 400 meter and 800 meter race. Mr. Chinmay of 10th standard appeared for Medha exam conducted by Vivekananda Pre-University College, Puttur, secured first rank. He is eligible to get PUC education with 100% scholarship. Results. SSLC is the topmost class in our institution. 55 students appeared for the SSLC exam in 2024, secured 100% result. Ms. P.R. Chintana secured 602 and Mr. Sharaj stood second place. During the last 13 years, the average percentage of SSLC result is 98%. During this year, our 10th standard comprises 64 students. We expect the traditional 100% from them. Our students appeared for departmental drawing exam during this year brought 100% success. It is the time to conclude this annual report by extending hearty gratitude to our backbone governing council, Parent Teachers Association, teaching and non-teaching staff, as well as the nobly hearted parents. We are grateful to our alumni who have served as the responsible citizens in various walks of life. We remember the unforgettable lines of the poet Robert Frost, which is applicable to our institution. The woods are lovely, dark and deep. I have promises to keep, miles to go before I sleep and miles to go before I stop. Thank you. Thank you, ma'am, for your detailed view of this academic year. Now I humbly invite Mrs. Ashrita Rai, Village Administrative Officer, Putturu Taluk Office, the alumni of our institution. It's time for your words, ma'am.
ಈ ಸುಂದರ ಸಂಜೆಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಶ್ರೀ ನನ್ಯ ಅಚ್ಯುತ ಮುಡತಾಯರೇ, ಮುಖ್ಯ ಅತಿಥಿಗಳಾದ ಅವಿನಾಶ್ ಕೋಡಂಕೇರಿಯವರೇ, ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಶಾಲಾ ಮುಖ್ಯ ಗುರುಗಳೇ, ಶಿಕ್ಷಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಬಂಧುಗಳೇ, ಇಂದಿನ ಈ ಸಮಾರಂಭಕ್ಕೆ ಬಂದಾಕ್ಷಣ ನನಗೆ ನನ್ನ ಬಾಲ್ಯ ಜೀವನದ ಸುಂದರ ಕ್ಷಣಗಳ ನೆನಪಾಯಿತು. ನನ್ನ ಶಾಲಾ ಜೀವನ ಕಣ್ಮುಂದೆ ಬಂದಂತಾಯಿತು. ಇದೇ ಶಾಲೆಯ ವಾರ್ಷಿಕೋತ್ಸವದ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ನಾನು ಇಂದು ಈ ವೇದಿಕೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ. ಎಲ್ಲರಂತೆ ನನ್ನಲ್ಲಿದ್ದ ಅದೆಷ್ಟೋ ತಪ್ಪುಗಳನ್ನೆಲ್ಲ ತಿದ್ದಿ ನಾನು ಈ ಮಟ್ಟದಲ್ಲಿ ಬೆಳೆಯಲು, ನನ್ನನ್ನೊಂದು ಗುರುತಿಸುವಂತೆ ಮಾಡಲು ಕಾರಣವಾದ ಈ ಶಾಲೆಯ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ನಮ್ಮೂರ ಶಾಲೆ, ನಾ ಕಲಿತ ಶಾಲೆ, ಇಂದು ನಗರದ ಎಲ್ಲ ಶಾಲೆಗಳಲ್ಲಿ ಸಿಗುತ್ತಿರುವಂತಹ ಸೌಲಭ್ಯಗಳು, ಸವಲತ್ತುಗಳು ಇಲ್ಲಿಯೂ ಸಿಗುತ್ತಿರುವುದು, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಿರುವುದು, ಇದೆಲ್ಲ ಸಂತಸದ ವಿಷಯವಾಗಿದೆ. ಹೇಗೆ ಒಂದು ತಾಯಿ ತನ್ನ ಮಗು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ನಡೆದಾಡಲು ಪ್ರಾರಂಭಿಸುವಾಗ ಸಂತೋಷ ಪಡುತ್ತಾಳೆಯೋ, ಆನಂದ ಪಡುತ್ತಾಳೆಯೋ, ಶಿಕ್ಷಕನೊಬ್ಬ ಕಲಿಸಿದ ವಿದ್ಯಾರ್ಥಿ ಉನ್ನತ ಸ್ಥಾನವನ್ನೇರುವಾಗ ಆನಂದ ಪಡುತ್ತಾನೆಯೋ, ಹೆಮ್ಮೆ ಪಡುತ್ತಾನೆಯೋ, ಅದೇ ರೀತಿ ನಾನು ಕೂಡ ಇಂದು ಈ ವೇದಿಕೆಯಲ್ಲಿ ನನ್ನ ಶಾಲೆಯನ್ನು ನೆನೆದು ಹೆಮ್ಮೆ ಪಡುತ್ತಿದ್ದೇನೆ. ಈ ಶಾಲೆಯ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಪಡುತ್ತಿದ್ದೇನೆ. ಇಲ್ಲಿ ಕಲಿಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸುವಂತಾಗಲಿ ಎಂದು ಆಶಿಸುತ್ತೇನೆ, ಶುಭ ಹಾರೈಸುತ್ತಿದ್ದೇನೆ. ಇಷ್ಟು ಹೇಳಿ ನನ್ನ ಪುಟ್ಟ ಮಾತನ್ನು ವಿರಮಿಸುತ್ತಿದ್ದೇನೆ. ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. Thank you, ma'am, for your valuable insight and words of blessings. When topper says, "I haven't started studying," it means they are already done with their whole syllabus and are up for the third revision. It is now time to appreciate the talent and hard work of our students, those who appeared SSLC exam in 2024. As per that, here comes Dhanalakshmi ma'am to read out the names. ಶುಭ ಸಂಜೆಯ ಶುಭ ನಮನಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಗಣ್ಯರಿಗೂ ಸಭಿಕರಿಗೂ ವಂದಿಸುತ್ತಾ, ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ, ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ನನ್ನಿಂದ ಅಸಾಧ್ಯ ಎನ್ನುವ ದೌರ್ಬಲ್ಯವನ್ನು ಬಿಟ್ಟು ಬಿಡಿ, ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ ಎನ್ನುವ ವಿವೇಕಾನಂದರ ಸ್ಫೂರ್ತಿಯ ಮಾತುಗಳನ್ನು ತಮ್ಮ ಮುಂದಿಡುತ್ತಾ, ಆತ್ಮೀಯರೇ, ನಮ್ಮ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯು 14 ವರ್ಷಗಳನ್ನು ಪೂರೈಸಿದೆ. ಇಲ್ಲಿಯವರೆಗೆ 13 SSLC ಬ್ಯಾಚ್ಗಳು ತೆರಳಿರುತ್ತವೆ. 2023-24ನೇ ಸಾಲಿನ ಅತ್ಯುತ್ತಮ ಸಾಧನೆ ಮಾಡಿದ SSLC ವಿದ್ಯಾರ್ಥಿಗಳನ್ನು ಗೌರವಿಸುವ ಹೆಮ್ಮೆ ನಮ್ಮದು. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕೆಂದು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಅವಿನಾಶ್ ಕೊಡೆಂಕೇರಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಕೊಡುಗೆಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. 2023-24ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ರಾಮಯ್ಯ ನಾಯಕ್ PS ಮತ್ತು ಅಮಿತಾ ಕೆ ದಂಪತಿಗಳ ಪುತ್ರಿ ಚಿಂತನಾ PR ಇವರು 625ರಲ್ಲಿ 602 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇವರು ಸಮಾಜ ವಿಜ್ಞಾನ ಹಾಗೂ ತೃತೀಯ ಭಾಷೆ ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಸಾಮಾನ್ಯ ವಿಜ್ಞಾನ ವಿಷಯದಲ್ಲಿ 95 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ.
ಇವರು ಜಯರಾಮ್ ರೈ ಬಳಜ್ಜ ಇವರು ನೀಡಿರುವ ದತ್ತಿನಿಧಿ ಬಹುಮಾನಕ್ಕೂ ಭಾಜನರಾಗಿರುತ್ತಾರೆ. ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರ ಪರವಾಗಿ ಇವರ ತಾಯಿ ಅಮಿತಾ ಇವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ. ಹಾಗೆಯೇ ಪಿ ಉದಯ್ ಶ್ಯಾಮ್ ಮತ್ತು ಶ್ರೀಲಕ್ಷ್ಮಿ ದಂಪತಿಗಳ ಪುತ್ರ ಶರಜ್ ಎ ಇವರು 625ರಲ್ಲಿ 594 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇವರು ಗಣಿತ ವಿಷಯದಲ್ಲಿ 100ರಲ್ಲಿ 94 ಅಂಕಗಳನ್ನು ಪಡೆದಿರುತ್ತಾರೆ. ಇವರು ಜಯರಾಮ್ ರೈ ಬಳಜ್ಜ ಇವರು ನೀಡಿರುವ ದತ್ತಿನಿಧಿ ಬಹುಮಾನಕ್ಕೂ ಭಾಜನರಾಗಿದ್ದಾರೆ. ಶರಜ್ ಅಂತೆಯೇ ಶ್ರೀಧರ ಆಚಾರ್ಯ ಮತ್ತು ವಿಶಾಲಾಕ್ಷಿ ದಂಪತಿಗಳ ಪುತ್ರಿ ವಿದ್ಯಾಶ್ರೀ ಇವರು 625ರಲ್ಲಿ 584 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಮತ್ತು ಗಣಿತ ವಿಷಯದಲ್ಲಿ 100ರಲ್ಲಿ 94 ಅಂಕಗಳನ್ನು ಪಡೆದಿರುತ್ತಾರೆ. ವಿದ್ಯಾಶ್ರೀ ಅದೇ ರೀತಿ ಆನಂದ ಮತ್ತು ಶಾರದಾ ದಂಪತಿಗಳ ಪುತ್ರಿ ಅಭಿಜ್ಞಾ ಕೆ ಇವರು 625ರಲ್ಲಿ 580 ಅಂಕಗಳನ್ನು ಪಡೆದು ಪ್ರಥಮ ಭಾಷೆ ಕನ್ನಡ ಇದರಲ್ಲಿ 125ರಲ್ಲಿ 123 ಅಂಕಗಳನ್ನು ಪಡೆದಿರುತ್ತಾರೆ. ಅಭಿಜ್ಞಾ ಕೆ ಅದೇ ರೀತಿ ಸಿ ಎಸ್ ಅನಿಲ್ ಕುಮಾರ್ ಮತ್ತು ಪೂಜಾ ಎಸ್ ಎ ದಂಪತಿಗಳ ಪುತ್ರ ಪ್ರಸ್ತುತ್ ಗೌಡ ಇವರು 625ರಲ್ಲಿ 555 ಅಂಕಗಳನ್ನು ಪಡೆದು ದ್ವಿತೀಯ ಭಾಷೆ ಇಂಗ್ಲಿಷ್ ಇದರಲ್ಲಿ 100ರಲ್ಲಿ 99 ಅಂಕಗಳನ್ನು ಪಡೆದಿರುತ್ತಾರೆ. ಇವರ ಪರವಾಗಿ ಇವರ ತಾಯಿ ಪೂಜಾ ಬಂದು ಕೊಡುಗೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಅತಿಥಿಗಳಿಗೂ ಬಹುಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಧನ್ಯವಾದವನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. Thank you, ma'am. Congratulations to all the bloomed buds of Gajanana English Medium School. I kindly request Prashant sir to announce the sports championship. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ವೇದಿಕೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಶ್ರೀ ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಹನುಮಗಿರಿ ಈಶ್ವರ ಮಂಗಿಲ ಇಲ್ಲಿಯ 2024-25ನೇ ಸಾಲಿನ ಕ್ರೀಡಾಕೂಟದ ವೈಯಕ್ತಿಕ ಮತ್ತು ತಂಡ ಚಾಂಪಿಯನ್ಶಿಪ್ನ ಬಹುಮಾನ ವಿತರಣೆ ಈಗ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಗಣ್ಯರು ನೀಡಿ ಗೌರವಿಸಬೇಕಾಗಿ ವಿನಂತಿ. ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ಓದಿ ಹೇಳುತ್ತೇನೆ. ಎಲ್ಲರೂ ಆದಷ್ಟು ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಇಂಡಿವಿಜುವಲ್ ಚಾಂಪಿಯನ್ ಇನ್ ಪ್ರೈಮರಿ ಸೆಕ್ಷನ್ ಗರ್ಲ್ಸ್ ಸಾನ್ವಿ ರೈ, ರೆಡ್ ಹೌಸ್. I request our president to honor them. Boys section Pawan, Yellow House. In high school section girls Anaga, Red House.
Boys, Anudeep, Red House. Group championship in primary section, 4th place bagged by Blue House with 90 points. 3rd place bagged by Red House with 96 points. And the runners is Orange House with 103 points. ತಂಡದ ಸದಸ್ಯರು ಮತ್ತು ಕಪ್ತಾನರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರೈಮರಿ ಆರೆಂಜ್ ಹೌಸ್. I request our president to honor them. The winners is Yellow House with 135 points. Yellow House. Students, please come fast and receive your trophy. In high school section, 4th place bagged by Orange House with 105 points. 3rd place bagged by Blue House with 125 points. And the runners is Red House with 141 points. Please, team members, come to the stage. And the winners is Yellow House with 151 points. ಪ್ರಶಸ್ತಿ ನೀಡಿ ಗೌರವಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಬಹುಮಾನ ವಿಜೇತರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಜೈ ಇಂಡಿಯನ್ ಆರ್ಮಿ. Thank you, sir. Congratulations, students. I request Shweta ma'am to read out the list of winners in various sports conducted for parents, teachers and other achievers. ಎಂಟು 12/2024 ನಡೆದ ಪೋಷಕರ ವಾರ್ಷಿಕ ಕ್ರೀಡಾಕೂಟದ ಬಹುಮಾನಗಳ ವಿವರ ಇಂತಿದೆ. 75 ಮೀಟರ್ ರೇಸ್ ಬಿಲೋ 35 ವುಮೆನ್, 3rd place ತೇಜಸ್ವಿನಿ. I request our correspondent to honor them. Second ಪವಿತ್ರ. First ಪ್ರಫುಲ್ಲ. $75 meter race below 40 men, 3rd ಶ್ರೀಕೇಶ. ಪೋಷಕರ ಗಮನಕ್ಕೆ ದಯಮಾಡಿ ಮೊನ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮೊನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ವಿಜೇತರು ತಕ್ಷಣ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. Second ಅವಿನಾಶ್.
ಫಸ್ಟ್ ಮೊಹಮ್ಮದ್ ತಹಾ. meters. 200-meter walk race, 35 above women. Third, Shashikala. Second, Pushpavati. First, Shashikala. ಪೋಷಕರಲ್ಲಿ ಮತ್ತೊಮ್ಮೆ ವಿನಂತಿ, ದಯಮಾಡಿ ಆದಷ್ಟು ಬೇಗ ಬಂದು ತಮ್ಮ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. 200-meter walk race above 40 men. Third, Damodarayam. Second, Tirumaleshwara. First, Nityananda Bhatt. Teachers 200-meter ವೇಗದ ನಡಿಗೆ. Third, Sumitra. Second, Jayaswini. ವಿದ್ಯಾರ್ಥಿಗಳು ಪೋಷಕರನ್ನು ಹಾಗೂ ಶಿಕ್ಷಕರನ್ನು ಕೈಚಪ್ಪಾಲ ಮೂಲಕ ಪ್ರೋತ್ಸಾಹಿಸಬೇಕು. ನಮ್ಮ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಸ್ಪೆಷಲ್ ಆಗಿ ಪೋಷಕರಿಗೆ ಹಾಗೂ ಟೀಚರ್ಸ್ಗಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೆವು. Second, Jayaswini. First, Sarnalata. Shot put below 35 women. Third, Janya. Second, Janani. First, Diksharai. Shot put above 35 women. Third, Asha Delampadi. Second, Bharati. First, Pooja. Shot put teachers. Third, Jayaswini. Second, Lata. First, Vinuta. Shot put below 40 men. Third, Avinash.
Second, Prasanna. First, Vijayat. Shot put above 40 men. Shot put above 40 men. Third, Satya Prakash. Second, Rupesh Rai. Rupesh Rai. First, Ganesh Rai. Throw ball women. First, Shivagiri House. Tejaswini, Pavitra, Chandrika, Lakshmi, Arunakshi, Deeksha Rai, Deeksha, Chaitra, Sujita, Gulabi. Second, Sita Devi. Asha, Praveena, Bharati, Tulasi, Ranjini, Chaitra, Jayalakshmi, Revati, Shobha, Janya. Volleyball men. First, Jai Shri Ram. Prasanna Rai, Satya Prakash, Venkatesh, Vipin Kumar, Uttam, Mukunda. Second, Yodha team. Chandrahas Rai, Ashok, Damodar, Sandeep, Hanif, Prasad. Tug of war men. First, Ajit, Harish, Damodara, Lokesh, Balasubramanya, Rupesh, Chandrahas Rai, Pushparaj. Tug of war men. Second, Tirumala, Avinash, Krishna Holla, Natesh, Shrikesh, Mukunda, Sandeep, Uttam. Tug of war women. First place, Onake Obava team. Second, Rani Abbakka team.
Tug of war teachers, first Ganga House. Second Sita team. ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಕಲಿಕೆಯ ಜೊತೆಗೆ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗಳಲ್ಲಿ 8 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಅನಘ 8ನೇ ತರಗತಿ, I request Mrs. Ashika to honor the winner. ಸೃಷ್ಟಿ 9ನೇ ತರಗತಿ, Mrs. Ashika, I request you to. ಅನಘ 8ನೇ ತರಗತಿ, ಸುಭಾಷ್ ಮತ್ತು ವಿದ್ಯಾ ದಂಪತಿಗಳ ಮಗಳಾದ ಇವಳು ವಿದ್ಯಾಭಾರತಿಯವರು ನಡೆಸಿದ ಚೆಸ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದು ದಕ್ಷಿಣ ಭಾರತ ವಲಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಈಕೆ ಕಲಿಕೆಯಲ್ಲಿಯೂ ಮುಂದಿರುವಳು. ಸೃಷ್ಟಿ 9ನೇ ತರಗತಿ, ರಘುನಾಥ ಮತ್ತು ಮಲ್ಲಿಕಾ ದಂಪತಿಯ ಮಗಳಾದ ಇವಳು ವಲಯ ಮಟ್ಟದಲ್ಲಿ ಬಹುಮಾನಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿಯೂ ಪ್ರತಿನಿಧಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವಳು. ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೂ ಆಯ್ಕೆಯಾಗಿರುವಳು. ಈಕೆ ಆಟೋಟ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ಪಡೆಯುವುದಲ್ಲದೆ ಕಲಿಕೆಯಲ್ಲಿ ಸಹ ಬಹುಮಾನಗಳನ್ನು ಪಡೆದಿರುತ್ತಾಳೆ. ಅನಘ ಪಿ 9th, ಪ್ರಭಾಕರ ಮತ್ತು ವಸಂತಿ ದಂಪತಿಗಳ ಮಗಳಾದ ಇವಳು ವಲಯ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದಲ್ಲೂ ಭಾಗವಹಿಸಿರುವಳು ಮತ್ತು ವೈಯಕ್ತಿಕ ಚಾಂಪಿಯನ್ ಕೂಡ ಪಡೆದಿರುವಳು. ದಸರಾ ಕ್ರೀಡಾಕೂಟದಲ್ಲಿ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾಳೆ. ಅಪೂರ್ವ ರೈ 7ನೇ ತರಗತಿ, ಜಯರಾಜ್ ರೈ ಮತ್ತು ಪೂರ್ಣಿಮಾ ದಂಪತಿಗಳ ಮಗಳಾದ ಇವಳು ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಮಂಗಳೂರು ಶಾರದಾ ವಿದ್ಯಾಲಯದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಗಡಿನಾಡ ಬಾಲೆ ಗೌರವ ಪುರಸ್ಕಾರವನ್ನು ಪಡೆದಿರುತ್ತಾಳೆ. ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿ ಈಕೆಗೆ ಗೌರವಿಸಲಾಗಿದೆ. ಅನಘ ಕೆ 6ನೇ ತರಗತಿ, ಮಾಧವ ನಾಯಕ್ ಮತ್ತು ವಿದ್ಯಾಲಕ್ಷ್ಮಿ ಅವರ ಮಗಳಾದ ಇವಳು ದಕ್ಷಿಣ ಕನ್ನಡ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಪುತ್ತೂರಿನ APMC ರೈತ ಸಮುದಾಯ ಭವನದಲ್ಲಿ ನಡೆದ ರಾಜ್ಯ ಮಟ್ಟದ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ 2024ರಲ್ಲಿ ಕಟಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮಟೆ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಕಟಾ ವಿಭಾಗದಲ್ಲಿ ತೃತೀಯ ಹಾಗೂ ಕುಮಟೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾಳೆ. ಇವಳು ಕರಾಟೆ ಶಿಕ್ಷಕರಾದ ನಾರಾಯಣ ಆಚಾರ್ಯರಲ್ಲಿ ತರಬೇತಿಯನ್ನು ಪಡೆದಿರುತ್ತಾಳೆ.
ಪ್ರತೀತಿ 6ನೇ ತರಗತಿ. ಬಹುಮುಖ ಪ್ರತಿಭೆಯ ಪ್ರತೀತಿಯು ರತ್ನಾಕರ ಮತ್ತು ನಿಶಾ ದಂಪತಿಗಳ ಮಗಳಾಗಿದ್ದು, ತನ್ನ 4ನೇ ವಯಸ್ಸಿನಿಂದ ಹಲವಾರು ವೇದಿಕೆಗಳಲ್ಲಿ ನೃತ್ಯ, ಯಕ್ಷಗಾನ, ಭರತನಾಟ್ಯ, ರಿಂಗ್ ಡ್ಯಾನ್ಸ್ ನೀಡಿದ್ದು, ನಮ್ಮ ಕುಡ್ಲ ಚಾನೆಲ್ನಲ್ಲೂ ಯಕ್ಷಗಾನ ಪ್ರದರ್ಶನವನ್ನು ನೀಡಿರುತ್ತಾಳೆ. ಕಲಾ ರಸಿಕರ ಮೆಚ್ಚುಗೆಯೊಂದಿಗೆ ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿದ್ದಾಳೆ. ಸ್ವಸ್ತಿಕ ಸಂಭ್ರಮ, ಪ್ರತಿಭಾರತ್ನ, ಕಲಾಮಾಣಿಕ್ಯ ಪ್ರಶಸ್ತಿಗಳೊಂದಿಗೆ ಇವರ ಪ್ರತಿಭೆಯನ್ನು ಗುರುತಿಸಿ ಕಲ್ಕೂರ ಪ್ರತಿಷ್ಠಾನದಿಂದ ರಾಜ್ಯೋತ್ಸವ ಪುರಸ್ಕಾರ ನೀಡಿರುತ್ತಾರೆ. ಚಿನ್ಮಯಿಕೆ 10ನೇ ತರಗತಿ. ಪ್ರಫುಲ್ಲ ಚಂದ್ರ ಮತ್ತು ಸುಚಿತ್ರಾ ಕೆ ದಂಪತಿಯ ಮಗನಾದ ಇವನು ಕಲಿಕೆ ಆಟೋಟಗಳಲ್ಲಿ ಮುಂದಿದ್ದು, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ನಡೆದ ಮೇಧಾ 2015 ಉಚಿತ ಶಿಕ್ಷಣ ಯೋಜನೆಯ ಪ್ರವೇಶ ಪರೀಕ್ಷೆಯಲ್ಲಿ ಸುಮಾರು 1500 ವಿದ್ಯಾರ್ಥಿಗಳಲ್ಲಿ ಪ್ರಥಮ ರ್ಯಾಂಕಿನೊಂದಿಗೆ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದಾನೆ. ಶನ್ಮಿತಾ ರೈ 7ನೇ ತರಗತಿ ಕನ್ನಡ ಮಾಧ್ಯಮ. ಜಯಂತ್ ರೈ ಮತ್ತು ಅನಿತಾ ದಂಪತಿಗಳ ಮಗಳಾದ ಇವಳು ವಾಮಂಜೂರು SDM ಮಂಗಳಜ್ಯೋತಿ ಸಮಗ್ರ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜರುಗಿದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ 14 ವರ್ಷದ ಒಳಗಿನ ಬಾಲಕಿಯರ 24 kg ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕದೊಂದಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಇವಳು ಕರಾಟೆ ಶಿಕ್ಷಕರಾದ ನಾರಾಯಣ ಆಚಾರ್ಯರಲ್ಲಿ ತರಬೇತಿಯನ್ನು ಪಡೆದಿರುವಳು. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಧನ್ಯವಾದ. Thank you, ma'am. Congratulations, students. On this wonderful occasion, we cannot exclude the opportunity to hear the words from guest Arvinda Kodankeri. Over to you, sir. ಶ್ರೀ ಗಜಾನನ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವದ ಈ ಸಂಭ್ರಮದ ಗಳಿಗೆಯಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಪೋಷಕರು, ವಿದ್ಯಾರ್ಥಿಗಳು ನಿಮ್ಮ ಜೊತೆಗಿರಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಜಾನನ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಅಚ್ಯುತ ಮುಡೆತಾಯರೆ, ಸಂಚಾಲಕರಾಗಿರುವಂತಹ ಶಿವರಾಮ ಅವರೇ, ಮುಖ್ಯ ಗುರುಗಳು ಪ್ರಾಂಶುಪಾಲರಾಗಿರುವಂತಹ ಶಾಮಣ್ಣ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳ ಹೆತ್ತವರೇ, ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕೆಲವೆಲ್ಲ ಅನಿವಾರ್ಯ ಕರ್ಮಗಳಿರ್ತವೆ. ನಮಗೆ ಅಚ್ಯುತ ಮುಡಿತಾಯರು ಈಗ ಚರ್ಚೆ ಮಾಡ್ತಾ ಇದ್ದರು. ಅದನ್ನು ಯಾವ ರೀತಿಯಲ್ಲಿಯೂ ನಾವು ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ನಮಗೆ ಬೇಕಾದ್ದು ಬೇರೆ ಇರ್ತದೆ. ಅದರಲ್ಲಿ ಒಂದು ಅನಿವಾರ್ಯ ಕರ್ಮ ಇದು ಮುಖ್ಯ ಅತಿಥಿಗಳ ಭಾಷಣ ಅಂತೇಳಿ. ಸಾಮಾನ್ಯ ಅರ್ಧ ಮುಕ್ಕಾಲು ಗಂಟೆ ಮಾತನಾಡಿದರೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ನಮ್ಮ ಆಡಳಿತ ಮಂಡಳಿಯವರಿಗೆ ಮುಂದಿನ ಕಾರ್ಯಕ್ರಮಗಳೇನು ಅಂತ ಅದರದ್ದು, ಶಿಕ್ಷಕರಿಗೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಎಷ್ಟೊತ್ತಾಗ್ತದೆ, ಇವರು ಎಷ್ಟೊತ್ತು ಮಾತಾಡ್ತಾರೆ, ಯಾವಾಗ ಮುಗೀತದೆ ಅಂತ. ಪೇರೆಂಟ್ಸಿಗೆ ನಮ್ಮ ಮಕ್ಕಳ ನೃತ್ಯ ಯಾವಾಗ, ಇವರು ಎಷ್ಟೊತ್ತು ಕೊರಿತಾರೆ ಇನ್ನು ಅಂತ ಅದೊಂದು ಚಿಂತೆ ಇರ್ತದೆ. ಈ ರೀತಿಯಾಗಿ ಇಂತಹ ಸಂದರ್ಭದಲ್ಲಿ ನಾವು ಮಾತಾಡಬೇಕು. ಈಗಾಗಲೇ ವಾರ್ಷಿಕ ವರದಿಗಳು, ಬಹುಮಾನ, ಮಕ್ಕಳ ಬಹುಮಾನಗಳನ್ನು ಬೇರೆ ದಿವಸ ಕೊಟ್ಟು ಅದನ್ನು ಸ್ವಲ್ಪ ಸ್ಟೇಜಿನ ಲೋಡನ್ನು ಕಮ್ಮಿ ಮಾಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವುದರಿಂದ ಇದೆಲ್ಲವೂ ಕೂಡ ನಮಗೆ ಅರಿವಿದೆ. ಹಾಗಾಗಿ ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಶಾಮಣ್ಣ ಸರ್ ಅರ್ಧ ಗಂಟೆ ಮಾತಾಡಿ ಅಂತ ಹೇಳಿದರು. ಅದರಲ್ಲಿ 20 ನಿಮಿಷ ಅಂತ ಹಾಕಿದೆ. ನಿಮಗೆ ಸಾಕು ಅಂತ ಅನಿಸಿದಾಗ ಒಂದು ಸಲ ಚಪ್ಪಾಳೆ ತಟ್ಟಿಬಿಡಿ, ನಿಲ್ಲಿಸಿ ಬಿಡ್ತೇನೆ. ಆತ್ಮೀಯರೇ, ನನಗೆ ಗೊತ್ತಿದೆ ಈಗಲೇ ಚಪ್ಪಾಳೆ ತಟ್ತಾ ಇದ್ದಾರೆ ಮಕ್ಕಳು. 6:30ಯಿಂದ 8:30 ಗಂಟೆಯವರೆಗೆ ನಿಮ್ಮ ಕಲಾವೈಭವ ಆಗಬೇಕು ಮತ್ತು ಯಕ್ಷಗಾನ ಆಗಬೇಕು. ಆದರೆ ಗಂಟೆ 7:30 ಈಗಲೇ ಕಳೆಯಿತು. ಮುಖ್ಯವಾಗಿ ಗಜಾನನ ವಿದ್ಯಾಸಂಸ್ಥೆಯ ಜೊತೆಗೆ
ಸುಮಾರು ವರ್ಷಗಳಿಂದ ನಾನು ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಬಂದಿದ್ದೇನೆ. ಹಾಗಾಗಿ ಒಂದು ಒಡನಾಟ ಇದೆ. ಶಾಮಣ್ಣ ಸರ್ ಅವರಂತೂ ಅವರು ಮುಖ್ಯೋಪಾಧ್ಯಾಯರಾಗಿರುವಾಗ 4 ವರ್ಷ ಅವರ ಕೈ ಕೆಳಗೆ ನಾನು ಶಿಕ್ಷಕನಾಗಿ ದುಡಿದಿದ್ದೆ. ಅವರಿಂದ ಸುಮಾರು ವಿಷಯಗಳನ್ನು ನಾನು ಕಲಿತುಕೊಂಡಿದ್ದೆ. ನನಗೂ ಸ್ವಲ್ಪ ಕಚೇರಿಗಳಿಗೆ ಓಡಾಟ ಮಾಡಿ ಕಚೇರಿಯ ವಹಿವಾಟುಗಳು ಹೇಗೆ ಅಂತ ಕಲಿಸಿಕೊಟ್ಟದ್ದು ಶಾಮಣ್ಣ ಸರ್. ಇವತ್ತು ಕೂಡ ಚಿರ ಯುವಕ. ಅವರನ್ನು ನೋಡಿ ನಾವು ಕಲಿಬೇಕು ಅಂತ ಆದರ್ಶ. ಅವರ ವಯಸ್ಸು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆಲ್ಲರಿಗಿಂತ ಚೆನ್ನಾಗಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ. ಅದು ಜೀವನದ ಒಂದು ಪಾಠ. ಅದನ್ನು ಅವರಲ್ಲೇ ನಾವು ಕಲಿತುಕೊಳ್ಳಬೇಕಷ್ಟೆ. ಸದಾ ಹಸನ್ಮುಖಿ. ಅವರಿಗೆ ಬೈಲಿಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಅಚ್ಯುತ ಮೂಡಿತಾಯರಂತೂ ಅವರು ಗೊತ್ತೇ ಇದೆ, ಅಜಾತಶತ್ರು, ಸದಾ ನಗುಮುಖ, ಯಾವುದನ್ನು ಅತಿಯಾಗಿ ಕೊಂಡೋಗ್ಲಿಕ್ಕಿಲ್ಲ ಅವರು. ಅವರ ಆಡಳಿತದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ, ಗಂಭೀರವಾಗಿ ಮಾತಾಡೋ ಸಮಯ ಅಲ್ಲ, ಆದರೂ 1-2 ಅಂಶಗಳನ್ನು ನಾನು ಹೇಳ್ತೇನೆ. 2 ವರ್ಷಗಳ ಹಿಂದೆ ಒಬ್ಬ ವಿದ್ಯಾರ್ಥಿ PUCಯನ್ನು ಪಾಸ್ ಮಾಡ್ತಾನೆ. PUCಯಲ್ಲಿ ವಿವಿಧ ಟ್ರೈನಿಂಗ್ಗಳನ್ನೆಲ್ಲ ಪಡ್ಕೊಳ್ತಾನೆ ವಿಜ್ಞಾನ ವಿಭಾಗದಲ್ಲಿ. ಕೊನೆಗೆ ಅವನ ಪೋಷಕರ ಒತ್ತಡ ಏನು ಅಂದರೆ ಅವನು IITಗೆ ಹೋಗಬೇಕು ಅಂತೇಳಿ. IITಗೆ ಹೋಗ್ತಾನೆ, ಸೆಲೆಕ್ಟ್ ಆಗ್ತಾನೆ ಕೂಡ, ಹೋಗ್ತಾನೆ. ಆದರೆ ಆ ನಂತರ ಅಪ್ಪ ಅಮ್ಮನಿಗೆ ಅವನು ಹೇಳ್ತಾನೆ, ನಿಮ್ಮ ಅಭಿಲಾಷೆಯಂತೆ ನಾನು IITಗೆ ಸೇರಿದ್ದೇನೆ, ಇನ್ನು ನನ್ನ ಸ್ವಾತಂತ್ರ್ಯ ಅಂತ. ಈಗ ಮೊಬೈಲು ಎಲ್ಲದರಲ್ಲೂ ಯಾವ ಚಾನಲ್ಗಳಿದೆ ಎಲ್ಲದರಲ್ಲೂ ಇದ್ದಾನೆ, IITಯಲ್ಲಿ ಇದ್ದಾನೆ. ಇದು ಒಂದು. ಇನ್ನೊಂದು, ಒಬ್ಬ ಬಹಳ ಮ್ಯೂಸಿಕಲ್ಲಿ ಬಹಳ ಆಸಕ್ತಿ ಇದ್ದ ಹುಡುಗ ಅವನ ಅಪ್ಪನ ಒತ್ತಡದ ಪ್ರಕಾರ ಅವನು ಕಂಪ್ಯೂಟರ್ ಸೈನ್ಸಲ್ಲಿ MTech ಮಾಡ್ತಾನೆ. ಎಲ್ಲ ಆಗಿ ಈ ಹುಡುಗ MTech ಆಗ್ತದೆ, ಉದ್ಯೋಗಕ್ಕೆ ಹೋಗೋದು ಬಿಟ್ಟು ಊರಿಗೆ ಬಂದು ಸಂಗೀತ ಕಲೀಲಿಕ್ಕೆ ಶುರು ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಭಯಂಕರ ಬಿಸಿ ಆಗ್ತದೆ. ಇಷ್ಟು ವರ್ಷ ಇಂಗ್ಲೀಷ್ ಮೀಡಿಯಮ್ಗೆ ಇಷ್ಟು ಫೀಸನ್ನು ಕೊಟ್ಟು ಈ PUC ಈ ಸೈನ್ಸ್ ಎಲ್ಲ ನಿಮಿಷ ಪುರುಸೊತ್ತಿಲ್ಲದೆ ಮಾಡಿಸಿ ಇದೆಲ್ಲವೂ ಆಗಿ ಕೊನೆಗೆ ನೀನು ಬಂದು ಸಂಗೀತ ಕಲಿಯುವುದಾಗಿದ್ದರೆ ಇದೆಲ್ಲ ಯಾಕೆ ನಾವು ಮಾಡಿದ್ದು? ಅದು ನಿಮ್ಮ ಕರ್ಮಕ್ಕೆ, ನೀವು ಹೇಳಿದ್ದನ್ನೆಲ್ಲ ಮಾಡಿದ್ದೇನೆ, ಈಗ ನನ್ನ ಇಷ್ಟ, ನಾನು ಸಂಗೀತ ಕಲಿತೇನೆ ಅಂತ. ಅಂದರೆ ನಮ್ಮ ವಿದ್ಯಾಭ್ಯಾಸ ಯಾಕೆ, ಯಾವುದನ್ನು ನಾವು ಬಯಸ್ತಾ ಇದ್ದೇವೆ, ಜಗತ್ತು ಯಾವ ರೀತಿ ಯಾವ ಪ್ರವಾಹದಲ್ಲಿ ಹೋಗ್ತಾ ಇದೆ, ಅದರ ಜೊತೆಗೆ ನಾವು ಕೂಡ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ, ಇಲ್ಲದಿದ್ದರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನುವಂಥ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ತಾ ಇದ್ದೇವೆ. ಅವರಿಗೆ ಅದು ಗೊತ್ತಿಲ್ಲ. ಅಂಕಗಳು, ಕೋರ್ಸುಗಳು, ಅವಿರತವಾದಂತಹ ಶ್ರಮ, ಒಟ್ಟು ಕಲಿಕೆ ಏನು, ಒಟ್ಟು ಶಿಕ್ಷಣ ಏನು ಅನ್ನುವುದು ಒಂದು ಕ್ವಶ್ಚನ್ ಮಾರ್ಕ್ ಆಗಿ ಇವತ್ತಿನ ಸಮಾಜ, ಇವತ್ತಿನ ಓಟ ನಮ್ಮದಿದೆ. ನಾವು ಗಂಭೀರವಾಗಿ ಇದನ್ನು ಆಲೋಚನೆ ಮಾಡಿದರೂ ಕೂಡ ಇದರಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗಾಗಲೇ ಹೇಳಿದರು 12 ಶಾಲೆಗಳ ಸ್ಪರ್ಧೆ ಇದೆ ಅಂತ. ನಮಗೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಅಷ್ಟು ಇಷ್ಟದ ವಿಷಯ ಅಲ್ಲ, ನಾನು ಅದನ್ನು ಯಾವಾಗಲೂ ಹೇಳಲಿಕ್ಕುಂಟು. ಮಕ್ಕಳಿಗೆ ಸಹ ಹೇಳ್ತೇನೆ ನಾನು, ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನೇ ನಡೆಸ್ತಾ ಇರುವಂಥವರು. ಅಕಸ್ಮಾತ್ತು ಒಂದು ನಿರ್ಣಾಯಕ ಕದನದಲ್ಲಿ ಫ್ರೆಂಚರು ಗೆದ್ದು ಬ್ರಿಟಿಷರು ಸೋತಿದ್ದರೆ ನಾವಿವತ್ತು ಫ್ರೆಂಚ್ ಮೀಡಿಯಮಲ್ಲಿ ಓದಬೇಕಾಗಿತ್ತು, ಅಷ್ಟೇ ವ್ಯತ್ಯಾಸ. ಆ ಇತಿಹಾಸದ ಒಂದು ಘಟನೆ ಇಂಗ್ಲೀಷರನ್ನು ಗೆಲ್ಲುವಂತೆ ಮಾಡಿತು. ಹಾಗಾಗಿ ನಾವು ಇವತ್ತು ಇಂಗ್ಲೀಷ್ ಮೀಡಿಯಮ್ಗಳನ್ನು ತೆರಿತಾ ಇದ್ದೇವೆ, ಓದ್ತಾ ಇದ್ದೇವೆ ಅಂತ ಹೇಳಿ. ಇಂಗ್ಲೀಷು ನಮ್ಮ ಭಾಷೆಯಲ್ಲ, ಪರಕೀಯರ ಭಾಷೆ. ಆದರೆ ಅನಿವಾರ್ಯತೆ ಏನು ಅಂತ ಕೇಳಿದರೆ ಇಂಗ್ಲೀಷು ಅನ್ನ ನೀಡುವ ಭಾಷೆಯಾಗಿದೆ ಅಂತ ಹೇಳಿ. ಅದನ್ನು ಬದಲಿಸಬಲ್ಲ ಸಾಮರ್ಥ್ಯ ನಮ್ಮಲ್ಲೇ ಇದೆ, ಆದರೆ ನಮಗೆ ಅದು ಬೇಡ ಅಂತ. ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ಗಳ ಒಂದು ಅನಿವಾರ್ಯತೆ ನಾವೆಷ್ಟೋ ಸಲ ಹೇಳುವುದಿದೆ. ಅದು ಎಲ್ಲ
ಒಂದು ಶಾಲೆಗಳ ಸಿಸ್ಟಮ್ ಕೂಡ ಅದೇ. ಒಂದು ಇಂಗ್ಲೀಷನ್ನು ಚೆನ್ನಾಗಿ ಕಲಿಯಿರಿ ಅಂತ ಹೇಳಿದರೆ ಅದೂ ಕೂಡ ಇಲ್ಲ. ಇಂಗ್ಲೀಷ್ ಒಂದು ಭಾಷೆಯನ್ನು ಚೆನ್ನಾಗಿ ಕಲಿಯುವುದು ಅಂತ ಒಂದು ಇದೆ ಅಂತ ಶಾಮಣ್ಣ ಸರ್ ಇಂಗ್ಲೀಷ್ ಬೋಧನೆ ಮಾಡಿದ್ದಾರೆ. ಅವರು ಹೇಳಿದ ಕೆಲವು ವಾಕ್ಯಗಳು ಇವತ್ತು ಕೂಡ ನಾನು ನೆನಪಿದೆ ನನಗೆ. ನಾನು ಮೂಲತಃ ಸಂಸ್ಕೃತದವ. ನಾನು ಇಂಗ್ಲೀಷಲ್ಲಿ ಆಮೇಲೆ ಸ್ನಾತಕೋತ್ತರ ಮಾಡಿ ಇಂಗ್ಲೀಷ್ ಬೋಧನೆಗೆ ನಾನು ಹೋದವ. ನಾನು ಇಂಗ್ಲೀಷು ಟೀಚ್ ಮಾಡುವವನೇ. ಶ್ರವಣ ಸರ್ ಹೇಳಿದಂಥ ಕೆಲವು ವಾಕ್ಯಗಳು ಇವತ್ತು ನನಗೆ ನೆನಪಿದೆ. ಅದನ್ನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳಲಿಕ್ಕುಂಟು. ಆ ಇಂಗ್ಲೀಷು ಕೂಡ ಚೆನ್ನಾಗಿ ಇಂಗ್ಲೀಷು ನಾವು ಕಲಿಯುವುದಿಲ್ಲ, ಚೆನ್ನಾಗಿ ಅದನ್ನು ವ್ಯಾಕರಣಬದ್ಧವಾಗಿ ಅಂತೂ ನಾವು ಕಲಿಯುವುದಿಲ್ಲ. ಕನ್ನಡ ಮಾಧ್ಯಮವೇ ವಾಸಿ. ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಒಂದಿಷ್ಟು ಇಂಗ್ಲೀಷಿನ ಬಗ್ಗೆ ಹೆದರಿಕೆ ಇರ್ತದೆ. ಎಲ್ಲಿಯಾದರೂ ಸ್ವಲ್ಪ ನಾವು ತಪ್ಪಿ ಬಿಡ್ತೇವೆ ಅಂತೇಳಿ ಗ್ರಾಮರನ್ನು ಆದಷ್ಟು ಒಂದು ಚೆನ್ನಾಗಿ ಮಾಡಿಕೊಂಡು ಹೆದರಿಕೆಯಲ್ಲಿ ಮಾತನಾಡ್ತಾರೆ. ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಸರಿ ಆಚೆ ಇಂಗ್ಲೀಷು ಇಲ್ಲ, ಈಚೆ ಕನ್ನಡವೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮ ಓಟದಲ್ಲಿ ನಮಗೆ ಇದು ಅನಿವಾರ್ಯ ಎನಿಸಿದೆ. ಬಂಧುಗಳೇ, ನಾವು ಆಲೋಚನೆ ಮಾಡಬೇಕಾದ್ದು ಏನು ಅಂತ ಕೇಳಿದರೆ, ಈ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಭಾಗ್ಯವಶಾತ್ ಭಾರತೀಯ ಚಿಂತನೆಗಳನ್ನು ಹೊಂದಿರುವಂತಹ ಗಜಾನನ ವಿದ್ಯಾಸಂಸ್ಥೆಯಂಥ ವಿದ್ಯಾಸಂಸ್ಥೆಗಳು ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಸಿಕ್ಕಿದೆ. ಅದು ನಮ್ಮ ಭಾಗ್ಯ. ಯಾಕೆ ಅಂದರೆ ಒಂದು 10,000ಕ್ಕಿಂತ ಮೇಲೆ ವರ್ಷದ ಇತಿಹಾಸ ಇರುವಂಥ ಭಾರತ 1947ನೇ ಇಸವಿಗೆ ಹುಟ್ಟಿತು ಅಂತ ನಾವು ಕಲಿಬೇಕಾದಂತಹ ಒಂದು ದುರವಸ್ಥೆಯಲ್ಲಿ ನಾವಿದ್ದೇವೆ. ಈ ದೇಶದ ಆತ್ಮ ಏನು? ಈ ದೇಶ ಸಹಸ್ರಾರು ವರ್ಷಗಳ ಕಾಲ ತಕ್ಕೊಂಡು ಬಂದಿರುವಂತಹ ಜ್ಞಾನ ಪರಂಪರೆ ಏನು? ಕಲಿಕೆಯ ಸಾಧನಗಳೇನು? ಯಾವ ಭಾಷೆ ಜಗತ್ತಿನ ಉತ್ತುಂಗದಲ್ಲಿ ಭಾರತವನ್ನು ನಿಲ್ಲಿಸುವಂತೆ ಮಾಡಿತು? ಏನೆಲ್ಲ ಸಾಧನೆಗಳಾಗಿದ್ದಾವೆ? ಇದನ್ನೆಲ್ಲವನ್ನೂ ಮರೆತು ನಾವು 1947ರ ನಂತರ ಹುಟ್ಟಿದ ಹೊಸ ಒಂದು ಮಗುವಿನ ಹಾಗೆ ಹಳೆಯದನ್ನೆಲ್ಲವೂ ಮರೆತು ಆಚೆ ಬೇರೂ ಇಲ್ಲ, ಈಚೆ ಚಿಗುರೂ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ವಿಕ್ಷಿಪ್ತವಾದ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಒಂದು ಭ್ರಮಾತ್ಮಕ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮಗೆ ಯಾವುದು ಬೇಕು, ಯಾವುದು ಬೇಡ. ನಮಗೆ ಫ್ಯಾಷನ್ ಎಲ್ಲ ವೆಸ್ಟರ್ನ್ ಬೇಕು, ಫ್ಯಾಷನ್ಗಳೆಲ್ಲ ವಿದೇಶಿಯದ್ದು ಬೇಕು. ಸ್ವದೇಶಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ಬೊಟ್ಟು ಹಾಕಲಿಕ್ಕೆ ನಮಗೆ ನಾಚಿಕೆಯಾಗ್ತದೆ. ಯಾಕೆ ಹೀಗೆ ಆಯಿತು? ನಮ್ಮ ಪರಂಪರೆಯನ್ನು ನಾನು ಇಂಥವನು, ನನ್ನ ಐಡೆಂಟಿಟಿ, ನನ್ನ ಅಸ್ಮಿತೆ ಇದು ಅಂತ ಹೇಳಿಕೊಳ್ಳುವಂತಹ ನಮ್ಮ ವ್ಯಕ್ತಿತ್ವ ಇದು, ನಾನು ಭಾರತೀಯ, ನನ್ನಲ್ಲಿ ಭಾರತೀಯತೆ ಇರಬೇಕು ಅಂತ ಹೇಳಿಕೊಳ್ಳಲಿಕ್ಕೆ ನಾವು ಅದನ್ನು ಇನ್ನೊಬ್ಬರಿಂದ ಹೇಳಿಸಿಕೊಳ್ಳಬೇಕಾದಂಥ ಸ್ಥಿತಿ ಬಂದದ್ದು ಯಾಕೆ ಅಂತ ಕೇಳಿದರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ನಮಗೆ ಸುಮಾರು ಈ 47ರಿಂದ ಇಲ್ಲಿಯವರೆಗೆ ಕಲಿಸಿದ್ದನ್ನೇ ಅಂತ ಹೇಳಿ. ಹಾಗಾಗಿ ನಾವು ಆಲೋಚನೆ, ನಮ್ಮ ಒಂದು ಮಾತಿದೆ ಭಾಳ ಚೆನ್ನಾಗಿದೆ, ಶಿಕ್ಷಣದಲ್ಲಿ ಏನು ಬೇಕು, ನಾವು ಹೇಗಿರಬೇಕು ಅಂತ. ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನವ ಅಂತ. ವಕಾರೈಹಿ ಪಂಚಭಿಹೀನೋ ನರೋ ನಾಯಾತಿ ಗೌರವಂ ಅಂತ. ಭಾರತೀಯ ಪರಂಪರೆ ಇದು, ಭಾರತೀಯ ಕಲ್ಪನೆ. ವಸ್ತ್ರ, ಭಾರತೀಯ ವಸ್ತ್ರ. ವಸ್ತ್ರೇಣ ವಪುಷ, ಶರೀರ ಹೇಗಿರಬೇಕು? ಹಿರಿಯರೆದುರು ಬಾಗಿರಬೇಕು. ಮಕ್ಕಳು ಬಂದು ಪ್ರಶಸ್ತಿ ತಗೊಳ್ಳುವಾಗ ನಮಸ್ಕರಿಸ್ತಾರೆ, ಬಾಗುವುದನ್ನು ಕಲಿಸಬೇಕು. ಶೇಕ್ ಹ್ಯಾಂಡ್ ಅನ್ನುವಂಥ ಕಲ್ಪನೆ ಬಂದದ್ದು ವಿದೇಶಿಯರಿಂದ. ಈಗ ವಿದೇಶಿಯರು ಕೂಡ ನಮಸ್ಕಾರ, ನಮಸ್ತೆ ಅನ್ನುವಂಥ ಬಂದಿದೆ. ಶರೀರ, ಯೋಗ ಇತ್ಯಾದಿಗಳಿಂದ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು ಹೊಂದಿರುವಂಥದ್ದಿರಬೇಕು. ವಾಕ್, ಮಾತು, ಮಾತು ಹೇಗಿರಬೇಕು? ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಹೆಚ್ಚಿನವರಿಗೆ ವೇದಿಕೆ ಹೋಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ. ಮಾತಿನ ಹಿಂದೆ ಒಂದು ಚಿಂತನೆ ಇರ್ತದೆ. ಮಾತು ಅಂದರೆ ಬರೀ ಮಾತಲ್ಲ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಕಾಳಿದಾಸ ಹೇಳಿದ. ಕಾಳಿದಾಸ ಯಾರು ಅಂತ ಕೇಳುವ ಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಅಂತ ಹೇಳಿದರೆ, ಕಾಳಿದಾಸ ಯಾರು? ಶೇಕ್ಸ್ಪಿಯರ್ ನಮ್ಗೆ ಗೊತ್ತಿರ್ತದೆ. ಕಾಳಿದಾಸ ಯಾರು? ಇದು ಸಿನಿಮಾ ಯಾವುದೋ ಕಾಳಿದಾಸ ಅಂತ ಕನ್ನಡದಲ್ಲಿ ಬಂದನೆ ಅಂತ ಅದಿರ್ಬೋದು ಅಂತ ಇವರಿಗೆ ಗೊತ್ತಿರ್ತದೆ ಅಷ್ಟೇ ಅಂತೇಳಿ. ವಾಕ್ ಮತ್ತು ಅರ್ಥ ಇವುಗಳ ಹಾಗೆ ಪಾರ್ವತಿ ಪರಮೇಶ್ವರರಿದ್ದಾರೆ. ಎಷ್ಟು ಆಳವಾಗಿ ಒಂದು ಮಾತನ್ನು ಚಿಂತನೆ ಮಾಡಿದರೆ, ಒಂದು ಮಾತಿನ ಬೆಲೆ ಏನಿದೆ,
ಏಕಮಾತ್ರ ಲಾಘವೇಣ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ ಹೇಳಿದಂಥ ನಾಡು ನಮ್ಮದು. ಮಾತಾಡುವಾಗ ಒಂದು ಮಾತ್ರೆ ಲಘು ಆದರೆ, ಮಾತ್ರೆ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಅಲ್ಲ, ಡಾಕ್ಟರ್ ಇದ್ದಾರೆ, ಟ್ಯಾಬ್ಲೆಟ್ ಅಂತ ನೆನೆಸ್ಕೊಳ್ತೇವೆ, ಮಾತ್ರೆ ಅದಲ್ಲ. ಆ ಅಂತ ಹೇಳಿದ್ರೆ ಒಂದು ಮಾತ್ರೆ, ಆ ಅಂತ ಹೇಳಿದ್ರೆ ಎರಡು ಮಾತ್ರೆ, ಕು ಅಂತ ಹೇಳಿದ್ರೆ ಅರ್ಧ ಮಾತ್ರೆ. ವ್ಯಾಕರಣಜ್ಞರು ಎಷ್ಟು ಚಿಂತನೆ ಮಾಡಿದ್ದಾರೆ, ಮಾತನ್ನು ಹ್ರಸ್ವವಾಗಿ ಕಂಡಬಟ್ಟೆ ನಾವು ಈಗ ಓತಪ್ರೋತವಾಗಿ ಮಾತಾಡಿ ಮಾತಿಗೆ ಕೊನೆಯೇ ಇಲ್ಲ. ಮೈಕ್ ಕೊಟ್ಟರೆ 3/4 ಗಂಟೆ, 1 ಗಂಟೆ, 2 ಗಂಟೆ ಮಾತಾಡ್ತಾರೆ. ಅದರಲ್ಲಿ ಅರ್ಧ ಮಾತ್ರೆ ಲಘುವಾದರೂ ಕೂಡ ಲಾಘವೇನ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣ ಅಂತ ಹೇಳಿದಂಥ ನಾಡು ನಮ್ಮದು. ಒಂದು ಮಗು ಹುಟ್ಟಿದ ಸಂತೋಷ ಆಗ್ತಿತ್ತಂತೆ, ಅರ್ಧ ಮಾತ್ರೆ ಕಮ್ಮಿ ಆಯಿತು, ನಾನು ಹೇಳಿ ಅಷ್ಟು ಕಡಿಮೆ ಆಯ್ತಲ್ಲ ಮಾತು ಅಂತ. ಮಾತನ್ನು ಹಿಡಿದಾಡಬೇಕು ಅಂತೇಳಿ, ತೂಕ ಮಾಡಿ ಮಾತಾಡಬೇಕು ಅಂತ. ವಾಚ ವಾಕ್ ಶುದ್ಧಿ ಬೇಕು ಅಂತ. ವಿದ್ಯೆಯ ಜೊತೆಗೆ ವಿನಯ. ವಿದ್ಯೆ ಈಗೋವನ್ನು ತರಬಾರ್ದು, ವಿದ್ಯೆ ಅಹಂಕಾರವನ್ನು ತರಬಾರ್ದು. ಅವನು ವಿದ್ಯಾವಂತನಾದ ಅಂತ ಹೇಳಿದ್ರೆ ಅವನು ಬಾಗಬೇಕು ಅಂತ. ವಿನಯವನ್ನು ತರಬೇಕದು. ನಯತಿ ಅಂತ ತಕ್ಕೊಂಡು ಬರೋದು ವಿನಯ, ವಿಶೇಷೇಣ ನಯತಿ ಅಂತ. ಆ ವಿನಯವನ್ನು ವಿದ್ಯೆ ತಂದು ಕೊಟ್ಟರೆ ಮಾತ್ರ ವಿದ್ಯೆಗೆ ಅದು ವಿದ್ಯೆ. ವಿದ್ಯೆ ಬೇರೆ, ಕಲಿಕೆ ಬೇರೆ ಅಂತೇಳಿ. ಹಾಗಾಗಿ ಈ ಎಲ್ಲವನ್ನು ಕೂಡ ಭಾರತೀಯತೆ ನಮಗೆ ತಂದುಕೊಡಬೇಕಾಗಿತ್ತು. ಆ ಭಾರತೀಯ ಶಿಕ್ಷಣ ನಮಗೆ ಲಭಿಸಲೇ ಇಲ್ಲ ಅಲ್ಲ. ಭಾರತೀಯ ಶಿಕ್ಷಣ ನಮಗೆ ಲಭಿಸಲೇ, ಯಾರು ಕಾರಣ ಅಂತ ಹೇಳಿದರೆ ನಾವೇ ಕಾರಣ. ಇದೆಲ್ಲ ಇತ್ತಲ್ಲ ಒಂದು ಕಾಲದಲ್ಲಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಿಮ್ಮ ಹಿರಿಯರು ಕೂಡ ಅದನ್ನು ಹೇಳ್ತಾ ಇದ್ದಿರಬಹುದು. ನಮ್ಮ ಹಿರಿಯರಿಗೆಲ್ಲ ಜುಟ್ಟಿತ್ತು, ಶಿಖಾ ಅಂತ ಶಿಖೆ ಇತ್ತು, ಎಲ್ಲರಿಗಿತ್ತು. ಬ್ರಾಹ್ಮಣರಿಗೆ ಮಾತ್ರ ಏನೂ ಅಲ್ಲ. ನೀವು ಇವತ್ತು ಕೂಡ ಉತ್ತರ ಭಾರತಕ್ಕೆಲ್ಲ ಹೋದರೆ ಎಲ್ಲ ಜಾತಿಯವರ ಜಾತಿ ಭೇದ ಏನೂ ಇಲ್ಲ. ಅದು ಆ ಶಿಖೆ 1900 ಸಾಮಾನ್ಯ, ನನ್ನ ಅಂದಾಜು ನನ್ನ ಹಿರಿಯರೆಲ್ಲ ಓದಿದ ಸಮಯ 40, 50, 60 ಆಸುಪಾಸಲ್ಲಿ ಶಿಖೆ ಇದ್ದವನನ್ನು ದಡ್ಡ ಅಂತ ಹೇಳುವಂತಹ ಸ್ಥಿತಿಯನ್ನ, ಹಳ್ಳಿ ಗಮಾರ ಅಂತ ಹೇಳುವಂತಹ ಸ್ಥಿತಿಯನ್ನ ನಮ್ಮ ಜನತೆ, ನಮ್ಮ ಸಮಾಜ ನೋಡಿ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಏನು ಮಾಡಿದ್ರು ಅಂತ ಕೇಳಿದರೆ, ವೇಷ್ಟಿ ಉಟ್ಟುಕೊಂಡು ಶಿಖೆ ಹಾಕಿಕೊಂಡು ಹೋದರೆ ಇವನು ಹಳ್ಳಿ ಗಮಾರ, ಫ್ಯಾಷನ್ ಅಂತ ಹೇಳಿದ್ರೆ ಕ್ರಾಪ್ ಮಾಡಬೇಕು ಅಂತ ಆಗ ಬಂತು. ಕ್ರಾಪ್ ಮಾಡಿದರೆ ಅವನ ಆಧುನಿಕ ಅಂತ. ಆಧುನಿಕತೆ ಏನು, ಆಧುನಿಕತೆ ಎಲ್ಲಿರುವುದು, ಇದೆಲ್ಲ ಭ್ರಮಾತ್ಮಕ ಕಲ್ಪನೆಗಳು ನಮ್ಮ ತಲೆಯೊಳಗೆ ತುಂಬಿದ್ದು, ಚಿಂತನೆಗಳು. ನಮ್ಮತನವನ್ನು ಹಂತ ಹಂತವಾಗಿ 47ರ ನಂತರ ನಾವು ಕಳ್ಕೊಂಡು ಹೋದ. ಬ್ರಿಟಿಷರ ಪ್ರಭಾವ ಇರಬಹುದು, ನಮಗೆ ನಮ್ಮದಾದ ಸ್ವಂತಿಕೆ ಇಲ್ಲದ್ದೇ ಇದಕ್ಕೆ ಕಾರಣ. ಆ ಸ್ವಂತಿಕೆಯ ಹುಡುಕಾಟ ಶಿಕ್ಷಣದಲ್ಲಿ ಇರಬೇಕಾಗಿತ್ತು. ಇದೆಲ್ಲವನ್ನ ನಾವು ಕಳ್ಕೊಂಡು ಇವತ್ತೊಂದು ಭ್ರಾಂತ ಮನೋಸ್ಥಿತಿಯಲ್ಲಿದ್ದೇವೆ. ಇದು ಒಂದು ಭ್ರಾಂತ ಸಮಾಜ ಆಗಿದೆ. ಹೇಳಿದರೆ ಸ್ವಲ್ಪ ಕಟು ಅಂತ ಅನಿಸುವುದು. ಶಿಕ್ಷಣಕ್ಕೆ ಗೊತ್ತು ಗುರಿ ಉಂಟ ಅಂತ ನಾವು ಆಲೋಚನೆ ಮಾಡೋದು ಅದಕ್ಕೆ. ಕಲಿಕೆಯ ನಂತರ ಆ ಮಗುವಿಗೆ ನೀರಿನಲ್ಲಿ ಮೀನು ಈಜುತ್ತದೆ, ಆ ಮಗುವಿಗೆ ನೀವು ಮೀನಿಗೆ ನೀವು ಮರ ಹತ್ತಲಿಕ್ಕೆ ಕಲಿಸಬೇಕು ಅಂತ ಹೇಳಿದರೆ, ಪ್ರತಿಯೊಂದು ಮಗು ವಿಭಿನ್ನವಾದ ಮನೋಧರ್ಮವನ್ನು ಹೊಂದಿರುವಂಥ ಮಗು. ನಾನು ಆಗ ಹೇಳಿದ ಹಾಗೆ, ಅವನು ಸಂಗೀತ ಕಲಿಬೇಕು ಅಂತಿದ್ರೆ ಅವನಿಗೆ ನೀವು M.Tech ಮಾಡಿಸಿ ಏನೂ ಪ್ರಯೋಜನ. ಅವನ ಮನಸ್ಸು ಮತ್ತೆ ಯಾವುದೂ ಇಲ್ಲದೆ ಅಂತ ಎಡಬಿಡಂಗಿ ಸ್ಥಿತಿಗೆ ಬಂದು ಕೊನೆಗೆ ಅವನಿಗೆ ಬೇಕಾದವನು ಆಯ್ಕೆ ಮಾಡಿಕೊಳ್ಳುವ ಧೀರತನವನ್ನು ಅವನು ತೋರಿಸಿದ. ಎಲ್ಲ ಮಕ್ಕಳು ಹಾಗೆ ಮಾಡುವುದಿಲ್ಲ. ಈಗ ನಮಗೇನು ಬೇಕು, ಎಷ್ಟು ಕೆ ಅಥವಾ ಈಗ ಅದೆಲ್ಲ ಹೋಗಿದೆ. ನಿಮಗೆ ಪ್ಯಾಕೇಜು 1 ವರ್ಷಕ್ಕೆ 30 ಲಕ್ಷ, 1 ವರ್ಷಕ್ಕೆ 50 ಲಕ್ಷ, ಇಷ್ಟು ಬಂದರೆ ಆಯಿತು, ಜಗತ್ತಿನಲ್ಲಿ ಎಲ್ಲವೂ ಮುಗಿಯಿತು. ಏನಿದೆ ಒಳಗಡೆ ಎಲ್ಲವೂ ಟೊಳ್ಳು. ಕಲಾ ಪ್ರಕಾರಗಳಿಗೆ ಅಥವಾ ಕಲಾ ವಿಭಾಗಕ್ಕೆ ಯಾವುದೇ ಬೆಲೆ ಇಲ್ಲ, ಹ್ಯುಮ್ಯಾನಿಟಿಗೆ ಬೆಲೆ ಇಲ್ಲ, ಬೇರೆ ಯಾವ ಕೋರ್ಸುಗಳು ಇಲ್ಲ. ನಮಗೆ ಕಾಣುವುದು ಮಾತ್ರ IT ಸೆಕ್ಟರ್. ಡಾಕ್ಟ್ರು ಎಲ್ಲ ಹಿಂದೆ ಬಿದ್ದಾಯಿತು. ಈಗ ನಿಮಗೆ ಇದೆ, ಈ ಹಣದ ಮೌಲ್ಯ ಕಾಣ್ತಾ ಇದೆ. ಅಂಥ ಶಿಕ್ಷಣದಲ್ಲಿ ನಾವಿದ್ದೇವೆ. ಹಾಗಿರುವಾಗ ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಹಾಗೆ ಹೋಗ್ತದೆ. ಆದರೆ ನಾವು ಮೊದಲನೇದಾಗಿ ಆಲೋಚನೆ ಮಾಡಬೇಕು ಬಂಧುಗಳೇ. ಒಂದು ಮಗುವಿಗೆ ಯಾವ ಶಿಕ್ಷಣವನ್ನು ಕೊಡ್ತೇವೆ, ಅದರಿಂದ ಸಮಾಜ ಹೇಗೆ ಆಗ್ತದೆ, ಅದರಿಂದ ನಾಳೆ ನಮ್ಮ ಮಗು ನಮ್ಮ ಕೈಗೆ ಸಿಗ್ತದಾ ಇಲ್ವೋ, ಇದು ಒಂದು. ನೀವು ಆಲೋಚನೆ ಮಾಡಿ. ಯಾರೆಲ್ಲ ಯಾಕೆ ಕಲಿತಿ ಅಂತ ಕೇಳಿದರೆ, ಯಾಕೆ ಕಲಿಯುವುದು ಅಂತ ಯಾರೋ ಕೇಳಿದ್ರೆ, ಯಾಕೆ ಕಲಿಯುವುದು, ಪೈಸೆ ಮಾಡಬೇಕು, ಅಷ್ಟಕ್ಕೆ ಬಂದು ನಿಂತಿದೆ ಅಷ್ಟೇ. ಪೈಸೆ ಮಾಡಲಿಕ್ಕೆ ಯಾವುದು ಉತ್ತಮವಾದದ್ದು?
ಅದು ಕಲಿಕೆ ಅಷ್ಟೇ. ಪೈಸೆ ಯಾವುದು ಚೆನ್ನಾಗಿ ಕೊಡ್ತದೆ ಅದು ಕೋರ್ಸುಗಳ ಆದ್ಯತೆಗಳು ಬೇರೆ ಬೇರೆ ಆಗ್ತಿತ್ತು. ನಾನೊಂದು ಸಲ ಪುತ್ತೂರಿನ ಒಂದು ಕಾಲೇಜಲ್ಲಿ ನಾನು ಲೆಕ್ಚರ್ ಆಗಿದ್ದೆ. ಆ ಟೈಮಲ್ಲಿ ನಿಮ್ಮ IT ಸೆಕ್ಟರ್ ಬೂಮಲ್ಲಿತ್ತು. BCA ಎಲ್ಲ ಕಡೆಗಳಲ್ಲೂ BCA ಕೋರ್ಸುಗಳು BCA MCA ಪೈಸೆ ತಂದು ಕೊಡ್ತದೆ ಅಂತ. ಒಂದ್ಸಲ ಢಮಾರ್ ಅಂತ ಬಿದ್ದೋಯ್ತು. ಎಲ್ಲ ಕಾಲೇಜುಗಳಲ್ಲೂ BCA MCA ಕೋರ್ಸುಗಳು ಮುಚ್ಚಿ ಹೋಯ್ತು. ಆಲೋಚನೆ ಮಾಡಿ. ಹಾಗಾದರೆ ಈ ಏರುಪೇರುಗಳು ಇದೆಲ್ಲವೂ ಹಣದ ಮೇಲೆ, ಅದು ತಂದುಕೊಡುವ ಹಣದ ಪ್ರತಿಫಲದ ಮೇಲೆ. ಹಣ ಬೇಡ ಅಂತ ನಾನು ಹೇಳುವುದಲ್ಲ. ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಹಿಂದೆಯೂ ಆಗಲಿ ಈಗಲೂ ಅಷ್ಟೇ, ಹಣ ಇದ್ದವನಿಗೆ ಮರ್ಯಾದೆ. ಯಸ್ಯಾಸ್ತಿ ವಿತ್ತ ಸ ನರಃ ಕುಲೀನಃ, ಅವನು ಕುಲವಂತ. ಸ ಶ್ರುತವಾನ್, ಅವನು ಜ್ಞಾನಿ. ಸ ಗುಣಜ್ಞ, ಅವನೇ ಒಳ್ಳೆ ಗುಣಶಾಲಿ. ಸ ಏವ ವಕ್ತ, ಅವನು ಮಾತಾಡಿದರೆ ಮುತ್ತು ಉದುರುತ್ತದೆ ಅದು. ಸ ಏವ ವಕ್ತ, ವಾಗ್ಮಿ ಅವನು. ಸ ಚ ದರ್ಶನೀಯ, ನೀನೇ ಇಂದ್ರ ಚಂದ್ರ. ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಅದು ಹಿಂದೆಯೂ ಅಷ್ಟೇ ಈಗ ಸಹ ಅಷ್ಟೇ, ಪೈಸೆಗೆ ಬೆಲೆ ಅಂತ. ಆದರೆ ಶಿಕ್ಷಣ ಅದಲ್ಲ ಅಂತ ಇವತ್ತು ಗಂಭೀರವಾಗಿ ಆಲೋಚನೆ ಮಾಡಿ. ಫ್ಯಾಮಿಲಿಗಳು ಬಹಳ ನ್ಯೂಕ್ಲಿಯರ್ ಆಗ್ತಾ ಇದ್ದಾವೆ. ಒಂದು ಮಗು ತಪ್ಪಿದರೆ 2 ಮಗು. ಇರ್ ನಮಗೆ ಒಳ್ಳೆ ಅಮೇರಿಕೊಡುಲ್ಲೆ ಮಗಳಾಶ್ರಯಲ್ಲಡುಲ್ಲ. ಯಾರಲ್ಲಿ ಕೇಳಿದರೂ ನಿಮಗೆ ಉತ್ತರ ಬರುವುದು ಇದೆ. ನೀವು ಪ್ರತಿಭಾ ಪಲಾಯನ ಅಂತೇಳಿ ಇನ್ನೊಂದು ಹೇಳಿ, ನೀವು ಗಂಭೀರವಾಗಿ ಆಲೋಚನೆ ಮಾಡಿ. ಅಪ್ಪ ಅಮ್ಮ ಯಾವ್ಯಾವುದೋ ನಮ್ಮ ಈ ಚಾನಲ್ಗಳಲ್ಲೆಲ್ಲ ಬರ್ತಾ ಇರ್ತದೆ, ಮೊಬೈಲಲ್ಲಿ ನೋಡ್ತಾ ಇದ್ರೆ. ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿ. ಮೊನ್ನೆ ಯಾರೋ ಒಬ್ಬ ಬಂದಂತೆ, 1.5-2 ವರ್ಷ ಆಯಿತು ಅಮ್ಮ ಮಾತಾಡದೆ ನನ್ನ ಹತ್ರ ಫೋನಲ್ಲಿ. ಎಲ್ಲಿಯೋ ಪುಣೆಯಲ್ಲಿ ಒಂದು ಲಾಡ್ಜಲ್ಲಿ ಅಂತ ಕಾಣ್ತದೆ. ಅಮ್ಮನ ಸುದ್ದಿ ಏನಿಲ್ಲ ಅಂತ ಅಮೇರಿಕಾದಿಂದ ಬಂದ. 1.5 ವರ್ಷ ಕಳೆದು ಬಂದ. ಅಮ್ಮನ ಸುದ್ದಿ ಏನಿಲ್ಲ, ಫೋನ್ ಮಾಡಿದರೆ ಫೋನ್ ಎತ್ತುವುದಿಲ್ಲ, ಏನು ಕತೆ ಅಂತ. ಓಪನ್ ಮಾಡ್ತಾನೆ, ಒಳಗಡೆ ಸೀಟಲ್ಲಿ, ಸೋಫಾ ಸೀಟಲ್ಲಿ ಕೂತ ಅಮ್ಮ, ಹಾಗೆ ಎಲುಬು ಮಾತ್ರ ಕಾಣ್ತದೆ ಅಮ್ಮನ. ಫೋಟೋ ಸಹಿತ ಇತ್ತು. ವೃದ್ಧಾಶ್ರಮಗಳಲ್ಲಿದ್ದಾರೆ. ಭಾರತೀಯ ಕುಟುಂಬ ಪದ್ಧತಿ ಎಲ್ಲ ಒಳ್ಳೆಯದು, ಅದರ ಎಲ್ಲ ಕೆಟ್ಟ ಅಂಶಗಳು ಅದರಲ್ಲಿ ಇತ್ತು. ಹೆರಾಸ್ಮೆಂಟ್ಗಳು ಇತ್ತು, ಹಿಂಸೆಗಳು ಇತ್ತು. ಆದ್ದರಿಂದ ಹುಡುಗಿಯರ ಈಗ ಕೊಡುವಾಗ ಕೇಳ್ತಾರೆ, ಅಪ್ಪ ಅಮ್ಮ ಇದ್ರೆ ಆ ಹುಡುಗನಿಗೆ ಹುಡುಗಿಯೇ ಕೊಡುವುದಿಲ್ಲ ಅಂತೇಳಿ. ಇದೆಲ್ಲ ಈಗ ನಾವು ನೋಡ್ತಾ ಇರುವಂಥದ್ದು. ಇದೆಲ್ಲವೂ ಇತ್ತು. ಅದರ ಒಟ್ಟಿಗೆ ಕುಟುಂಬದ ಒಂದು ಬಾಂಧವ್ಯದ ಭದ್ರತೆ ಇತ್ತಲ್ಲ, ಎಲ್ಲರೂ ಒಂದೊಂದು ಕಡೆ ಹಂಚಿ ಹೋಗಿ ವೃದ್ಧಾಪ್ಯದಲ್ಲಿರುವ ಅಪ್ಪ ಅಮ್ಮನಿಗೆ ನೋಡಿಕೊಳ್ಳಿಕ್ಕೆ ಗತಿ ಇಲ್ಲದ ಸ್ಥಿತಿ. ಬೇಕೋ ಬೇಡೋ, ನಮಗೆ ಬೇಡ, ನಾವು ಹೀಗೆ ಇರ್ತೇವೆ. ಅಮೇರಿಕದ ಹಾಗೆ ಸ್ವತಂತ್ರ. 18 ವರ್ಷ ಕಳೆದ ತಕ್ಷಣ ಮಕ್ಕಳು ಅವರವರಷ್ಟಕ್ಕೆ ಅವರವರ ಹಕ್ಕಿಗೆ ರೆಕ್ಕೆ ಬಲಿತಾಗ ತನ್ನಷ್ಟಕ್ಕೆ ತಾನು ಆಕಾಶದಲ್ಲಿ ಹಾರಿ ಹೋಗ್ತದೆ. ನಮ್ಮ ಮಕ್ಕಳು ಹಾಗೆ ಹಾರಿ ಹೋಗಲಿ, ನಾನು ನನ್ನಷ್ಟಕ್ಕೆ. ನಮ್ಮ ವ್ಯಕ್ತಿತ್ವದ ಮೇಲೆ ಕೇಂದ್ರೀಕೃತವಾಗಿ ನಾವು ಬದುಕುವುದಾಗಿದ್ದರೆ ಕುಟುಂಬಕ್ಕೆ ಯಾಕೆ, ಸಮಾಜದ ಬಾಂಧವ್ಯ ಯಾಕೆ, ಪರಸ್ಪರ ಸ್ನೇಹ ಯಾಕೆ, ಈ ಎಲ್ಲವನ್ನ ನಾವು ಚಿಂತನೆ ಮಾಡಬೇಕು ಶಿಕ್ಷಣದ ಬೇಸಿನ ಮೇಲೆ. ಅಂಥ ಶಿಕ್ಷಣವನ್ನು ನಾವು ಕೊಡಬೇಕು. ಅದಕ್ಕೆ ವ್ಯಕ್ತಿತ್ವದ ರೂಪಣೆ ಅಂತ ಕರೀತಾರೆ. 2 ಅಂಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವ್ಯಕ್ತಿತ್ವದ ರೂಪಣೆ. ನಮ್ಮ ಮಕ್ಕಳಿಗೆ ಈಗ ಹಳ್ಳಿಯ ಮಕ್ಕಳು ವಾಸಿ ಭಾಗ್ಯವಂತರು. ನೀವು ಒಂದಿಷ್ಟಾದರೂ ಸಮಾಜ, ಪ್ರಕೃತಿ ಇದರ ಒಟ್ಟಿಗೆ ಒಂದು ಒಡನಾಟ ಇದೆ. ನಾವು ಎಲ್ಲವನ್ನು ಕಾಣ್ತೇವೆ. ಕನ್ನಡ ಮಾಧ್ಯಮದ ಮಕ್ಕಳಿಗೆ ಕೊನೆಗೆ ನಿಮಗೆ ಸಮಾಜಕ್ಕೆ ಸಿಗುವುದು ಕನ್ನಡ ಮಾಧ್ಯಮದ ಮಕ್ಕಳು ಅಂತ ಯಾವಾಗಲೂ. ಅಥವಾ ಇಲ್ಲಿ ಇಂಗ್ಲೀಷ್ ಮೀಡಿಯಂಗಳಲ್ಲಿ ಯಾರು 50-60 ಮಾರ್ಕ್ ತೆಗಿತಾನೆ ನೋಡಿ, ಅವನು ಸಮಾಜಕ್ಕೆ ಸಿಗ್ತಾನೆ. ಅವನು ಉದ್ಯಮವನ್ನು ಸ್ಥಾಪಿಸ್ತಾನೆ. ಅವನು ನಾಳೆ ಗಜಾನನ ಶಾಲೆಗೆ ಯಾರಾದರೂ ದೊಡ್ಡ ದಾನಿ ಬಂದರೆ ಅವನು ಹೀಗೆ ಇರ್ತಾನೆ. ಅವನು ಈ 50-60 ಮಾರ್ಕ್ ತೆಗೆದವ ಇರ್ತಾನೆ. ಅವನು ಯಾವುದೋ ಒಂದು, ಅವನಿಗೆ ಬೇರೆ ದಾರಿ ಇರುವುದಿಲ್ಲ. ಅವನು ಸ್ವಂತ ಹೋಗಬೇಕು. ಅವನು ಉದ್ಯಮ ಸ್ಥಾಪನೆ ಮಾಡ್ತಾನೆ, ಹಣ ಮಾಡ್ತಾನೆ, ದಾನಿ ಆಗ್ತಾನೆ, ಸಮಾಜದ ಆಧಾರ ಸ್ತಂಭ ಆಗ್ತಾನೆ. ಯಾರು ಈ ಮಿಡ್ಲ್ ಇದರಲ್ಲಿ ಇರುವಂಥವರು, ಅತಿ ಮಾರ್ಕ್ ತೆಗೆದವರು ಯಾವತ್ತೂ ಸಿಗುವುದಿಲ್ಲ. ನಾವು ಭಾಗ್ಯವಂತರು. ಸ್ವಲ್ಪ ಈ ಹಳ್ಳಿಗಳಲ್ಲೆಲ್ಲ ಇದ್ದವರು, ಹಳ್ಳಿಯ ಶಾಲೆಯಲ್ಲಿ, ಪೇಟೆ ಶಾಲೆಯಲ್ಲಿ ಹೋದವರಿಗೆ ಬೇರೆ ಇಲ್ಲ. 3 ಹೊತ್ತು ಇದು. ನನ್ನ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದಾರೆ, ಬೆಂಗಳೂರಲ್ಲಿ ಎಲ್ಲ ಇದ್ದಾರೆ, ಅವರ ಮಕ್ಕಳೆಲ್ಲ ಇದ್ದಾರೆ. ಒಬ್ಬನು ಕೂಡ ಕೋಣೆ ಬಿಟ್ಟು ಹೊರಗೆ ಬರುವುದಿಲ್ಲ. ನಾವು ಹೋದರೂ ಕೂಡ ಮಾತಾಡಲಿಕ್ಕೆ ಬರುವುದೇ ಇಲ್ಲ.
ಹೀಗೆ ನೋಡಿದೆ, ನೋಡಿ ಇವರು ಹೀಗೆ ಇಂಥವರು ಅಂತ ಪರಿಚಯ ಮಾಡಿ, ಹೌದಾ ಅಂತ ಕೋಣೆ ಒಳಗೆ ಬಾಗಿಲಾಗ್ತದೆ. ಅವರಿಗೆ ಓದಲಿಕ್ಕೆ ಉಂಟು, ಅವರಿಗೆ ಕಂಪ್ಯೂಟ್ರಲ್ಲಿ ಎಂಥದ್ದು ಪಾಠಗಳೆಲ್ಲ ಬರ್ತದೆ ಆನ್ಲೈನ್, ಎಲ್ಲ ಬಾಗಿಲು ಹಾಕೊಂಡು ಒಳಗೆ ಒಬ್ಬನು ಸಹ ಇಲ್ಲ. ಒಂದು ಬಂದು ಮಾತನಾಡಿಸುವುದು, ಬನ್ನಿ ಕೂತುಕೊಳ್ಳಿ, ನೀರು ಬೇಕಾ, ಏನು ಎಲ್ಲಿಗೆ ತಲುಪ್ತಾ ಇದ್ದೇವೆ, ಎಜುಕೇಷನ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಡ. ಹಾಗಾಗಿ ವ್ಯಕ್ತಿತ್ವದ ನಿರ್ಮಾಣ ಅಂತ ನಾನು ಹೇಳಿದ್ದು ಅದನ್ನು. ಮಕ್ಕಳಲ್ಲಿ ಅವರಲ್ಲಿ ಕೆಲಸ ಮಾಡಿಸಿ, ಅಯ್ಯೋ ನೀನೀಗ ಕೆಲಸ ಮಾಡೋದು ಬೇಡಪ್ಪ, ನಾವೇ ಮಾಡ್ತೇವೆ. ಮಕ್ಕಳಿಗೆ ಅಡುಗೆ ಮನೆಗೆ ಬರಲಿಕ್ಕೆ ಬಿಡುವುದಿಲ್ಲ, ತೋಟಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಕತ್ತಿ ಹಿಡಿಲಿಕ್ಕೆ ಬಿಡುವುದಿಲ್ಲ, ಹಾರೆ ಪಿಕಾಸು ಹಿಡಿಲಿಕ್ಕೆ ಬಿಡುವುದಿಲ್ಲ, ಬೆಂಕಿ ಹಿಡಿಲಿಕ್ಕೆ ಬಿಡುವುದಿಲ್ಲ, ನೀರಲ್ಲಿ ಈಜಲಿಕ್ಕೆ ಬಿಡುವುದಿಲ್ಲ. ನಮ್ಮ ಶಾಲೆಯಲ್ಲಿ ಈ ಸಲ ನಾವು ಎಲ್ಲರಿಗೊಂದು 150 ಮಕ್ಕಳಿಗೆ ಈಜಿನ ಒಂದು ತರಬೇತಿಯನ್ನು ಮಾಡಿದೆವು. ನಾವೇ ವ್ಯಾನಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಪ್ರತಿ ವಾರ ಸುಮಾರು 18 ಕ್ಲಾಸ್ ಏನೋ ಬಾಲವನದಲ್ಲಿ ಕೊಡ್ತಾರೆ. ಕನಿಷ್ಠ ನೀರಿಗೆ ಬಿದ್ದರೆ ಈಜಿಕೊಂಡು ಬದುಕುವ ಸಾಮರ್ಥ್ಯ ಆದರೂ ಬರಲಿ ಮಕ್ಕಳಿಗೆ ಅಂತ. ಇದು ಸ್ಥಿತಿ. ಸಮಾಜವನ್ನು ಬಿಟ್ಟು ಬೇರು ಇಲ್ಲದೆ ಮಕ್ಕಳನ್ನು ಸಹಜವಾಗಿ ಬೆಳಿಲಿಕ್ಕೆ ಬಿಡದೆ, ಇದೊಂದಿದೆ ಅಲ್ಲ ಮಹಾ ಮಾಯಾವಿ, ಹಿರಿಯರಿಗೆ ಅಂಟಿಕೊಂಡಿದೆ. ಹಿಂದಕ್ಕೆ ಪುಟಗೌರಿ ಮಗಳು ಎಂಥದೋ ಎಲ್ಲ ಹಿಂದಿನವರು ಧಾರಾವಾಹಿಗಳನ್ನು ನೋಡ್ತಾ ಇದ್ರು ಅಂತ ಬೈತಾ ಇದ್ರು. ಅಪ್ಪ ಅಮ್ಮ ಇದರಲ್ಲಿ ಮುಳುಗಿ ಹೋಗಿದ್ದಾರೆ. ಮೊಬೈಲ್ ಇಲ್ಲಿಂದ ಯಾವುದೇ ಒಂದು ಮೆದುಳಿನ ನರಗಳು ಬೆಳೆಯದಂಥ ಸ್ಥಿತಿಯನ್ನು ಅದು ಉಂಟು ಮಾಡ್ತದೆ. ಕೇವಲ ನೋಡುವುದು ಮಾತ್ರ. ನಿನ್ನೆ ಒಬ್ಬರು ನನಗೆ ಒಂದು ಒಳ್ಳೆಯ ಮಾತು ಹೇಳಿದರು, ಕೇಳುವ ತಾಳ್ಮೆ ಇಲ್ಲ, ನೋಡುವುದು ಸ್ಕ್ರೋಲ್ ಮಾಡುವುದು, ನೋಡುವುದು ಸ್ಕ್ರೋಲ್ ಮಾಡುವುದು. ಕೇಳುವ ತಾಳ್ಮೆ ಇಲ್ಲ. ಒಂದು ಒಳ್ಳೆಯ ತಾಳಮದ್ದಲೆ ಅರ್ಥಧಾರಿ ಏನೋ ಹೇಳ್ತಾನೆ, ಕೇಳುವ ಇಲ್ಲ. ಕೇಳುವ ತಾಳ್ಮೆ ಮನುಷ್ಯನಿಗೆ ಹೊರಟೋಗಿದೆ. ಪುರ್ಸತಿಲ್ಲ ಒಬ್ಬನಿಗೆ ಸಹ. ಆ ಸ್ಥಿತಿಗೆ ಮಕ್ಕಳು ಬಂದಿದ್ದಾರೆ. ಮಕ್ಕಳಲ್ಲಿ ನಮಗೆ ಕಂಪ್ಲೇಂಟ್ ಶಾಲೆಯಲ್ಲಿ ಬರೋದು ಒಂದೇ, ಮೊಬೈಲ್ ನೋಡ್ತಾನೆ, ಮೊಬೈಲ್ ನೋಡ್ತಾನೆ, ವಿದ್ಯಾಭ್ಯಾಸ ಹಾಳಾಗ್ತದೆ, ಮೊಬೈಲ್ ನೋಡ್ತಾನೆ. ಅಪ್ಪ ಅಮ್ಮನ ಹತ್ರ ನೀವೇನು ಮಾಡ್ತೀರಿ? ಕೊಡಬೇಡಿ. ಅದು ಇಲ್ಲ, ಹಠ ಮಾಡಿ ಚಿಂದಿ ಅಂತ ಮಾಡಿ ಗಲಾಟೆ ಮಾಡಿ ಹೇಳ್ಕೊಳ್ತಾರೆ ಅಂತ. ಆ ಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ಆಲೋಚನೆ ಮಾಡಿ, ಬಹಳ ಗಂಭೀರವಾದದ್ದು. ಮಕ್ಕಳಲ್ಲಿ ಸ್ವಂತದ ವ್ಯಕ್ತಿತ್ವವು ರೂಪಣೆಯಾಗುವುದನ್ನು ತಡೆಯುವಂಥ ಎಲ್ಲವೂ ಸಮಾಜದಲ್ಲಿದೆ. ನುಡಿಸಿರಿಗೆ ಆಳ್ವಾಸ್ ವಿರಾಸತ್ತಿಗೆ ನಿನ್ನೆ ಹೋಗಿದ್ದೇನೆ. ಮೋಹನ್ ಆಳ್ವರು ಮುಡಬಿದ್ರೆಯಲ್ಲಿ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಿನ್ನೆ ಹೋಗುವಾಗ ಭಾಳ ಏನು ಈ ಆರ್ಕೆಸ್ಟ್ರಾ ಇತ್ತು. ಮೊನ್ನೆ ಎಲ್ಲ ಸಂಗೀತ ಇತ್ತಂತೆ. ಸಂಗೀತ 2-3 ದಿವಸ ಸಂಗೀತ. ಅಲ್ಲಿ ಅವರೊಬ್ಬರು ಸ್ಟಾಫ್ ಹೇಳಿದರು ನನಗೆ, ಎಂಚಿನ ಸರ್ ಕೋಡೆ ಮುರಾನಿಪುರ ಮಲ್ಲ ಜನ್ನೋನೀಜ್ ಅವು ಯಾರೋ ಸಿತಾರ್ ಬಾರ್ಸಾಯರು ಬುಕ್ಕೋರಿ ಯಾರೋ ಗಿಟಾರ್ ಎಂಚಿನ ಅವ್ರು ಐತಾರೆ. ಇನ್ನಿತುಲೆ ಎಂಥ ಬೊಬ್ಬೆ ನಿನ್ನೆ ಆರ್ಕೆಸ್ಟ್ರಾ. ನಮಗೂ ಅಲ್ಲಿ ಹುಚ್ಚೆದ್ದು ಕುಣಿಯುವ ಅಂತ ಕಾಣ್ತದೆ. ಆ ರೀತಿಯ ವಾತಾವರಣ ಸೃಷ್ಟಿ, ಇಡೀ ಲೈಟು ಎಲ್ಲ ಹಾಕಿ ಬಹಳ ಅದ್ಭುತ. ಅದು ಖುಷಿಯಾಗೋದು. ಮಕ್ಕಳು ಅದರಲ್ಲಿ ಸಿಲುಕಿ ಹೋಗ್ತಾರೆ. ಗಂಭೀರವಾದ ಸಂಗೀತವನ್ನು ಅರ್ಧ ಗಂಟೆ ಧ್ಯಾನ ಸ್ಥಿತಿಯಲ್ಲಿ ಕೇಳುವ ಮನಸ್ಥಿತಿ ನಮಗಿಲ್ಲ. ಒಂದು ಟೆಕ್ಸ್ಟ್ ಬುಕ್ ಅಲ್ಲದೆ ಅನ್ಯ ಪುಸ್ತಕವನ್ನು ಓದುವ ಮನಸ್ಥಿತಿ ನಮಗಿಲ್ಲ. ನಾನು ಹೇಳೋದು, ನಮ್ಮ ಶಿಕ್ಷಕರಿಗೆ ಯಾವಾಗಲೂ ಹೇಳೋದು, ಶಿಕ್ಷಕರು ಓದಬೇಕು. ಶಿಕ್ಷಕರು ಓದುವುದನ್ನು ನಿಲ್ಲಿಸಿದ್ದಾರೆ. ಡಿಗ್ರಿ ಆದ ನಂತರ ನಾವು ಪಾಠ ಮಾಡೋದು ಮಾತ್ರ ಅಂತ ನಮಗಿರುತ್ತೆ. ಪೇಪರ್ ಓದುವುದಿಲ್ಲ. ಜನರಲ್ ಆದಂಥ ಲೋಕದಲ್ಲಿ ಏನು ನಡೀತದೆ ಅನ್ನೋದು ಗೊತ್ತಾಗುವುದಿಲ್ಲ. ಆದರೆ ಇದರಲ್ಲಿರುವುದು ಎಲ್ಲವೂ ಗೊತ್ತಾಗ್ತದೆ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ನಾನು ಹೇಳೋದು, ಮಕ್ಕಳನ್ನು ಸ್ವಂತ ವ್ಯಕ್ತಿತ್ವವುಳ್ಳವರನ್ನಾಗಿ ಮಾಡಿ. ಅವನ ಮಾತು ಕೇಳಿ. ಅಪ್ಪ ಅಮ್ಮ ಕೇಳಬೇಕು. ಒಂದಷ್ಟು ಟೈಮ್ ಕೊಡಿ. ಮಗು ಏನು ಮಾತಾಡ್ತದೆ, ಏನು ಹೇಳ್ತಾನೆ ಕೇಳಿ, ಗೈಡ್ ಮಾಡಿ. ನಾವು ಸ್ವಲ್ಪ ಆದರ್ಶ, ನಾವು ಸ್ವಲ್ಪ ತ್ಯಾಗ ಮಾಡುವ. ನಮಗೆ ಅಟ್ರಾಕ್ಟ್ ಆಗ್ತದೆ ಇದೆಲ್ಲವೂ ಮಗುವಿಗೋಸ್ಕರ. ಸ್ವಂತ ವ್ಯಕ್ತಿತ್ವ. ಹಾಗಾಗಿ 2 ಶ್ಲೋಕ ಸುಭಾಷಿತಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಂದಂತು ನೀತಿ ನಿಪುಣಾಹ ಯದಿ ವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟ ಅದ್ಯೈವ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನಧೀರಾ. ನಿಂದಂತು ನೀತಿ ನಿಪುಣಾಹ. ನೀತಿ ನಿಪುಣರೆಲ್ಲ ನಮ್ಮನ್ನು ನಿಂದೆ ಮಾಡಲಿ. ಯದಿವಾಸ್ತುವಂತು,
ಅಥವಾ ನಮ್ಮನ್ನು ಹೊಗಳಲಿ. ನೀತಿ ನಿಪುಣರು ಬಹಳ ಚೆನ್ನಾಗಿರ್ತಾರೆ. ಅವರು ಯಾರನ್ನು ದೂಷಿಸಬೇಕು ಅಂತ ಅವರಿಗೆ ಗೊತ್ತಿರ್ತದೆ, ಯಾರನ್ನು ಹೊಗಳಬೇಕು ಅಂತ ಅವರಿಗೆ ಗೊತ್ತಿರ್ತದೆ. ಹೊಗಳಿದ್ರೆ ಕೆಲಸ ಆಗ್ತದೆ. ಹೊಗಳಿಕೆಯ ಹೊನ್ನ ಶೂಲಕ್ಕೆ ಏರಿಸಿದರೆ ಬಗ್ಗದವ ಯಾರೂ ಇಲ್ಲ. ನೀನು ಇಂದ್ರಚಂದ್ರ ಅಂತೇಳಿ ಖುಷಿ ಆಯ್ತು, ಏನೋ ಅದಾನೆ ಅವಳು ಅಂತ ಕೇಳ್ತೇವೆ ನಾವು. ನಿಂದಂತೂ ನೀತಿ ನಿಪುಣಾಹ ಯದಿವಾಸ್ತುವಂತು, ಅವರು ಹೊಗಳಲಿ ನಿಂದಿಸಲಿ. ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ, ಸಂಪತ್ತು ಬರಲಿ ಅಥವಾ ಹೋಗಲಿ, ಲಕ್ಷ್ಮೀ ಸಮಾವಿಶತು ಗಚ್ಚತು ಯಥೇಷ್ಟಂ. ಅದ್ಯೈವ ಮರಣಮಸ್ತು ಯುಗಾಂತರೇವ, ಈ ಕ್ಷಣಕ್ಕೆ ಮರಣ ಬರಲಿ ಅಥವಾ ಯುಗಾಂತರದ ನಂತರ ಮರಣ ಬರಲಿ. ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರಾಃ, ಧೀರರಾದವರು ಧಿಯಾ ರಮತೆ ಇತಿ ಧೀರಃ ಅಂತ, ಬುದ್ಧಿಯಿಂದ ರಮಿಸಲ್ಪಡುವವರು, ಬುದ್ಧಿಯಿಂದ ಸಂತೋಷ ಪಡುವವರು ಧೀರರು. ಅವರು ನ್ಯಾಯದ ಪಥದಿಂದ ಆಚೆ ಈಚೆ ಹೋಗುವುದಿಲ್ಲ. ಇದು ನ್ಯಾಯ ಅಂತ ನಮಗೆ ಗೊತ್ತಾದರೆ ಅದರಿಂದ ಒಂದು ಹೆಜ್ಜೆ, ಯಾವ ನೀವು ಹೊಗಳಲಿ ನಿಂದೆ ಮಾಡಲಿ, ಸಂಪತ್ತು ಹಣ ಇಷ್ಟು ಕೊಡ್ತೇನೆ ನಿನಗೆ, ಸುಳ್ಳು ಹೇಳು, ಅಂಥ ವ್ಯಕ್ತಿಗಳನ್ನು ಮಕ್ಕಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಶಿಕ್ಷಣ, ನಮ್ಮ ಶಿಕ್ಷಣ ಅದನ್ನು ಆಲೋಚನೆ ಮಾಡಿ. ಮಾರ್ಕ್ ಹೋಗಲಿ, ಮಾರ್ಕ್ ನಿಮಗೆ 100ರಲ್ಲಿ 100 ಬರಲಿ, 100ರಲ್ಲಿ 90 ಬರಲಿ, ಆಗುವಂಥ ದೊಡ್ಡ ಸಂಗತಿ ಏನೂ ಇಲ್ಲ ಅಲ್ಲ. 625 ಬರಬೇಕು, ನಾವು ಅದಕ್ಕೆ ಒದ್ದಾಡ್ತೇವೆ, ಅದಲ್ಲ ಪ್ರಶ್ನೆ. ಆದರೂ ಜೀವನದಲ್ಲಿ ಗೆಲ್ಲುವುದು ಯಾವುದು? ಕೊನೆಯ ಕ್ಷಣಕ್ಕೆ ನೀವು ನೋಡಿ, ನೀವು ರಿಟೈರ್ ಆದಂಥ ವ್ಯಕ್ತಿಗಳನ್ನು ನೋಡಿ, ಸ್ಥಾನಭ್ರಷ್ಟತೆಯ ಗದಗದ ನಡುಗಿದ ವ್ಯಕ್ತಿ ಡಲ್ಲಾಗಿ ಕಳಾಹೀನನಾಗಿ ಹೋಗ್ತಾನೆ. ಸ್ಥಾನದಲ್ಲಿದ್ದರೆ ಮಾತ್ರ ಮರ್ಯಾದೆ. ಮುಖ್ಯಮಂತ್ರಿ ಪದವಿ ನಾಳೆ ಕಳೆದ್ರೆ ಅವನು ಬೀದಿಯಲ್ಲಿರ್ತಾನೆ, ಅವನಿಗೆ ಅವನು ರಾಜಕೀಯ ಮಾಡದೇ ಇದ್ದರೆ ಕೊನೆಯವರೆಗೂ ಬೆಲೆ ಇಲ್ಲ, ವ್ಯಕ್ತಿಗೆ ಬೆಲೆ ಇಲ್ಲ, ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಬೆಲೆ ಬರುವುದು ಮಾತ್ರ. ಹಾಗಾಗಿ ಅದು ಒಂದು. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಸಿಂಹಕ್ಕೆ ವನದಲ್ಲಿ ಯಾರೂ ಅಭಿಷೇಕ ಮಾಡಲಿಲ್ಲ ಮೃಗರಾಜ ಅಂತ. ನಾಭಿಷೇಕೋ ನ ಸಂಸ್ಕಾರ, ಯಾರು ಕೂಡ ಆ ಷೋಡಶ ಸಂಸ್ಕಾರಗಳನ್ನು ಅವನಿಗೆ ಮಾಡಲಿಲ್ಲ ಸಿಂಹಕ್ಕೆ. ವಿಕ್ರಮಾರ್ಜಿತ ಸತ್ವಸ್ಯ, ತನ್ನ ಸ್ವಯಂ ವಿಕ್ರಮದ ಗಳಿಕೆ ಮಾಡಿದಂತಹ ಸತ್ವದಿಂದ ಸ್ವಯಮೇವ ಮೃಗೇಂದ್ರ, ತಾನೇ ತಾನಾಗಿ ವನರಾಜನಾಗಿ ಮೆರೀತಾನೆ ಅಂತ ಮಕ್ಕಳಿಗೆ ಇದನ್ನು ಕಲಿಸಿಕೊಳ್ಬೇಕು. ಯಾರೋ ಬಂದು ನಿನಗೆ ಸೀಟ್ ಕೊಡ್ತಾನೆ, ಯಾರೋ ಬಂದು ನಿನ್ನನ್ನು ಮೇಲೆ ಇಡ್ತಾನೆ, ಯಾವುದೋ ಹಣದಿಂದ ನೀನು ದೊಡ್ಡವನಾಗ್ತೀಯಾ? ಇಲ್ಲ, ನಿನ್ನಲ್ಲಿರುವಂಥ ವಿಕ್ರಮ, ನಿನ್ನಲ್ಲಿರುವಂತಹ ಸತ್ವ. ಒಬ್ಬ ಗುಕೇಶನನ್ನು ನೋಡಿ ನಾವು ನೆನಪಿಸ್ಕೊಳ್ಬೇಕು. 18ನೇ ವಯಸ್ಸಿಗೆ ಜಗತ್ತಿನ ಚಾಂಪಿಯನ್ ಆಗಿರುವಂತಹ ಆ ಸತ್ವ ಇದೆಯಲ್ಲ, ಅದನ್ನು ಮಕ್ಕಳಲ್ಲಿ ತುಂಬಿಸಿ. ಬರೀ IT ಮಾತ್ರ ಅಲ್ಲ, ಜಗತ್ತಿನಲ್ಲಿ ಅದ್ಭುತವಾದ ಫೀಲ್ಡ್ ಇದೆ. ನಿನ್ನೆ ಒಂದು ಮಾತು ಹೇಳಿ ಮುಗಿಸ್ತೇನೆ, ಅಲ್ಲಿಗೆ ಹೇಳ್ತಾ ಹೋದೆ ಸುಮಾರು ಇರುತ್ತೆ. ನಿನ್ನೆ ಒಬ್ಬರು ಅಚಾನಕ್ ಒಬ್ಬರಿಗೆ ಹುಷಾರಿರಲಿಲ್ಲ, ನಮಗೆ ಡ್ರೈವರ್ ಆಗಿ ಬರ್ತಾಯಿದ್ರು. ಹಾಗೆ ಅವರ ಮನೆಗೆ ಹೋಗಿ ಒಂದು ಹಣ್ಣು ಹಂಪಲೆಲ್ಲ ಕೊಟ್ಟು ನೋಡ್ಲಿಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಒಬ್ಬರು ಬಂದರು, ಅವರಿಗೆ ಮದುವೆ ಕಾಗದ ಕೊಡಲಿಕ್ಕೆ ಅವರು ಬಂದರು. ಕೊನೆಗೆ, ಸರ್ ನೀವಿಲ್ಲಿದ್ದೀರಾ? ನನ್ನ ಮಗ ನಿಮ್ಮ ಸ್ಟೂಡೆಂಟು. ಸರಿ, ಏನಾಯಿತು? ಅವನಿಗೆ ಮದುವೆ ಈಗ. ಓಕೆ, ಏನಾಗಬೇಕು? ಕಾಗದ. ಅವನು ಎಂತ ಮಾಡ್ತಾ ಇದ್ದಾನೆ ಅಲ್ಲ, ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಸರ್. ಕೇಳಿ, ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಸರ್. ಯಾಕೆ? ಎಲ್ಲರೂ ಹೇಳಿದ ಆಗದಾಲ ಕೆಲಸ ಇಲ್ಲಲೇ ಪೇತು ಹೊರ್ತಗಲ್ಲ ಅಂತ. ಎಂಥ ಕೆಲಸ ಇಲ್ವ ಅವನಿಗೆ? ಹಾಗಾದರೆ ಉಂಟು ಸರ್, ಅವನೊಂದು ಕಂಪನಿಯ CEO. ಅರೆ, ನೀವು ಯಾಕೆ ಅದಕ್ಕೆ ಹಿಂಜರಿತೀರಿ? ಒಂದು ಕಂಪನಿಯನ್ನು ನಡೆಸ್ತಾ ಇದ್ದಾನೆ. ಎಷ್ಟು ಜನ ಇದ್ದಾರೆ ಅವನ ಅಂಡರಲ್ಲಿ? ಅವನ ಅಂಡರಲ್ಲಿ 30 ಜನ ಇದ್ದಾರೆ ಸರ್. ಮತ್ತೆ ಕೆಲಸದ ಅಲಜ್ಜ ಅಂತ ಕೇಳಬೇರು. ಎಂತ? ಟ್ರೆಕ್ಕಿಂಗನ್ನು ಕಂಡಕ್ಟ್ ಮಾಡುವಂಥ ಒಂದು ಸಂಸ್ಥೆಯನ್ನು ಅವನೇ ಸ್ಥಾಪಿಸಿ ಅದರ CEO ಆಗಿ ಮನೆ ಹಿಂದೆಲ್ಲ ಹೋಗ್ತಾ ಇದ್ದ ಅವನು ಗೈಡ್ ಮಾಡಲಿಕ್ಕೆ. ಈಗ ಅವನು ಮನೆಯಲ್ಲಿ ಕೂತ್ಕೊಂಡು ಎಲ್ಲವನ್ನು ಕಂಪ್ಯೂಟ್ರಲ್ಲಿ ಡೀಲ್ ಮಾಡ್ತಾ ಇದ್ದಾನೆ. ಅವನ ಅಂಡರಲ್ಲಿ 30 ಜನ ಕೆಲಸ. ಯಾವುದೋ ಒಂದು ವಿಚಿತ್ರವಾದಂಥ ಒಂದು ದಾರಿಯಲ್ಲಿ ಅವನು ಹೋಗಿದ್ದಾನೆ. ನಾನು ಹೇಳಿದೆ ಭಾರಿ ಖುಷಿ. ಹೀಗೆ ಬೇಕು, ಹೀಗೆ ಬೇಕು. ಇದು ಇರುವಂಥದ್ದು ಮಕ್ಕಳಲ್ಲಿರುವಂಥ ಸತ್ವ. ಸ್ವಯಂ ತಾನು ಉದ್ಯಮ ಮಾಡೋದು. ಈಗ ಸರ್ಕಾರ ಎಷ್ಟೋ ಕೊಡ್ತದೆ ನಿಮಗೆ, MSMEಯಲ್ಲಿ ಕೊಡ್ತದೆ, ಮುದ್ರಾ ಯೋಜನೆಯಲ್ಲಿ ಕೊಡ್ತದೆ, ಮಾಡಿ ಅಂತ ಕೊಡ್ತದೆ. ನಿಮ್ಮದಾದಂಥ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳಿ, ಮಕ್ಕಳನ್ನು ಆ ರೀತಿಯ ಬೆಳೆಸುವ ಶಿಕ್ಷಣವನ್ನು ಕೊಡಿ. ಅಂಥದ್ದು ಇಲ್ಲಿ ಸಿಗ್ತದೆ ಅಂತ ಈ ಮಕ್ಕಳ ಪ್ರಶಸ್ತಿಗಳು, ಮಕ್ಕಳ ಈ ವರದಿ ಇತ್ಯಾದಿ ಎಲ್ಲ ಓದುವಾಗ ತಿಳಿಯಿತು. ವೈಯಕ್ತಿಕವಾಗಿ ನನಗೆ ಸಂಪರ್ಕ ಇರುವುದು ತಿಳಿಯಿತು. ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಇಂಥ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. Thank you, Avinash Kodankeri sir, for enriching us with your
words of wisdom and dedicating your valuable time for us. We have an extraordinary individual among us, someone who is not only the cornerstone of our organization but also a source of inspiration for all of us, our esteemed President Nanya Achuthamudathaya sir. Now it is time for presidential address. Over to ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಮನಸಾರ ನೆನೆಸಿಕೊಳ್ಳುತ್ತಾ 15ನೇ ವಾರ್ಷಿಕೋತ್ಸವದ ಸಭಾ ಸಮಾರಂಭದ ಕೊನೆಯ ಹಂತದಲ್ಲಿದ್ದೇವೆ. ಇವತ್ತು ಮುಖ್ಯ ಅತಿಥಿಯಾಗಿ ಬಂದು ಒಳ್ಳೆಯ ಮಾತುಗಳನ್ನಾಡಿರುವಂಥ ಸನ್ಮಾನ್ಯ ಅವಿನಾಶ್ ಕೊಡಂಕಿರವರೇ, ನಮ್ಮ ಸಂಚಾಲಕರಾದ ಶಿವರಾಮ್ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪೋಷಕ ಬಂಧುಗಳೇ, ಹಾಗೆ ವಿದ್ಯಾರ್ಥಿನಿಯರೇ, ಪತ್ರಕರ್ತ ಮಿತ್ರರೇ, ಮೊದಲಿಗೆ ಬಹುಶಃ ಇಲ್ಲಿ ಸೇರಿರುವಂಥ ಎಲ್ಲ ಪೋಷಕ ಬಂಧುಗಳಿಗೆ ಒಂದು ಧನ್ಯವಾದ ಹೇಳಿದರೆ ಒಳ್ಳೆಯದು ಅಂತೇಳಿ ನನಗೆ ಅನಿಸ್ತದೆ. ಯಾಕೆ ಅಂತ ಕೇಳಿದರೆ, ಅವಿನಾಶ್ ಕೊಡಂಕಿಯವರು ಆರಂಭದಲ್ಲಿ ಹೇಳಿದರು, ಎಲ್ಲಿಯಾದರೂ ನಮ್ಮ ಭಾಷಣವನ್ನು ನಿಲ್ಲಿಸಬೇಕು ಅಂತಿದ್ರೆ ಒಂದು ಚಪ್ಪಾಳೆ ತಟ್ಟಿಬಿಡಿ ಅಂತ. ಕೊನೆಯವರೆಗೆ ಅವ್ರ ಭಾಷಣ ನಿಲ್ಲಿಸಿದ್ರು ಚಪ್ಪಾಳೆ ತಟ್ಟಲಿಲ್ಲ. ಆದ್ದರಿಂದ ಅವರು ಇನ್ನಷ್ಟು ಹೊತ್ತು ಮಾತಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಅನಿಸಿಕೆ. ಒಳ್ಳೆ ರೀತಿಯ ಮಾತಾಡಿದ್ದಾರೆ, ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಒಬ್ಬ ಅತಿಥಿಯಾಗಿ ಒಳ್ಳೆಯ ಅತಿಥಿಯನ್ನು ಕರೆದಿದ್ದೇವೆ ಅಂತೇಳಿ ನಮಗೂ ಕೂಡ ಸಮಾಧಾನ ಇದೆ. ಒಳ್ಳೆಯ ಮಾತಿನ ಮೂಲಕ ಬಹುಶಃ ಇಲ್ಲಿ ಬಂದಿರುವಂಥ ಎಲ್ಲ ಪೋಷಕ ಬಂಧುಗಳಿಗೆ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಸುಮಾರು 13 ಬ್ಯಾಚ್ ನಮ್ಮದು SSLC ಅದು ಪಾಸಾಗಿ ಹೋಗಿದೆ. ಸುಮಾರು 500 ಮಕ್ಕಳು ಇಲ್ಲಿ 10th ಪಾಸಾಗಿ ಹೋಗಿದ್ದಾರೆ. 13 ವರ್ಷದಲ್ಲಿ 7 ವರ್ಷ 100ರಲ್ಲಿ 100 ಫಲಿತಾಂಶ, ಮತ್ತು ಎಡೆಯಲ್ಲಿ ಒಂದೊಂದು ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ. ಒಟ್ಟಿಗೆ 500 ಮಕ್ಕಳಲ್ಲಿ 8 ಜನ ಮಾತ್ರ ಅನುತ್ತೀರ್ಣರಾದವರು, ಮತ್ತು ಅವರು ಸೆಕೆಂಡ್ ಅಟೆಂಪ್ಟ್ನಲ್ಲಿ ಪಾಸಾಗಿದ್ದಾರೆ. ಈ ರೀತಿಯ ನಮ್ಮ ಶಿಕ್ಷಣ ವ್ಯವಸ್ಥೆಗಳಿದೆ. ಬರುವ ವರ್ಷದಲ್ಲಿ 64 ವಿದ್ಯಾರ್ಥಿಗಳು 10th ತುಂಬ ಸಂತೋಷ ಆಗ್ತದೆ. ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸುಸೂತ್ರವಾಗಿ ನಡೆದಿದೆ. ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಬೆಳಿಗ್ಗೆ ಆರಂಭದಲ್ಲಿ ಹೇಳಿದೆ, ಶಾಲೆಗೆ ಒಂದು ವಾರ್ಷಿಕೋತ್ಸವ ಅಂತ ಹೇಳಿದರೆ ಊರಿಗೆ ದೇವಸ್ಥಾನಕ್ಕೆ ಜಾತ್ರೆ ಇದ್ದರೆ ಅದೇ ರೀತಿಯಲ್ಲಿ ಶಾಲೆಗೆ ವಾರ್ಷಿಕೋತ್ಸವಗಳು, ಆ ರೀತಿ ಒಂದು ಸಂಭ್ರಮದ ಹಬ್ಬ. ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ನಾವೆಲ್ಲರೂ ಸೇರಿಕೊಂಡು ಸಂತೋಷ ಪಡುವಂಥ ಒಂದು ಸಂದರ್ಭಗಳು, ಮಕ್ಕಳ ಪ್ರತಿಭೆಯನ್ನು ಕೂಡ ನೋಡುವಂಥ ಸಂದರ್ಭಗಳು. ಈ ರೀತಿಯ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ನಾವು ಎಲ್ಲ ಕಾರ್ಯಕ್ರಮಗಳನ್ನ ಬೇಗ ಮುಗಿಸಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೆ. ಅನಿವಾರ್ಯ ಕಾರಣ ಸ್ವಲ್ಪ ಮುಂದೆ ಹೋಯಿತು. ಕಳೆದ ವರ್ಷದಲ್ಲಿ 2 ವರ್ಷದ ಹಿಂದೆ ಕೊರೋನಾ ಬರುವವರೆಗೆ ಪೋಷಕರಿಗೆ ಕೂಡ ನಾವು ಕ್ರೀಡಾಕೂಟವನ್ನು ಏರ್ಪಣೆ ಮಾಡಿದ್ದೇವೆ. ಕೊರೋನಾ ನಂತರ ಅನಿವಾರ್ಯ ಕಾರಣ ನಿಲ್ಲಿಸುವಂಥ ಸಂದರ್ಭಗಳು ಕೂಡ ಬಂತು. ಈ ವರ್ಷ ಪುನಃ ನಾವು ಪೋಷಕರಿಗೆ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಿದೆ. ಒಳ್ಳೆಯ ಒಂದು ಅದಕ್ಕೆ ರೆಸ್ಪಾನ್ಸ್ ಕೂಡ ಎಲ್ಲ ಪೋಷಕರು ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ಅದನ್ನು ಇನ್ನಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳುವಂಥ ಯೋಚನೆಯನ್ನು ಕೂಡ ಮಾಡಿದ್ದೇವೆ. ಆ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲ ಅವಕಾಶಗಳು, ಯಾವುದೆಲ್ಲ ಅವಕಾಶಗಳಿದೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ವ್ಯವಸ್ಥೆಗಳು ನಮ್ಮ ಸಂಸ್ಥೆಯ ಮೂಲಕ ಆಗ್ತದೆ. ಬಹುಶಃ ಇವತ್ತು ಆಡಳಿತ ಮಂಡಳಿಯವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಇರುವಂಥದ್ದು, ಪೋಷಕ ಬಂಧುಗಳು ಕೂಡ ತಮ್ಮ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಪೋಷಕರು ಕೊಡಬೇಕಾದಂಥ ಜವಾಬ್ದಾರಿ ಇದೆ. ಅದೇ ಜೊತೆಯಲ್ಲಿ ಶಿಕ್ಷಕರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಎಷ್ಟೆಲ್ಲ ಅವರ ಪರಿಶ್ರಮವನ್ನು ಕೊಡ್ಬೋದು ಅದೆಲ್ಲ ಪರಿಶ್ರಮವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಅದಕ್ಕೆ ಸಣ್ಣ ಉದಾಹರಣೆ, ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಅಲ್ಲಿ ಈ ವರ್ಷದಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಬರುವಂಥ ಎಲ್ಲ ಹೈಸ್ಕೂಲುಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊನ್ನೆ ಒಂದು ಮೇಧಾ ಅಂತ ಹೇಳುವಂಥ ಪರೀಕ್ಷೆಯನ್ನು ಮಾಡಿದರು. ಆ ಮೇಧಾ ಪರೀಕ್ಷೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಅದಕ್ಕೆ ಕಟ್ ಆಫ್ ಮಾರ್ಕನ್ನು ಇಟ್ಟಿರ್ಬೋದು, ಅವರಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥ PUC, ಫಸ್ಟ್ PUC, ಸೆಕೆಂಡ್ PUC ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ಕೆಲವರಿಗೆ ಕನ್ಸೆಷನ್ ಕೊಡುವಂಥ ವ್ಯವಸ್ಥೆಗಳು ಕೂಡ ಇದೆ. ಆದರೆ ಅವರು SSLCಯಲ್ಲಿ ಗಳಿಸುವ ಮಾರ್ಕಿನ ಆಧಾರವನ್ನು ಬಿಟ್ಟು ಶಾಲೆಯಲ್ಲಿ ಏನು ವಾಸ್ತವಿಕವಾಗಿ ಕಲ್ತಿದ್ದಾರೆ, ಅವರ ಬುದ್ಧಿವಂತಿಕೆ ಏನಿದೆ ಅದನ್ನು ನೋಡಿಕೊಡುವಂಥ ವ್ಯವಸ್ಥೆ ಮಾಡಿದೆ. ಬಹುಶಃ ನಮ್ಮ ಶಾಲೆಯ ಚಿನ್ಮಯ ಇಡೀ ಪುತ್ತೂರು ವಿವೇಕಾನಂದ ಬೇರೆ ಬೇರೆ ಹೈಸ್ಕೂಲುಗಳಲ್ಲಿ ಇದ್ದ ಪೈಕಿ ಇಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಅವನನ್ನು ನಾವು ಗುರುತಿಸಿದ್ದೇವೆ ಕೂಡ. ಬಹುಶಃ ಅವ ಅಷ್ಟು ಮೇಲೆ ಹೋಗಬೇಕು ಅಂತಿದ್ರೆ, ಫಸ್ಟ್ ರ್ಯಾಂಕ್ ಕಡಿಬೇಕು ಅಂತಿದ್ರೆ
ಬಹುಶಃ ಇಲ್ಲಿಯ ಶಿಕ್ಷಕರ ಒಂದು ಶ್ರಮ ಅದರಲ್ಲಿ ತುಂಬ ಇದೆ. ಶಿಕ್ಷಕರು ಕೊಟ್ಟಂಥ ಒಂದು LKG ಇಂದ ಇರ್ಬೋದು PUC 10th ಎಲ್ಲ ಹಂತಗಳಲ್ಲಿ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಮತ್ತು ಮನೆಯಲ್ಲಿ ಅವರ ಅಪ್ಪ ಅಮ್ಮ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿರ್ಬೋದು. ಆ ರೀತಿ ನಮ್ಮ ಮಕ್ಕಳಿಗೆ ಏನೆಲ್ಲ ಪ್ರೋತ್ಸಾಹಗಳನ್ನು ಕೊಡಬೇಕು ಆ ರೀತಿಯ ಪ್ರೋತ್ಸಾಹಗಳನ್ನು ನಾವೆಲ್ಲ ಕೊಡಬೇಕು. ಆ ಮೂಲಕ ಮಕ್ಕಳಿಗೆ ಭವಿಷ್ಯವನ್ನು ನಾವು ಕೇವಲ ಅವರಿಗೆ ಜೋರು ಮಾಡುವುದಲ್ಲ, ಅವರಿಗೆ ಒಳ್ಳೆಯ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಆ ರೀತಿಯಲ್ಲಿ ಶಿಕ್ಷಕರು ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪೋಷಕರನ್ನು ಸುಮಾರು ಸಲ ಕರೆದಿದ್ದಾರೆ. ಪ್ರತ್ಯೇಕ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಗಮನ ಕೊಡುವಂಥ ವ್ಯವಸ್ಥೆಗಳು ಮಾಡ್ತೇವೆ. ಕೇವಲ 10ನೇ ತರಗತಿ ಮಾತ್ರ ಅಲ್ಲ, ಉಳಿದ ಕ್ಲಾಸುಗಳಿಗೂ ಕೂಡ ಅದೇ ರೀತಿಯ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ to today's chief guest. I request the President to present momentum to the guests. To express gratitude to everyone who made this event possible, I invite Lata ma'am to propose the vote of thanks. ನೆರೆದಿರುವ ಸಕಲರಿಗೂ ಮುಸ್ಸಂಜೆಯ ಶುಭ ನಮನಗಳು. ಉದಯಿಸಿದ ಸೂರ್ಯ ಅಸ್ತಮಿಸಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿ ಮುಕ್ತಾಯದ ಹಂತಕ್ಕೆ ಬರಲೇಬೇಕು.
ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಮುಕ್ತಾಯಗೊಳಿಸುವ ಮೊದಲು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದ ತಮಗೆಲ್ಲರಿಗೂ ವಂದನಾರ್ಪಣೆ ಮಾಡಲು ನಾನು ಈ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದೇನೆ. ದೀಪ ಪ್ರಜ್ವಲನೆಯ ಮೂಲಕ ಸಭಾ ಕಾರ್ಯಕ್ರಮದ ಯಶಸ್ವಿಗೆ ನಾಂದಿ ಹಾಡಿದ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನನ್ನ ಅಚ್ಯುತ ಮೂಡತ್ತಾಯ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ತಮ್ಮ ಅಮೂಲ್ಯ ಮಾತುಗಳಿಂದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ ಶ್ರೀ ಸರಸ್ವತಿ ವಿದ್ಯಾಮಂದಿರ ನರಿಮೊಗರು, ಇಲ್ಲಿಯ ಅಧ್ಯಕ್ಷರಾದ ಇಂದಿನ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಶ್ರೀ ಅವಿನಾಶ್ ಕೊಡೆಂಕೇರಿ, ನಿಮಗಿದು ನಮ್ಮ ಪ್ರೀತಿಯ ನಮನಗಳು. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ನಮ್ಮ ಹೆಮ್ಮೆ. ಇಂದು ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪುತ್ತೂರು ತಾಲೂಕು ಕಚೇರಿ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಶ್ರೀಮತಿ ಆಶ್ರಿತಾ ರೈ ಇವರಿಗೂ ನಮ್ಮ ಪ್ರೀತಿಯ ವಂದನೆಗಳು. ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ಶಿವರಾಮ ಪಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಪ್ರತಿಯೊಂದು ವಿಷಯದಲ್ಲೂ ಸಲಹೆ ನೀಡಿ ನಮ್ಮನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸುವ ನಮ್ಮ ಶಾಲಾ ಪ್ರಾಂಶುಪಾಲರಾದ ಶ್ರೀ ಶಾಮಣ್ಣ, ನಿಮಗೂ ಪ್ರೀತಿಯ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಪೆರ್ಲಾಂಪಾಡಿ ಇವರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಭಯ ಶಾಲಾ ಮುಖ್ಯ ಶಿಕ್ಷಕರುಗಳಿಗೂ ಪ್ರೀತಿಪೂರ್ವಕ ನಮನಗಳು. ನಮ್ಮ ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮ್ಮೊಂದಿಗೆ ಸದಾ ಸಹಕರಿಸುತ್ತಿರುವ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಸರ್ವ ಸದಸ್ಯರುಗಳಿಗೂ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ, ಪೋಷಕರಿಗೂ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೂ, ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ, ಅಚ್ಚುಕಟ್ಟಾಗಿ ಶಾಮಿಯಾನ ಹಾಗೂ ಧ್ವನಿವರ್ಧಕ ವ್ಯವಸ್ಥೆ ಮಾಡಿಕೊಟ್ಟ ಸುರಭಿ ಶಾಮಿಯಾನದ ಮಾಲಕರಾದ ಸುಧೀರ್ ಕಟ್ಟಪ್ಪುಣಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ ನೃತ್ಯ ಸಂಯೋಜಕರಿಗೂ ಆತ್ಮೀಯವಾದ ಧನ್ಯವಾದಗಳು. ಕೊನೆಯದಾಗಿ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. Thank you, ma'am. We are signing off, but not before saying thank you to each and every one of you for making this event so special. Stay awesome. ಸಭಾಂಗಣದಲ್ಲಿರುವಂಥ ಎಲ್ಲ ಪೋಷಕರ ಹಾಗೂ ಸೇರಿದ ಅಭಿಮಾನಿಗಳಿಗೆ ಒಂದು ಸೂಚನೆ. ಒಂದು ಕಾರಿನ ಕೀ ಬಿದ್ದು ಸಿಕ್ಕಿರುತ್ತದೆ. ಕಳ್ಕೊಂಡವರು ವೇದಿಕೆಯ ಮುಂಭಾಗದಲ್ಲಿ ಅನೌನ್ಸಲ್ಲಿ ನಾವು ಇಲ್ಲಿ ಇದೆ, ಬಂದು ಪಡ್ಕೊಳ್ಬೋದು. ಒಂದು ಕಾರಿನ
ಜೈ ಶ್ರೀರಾಮ್. ಈ ಹೆಸರಿಗೆ ಏನೋ ಶಕ್ತಿ ಇದೆ. ಈ ನಾಮವಲ್ಲವೇ ಹನುಮಂತನನ್ನು ಶಕ್ತಿವಂತನಾಗಿ ಮಾಡಿದ್ದು. ಈ ರಾಮನಾಮದ ಮಹಿಮೆಯ ಕಂಡು ಶಬರಿ ಕಾದದ್ದು. ಅದೆಲ್ಲಕ್ಕೂ ಮೀರಿ ನಮ್ಮಂತಹ ಭಕ್ತರಿಗೆ ಕಷ್ಟ ಸುಖದಲ್ಲೂ ರಾಮನಾಮ ಬಾಯಲ್ಲಿ ಬರುವುದು. ಈ ನಾಮದ ಬಲ ಎಷ್ಟೆಂದರೆ ಅದನ್ನು ತಿಳಿದವನೇ ಬಲ್ಲ. ಈ ಕಲಿಯುಗದಲ್ಲಿ ರಾಮನ ಮಹಿಮೆ ಎಷ್ಟೆಂದರೆ ಇಂದು ಅಯೋಧ್ಯೆಯಲ್ಲಿ ಮತ್ತೆ ವಿರಾಜಮಾನನಾಗಿ ಇದ್ದಾರೆ. ಅದಲ್ಲದೆ ನಮ್ಮ ಪುಣ್ಯದ ಫಲವಾಗಿ ಈ ಮಣ್ಣಿನ ಹನುಮಗಿರಿಯಲ್ಲಿ ನೆಲೆಯಾಗಿ ನಮ್ಮೆಲ್ಲರನ್ನೂ ಹರಸುತ್ತಿದ್ದಾನೆ. ಆ ರಾಮನ ಭಕ್ತಿಯ ಕಿರು ರೂಪಕವನ್ನ ಆಡಿ ತೋರಿಸಲಿದ್ದಾರೆ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು. राम से चल के राम पे आए, प्रेम कोई और न जाने, राम से रूठे राम से माने, राम सिया की करुण कहानी, एक है चंदन एक है पानी, राम सिया राम जय जय राम, राम सिया राम जय जय राम, राम सिया राम जय जय राम, राम सिया राम जय जय राम। मेरे तन मन धड़कन में सिया राम राम है, मन मंदिर के दर्पण में सिया राम राम है, तू ही सिया का राम, राधा का तू ही श्याम, जन्मों जन्म का ही ये साथ है, मीरा का तू भजन भजते हरि पवन, तुलसी में भी लिखी ये बात है, मंगल भवन अमंगल हारी, द्रवहु सुदशरथ अजर बिहारी, राम सिया राम जय जय राम, राम सिया राम जय जय राम, राम सिया राम जय जय राम, राम सिया राम जय जय राम।
विकलज्वल प्रवाह पावितस्थले कलेवलम्य लम्बिताम्बुजङ्ग तुङ्गमालिकां डमट्टमट्टमट्टमट्टमट्टमर्वयं चकार चण्डताण्डवस्तनोतु नः शिव शिवं जटाट विकलज्वल प्रवाह पावितस्थले कलेवलम्य लम्बिताम्बुजङ्ग तुङ्गमालिकां डमट्ट विकलज्वल प्रवाह पावितस्थले कलेवलम्य लम्बिताम्बुजङ्ग तुङ्गमालिकां डमट्टमट्टमट्टमट्टनिनादवट्टमर्वयं चकार चण्डताण्डवस्तनोतु नः शिव शिवम् श्री मुखोर सुधारी बरनौ रघुबर विमल जसु जोदायक पलचारी बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेस विकार हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपीस तिहु लोक उजागर कंचन वरन विराज सुबेसा कानन कुंडल कुंचित केसा हाथ वज्र और ध्वजा विराजय कान्हे मूंज जनेऊ साजय जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर शंकर सुवन केसरी नंदन तेज प्रताप महाजगवंदन शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता मन बसिया रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस तिहु लोक उजागर जय सहित अहिसा कुबेर दिखपाल जहादे कवि को विद कह सके कहा जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर संकट हरण मंगल मूर्ति राम लखन सीता सहित
गिराया बजा हूँ सुरभू सर जो उठेगा धड़ से कटेगा कहाँ पे छिपेगा कहाँ पे बचेगा बात बात पर है घात मौत की बिछी बिसात उठा तो गिरेगा गिरा तो चिरेगा छिपा तो मिलेगा मिला तो मारेगा जाग जाग भाग भाग बच सके तो बच ले आज आंधी है ये जलजला है पूरे जोर पर चला है किस्मत दम है जो लड़ा है कौन रह सका खड़ा है सबसे अटल सबसे प्रबल शस्त्र रचित रक्त चरित चरित रक्त 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 चरित सबसे अटल सबसे प्रबल शस्त्र रचित रक्त चरित चरित रक्त चरित रक्त चरित रक्त चरित बात बात पर है घात मौत की बिछी बिसात जाग जाग भाग भाग बच सके तो बच ले आज dum da da dum dum da da dum dum da da dum nache mauत dum da da dum dum da da dum dum da da dum da dum dum नाच नाच सारी रात क्या पता मैं कल लूटा पीट पीट ढोल पीट हाथ पाँव मार पीट ओ नाच नाच उंगलियों पे नाच नाच रात सारी मौत का हूँ मैं मदारी बाज डमरू सी कटारी डम 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 नाच मौत क्या तुम सब जंग के लिए तैयार हो? सृष्टि में कोई नहीं ऐसा जो रावण को पराजित कर सके। Ha 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 ha!
ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗಿನ್ನೇನು ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ ಶ್ರೀರಾಮ ರಾಮ ರಘುರಾಮ
ಈಗ ನಮ್ಮ ಶಾಲೆಯ ಶಿಕ್ಷಕಿಯಾದ ಸ್ವರ್ಣಲಕ್ಷ್ಮಿ ಮಾತಾಜಿ ಇವರು ರೂಪಕ ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ. ശിവദം ശിവനാമം ശ്രീപാർവതീശ്വരനാമം ശിവദം ശിവനാമം ശ്രീപാർവതീശ്വരനാമം ശുഭദം ശിവചരിതം പാപഹരം നന്ദിമൃദംഗനിനാദതരംഗിത കൈലാസേശ്വരനാമം ശിവദം ശിവനാമം ശ്രീപാർവതീശ്വരനാമം ശിവദം ശിവനാമം ശ്രീപാർവതീശ്വരനാമം. സഫലമീ ജീവിതം പ്രേമപൂർണം പാർവതീലോലനിൻ കരുണയാലേ. സഫലമീ ജീവിതം പ്രേമപൂർണം പാർവതീലോലനിൻ കരുണയാലേ. തിരുജടയ്ക്കുള്ളിലിളകിയുണരുന്നു ലോകധാത്രിയാം ശിവഗംഗ ലയമുണർത്തുന്നു സ്വരമുയർത്തുന്നു തുടിക്കുമുഷസ്സിൽ നഭസ്സിൽ ഉയർന്നു മൃഗമത തിലകിത സുരജനമഖിലം ശിവദമൃത നടനധിരനതില്ലാന ശിവദം ശിവനാമം ശ്രീപാർവതീശ്വരനാമം ശിവദം ശിവനാമം ശ്രീപാർവതീശ്വരനാമം.
வசந்த சுகந்த தரங்க ரஜனியில் கவிதகளொழுகும் மதபர நிமிகளில் சிவதம் அமிர்த நடன திரணத்தில்லாத शिवदं शिवनामं श्री पार्वतीश्वरनामं शिवदं शिवनामं श्री पार्वतीश्वरनामं शुभदं शिवचरितं पापहरं नन्दिमृदङ्गनिनादतरङ्गित कैलासेश्वरनामं शिवदं शिवनामं श्री पार्वतीश्वरनामं शिवदं शिवनामं श्री पार्वतीश्वरनामम् ಸಭಾಂಗಣದಲ್ಲಿ ಆಸೀನರಾಗಿರುವಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸೇರುವಂಥ ಎಲ್ಲರ ಗಮನಕ್ಕೆ ರಾತ್ರಿಯ ಭೋಜನದ ವ್ಯವಸ್ಥೆ ಕೆಳಗಿನ ಕನ್ನಡ ಮಾಧ್ಯಮ ಶಾಲೆಯ ಪರಿಸರದಲ್ಲಿ ಆರಂಭಗೊಂಡಿದೆ. ಸಾವಧಾನವಾಗಿ ತೆರಳಿ ಭೋಜನವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಜೈ ಶ್ರೀರಾಮ್, ಜೈ ಬಜರಂಗಿ. ಇದೀಗ ನಿಮ್ಮೆಲ್ಲರನ್ನು ಒಮ್ಮೆ ವನವಾಸದ ರಾಮ, ಸೀತೆ, ಲಕ್ಷ್ಮಣರ ಚರಿತ್ರೆ ಜೊತೆಗೆ ರಾವಣನ ದುರಂಕಾರ, ಹನುಮನ ಭಕ್ತಿ, ಪರಾಕ್ರಮ, ಸೇತುವೆ ನಿರ್ಮಾಣ ಎಲ್ಲವೂ ಶ್ರೀರಾಮನ ಲೀಲೆಗಳಲ್ಲಿ ಅಡಗಿರುವುದನ್ನು ನಮ್ಮ ಮುಂದೆ ನೃತ್ಯದ ಮೂಲಕ ಪ್ರದರ್ಶಿಸಲಿದ್ದಾರೆ 9ನೇ ತರಗತಿ ಹುಡುಗರಾದ ವಿದ್ಯಾರ್ಥಿಗಳು. ತರುಣ್ ಲಕ್ಷ್ಮಣನ ಪಾತ್ರದಲ್ಲಿ, ವಿನ್ಯಾಸ್ ಸೀತೆಯ ಪಾತ್ರದಲ್ಲಿ, ಗುರುತ್ವಿಕ್ ಹನುಮನ ಪಾತ್ರದಲ್ಲಿ, ಪ್ರತೀಕ್ ರಾಮನ ಪಾತ್ರದಲ್ಲಿ, ಹೃತಿಕ್ ರಾಜ್ ರಾವಣನ ಪಾತ್ರದಲ್ಲಿ, ಹಾಗೆಯೇ ರಾಮ ಹನುಮರ ಬಂಟರಾಗಿ ಚಿರಾಗ್, ಧನ್ವಿತ್, ಭೂಷಣ್, ದಿಶಾನ್, ತೇಜಸ್, ಪ್ರೀತಮ್, ಶರಣ್, ಕಾರ್ತಿಕ್, ಯಶಸ್, ಪ್ರಜ್ವಲ್, ರತನ್, ಇಶಾಂತ್, ಧ್ಯಾನ್ ಕೃಷ್ಣ, ಪ್ರಭಾವ, ಉಜ್ವಲ್, ಶ್ರೇಯಸ್, ದಿಶಾಂತ್ ಇವರೆಲ್ಲರೂ ಇದೀಗ ನಿಮ್ಮ ಮುಂದೆ.
ಪಿಂಗಲಜ್ವಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮಟ್ಟಿನಾದ ಮಟ್ಟ ಮರ್ವಯಂ ಚಾರ ಚಂಡ ತಾಂಡವರ್ತನೋತ್ತುನ ಶಿವ ಶಿವಂ ಚಟಾಟ ಪಿಂಗಲಜ್ವಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂಬುಜಂಗ ಮಾಲಿಕಾಂ ಮಟ್ಟ ಪಿಂಗಲಜ್ವಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮಟ್ಟಿನಾದ ಮಟ್ಟ ಮರ್ವಯಂ ಚಕಾರ ಚಂಡ ತಾಂಡವರ್ತನೋತ್ತುನ ಶಿವ ಶಿವಂ रावण लंकाधिपति रावण दशानंद रावण ज्ञान गुण सागर जय कपे सती लोक उजागर जय हनुमान ज्ञान गुण सागर जय कपे सती लोक उजागर राम दूत अतुलित बल धामा पुत्र पवन सुत नामा वीर विक्रम बजरंगी सुमति निवार सुमति के जय हनुमान ज्ञान गुण सागर जय कपे सती लोक उजागर जय हनुमान ज्ञान गुण सागर जय कपे सती लोक उजागर रंजन अरन विराज सुबेसा कानन कुंडल कुंचित केसा हाथ वज्र और ध्वजा विराजे काले मूंज जनेऊ सागर जय हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर जय शंकर सुवन केसरी नंदन तेज प्रताप महाजगवंदन शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता मन बसिया रूप धरि सियहि दिखावा रूप धरि लंक जरावा रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर जय
ಸೃಷ್ಟಿ ಮಾಡುತ್ತಾಳೆ. ಆಗ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳಿಂದ ಕೂಡಿದ ಬ್ರಹ್ಮಾಂಡ ನಿರ್ಮಾಣವಾಗುತ್ತದೆ. ಹೊಸದಾಗಿ ನಿರ್ಮಾಣಗೊಂಡ ಬ್ರಹ್ಮಾಂಡದಿಂದ ಸತ್ಯ, ಅಸತ್ಯಗಳು ಹಾಗೂ ಬೆಳಕಿನ ಜೊತೆಗೆ ಅಂಧಕಾರವು ಜನ್ಮ ತಾಳುತ್ತದೆ. ಇಲ್ಲಿಯವರೆಗೆ ಓಂಕಾರ ರೂಪದಲ್ಲಿದ್ದ ಆದಿಶಕ್ತಿಯು ಈಗ ಸಾಕಾರ ರೂಪ ಪಡೆಯುತ್ತಾಳೆ. ಆದಿಶಕ್ತಿಯಿಂದಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರು ರೂಪುಗೊಳ್ಳುತ್ತಾರೆ. ಸದ್ಗುಣಗಳ ದೇವತೆಗಳ ಜೊತೆ ವಿನಾಶ ಮಾಡುವ ರಾಕ್ಷಸರೂ ಜನ್ಮ ತಾಳುತ್ತಾರೆ. ಹೀಗೆ ಹುಟ್ಟಿದ ರಾಕ್ಷಸರಲ್ಲಿ ಮಧು ಮತ್ತು ಕೈತವರೆಂಬ ರಾಕ್ಷಸರು ತಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನನ್ನೇ ಕೊಲ್ಲಲು ಮುಂದಾಗುತ್ತಾರೆ. ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. विश्वंभरी अखिल विश्वतणी जनेता विद्याधरी वदनमावसजो विधाता
नमस्तस्यै 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 नमो नमः या देवी सर्वभूतेषु चेतनेत्यभिधीयते या देवी सर्वभूतेषु चेतनेत्यभिधीयते नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः ಹೇ ವಿಷ್ಣುದೇವ, ಈ ಅಸುರರ ಮೂಳೆ ಮಾಂಸಗಳು ಪಿಂಡಗಳ ರೂಪವನ್ನು ತಾಳಿ ಅಂತರಿಕ್ಷವನ್ನು ಸೇರಿವೆ. ಅಲ್ಲದೆ ಅವು ಅಲ್ಲಿಯೇ ಸ್ಥಾಪಿತವಾಗಿದೆ. ಹೌದು ಬ್ರಹ್ಮದೇವ, ಇದು ರಾಕ್ಷಸರ ಮೂಳೆ ಮಾಂಸಗಳಿಂದ ರಚಿತವಾದ ಪಿಂಡರೂಪಿ ಗ್ರಹ. ಮುಂದೆ ಈ ಗ್ರಹವು ಭೂಲೋಕ ಎಂಬ ಹೆಸರಿನಿಂದ ಪ್ರಚಲಿತವಾಗುತ್ತದೆ. ಸೃಷ್ಟಿಯ ವಿಕಾಸವನ್ನು ಮುಂದುವರಿಸಿ ಬ್ರಹ್ಮದೇವ. बोले की मस्ती में नाचेंगे सारे, बोले हरेंगे जो कष्ट तुम्हारे, बोले के नाम पे चलती है दुनिया, पार लगेगा बोले के सहारे, बोले के नाम पे लगा ले तू भी दम, फिर भूल जाएगा तू सारे जिंदगी के गम, तुझे देंगे बोले दर्शन साक्षात सामने, जैसे हनुमान जी को दिए श्री राम ने, बोले की भक्ति में मिलके सारे आज बोले हर हर महादेव महाकाल बम बोले, बम बोले, बम बोले, बम बोले, बम बम बोले, बम बम बोले, बम 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 बोले. शिव शंभू शिव शंकर तेरा नशा है चढ़ा बस हम पर, लेके नाम बोले का रगड़ू माल, मन में ना है कोई ख्याल, रोल करके मारा दम तो धुआं धुआं आंख लाल, माल रखूं तोले में भरा पड़ा झोले में, भूल गया हूँ दुनिया जब से मन लगा है भोले में, बम के दम में उड़ा लगे मुझे पंख, भोले से हुआ मिलन तो बजे कानों में शंख, लेके तेरा नाम बाबा जिंदगी ये जी रहा हूँ, सब कुछ छोड़ के प्रसाद तेरा पी रहा हूँ.
పవిత్ర ప్రేరిత పరా దిక్పూర ప్రద కర్పూర ప్రభ అర్పింతుము శంకరా సర్వం ప్రావృత దర్ప ప్రాభ పవిత్ర ప్రేరిత పరా దిక్పూర ప్రద కర్పూర ప్రభ అర్పింతుము శంకరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ఓం పరమేశ్వర పర ఓం నిఖిలేశ్వర హర ఓం జీవేశ్వరేశ్వర కనరారా ఓం మంత్రేశ్వర స్వర ఓం యంత్రేశ్వర స్థిర ఓం తంత్రేశ్వర వర నావేరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా సర్వం ప్రావృత దర్ప ప్రాభ పవిత్ర ప్రేరిత పరా దిక్పూర ప్రద కర్పూర ప్రభ అర్పింతుము శంకరా సర్వం ప్రావృత దర్ప ప్రాభ పవిత్ర ప్రేరిత పరా దిక్పూర ప్రద కర్పూర ప్రభ అర్పింతుము శంకరా విశ్వభూతం భువనం చిత్రం బహుదా జాతం జాయమానం చ యత్సర్వో వై రుద్ర తస్మై రుద్రాయ నమో నమః. ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి చడతని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ಅಗ್ನಿ ವಾಯು ಜಲ ಭೂಮಿ ಆಕಾಶ ಎಂಬ ಪಂಚತತ್ವಗಳ ಸ್ವರೂಪವೇ ಶಿವಪರಮಾತ್ಮ. ಶಿವನು ಭೌತಿಕವಾದ ಪ್ರಪಂಚ. ಸೃಷ್ಟಿಯಾದ ಜೀವಿಗಳು ಅನಂತವಾಗಿ ವಿಕಾಸ ಹೊಂದುವುದೆಲ್ಲವೂ ರುದ್ರನೇ ಆಗಿದ್ದಾನೆ. ಅಂತಹ ಶಿವನಿಗೆ ನಮೋ ನಮಃ. യജ്ഞവേദിയിൽ അരണി കടഞ്ഞുണരുന്നൊരഗ്നി തരിയായുണർന്നു തീ പൊരിയായി വളർന്നൊടുവിൽ ഒരു തൊഴുകരം പോലെ ഉയരുന്നൊരഗ്നി അഗ്നിമീളെ പുരോഹിതം യജ്ഞസ്യ ദേവമൃത്യുജം ഹോതാരം രത്നധാതമം
കാമനെ എരിച്ചൊരഗ്നി ഉമയിൽ പ്രേമം വിരിച്ചൊരഗ്നി മൈഥിലിയെ മാറ്റി മായാസീതയെ മനുകുല തിലകന നൽകിയൊരഗ്നി നെഞ്ചിലെ ചൂടിനാൽ പണ്ടൊരു കുലവധു ഒരു പുറമെരിച്ചൊരഗ്നി യജ്ഞവീതം കരം നീട്ടി വാങ്ങുന്ന ദേവമുഖമാകുമഗ്നി കാമനെരിച്ചൊരഗ്നി ഉമയിൽ പ്രേമം വിരിച്ചൊരഗ്നി പഞ്ചഭൂത മഞ്ചം വെன்ற രാജനവൻ ലങ്ക പട്ടണത്തിനീശനവൻ കടലും കരയും ഗിരിയും കടകടന്ന് സാഗരപുറമതിൽ വാണവനാ സർവലോകമതിൽ അധിപതിയാകിയ രാക്ഷസേഷ കുലതിലകമതായി അഖില ലോകമായ ഹേതുമതാകിയ പോലനിരാജന പീഡനവൻ കൈകസി കാന്തിയതായി വിശ്രവസ്ജ്യോതിയതായി കൈകസി കാന്തിയതും വിശ്രവസ്ജ്യോതിയതും മനതാരിൽ വന്നൊരു മോഹം അവൾ സാർത്ഥമാകും നേരം ഒരു സായം സന്ധ്യാനേരം അവരൊന്നായി ചേരും നേരം അതിൽ നാലായി പിറവയുണ്ടായി ദശമുഖനായി ദശമദനൻ അതിബലവാൻ അത് രാവണൻ 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 കപികുലവരൊരു മറുകരയാതിലൊരു നിരനിരയായി അതുമലം അതിശയ സദനിച്ച പച്ചവർ അത്ഭുതമായത് ദുർഗതിയിൽ വന്നു സുരവൃന്ദം പിന്നിൽ നിരനിരയായി കണ്ടു അവരൊന്നായി മണ്ണിൽ ജനഘോഷം ഊരിനായി വന്നടഞ്ഞു രാമനും ബലരാവണനും നാമമരമതിയാകിയുള്ളൊരു സായകങ്ങൾ എയ്തവരും വീണിതല്ലോ രാവണൻ തല രാമരാവണ യുദ്ധത്തിൽ വീണ മാത്രി വീണു വന്നത് വന്നു തെച്ചു കളമതിയായി
जटाटवीकलज्जल प्रवाह पावित स्थले कलेवलम्ब्य लम्बिताम्बुजङ्गतुङ्गमालिका डमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिवः शिवं जटाकटाः सम्भ्रमभ्रमन्निलिम्प निर्जरी विरोधवीचि वल्लरी विराजमानमूर्धनि गद्दगद्दगज्ज्वलल्ललाटपट्टपावके किशोरचन्द्रशेखरे रतिप्रतिक्षणं मम धरेन्द्रनन्दिनी विलासबन्धुबन्धुर स्फुरद्दिगन्त सन्तति प्रमोदमान मानसे कृपाकटाक्ष धोरणी निरुद्ध दुर्दरापदि क्वचिद्दिगम्बरे मनो विनोदमेतु वस्तुनि जटाभुजङ्ग पिङ्गळ स्फुरत्पणामणि प्रभा कदम्ब कुङ्कुमद्रवं प्रलिप्तदिग्वधूमुखे मदान्ध सिन्दूर स्फुरत्वगुत्तरीय मेदुरे मनो विनोदमद्भुतं विभक्तु पूतभर्तरी ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಶಿಕ್ಷಕಿಯರಿಂದ ನಮ್ಮ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯರಿಂದ ನೃತ್ಯ ನಡೆಯಲಿಕ್ಕಿದೆ. ತದನಂತರ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು ಇದ್ದು ನಮ್ಮೆಲ್ಲ ಮಕ್ಕಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಭೋಜನದ ವ್ಯವಸ್ಥೆಯನ್ನು ಕನ್ನಡ ಮಾಧ್ಯಮ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಭೋಜನ ಸ್ವೀಕರಿಸದೇ ಇರುವಂತಹ ಎಲ್ಲ ಪೋಷಕರು ಹಾಗೂ ವಿದ್ಯಾಭಿಮಾನಿಗಳು ಅಲ್ಲಿಗೆ ತೆರಳಿ ಭೋಜನವನ್ನು ಮುಗಿಸಿಕೊಂಡು ತದನಂತರ ಇಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಮಹಿಷಮರ್ಧಿನಿ ಯಕ್ಷಗಾನ ಪ್ರದರ್ಶನ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಇದ್ದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಆಂಗ್ಲ ಮಾಧ್ಯಮ ಶಾಲಾ ಶಿಕ್ಷಕ ಹಾಗೂ ಶಿಕ್ಷಕಿಯರಿಂದ ನೃತ್ಯ ಪ್ರದರ್ಶನ. कृष्ण महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವ ನಮಗೆ ಇರಲಿಲ್ಲ, ನಿನ್ನ ಕೊಳಲಿನ ನಾದಾಗಬೇಕೆಂದು ಮನೆ ಕಡೆಗೆ ಕಳಿಸುವ ಗೋಪಿಗೆ ಮಾಡಿದ ಗೊಂಬನ್ನು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ನೀನು, ಮಧುರಾಪುರದ ದಾಟಿ ನನ್ನ ಹುಡುಕಿ ಏತಕ್ಕೆ ಬಂದು. ಕನಸಿಗೆ ಬರುವುದು ಸನಿಹ ಮೀರುವುದು ಅರೆದರೆ ಬಿಡುವುದು ಶ್ರೀಕೃಷ್ಣ. ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸಕ್ಕಳ ಸಂಪನ್ನ. ಕಾದು ಕಾದು ಸಾಕಾಗೋಯ್ತು ಬಾರಲಾಗಲ. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಇಲ್ಲಿ ದ್ವಾಪರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು. ಕಲಿಕಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಈ ಸಮಯ ಸಲಿಗೆಗೆ ಮಧುಮಯ ಖಳಡಿಗೆ ನಿನ್ನ ಜೊತೆ ಇರುವೆವು ಶ್ರೀಕೃಷ್ಣ. ಒಲವಿನ ನುಡಿಯಲ್ಲಿ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿನ್ನ. ರಾಧೆ ರೊಕ್ಕ ಬಂದಾಯ್ತಲ್ಲ ಬಾರು ಬೆಣ್ಣ ಕಳ್ಳ. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ.
ಸದ್ಗುಣ ಜಯಶೀಲ ವೇಣು ಗೋಪ ಬಾಲ ರಾಜಿತ ಸದ್ಗುಣ ಜಯಶೀಲ ವೇಣು ಗೋಪ ಬಾಲ ರಾಜಿತ ಸದ್ಗುಣ അമ്പാടി കുയിലല്ലേ പൊന്നോട കുഴലല്ലേ നറുവെണ്ണ കുടമല്ലേ നീ എൻ കണ്ണ അമ്പാടി കുയിലല്ലേ പൊന്നോട കുഴലല്ലേ നറുവെണ്ണ കുടമല്ലേ നീ എൻ കണ്ണ വേണു ഗോപാല രാജിത സദ്ഗുണ ജയശീല ദിനദിം 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 ഗോകുല പാല ബാലക ഗോപിക മരുടകാമുക ഉണ്ണിക്കണ്ണാവാ പടമുടുത്ത വല്ലഭ കപട നാട്യ സൂത്രക ഉണ്ണിക്കണ്ണാവാ വെണ്ണകട്ട കുറുമ്പനായി കലമുടച്ച കറുമ്പനായി കാലിക്കോലും കയ്യിൽ കൊണ്ടേവാ ഓടത്തണ്ട ചുണ്ടിൽ ചേർത്തേവാ കള്ളക്കണ്ണ ഗോകുല പാല പാലക ഗോപികമാരുടെ കാമുക ഉണ്ണിക്കണ്ണാവാ പടമുടുത്ത വല്ലഭ കപട നാട്യ സൂത്രക ഉണ്ണിക്കണ്ണാവാ തൊഴുതു നിർത്തിയന്നു നീ പിന്നെ തുയിലുണർത്തി രാസ കേളിയാടി നീ കണ്ടു നിൽക്കെ മായയാടി നീ നിന്റെ ലീല കൊണ്ടു ലോകമാകെ മാറ്റി നീ താളത്തിൽ കളിയമർദ്ദനം തിമിതോ തകമേളത്തിൽ മുപ്പത്തി മുക്കോടി ദേവരുമാടുന്നു തിമിതോ ജയ കൃഷ്ണ ഹര ജയ കൃഷ്ണ ഹര ജയ കൃഷ്ണ ഹര ദിനദിം 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 ഗോകുല പാല ബാലക ഗോപികമാരുടെ കാമുക ഉണ്ണിക്കണ്ണാവാ